ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಟು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಆದ ಅಂಬುಜಕ್ಕೆ ಪೊಡಬಡುತ್ತ ವರ್ಣಿಪೆನಿ ಕಥಾಮೃತವ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಒಬ್ಬನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಅದೇ ಕವಿತೆ ಆಲಿಸಬೇಕು. ಚಿತೆಯೊಳು ಪೂರಮಣಿ ಪರಿಣಯ ಬಗೆಗೆ ನದಿ ಜರೋಲೆಯ ನೋದಿ ಹಿತದಿ ಯೋಚಿಸಿದ ಗುಣವನದಿ ಸುಬಲ ನೋಲಗದಿ ಪ್ರಭೋ ಶಂಕರನ ನೀನೇ ರಕ್ಷಣೆ ಮಾಡು ಸ್ವಾಮಿ, ರಕ್ಷಣೆ ಮಾಡು. ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಯನ್ನು ಸೃಜಿಸಿದಂತಹ ದೇವರು ಮನುಷ್ಯ ಎನ್ನುವಂತಹ ಜೀವಿಯ ಸೃಷ್ಟಿಯಲ್ಲಿ ಮಾತ್ರ ವಿಶೇಷತೆಯನ್ನಿಟ್ಟ. ಎಲ್ಲಾ ಪ್ರಾಣಿಗಳನ್ನು ನೋಡಿದೆವು ಅಂತಾದ್ರೆ ನಾಲ್ಕು ಕಾಲಿನ ನಡಿಗೆ, ಮುಂದಕ್ಕೆ ತಲೆ, ಆಲೋಚಿಸುವಂತಹ ಗುಣ ಇಲ್ಲ. ಹಾಗಾದ್ರೆ ಇದು ಇನ್ನೂ ಪ್ರಗತಿಶೀಲವಾಗಿಯೇ ಉಂಟು ಅಂತದ್ರ ಅರ್ಥ. ಆದ್ರೆ ಮನುಷ್ಯನಾದವರಿಗೆ ಹಾಗಲ್ಲ. ತನ್ನ ಕತ್ತಿನ ಮೇಲಿರುವ ತಲೆ, ತನ್ನ ಚಿಂತನಾಶೀಲ ವ್ಯವಹಾರ, ಹೃದಯ ವೈಶಾಲ್ಯತೆ, ಇದೆಲ್ಲವನ್ನೂ ಭಗವಂತ ಕೊಟ್ಟವನೇ ಇದ್ದಾನೆ. ಅದರ ಅರ್ಥ ಏನು? ಜೀವನಾದವನು ಪುರೋಗತಿಯತ್ತ ಲಕ್ಷ್ಯವನ್ನು ಹೊಂದಿ ತನ್ನ ಬದುಕನ್ನು ತಾನು ಸಾಗಿಸಿಕೊಳ್ಬೇಕು ಅನ್ನುವ ಹಾಗೆ ಅದರ ಕಾರಣವೇ ಇರ್ತದೆ. ಅದನ್ನೇ ನಾವು ಅಂಗೀಕರಿಸಿದೆವು ಅಂತಾರೆ, ಆದರ್ಶ ಅಂತ ಸ್ವೀಕರಿಸಿದೆವು ಅಂತಾರೆ. ಬದುಕಿದ 4 ದಿವಸದ ಬದುಕಾದರೂ 4 ಮಂದಿ ನಮ್ಮನ್ನು ಒಳ್ಳೆಯವರು ಅಂತ ಹೇಳುವ ಹಾಗೆ ನಾವು ಬದುಕಬೇಕು. ಕೇವಲ ಮುಖದಿಂದ ಮಾತ್ರ ಒಳ್ಳೆಯವರು ಅಂತಲ್ಲ, ಅಂತರಂಗದಿಂದಲೂ ನಾವು ಹೌದು ಅನ್ನುವ ಹಾಗೆ ಬದುಕಬೇಕು ಅನ್ನುವಂತಹ ಉತ್ಕಟವಾದಂತಹ ವಾಂಛೆಯನ್ನು ಹೊಂದಿದವರೇ ನಾನು. ಹಿರಿಯರಿಂದ ಬಂದಿರಬಹುದಾದ ಈ ಗಾಂಧಾರ ದೇಶದ ಅಧಿಕಾರವನ್ನು ಇಲ್ಲಿಯವರೆಗೆ ಅತ್ಯಂತ ಶಾಂತಿಯಿಂದ ನೆಮ್ಮದಿಯಿಂದ ನಾನು ಆಳುತ್ತಾ ಬಂದಿದ್ದೇನೆ. ಪ್ರಜಾವರ್ಗದಲ್ಲಿ ಕುಂದು ಕೊರತೆಗಳಿಲ್ಲದೆ ಹಾಗೆ ನಾನು ಅವರನ್ನು ಕಾಯ್ದುಕೊಂಡು ಬಂದ ಕಾರಣ ಅವರೇ ಆಡುತ್ತಾ ಇದ್ದಾರೆ, ತಾಯಿಯಂತೆ ಪೊರೆಯುತ್ತಾ ಇದ್ದಾರೆ ಎನ್ನುವ ಹಾಗೆ. ಹಾಗಾದ್ರೆ ರಾಜಕಾರಣವಾಗಿ ಸುಬಲನ ಬದುಕು ಸುಸ್ಥಿರವಾಗಿ ಉಂಟು, ನೆಮ್ಮದಿಯಿಂದ ಉಂಟು ಅಂತ ಅರ್ಥ. ಕೇವಲ ರಾಜನಾದವನಿಗೆ ರಾಜಕಾರಣವೇ ಮಾತ್ರ ಅಲ್ಲವಲ್ಲ, ಸಂಸಾರವೂ ಇರ್ತದೆ, ಸಾಂಸಾರಿಕವಾದ ಆಲೋಚನೆಯೂ ಬೇಕಾಗ್ತದೆ. ಸರಿಯಾದ ಸಂದರ್ಭದಲ್ಲಿ ಸುಶೀಲೆಯೊಬ್ಬಳನ್ನು ನಾನು ವಿವಾಹವಾದೆ. ದೇವರು ಕೊಡುವಾಗ ಬೊಗಸೆ ತುಂಬ ಕೊಡ್ತಾನೆ ಎನ್ನುವುದಕ್ಕೆ ನನ್ನ ಬದುಕು ಸಾಕ್ಷಿಯಾಗುತ್ತಾ ಉಂಟು. 24 ಮಂದಿ ಮಕ್ಕಳನ್ನು ಪಡೆದೆ. ಅದರಲ್ಲಿ 13 ಮಂದಿ ಗಂಡು ಮಕ್ಕಳು, 11 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಹಿರಿಯ ಹುಡುಗನಿಗೆ ಶಕುನಿ ಅಂತ ಹೆಸರಿಟ್ಟಿದ್ದೇನೆ.
ಮಗಳಿಗೆ ಗಾಂಧಾರಿ ಅಂತ ಹೆಸರಿಟ್ಟಿದ್ದೇನೆ. ಶಕುನಿ ಹೇಗೆ ಬೆಳೆಯುತ್ತಾ ಇದ್ದಾನೆ, ಈಗೀಗ ರಾಜಕೀಯ ಮುತ್ಸದ್ದಿ ಅವ, ನಮ್ಮದ್ದೇನು ನಡೆಯುವುದಿಲ್ಲ, ಎಲ್ಲ ಅವನೇ ನಡೆಸ್ತಾ ಇದ್ದಾನೆ. ಹೆಚ್ಚು ಹೇಳಬೇಕಾ, ಇನ್ನು ಭವಿತವ್ಯದಲ್ಲಿ ಅವ ಎಷ್ಟು ಅಂತ ತೋರಿಸ್ಲಿಕ್ಕುಂಟು ಇನ್ನು ಒಂದು ಹಾಗೆ. ಮತ್ತೆ ಮಗಳಾದ ಗಾಂಧಾರಿ ನಿನ್ನೆ ಮೊನ್ನೆಯವರೆಗೆ ಎದ್ದು ಬಿದ್ದು ಬಿದ್ದದ್ದು ಓಡುತ್ತಾ ಬರುತ್ತಿದ್ದಂತ ಮುದ್ದು ಕುಮಾರಿ ಬೆಳೆದು ವರುಷ 16ರ ಹರೆಯದಲ್ಲಿದ್ದಾಳೆ. ಈ ಹೊತ್ತಿನಲ್ಲಿ ಅವಳಿಗೊಂದು ಮದುವೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಣಯವನ್ನು ನಾ ಮಾಡಿದ್ದೆ. ಬಂತಲ್ಲ ಓಲೆ, ಹಸ್ತಿನೆಯಿಂದ ಬಂದಂತಹ ಓಲೆ, ಆಚಾರ್ಯ ಭೀಷ್ಮರೇ ಬರೆದಿರುವಂತಹ ಓಲೆ. ಲೋಕದಲ್ಲಿ ಆಚಾರ್ಯ ಪದವಿಯನ್ನು ತಾನು ಕ್ಷತ್ರಿಯನಾದರೂ ಏರಿರುವಂತಹ ಅವರ ಆದರ್ಶವೇ ನಮಗೆ ಬೇಕು ಅಂತ ನಾವು ಭಾವಿಸಿದವರು. ಅಂತವರ ಮನೆಯಲ್ಲಿರುವಂತಹ ಚಂದ್ರವಂಶದ ರಘುವರನಾದ ಧೃತರಾಷ್ಟ್ರನಿಗೆ ನನ್ನ ಮಗಳನ್ನು ತಂದುಕೊಳ್ಳುವುದು ಅಂತ ಹೇಳಿದ್ರೆ ಸಂತೋಷ ಅಲ್ಲದೆ ಮತ್ತೇನು. ಮಗನ ಮುಖ ನೋಡಿದೆ, ಅಪ್ಪ ನೀವು ಹೂ ಅಂತ ಹೇಳುವುದಲ್ಲ, ಹೂಗುಟ್ಟಬೇಕು ಅಂತಲೇ ಹೇಳಿದ್ದಾನೆ. ನಾನು ಆದೀತು ಅಂತ ಒಪ್ಪಿದ್ದೇನೆ. ಮಗಳಿಗೂ ವಿಷಯ ಮುಟ್ಟಿಸಿದ್ದೇನೆ. ಮಂತ್ರಿ ಪರಿವಾರವನ್ನೆಲ್ಲ ಜೊತೆಯಾಗಿಸಿಕೊಂಡು ಒಂದು ಇಷ್ಟರನ್ನು ನೆರಹಿ ನೇರವಾಗಿ ಹಸ್ತಿನೆಯತ್ತ ಕಲ್ಯಾಣದ ಮಂಟಪವಾದಿನಕ್ಕೆ, ಈಗ ಜಪಿ ಕಲ್ಯಾಣದ ಮಂಟಪವಾದಿನಕ್ಕೆ, ನೋರೋದಿ ಬೈಕಿ ಮಂಟಪವಾದಿನಕ್ಕೆ. ಬೆಳೆದವುಗಳು
ಸತ್ಯ ಶೃಂಗಧರೆಯ ಮುಖಾದೊಳಗೆ ದಿಟಕಾದಿಗುದು ನಿತ್ಯ ಶೃಂಗಧರೆಯ ಮುಖಾದೊಳಗೆ ದಿಟಕಾದಿಗುದು ನಿತ್ಯ ಕಾತರಿಸಿಮೆ ಸತ್ಯ ಆದಿಗುದು ನಿತ್ಯ ಸತ್ಯ ನಿತ್ಯ ಸತ್ಯ ಇರಬೇಕೆನ್ನುವುದು ಪ್ರತಿಯೊಬ್ಬ ಹೆಣ್ಣಿನ ಕನಸು. ಅದರಲ್ಲಿಯೂ ನನ್ನ ಪ್ರಾಯದ ಯುವತಿಯರ ಕಂಗಳು ಯೌವನದ ಸಂಭ್ರಮವನ್ನು ಎದುರುಗಾಣುವುದಕ್ಕೆ ಕಾತರಿಸುತ್ತಿರುವುದು ಸಹಜ. ಗಾಂಧಾರವ ಅಧಿಪನಾದ ಸುಬಲ ಮಹಾರಾಜನಿಗೆ ಮಗಳಾಗಿ ಗಾಂಧಾರಿ ಎನ್ನುವ ನನಗೆ ಪ್ರಿಯತಮನ ಕುರಿತಾಗಿ ಮನಸ್ಸು ಹತ್ತು ಹಲವು ಹಂಬಲವನ್ನು ಹೊತ್ತು ಹಾತೊರೆಯುತ್ತಾ ಇದೆ. ನನಗೊಂದೇ ಒಂದು ಆಸೆ ಇದೆ. ಭವಿಷ್ಯದ ಅರಸನಾಗುವವನು ಈ ಆಕಾಶವನ್ನೇ ಚಪ್ಪರವನ್ನಾಗಿಸಿ ಭೂಮಿಯನ್ನೇ ಕಲ್ಯಾಣ ಮಂಟಪವಾಗಿಸಿ ನನಗೆ ಮಾಂಗಲ್ಯ ದೀಕ್ಷೆಯನ್ನು ಮಾಡುವಂತ ಆ ಸುದೀನ ಆ ಸುಮುಹೂರ್ತ ಯಾವಾಗ ಅಂತ ಬೆಳದಿಂಗಳನ್ನು ಬಯಸಿದೆ. ಆದ್ರೆ ಆ ಯೋಗ ಭಾಗ್ಯಗಳು ನನ್ನ ಬದುಕಿನಲ್ಲಿ ಒದಗಿ ಬಂದಿದೆ. ಅಪ್ಪ ಹೇಳಿದ್ರಲ್ಲ, ಮಗಳೇ ನಿನ್ನನ್ನು ಚಂದ್ರವಂಶದ ಚಕ್ರವರ್ತಿ ಮನೆತನಕ್ಕೆ ಸೊಸೆಯನ್ನಾಗಿ ಕೊಡುವುದು ಅಂತ. ಬೆಳದಿಂಗಳ ತಂಪನ್ನು ಸೂಸುವವ ಯಾರು? ಅಂತ ಚಂದ್ರವಂಶಕ್ಕೆ ನಾನು ಸೊಸೆಯಾಗಿ ಹೋದ ಮೇಲೆ ನನ್ನ ಬದುಕಿನುದ್ದಕ್ಕೂ ಬೆಳದಿಂಗಳು ಅಂತ ಆಯಿತು. ಮದ್ವೆ ಅಂತ ಹೇಳಿದ್ದಾರೆ, ಆದ್ರೆ ಯಾವಾಗ ಅಂತ ಹೇಳಲಿಲ್ವಲ್ಲ. ಕೇಳಲಿಕ್ಕಾಗ್ತದ? ಛೇ, ಈ ಅಪ್ಪ ಮಾಡುವುದೆಲ್ಲ ಹೀಗೆ. ಏನ್ ಮಾಡ್ಲಿ? ಏನಂತೆ ಬೆಳಿಗ್ಗೆ ದಿಬ್ಬಣದವರೆಲ್ಲ ಸಿದ್ಧರಾಗಿದ್ದಾರಾ? ಓಹೋ, ಅಪ್ಪನದ್ದು ಎಲ್ಲ ಕೆಲಸದಲ್ಲಿಯೂ ಅವಸರವೇ ಅವಸರ. ನೋಡೋಣ, ಹೋಗಿ ಸೇರಿಕೊಳ್ತೇನೆ. ಸುಬಲನಾಕ್ಷಣದಿ ತನ್ನವರ ಕೊಡುತ್ತ ಪರಿಣಯಕ್ಕೆ ಬರದು. ಸುಬಲ ಮಹಾರಾಜ, ಆಚಾರ್ಯ ಭೀಷ್ಮರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ ಸ್ವಾಮಿ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲೇ ಇದ್ದವ ನಾನು. ನನಗೂ ಹಾಗೆ ವರ್ಷಕ್ಕೊಂದಾವರ್ತಿ ಬರುವುದು ಅಂತ ಉಂಟು. ಹೌದೌದು. ಬಂದು ಕಪ್ಪ ಕಾಣಿಕೆ ಕೊಡುವುದು, ನಿಮ್ಮ ಆಶೀರ್ವಾದ ಪಡೆಯುವುದು, ಹೀಗೆಲ್ಲ ಆದದ್ದುಂಟು. ಹಾಗೆಂದು ಇಷ್ಟು ಹತ್ತಿರದಿಂದ ಕಂಡು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ. ಈಗ ಮದುವೆ ನೆವನದಿಂದ ಇನ್ನು ಹೇಗೂ ಒಂದು ನೆಂಟಸ್ತಿಕೆ ಆಯ್ತೋ ಇಲ್ಲೋ. ಹೌದೌದು. ಇನ್ನು ಹಾಗಲ್ಲ, ಇನ್ನು ಆಗಾಗ ಮಗಳ ಮನೆ ಅಂತ ಬಂದು ಹೋಗ್ಲಿಕ್ಕೆ ಆಗ್ತದೆ. ಆದ್ರೆ ಒಂದುಂಟು ಸ್ವಾಮಿ. ಯಾವುದು? ಮದುವೆ ಅಂತ ಹೇಳಿದ್ರೆ ಒಂದು ವರನ ಹತ್ರ ಒಂದು ಮಾತಾಡುವ ಕ್ರಮ ಉಂಟು. ಪೂರ್ವ ಸಿದ್ಧತೆ ಎಲ್ಲ ಆಗಿದೆ, ಹುಡುಗನನ್ನ ತಯಾರಾಗ್ಲಿ. ಹೌದಾ? ಯಾರಲ್ಲಿ ಮದುಮಗ ಬರ್ಲಿ? ನಾನು ಸುಬಾಲ ಅಂತ. ಅಳಿಯ ದೇವರಿಗೆ ನಮಸ್ಕಾರ. ಪ್ರತಿ ನಮಸ್ಕಾರಗಳು. ಹೇಗಿದ್ದೀರಿ? ತೊಂದರೆ ಇಲ್ಲ, ಕಣ್ಣೊಂದು ಕಾಣುವುದಿಲ್ಲ ಬಿಟ್ರೆ ಬೇರೆ ಯಾವ ಸಮಸ್ಯೆ ಇಲ್ಲ. ಕಣ್ಣು ಕಾಣದಿರುವುದು ದೊಡ್ಡ ಸಮಸ್ಯೆ ಅಲ್ಲಲ್ಲ. ಅಲ್ಲ, ನಿಮಗೆ ದೊಡ್ಡ ಸಮಸ್ಯೆ ಅಲ್ಲ, ಹೋದದ್ದು ನನ್ನ ಕಣ್ಣಲ್ವಾ? ಈಗ ಹಾಗೆ ಆಲೋಚನೆ ಮಾಡಿದ್ರೆ ಕಣ್ಣಿದ್ದವರಿಗೆಲ್ಲ ಕಾಣ್ತದೆ ಅಂತ ಉಂಟಾ? ಆಧ್ಯಾತ್ಮಿಕವನ್ನು ಆಲೋಚಿಸುವಷ್ಟು ಪ್ರಾಯ ನನಗೆ ಆಗ್ಲಿಲ್ಲ ಅಂತ ಹೇಳುವುದಕ್ಕೆ ಬಯಸ್ತೇನೆ. ಮದುವೆ ಮಂಟಪದಲ್ಲಿ ನಿವೃತ್ತಿಯ ಬಗ್ಗೆ ನಾನು ಮಾತಾಡಿದ್ದಲ್ಲ. ಮತ್ತೆ ಯಾಕೆ ಈ ಪ್ರಶ್ನೆ ಅಂತ ಬೇಕಲ್ಲ? ಹುಡುಗ ಮಾತಾಡುವ ವಿಭಾಗದಲ್ಲಿ ಹೇಗಿದ್ದಾನೆ ಅಂತ ನೋಡ್ಬೇಕೋ ಬೇಡವಾ? ಹಾಗೆ ತೊಂದರೆ ಇಲ್ಲ, ನಮ್ಮದು ಕಣ್ಣು ಮಾತ್ರ ಹೋದದ್ದು, ನಾಲಿಗೆ ಸರಿ ಉಂಟು, ಇನ್ನು ಮಾತಾಡ್ಲಿಕ್ಕಿಲ್ಲ. ಯಾರಲ್ಲಿ ಅಂತರ್ಪಟ ಬರ್ಲಿ? ಅಂತರ್ಪಟದ ಬನ್ನಿ ನೋಡು.
ಹುಡುಗರನ್ನು ಹಿಂದೆ ಸರಿ ನಿಲ್ಲಿ. ಆಚಾರ್ಯರೇ ಓ ಹುಡುಗಿ ಮಗಳನ್ನು ಆಯ್ತು ಹಾ. ಆಚಾರ್ಯರೇ ಓ ಆ ಹೂವಿನ ಮಾಲೆ ಹುಡುಗನ ಕೈಯಲ್ಲಿ ನೀವು ಕೊಡಿ. ಆಯ್ತು ಹಿಡ್ಕೊ ಹೂವಿನ ಹಾರ. ಕಂದ, ಏನಪ್ಪ? ಮದುವೆಯ ಮಂಟಪವನ್ನು ಬಂದು ಸೇರಿದ್ದೇವೆ ಮಗ. ಈ ಮದುವೆಯನ್ನು ನಾವು ನಿರ್ಣಯ ಮಾಡುವುದು ಅಂತ ಹೇಳುವುದಕ್ಕೆ ಹೋದ್ರೆ ಹೆಚ್ಚಿನ ಮಾತಾಗುತ್ತದೆ. ಹ, ಇದು ಸ್ವರ್ಗದಲ್ಲೇ ನಿರ್ಣಯವಾಗುವಂತಹ ವಿಷಯ ಮಗು. ಖಂಡಿತ. ಹಾಗಾಗಿ ನಿನ್ನ ಬದುಕನ್ನೊಂದು ಸುಶಾಂತಗೊಳಿಸಬೇಕು ಅಂತ ನನಗೂ ಇತ್ತು ಕಂದ. ಆದ್ರೆ ದೇವರ ನಿರ್ಣಯ ನೋಡು, ಹಸ್ತಿನಾವತಿಗೆ ಚಂದ್ರವಂಶಕ್ಕೆ ಸೊಸೆಯಾಗಿ ಹೋಗುವುದು ಹೌದು ಮಗ. ನೀವು ಮಾಡಿದಂತ ಪುಣ್ಯ ಅಪ್ಪ ಅದು. ಎಲ್ಲ ಆಚಾರ್ಯ ಭೀಷ್ಮರ ಒಪ್ಪಿಗೆಯಿಂದ ನಮಗೆ ಮಾಡಿಕೊಟ್ಟದ್ದು ಮಗ. ಸರಿ. ಹಾಗೆಂದು ಹೆತ್ತ ಕರುಳಲ್ವೇ ಎಷ್ಟು ದೊಡ್ಡ ಮನೆಗೆ ಕೊಟ್ಟರು ಕೂಡ ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಒಂದು ಹನಿ ಕಣ್ಣೀರು ಬಂದು ಹೋಗುತ್ತದೆ ಮಗ. ಏನಪ್ಪ? ಮಗು, ಓ, ಅವನ ಬದುಕಿಗೆ ನೀನು ಬೆಳಕಾಗಬೇಕಮ್ಮ. ಅವ ನಿನಗೆ ಬದುಕಾಗ್ತಾನೆ. ಹೂವಿನ ಮಾಲೆ ಹಾಕು. ಸರಿಯಪ್ಪ. ಶುಭವಾಗಲಿ ಮಗ, ಸರಿ. ತಿರ್ಗು ಅಂತರ್ಪಟ ಇಳಿಸಿ ನೋಡು. ತಲೆ ತಗ್ಗಿಸಿ. ಹುಡುಗ ಹಾಕ್ಲಿಕ್ಕೆ ಹೂವಿನ ಮಾಲೆ. ಇಲ್ಲ ಮಗು, ಯಾಕೆ ಹೂವಿನ ಮಾಲೆ ಹಾಕಿ? ಏನಿದು ಮದುವೆಯ ಮಂಟಪದಲ್ಲಿ? ನಾ ಹೇಳಿಲ್ವಾ? ಮಾಂಗಲ್ಯ ಸೂತ್ರ. ಮಂಗಲ ಸೂತ್ರ ಇಲ್ಲಿಂಟು. ಅಪ್ಪ, ಏನು ಮಗ? ಏನಪ್ಪ ಇದು? ಇಲ್ಲಿ ಇಲ್ಲಿ ಅಪ್ಪ, ಇಲ್ಲ ಕಂದ, ಇಲ್ಲ ಮಗು, ನನ್ನ ಮಾತು ಕೇಳಮ್ಮ. ಒಳ್ಳೆ ಜೋಡಿ ಕೂತ್ಕೊಳ್ಳಿ. ಜೊತೆಯಲ್ಲಿ ಕೂತು ಮಗು. ಮಂಗಳದ ಮುಹೂರ್ತದಲ್ಲಿ ಮಾತಲ್ಗಗಾಮಿನಿ ಅಂಧವರನ ಸಿಂಗರ ದಿವರಿಸಲ್ಗೆ ಸಂಭ್ರಮ ರಂಗು ಪಡೆದಿದ್ದು ಸಿಂಗರ ದಿವರಿಸಲ್ಗೆ ಸಂಭ್ರಮ ರಂಗು ಪಡೆದಿಗುವುದು ದಾಳಿ ಮಲ್ಕನವಾಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ದಾಳಿ ಮಲ್ಕನವಾಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ಬಾಳನಾವಿಯು ಹುಟ್ಟುಗಾಣದೆ ತೇಲಿ ಸಾಗುವುದೆತ್ತಲೆತ್ತಲೋ ಬಾಳನಾವಿಯು ಹುಟ್ಟುಗಾಣದೆ ತೇಲಿ ಸಾಗುವುದೆತ್ತಲೆತ್ತಲೋ ಲೋಲನಯನ ಹೀನ ಮನ ಜಾಲೆಯಾಗಿದೆ ಪಾಳಕ್ಕೆ ದಾಳಿ ಬಂಧನವಾಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ಜೀವನ ರಂಗ ಗಾಳಿ ಗೋಪುರ ಆಗಿದೆ ಬಂಧನವಾಗಿದೆ 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 ಇದು ನನ್ನ ಬದುಕಿನ ಮಾಂಗಲ್ಯ ದೀಕ್ಷೆಯೇ ಅಲ್ಲ ಅಲ್ಲ, ನನ್ನ ಬದುಕಿನ ಕರಾಳ ಬಂಧವೇ ಹೌದು. ಇಲ್ಲದಿದ್ರೆ ಕನಸಿನಲ್ಲಿ ನಾ ಕಟ್ಟಿಕೊಂಡದ್ದು ಗಾಳಿ ಗೋಪುರ ಎನ್ನುವುದು ನಿಶ್ಚಲವಾಗಿದೆ. ನಾವಿಕನೊಬ್ಬ ಮುನ್ನಡೆಸುವ ಹುಟ್ಟು ಕಾಣದೆ ಕಂಗೆಟ್ಟ ಸ್ಥಿತಿಯಲ್ಲಿರುವಾಗ ಅದೇ ನಾವೆಯನ್ನು ಏರಿದ ಪತಿಗಳ ಪಾಡಾಗಿ ಹೋಯಿತಲ್ಲ ನನ್ನ ಬದುಕು. ತನ್ನ ಬದುಕಲ್ಲೇ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಅಸಾಧ್ಯನಾದಂತ ಅಂಧನೇ ಪತಿಯಾದ ಮೇಲೆ
ಹೇಗೆ ಮನಸ್ಸಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ? ಹೇಗೆ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ? ಅಗ್ನಿ ಸಾಕ್ಷಿತವಾಗಿ ಇವರೆಲ್ಲರೂ ಸೇರಿ ನನ್ನ ಬದುಕಿನಲ್ಲಿ ಸಾಯುವ ತನಕ ಆರದೆ ಉರಿಯುವಂತ ಜ್ವಾಲೆಯೊಂದನ್ನು ಹುಟ್ಟಿಸಿದ್ರಲ್ಲ. ನನ್ನ ಬದುಕೆ ಸರ್ವನಾಶವಾಗಿ ಹೋಯಿತು. ನಾ ಕಂಡ ಕನಸು ಒಂದೇ ಎರಡೇ, ಎಷ್ಟೆಲ್ಲ ಕನಸನ್ನು ಕಂಡೆ ನಾನು. ಕರಿಬಿಳುಪು ಕಂಗಳಲ್ಲಿ ಬಣ್ಣ ಬಣ್ಣದ ಕನಸು, ಕರಿಬಿಳುಪು ಕಂಗಳಲ್ಲಿ ಬಣ್ಣ ಬಣ್ಣದ ಕನಸು. ಹೋಯ್ತೀಗ ಕಣ್ಣು ಕತ್ತಲೆ ಉರಿದು ಹೋಯ್ತೀಗ ಕಣ್ಣು ಕತ್ತಲೆಯಗುದು. ಸಿರಿಭಾಗ್ಯವಗುದಿಲ್ಲಿ ಕಾಡ ಚಂದ್ರಿಕೆಯನಗೆ, ಸಿರಿಭಾಗ್ಯವಗುದಿಲ್ಲಿ ಕಾಡ ಚಂದ್ರಿಕೆಯನಗೆ. ಬರಡಾಯ್ತು ಬಾಳ ಪುಟವು, ಬರಡಾಯ್ತು ಬಾಳ ಪುಟವು. ಕರಿಬಿಳುಪು ಕಂಗಳಲ್ಲಿ ಬಣ್ಣ ಬಣ್ಣದ ಕನಸು. ಬದುಕು ಕಗ್ಗತ್ತಲ ಕಾರಡುವಿಗೆ ಸಾಗುವಾಗ ನಾ ಕಂಡ ಬಣ್ಣ ಬಣ್ಣದ ಕನಸಿಗೆ ಬೆಂಕಿ ಬಿತ್ತಲ್ಲ. ಕುರುಡನೆ ಪತಿಯಾದ ಮೇಲೆ ಸಿರಿಭಾಗ್ಯದ ಚಂದ್ರಿಕೆ ಎಲ್ಲಿರುವುದು? ಹೇಗೆ ನನ್ನ ಬದುಕಲ್ಲಿ ಸಾಧ್ಯ? ನಮ್ಮ ಕಣ್ಣನ್ನು ನಾವು ಕಂಡುಕೊಂಡ್ರೆ ಕಾಣುವುದು ಎರಡೇ ಎರಡು ಬಣ್ಣ, ಒಂದು ಕಪ್ಪು ಮತ್ತೊಂದು ಬಿಳುಪು. ಕಣ್ಣಿಗೆ ಬಣ್ಣ ಇಲ್ಲದಿದ್ರೆ ಏನು? ಇದೇ ಕಣ್ಣಲ್ಲಿ ಬಣ್ಣ ಬಣ್ಣದ ಕನಸನ್ನು ಕಂಡೆ, ಅದೆಲ್ಲವೂ ನುಚ್ಚನೂರಾಗಿ ಹೋಯಿತು. ನನ್ನ ಬದುಕೇ ಸರ್ವನಾಶವಾಗಿ ಹೋಯಿತು. ರಾಜಕುಮಾರಿನ ನನ್ನ ಬದುಕಲ್ಲಿ ಎಲ್ಲವೂ ಇದೆ, ಆದರೂ ನನ್ನ ಸ್ಥಿತಿ ಹೀಗೆ. ಯಾರಿದಕ್ಕೆ ಕಾರಣರು? ಯಾರಿದಕ್ಕೆ ಕಾರಣರು? ನಾನಲ್ಲ. ಮತ್ಯಾರು? ಯಾರು? ಆಚಾರ್ಯ ಭೀಷ್ಮರೇ. ಹೆಣ್ಣಿನ ಮನಸ್ಸೇನು, ಹೆಣ್ಣಿನ ಕನಸೇನೆನ್ನುವುದನ್ನು ಅರ್ಥವಿಸಿಕೊಳ್ಳದೆ ಕರೆತಂದು ಕುರುಡನಿಗೆ ಮದುವೆ ಮಾಡಿಸಿದ್ರಲ್ಲ. ನಿಮಗೆ ಮನಸ್ಸಾದ್ರೆ ಹೇಗೆ ಬಂತು ಹೇಳಿ? ಅರ್ಥವಾಯ್ತು ನನಗೆ. ಸ್ತ್ರೀ ಕುಲದ ಬಗ್ಗೆ ನಿಮಗಿರುವಂತ ತಾತ್ಸಾರ, ಸ್ತ್ರೀ ಕುಲದ ಬಗ್ಗೆ ನಿಮಗಿರುವಂತ ತಾತ್ಸಾರಕ್ಕೆ ಧಿಕ್ಕಾರವಿರಲಿ. ನನ್ನಪ್ಪ ಸುಬಲ ಮಹಾರಾಜ ಮಗಳ ಮನಸ್ಸೇನೆನ್ನುವುದನ್ನು ತಿಳಿಯದೆ ಚಂದ್ರವಂಶಕ್ಕೆ ಸೊಸೆಯನ್ನಾಗಿ ಕೊಡುವುದಂತೆ. ವಂಶ ದೊಡ್ಡದಾದ್ರೆ ಏನು, ಮಗಳಿಗೂ ಒಂದು ಪುಟ್ಟ ಮನಸ್ಸಿದೆ ಎನ್ನುವುದು ನನ್ನ ಅಪ್ಪನಿಗೆ ತಿಳಿಯದೆ ಹೋಯಿತಲ್ಲ. ಯಾಕೆ? ನನ್ನ ಅಪ್ಪನಿಗಿರುವಂತ ಭಯ, ಕುರು ವಂಶದೆಡೆಗೆ ನನ್ನ ಅಪ್ಪನಿಗಿರುವಂತ ಭೀತಿಗೆ ಧಿಕ್ಕಾರವಿರಲಿ. ನನ್ನ ಅಣ್ಣ ಶಕುನಿ, ನನ್ನ ಅಣ್ಣ ನನಗೆ ಮದುವೆ ಮಾಡಿಸಿದ್ದಲ್ಲ, ನನ್ನನ್ನು ಮಾರಾಟ ಮಾಡಿದ್ದು. ಇಲ್ಲದಿದ್ರೆ ಅಧಿಕಾರದ ಆಸೆಯಿಂದ ಅಂದನಿಗೆ ಕೊಟ್ಟು ಮದುವೆ ಮಾಡಿಸಿ ನಾ ಬರುವಾಗ ನನ್ನ ಜೊತೆಯಲ್ಲೇ ಬಂದು ಸೇರಿಕೊಂಡಿದ್ದಾನಲ್ಲ. ನನ್ನ ಅಣ್ಣನ ಮಹತ್ವಾಕಾಂಕ್ಷೆಗೆ ಧಿಕ್ಕಾರವಿರಲಿ. ಹೆಣ್ಣಿನ ಮನಸ್ಸಿಗೆ ಮನ್ನಣೆ ಹೀಯದಂತ ಈ ಹಸ್ತಿನಿಯ ಪ್ರಭುತ್ವಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನನ್ನ ಬದುಕೆ ಸರ್ವನಾಶವಾಗಿ ಹೋಯಿತು.
ನನ್ನ ಬಾಳ ಪುಟವೇ ಬರಡಾಗಿ ಕುರುಡ ಧವರುಡ ಕೂಡಿ ನಿರತ ಅಧಿಪತಿ ಧರ್ಮ ವಿರಚಿಸುವಿ ಸಂಪದವು ಚರಣ ಧೂಳಿಯು ಎನಗೆ ಅರಿವೆ ಒಳಗೆಲ್ಲವನು ಅರಿವೆ ಹೊರಗೀಯುವೆನು ಅರಿವೆ ಒಳಗೆಲ್ಲವನು ಅರಿವೆ ಹೊರಗೀಯುವೆನು ಬಿರದಕ್ಷಿ ಬಂದ ಕೈವೆ ನನ್ನ ಬದುಕಿಗಾಗುವುದಕ್ಕೆ ಕಾರಣರು ಯಾರು ಯಾರು ಆಚಾರ್ಯ ಭೀಷ್ಮರು ತಂದೆಯಾದಂತಹ ಸುಬಲ ಅಣ್ಣನಾದಂತಹ ಶಕುನಿ ಇವರೆಲ್ಲ ಸೇರಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿದ್ರಲ್ಲ. ಇವರೆಲ್ಲರಿಗೂ ಬಹಿರಂಗದ ಸೌಂದರ್ಯ ಮಾತ್ರ ಕಂಡಿತು, ನನ್ನ ಅಂತರಂಗ ಏನೆನ್ನುವುದು ಯಾರಿಗೂ ಅರಿವಿಲ್ಲದೆ ಹೋಯಿತಲ್ಲ. ಇಲ್ಲ, ಒಳಗಿನಿಂದಲೇ ಎಲ್ಲವನ್ನು ಅರಿವೆನು. ನನ್ನ ಪತಿಯದ್ದು ಯಾವ ತಪ್ಪು ಇಲ್ಲ. ಪತಿಗಿಲ್ಲದಂತಹ ಸೌಭಾಗ್ಯ ನನಗೂ ಬೇಡ. ಒಂದು ವೇಳೆ ಪತಿಗಿಲ್ಲದಂತಹ ಸೌಭಾಗ್ಯ ಈ ಪ್ರಪಂಚದಲ್ಲಿ ಇದೆ ಅಂತಾದ್ರೆ ಅದು ನನ್ನ ಚರಣ ಧೂಳಿಗೆ ಸಮಾನ. ಸರಿ, ಇನ್ನು ಮುಂದೆ ನಾನು ಈ ಪ್ರಪಂಚದ ಬೆಳಕನ್ನು ಕಾಣಲಾರೆ. ನನ್ನ ಪ್ರತಿಭಟನೆಯ ಉರಿಯ ಸಂಕೇತವಾಗಿ, ಪಾದ್ಯವೃತ್ತದ ಪ್ರತೀಕವಾಗಿ ನಾ ಕೈಗೊಳ್ಳುವ ನಿರ್ಧಾರವೇ ಸರಿ, ಇದುವೇ ಸರಿ. ನಾನಿನ್ನು ಪ್ರಪಂಚವನ್ನು ಕಾಣಲಾರೆ. ಬಿರದಕ್ಷಿ ಬಂದಗೇವೆ ಅಕ್ಷಿ ಬಂಧಗೇವೆ ಅರಿವೆ ಒಳಗೆಲ್ಲವನು ಅರಿವೆ ಹೊರಗಿಯುವೆನು ಕಣ್ಣು ಕತ್ತಲೆಯಗುದು ಸಿರಿಭಾಗ್ಯವಗುದಿಲ್ಲಿ ಕಾಡ ಚಂದ್ರಿಕೆ ಎನಗೆ ಅಯ್ಯೋ ಬರಡಾಯ್ತು ಬಾಣ ಪುಟ ಬರಡಾಯ್ತು ಸುತ್ತಲ ಪ್ರತಿಪ್ರೀತ ನೆನಪೇ ಲೋಕಲೋಕಗಳಲ್ಲಿ ಖ್ಯಾತಿಗೆ ಭಾಜನರಾದವರು ನನ್ನ ದೊಡ್ಡಪ್ಪನಾದಂತಹ ಭೀಷ್ಮಾಚಾರ್ಯರು. ತಂದೆಗೆ ಮದುವೆಯನ್ನು ಮಾಡಿಸುವಲ್ಲಿ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದರು. ದೇವವ್ರತ ನಾಮಕನಾದಂತಹ ಅವರು ದೇವತೆಗಳಿಂದಲೇ ಭೀಷ್ಮ ಅಂತ ಕರೆಸಿಕೊಂಡಿದ್ದಾರೆ.
ಹೇಳುವುದಕ್ಕೆ ನಮಗೆಲ್ಲ ಹೆಮ್ಮೆ ಎನಿಸ್ತದೆ. ಗುರುಕುಲದಲ್ಲಿ ಹುಟ್ಟಿ ನಮ್ಮ ಜೊತೆಗಿದ್ದುಕೊಂಡು ಪಥ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಸದಾ ಸರ್ವದಾ ಗುರುಕುಲದ ಏಳಿಗೆಯನ್ನೇ ಬಯಸುವಂತಹ ಮಹಾನುಭಾವರವರು. ಯಾವುದೇ ಒಂದು ಸ್ವಾರ್ಥವಿಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಎನ್ನುವಂತಹ ಶುಭ ಕಾಮನೆಯನ್ನು ಹೊಂದಿದವರು. ಅದಲ್ಲದೆ ಇದ್ದರೆ ಹುಟ್ಟು ಕುರುಡನಾದಂತಹ ನನ್ನಣ್ಣ ಧೃತರಾಷ್ಟ್ರನಿಗೆ ಮದುವೆಯನ್ನು ಮಾಡಿಸ್ತಿದ್ದರೆ, ಗಾಂಧಾರದ ರಾಜಪುತ್ರಿಯನ್ನು ತಂದು ಮದುವೆ ಮಾಡಿಸಿದ್ರು. ಕಣ್ಣುಗಳಿಲ್ಲದೆ ಇರಬಹುದು, ಪ್ರಾಪಂಚಿಕವಾದಂತಹ ಸುಖವನ್ನು ಅನುಭವಿಸಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆಗಳಿರುವುದು ಸಹಜ ತಾನೇ. ಇನ್ನೊಬ್ಬರ ಮನವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಂತಹ ಮಹಾನುಭಾವರವರು. ಪಾಂಡುವಾದಂತಹ ನನ್ನನ್ನು ಹತ್ತಿರ ಕರೆದು ಆಗಾಗ ಕೆಲವು ಕಿವಿಮಾತುಗಳನ್ನು ಹೇಳಿದ್ದನ್ನು ನಾನಂತೂ ಮರೆಯುವ ಹಾಗಿಲ್ಲ. ಮಗನೇ, ಚಂದ್ರಾಂಶದಲ್ಲಿ ಹುಟ್ಟಿದ್ದಿ, ಕ್ಷಾತ್ರ ಗುಣವನ್ನು ಯಾವತ್ತೂ ಬಿಡಬೇಡ. ಬದುಕಿನಲ್ಲಿ ಎಂತಹ ದುಸ್ಥಿತಿ ಬಂದದಾಗಲಿ, ದುರ್ದಶೆ ಬಂದದಾಗಲಿ, ಇನ್ನೊಬ್ಬರ ಮುಂದೆ ಕೈಚಾಚಿ ಬೇಡುವಂತಹ ದುಸ್ಥಿತಿ ನಿನ್ನ ಪಾಲಿಗೆ ಬಂದದಾಗಿರಲಿ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೋ. ಹಿರಿಯರು ಹೇಳಿದ ಮಾತನ್ನು ಕಿರಿಯರಾದವರು ಬದುಕಿನಲ್ಲಿ ಅಳವಡಿಸಿಕೊಂಡಿರುತ್ತಾದರೆ ಯಾವುದೇ ಒಂದು ಸಮಸ್ಯೆ ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ದಿನ ಹತ್ತಿರ ಕರೆದು ಒಂದು ಸಿಹಿ ಸುದ್ದಿಯನ್ನು ಹೇಳಿತು. ಏನದು? ಗಂಡು ಪರಿಪೂರ್ಣನಾಗುವುದೇ ಒಬ್ಬಾಕೆ ಹೆಣ್ಣಿನ ಕೈ ಹಿಡಿದ ಮೇಲೆ ಮಗನೇ. ಆದರೆ ನನಗಂತೂ ಅಂತಹ ಯೋಗ ಭಾಗ್ಯವಿಲ್ಲ. ಹಾಗೆ ಅಂತ ಚಂದ್ರವಂಶದಲ್ಲಿ ಹುಟ್ಟಿದ ನೀವೆಲ್ಲ ಮದುವೆಯಾಗಿ ನಮ್ಮ ವಂಶವಲ್ಲರಿ ಪಲ್ಲವಿಸುವಂತಾಗಬೇಕು. ಕುಂತಿ ರಾಜ್ಯದಲ್ಲಿ ಕುಂತಿಗೆ ಸ್ವಯಂವರವಂತೆ, ಆದರೆ ಆಕೆಯದ್ದೊಂದು ಪಣವಂತೆ. ಯುದ್ಧ ವಿದ್ಯೆಯಲ್ಲಿ ಯಾವನು ಗೆಲ್ತಾನೋ ಅಂತಹ ವಿಕ್ರಮಿಯನ್ನು ತಾನು ಮದುವೆಯಾಗುವುದು. ನಾನು ಹೋಗಿ ಶೌರ್ಯವನ್ನು ಮೆರೆಸಿ ಕನ್ಯೆಯನ್ನು ತಂದು ನಿನಗೆ ಮದುವೆ ಮಾಡಿಸುವುದಿಲ್ಲ. ಹೋಗು, ಅಲ್ಲಿಗೆ ಬಂದಿರುವಂತಹ ಅರಸರನ್ನೆಲ್ಲ ಗೆದ್ದು ವೃಥೆಯನ್ನು ಮದುವೆಯಾಗು. ಹಿರಿಯರಿಗೆ ಮಾತು ಕೊಟ್ಟಿದ್ದೇನೆ, ಮಾಡುವುದು ಸುಲಭ, ಮಾಡುವುದು ಕಷ್ಟ ಗೊತ್ತು. ಮಾಡಿದಂತೆ ಮಾಡಿ ರೂಢಿಯಲ್ಲಿ ಉತ್ತಮನೆಂದೆನಿಸಿಕೊಳ್ಳಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿ ಹಸ್ತಿನಾವತಿಯಲ್ಲಿರುವಂತಹ ಹಿರಿಯರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ವೇಳೆ ಕಳೆಯುವುದಿಲ್ಲ, ವೀರ ಯೋಧರನ್ನು ಜೊತೆಗೂಡಿಕೊಂಡು ಕುಂತಿ ರಾಜ್ಯದ ಕಡೆ ನಡೆಯುತ್ತೇನೆ. ಕುಂತಿ ಭೋಜ ಧ್ವಜವರ ಸ್ವಯಂವರದಿ ಇಂತು ವಿಕ್ರಮ ಮೆರೆಸುತ್ತಿರಲಾಗ ಪುರದಿ.
ಸೋಲಿಸಿ ಶೌರ್ಯ ಭರಿತದಿ ಬಂದಿಯ ಕುರುಚಲು ಕಾಡಿನ ನರಿಯು ಸಿಂಗಿಣಿಯನ್ನು ಕುರುಚಲು ಕಾಡಿನ ನರಿಯು ಸಿಂಗಿಣಿಯನ್ನು 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 ವರಿಪಾತಿ ಪೊಂದುವಂತೆ ಸಿಂಗಿಣಿಯನ್ನು ವರಿಪಾತಿ ಪೊಂದುವಂತೆ ಸಿಂಗಿಣಿಯನ್ನು ವರಿಪಾತಿ ಪೊಂದುವಂತೆ ಬಂದೇನು ನೀನು ಬಂದೇನು ಕಾಡಿನ ನರಿಯು ಸಿಂಗಿಣಿಯನ್ನು ಪರಿಪಾಸಿ ಪೊಂದುವಂತೆ ಕುರುಚಲು ಕಾಡಿನ ನರಿಯು ಸಿಂಗಿಣಿಯನ್ನು ಪರಿಪಾಸಿ ಪೊಂದುವಂತೆ ಅರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕೆ? ಮುಖಾವಲೋಕನ ಮಾಡಿದ್ರೆ ಲಕ್ಷಣ ಭರಿತನಾಗಿ ಕಾಣುತ್ತಾ ಇದ್ದೆ. ಕರದಲ್ಲಿ ಆಯುಧ, ಆದ್ರೆ ಒಂದು ಏನು? ಕ್ಷತ್ರಿಯರಿಗೆ ಹುಟ್ಟಿದವರು ಎಲ್ಲರೂ ಕೂಡ ಕ್ಷಾತ್ರವನ್ನು ಹೊಂದಿಕೊಂಡೇ ಹುಟ್ಟಬೇಕು ಅಂತ ಏನೂ ಇಲ್ಲ. ಕ್ಷಾತ್ರ ಎನ್ನುವುದು ಗುಣ, ಅದು ಬಳುವಳಿಯಾಗಿ ಬರುವಂತದ್ದಲ್ಲ. ಹಾಗೆ ಕರದಲ್ಲಿ ಆಯುಧವನ್ನು ಧರಿಸಿದಂತಹ ಮಾತ್ರಕ್ಕೆ ನೀನೊಬ್ಬ ವೀರನೂ ಶೂರನೂ ಆಗುವುದಿಲ್ಲ. ಈ ಪರಾಕ್ರಮ ಎನ್ನುವುದು ಅದು ಸ್ವಯಾರ್ಜಿತ, ಯಾವ ಕಾಲಕ್ಕೂ ಪಿತ್ರಾರ್ಜಿತವಲ್ಲ. ಬಂದಂತಹ ನೀನು ಈ ಕುಂತಿಯ ಸ್ವಯಂವರದಲ್ಲಿ ನನ್ನನ್ನು ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಹೊಂದಿಕೊಂಡಿರಬಹುದು. ಆದ್ರೆ ಒಂದು ವೇಳೆ ನಾನು ಸೋತ್ರೆ ನಿನ್ನವಳಾಗುತ್ತೇನೆ. ಸರಿ, ಅದೇ ನೀನು ಸೋತ್ರೆ ಕುಂತಿಯಲ್ಲಿ ಸೋತವ ಎನ್ನುವಂತಹ ಹಣೆಯ ಪಟ್ಟಿ ಅದು ಶಾಶ್ವತವಾಗಿ ಉಳಿಯುತ್ತದೆ. ಇನ್ನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ಕಾಡಿನಲ್ಲಿ ಹರಿಯೂ ಇರ್ತದೆ, ನರಿಯೂ ಇರ್ತದೆ. ಕುರುಚಲು ಕಾಡಿನ ನರಿಯೊಂದು ಸಿಂಹಿಣಿಯನ್ನು ವರಿಸುವಂತಹ ಆಸೆಯಿಂದ ಓಡೋಡಿ ಬಂದ ಹಾಗೆ ಭಾಸವಾಯಿತು. ಹಾಗಾಗಿ ಹೇಳುವುದು, ದೂರವನ್ನೆಸಗುವಂತಹ ಪೂರ್ವದಲ್ಲಿ ಯಾವುದು ಸರಿ ಯಾವುದು ತಪ್ಪು ಈ ಬಗ್ಗೆ ವಿವೇಚನೆ ಮಾಡಿದ್ರೆ ನಿನಗೆ ಒಳ್ಳೆಯದು ಅಂತ. ಕುಂತಿ ಕಾಳಗ ಬಂದವ ತಿಡವು ಜಯತೋಲದುವ ವಿಧಿಪಟವು ಜಯತೋಲದುವ ವಿಧಿಪಟವು
ಕ್ಷಿಪ್ರದಲ್ಲಿ ವಿಶೇಷವೂ ವಿನೂತನವೂ ಆದಂತಹ ಸ್ವಯಂವರದಲ್ಲಿ ಪಂಥಾಹ್ವಾನವೆನ್ನುವುದು ವಿಶೇಷವಲ್ಲ ಅಲ್ಲ. ಆದರೆ ಕಾಳಗವನ್ನೇ ಮೂಲವಾಗಿರಿಸಿದ್ದೀಯ, ಅದು ವಿಶೇಷ. ಪಂಥಾಹ್ವಾನ ಇರುವುದೇ ಹಾಗೂ. ಸರಿ, ಅದಕ್ಕೆ ಮನ್ನಣೆ ಎನ್ನಿತ್ತು. ಅದೆಷ್ಟೋ ರಾಜರು ಬಂದವರಿದ್ದಾರೆ, ಸೋತು ಹೋದವರು ಇದ್ದಾರೆ. ಆ ಹೊತ್ತಿಗೆ ನನ್ನ ಪ್ರವೇಶ ಸೋಲುವುದಕ್ಕ ಅಲ್ಲ, ಮತ್ತೆ ಗೆಲ್ಲುವುದಕ್ಕೆ. ಹಾಗೆ ಸರಿಯಾಗಿ ನನ್ನನ್ನು ನೋಡು. ಏನು ಸಾಮಾನ್ಯದವನಲ್ಲ, ಏನ್ ಅಸಾಮಾನ್ಯ ಅಂತ ಬೇಕಲ್ಲ. ಕಳಿಂಗ ರಾಜ್ಯದ ಅಧಿಪತಿ ಶೂರಸೇನನಿದ್ದೇನೆ. ಶಸ್ತ್ರ ಶಾಸ್ತ್ರ ಎಲ್ಲವನ್ನು ಕರಗತ ಮಾಡಿಕೊಂಡವನಿದ್ದೇನೆ. ನೋಡುವಾಗಲೇ ಗೊತ್ತಾಗ್ತದೆ ಒಳ್ಳೆ ವಿದ್ಯಾಭ್ಯಾಸ ಆಗಿದೆ ಅಂತ. ಹೌದು, ಅಷ್ಟು ಮಾತ್ರ ಅಲ್ಲ, ಮತ್ತೆಷ್ಟು? ನಾನು ಕಲಿತಂತಹ ವಿದ್ಯೆಗೆ ವೇದಿಕೆ ಎನ್ನುವುದು ನಿನ್ನನ್ನು ಮದುವೆಯಾಗುವುದಕ್ಕೆ ಪೂರಕವಾಗ್ತದೆ ಅಂತಿದ್ರೆ ಆದ್ರೆ ಬಿಡುವವ ನಾನಲ್ಲ. ಪಾಪ ವೇದಿಕೆಯೇ ಸಿಗ್ಲಿಲ್ವಾ ಅಂತ. ಸಿಕ್ಕಿದೆ, ಅದ್ರಲ್ಲಿ ಇದು ಒಂದು. ಹಾಗೆ ಇಷ್ಟೆಲ್ಲ ನಾನು ಮಾಡುವಾಗ ನೀನೇನು ಮಾಡ್ತೀನಿ? ನಾನೇನು ಮಾಡಬೇಕು? ಸುಮ ಮಾಲಿಕೆಯನ್ನು ತರಬೇಕು, ನನ್ನ ಕುತ್ತಿಗೆಗೆ ಹಾಕುವುದಕ್ಕೆ ಸಿದ್ಧಳಾಗಿರಬೇಕು. ನಿನ್ನ ಆಸೆ ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಪರೀಕ್ಷೆಯೇ ಬರೆಯದೆ ಹ, ತಾನು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಬೇಕು ಅಂತ ಆಸೆಯನ್ನು ಹೊಂದಿಕೊಂಡ ಹಾಗಾಯ್ತಲ್ಲ. ಓಹೋ, ಹಾಗಾದ್ರೆ ಈಗ ಏನು ಮಾಡುವುದು? ಏನು ಮಾಡ್ತೀವಿ? ಪರೀಕ್ಷೆ ಆಗ್ಬೇಕು. ಹೌದು ಹೌದು. ಹಾಗಾದ್ರೆ ಯಾವ ಪರೀಕ್ಷೆ? ಕತ್ತಿ ಕಾಳಗ. ಹೌದಾ? ನೋಡೋ ಕೈಯಲ್ಲಿ ಸರಿಯಾಗಿ ಕತ್ತಿ ಹಿಡಿಲಿಕ್ಕೆ ಬರುದಿಲ್ಲ ಇವನಿಗೆಲ್ಲ. ಮದುವೆ ಬೇಕು, ವೇದಿಕೆ ಬೇಕು, ಹೆಣ್ಣು ಬೇಕು. ಪರೀಕ್ಷೆಗೆ ಒಟ್ಟು ಹೋಗುವುದಲ್ಲ ಆಯ್ತಾ? ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡೇ ಪರೀಕ್ಷೆಗೆ ಹೋಗಬೇಕು. ಒಟ್ಟು ಹೋದ್ರೆ ಹೀಗೆ ಆಗುವುದು. ಕುಂತಿ, ಏನು ಅದು ಕತ್ತಿ ಬಿದ್ದದಲ್ಲ, ಮತ್ತೆ ನಾನು ಬೀಳಿಸಿ. ನನಗೆ ಗೊತ್ತಿತ್ತು ಇನ್ನು ಹಾಗೆ ಹೇಳ್ತಿ ಅಂತ. ನಾನಾಗೊಂದು ಉಪಮೆ ಹೇಳಿಲ್ವಾ? ಯಾವುದು? ಕುರುಚಲು ಕಾಡಿನ ನರಿ ಅಂತ. ನೆನಪಾಗುವುದು ಪಾಠ. ನರಿಯೊಂದು ದ್ರಾಕ್ಷಿ ತೋಟಕ್ಕೆ ಹೋಯಿತಂತೆ. ದ್ರಾಕ್ಷಿಯನ್ನು ಕಂಡಿತಂತೆ. ತಿನ್ನಬೇಕಿರುವಂತಹ ಆಸೆ ಹುಟ್ಟಿಕೊಂಡಿತಂತೆ. ಹಾರಿತು ಹಾರಿತು ಹಾರಿತು. ಎಟಕತೆ ಇದ್ದಾಗ ಹೇಳಿತಂತೆ, ದ್ರಾಕ್ಷಿ ಹುಳಿ ಅಲ್ವಾ ಅಂತ. ನರಿ ಬುದ್ಧಿಯವನೇ. ನೋಡು, ಹೇಳುದು ನೋಡಿ ನರಿಯೋ. ನರಿಯನ್ನು ತಪ್ಪಿಕೊಂಡು ಹಾಗಾಯ್ತಲ್ಲ. ಹೌದು. ಊಟ ಉಂಟಾ? ಊಟ ಉಂಟು, ಮಾಡಿಕೊಂಡು ಹೋಗಾಯ್ತಾ? ಸರಿ.
ಬಂದವನು ಸಾಮಾನ್ಯರಲ್ಲ, ಏನ ಅಸಾಮಾನ್ಯ? ರಕ್ತಕೇತ ಅರಿಗಜಕ್ಕೆ ಪಂಚಾನನ. ಆದ್ದರಿಂದ ಹೇಳ್ತೇನೆ ಕೇಳು, ವಿಜಯ ಮಾಲಿಕೆಯನ್ನು ತಗೊಂಡು ಬಾ, ಕೊರಳಿಗೆ ಹಾಕು, ವಿಜಯ ವಧುವಾಗಿ ಕರೆದುಕೊಂಡು ಹೋಗುತ್ತೇನೆ. ಏ ರೂಪೇಶ, ರೂಪ ಒಳ್ಳೆಯದುಂಟು, ಪರಾಕ್ರಮ ನೋಡ್ಬೇಕಲ್ಲ. ನೋಡುವ. ಚಂದ್ರವದನೆ ಧೀರೆ ಮೋಗನೆ ಆನೆಗಮನೆ ಚಂದ್ರವದನೆ ಧೀರೆ ಮೋಗನೆ ಚಂದ್ರವದನೆ ಧೀರೆ ಮೋಗನೆ ಓ ಧೀರೆ ಮೋಗನೆ ಆನೆಪುರದ ವೀರನಾನೆ ಕುಸುಮಲೋಚನೆ ಆನೆಪುರದ ವೀರನಾನೆ ಕುಸುಮಲೋಚನೆ ಬಾಣವನ್ನೊಮ್ಮೆ ತರಿಯ ನೋಟೆ ಭ್ರಮರ ಜಾಣಿ ಕುಂತಿ ಕಂತೂರಾಣಿ ರೂಪವಂತಳೆ ಜಾಣಿ ಕುಂತಿ ಕಂತೂರಾಣಿ ರೂಪವಂತಳೆ ಆನೆಗಮನೆ ಚಂದ್ರವದನೆ ತೀರೆ ಮೋಗನೆ ತೀರೆ ಮೋಗನೆ ಓ ತೀರೆ ಯಾಕಿ ನಗು ಅಂತ ಅರ್ಥ ಆಗ್ಲಿಲ್ಲ. ಫಲ ಶಹಬಾಸ್. ಯಾಕೋ ತಿರುವ್ರೆ ಇಲ್ಲಿಗೆ ಬಂದಿರುವಂತಹ ಎಲ್ಲ ಅರಸರನ್ನು ಗೆದ್ದು ಏಕಮೇವಾದ್ವಿತೀಯಳಾಗಿ ಮೆರೆಯುತ್ತಾ ಇತ್ತು. ಅದಕ್ಕಾಗಿ ಈ ಹೊಗಳಿಕೆ. ಓಹೋ, ಆನೆಯ ಹೆಜ್ಜೆಯ ಅಡಿಯಲ್ಲಿ ಉಳಿದ ಪ್ರಾಣಿಗಳ ಹೆಜ್ಜೆಗಳೆಲ್ಲ ಅಡಗುತ್ತವೆ. ಸಹಜ. ಹೆಣ್ಣು ನೀನು ಎಲ್ಲ ಗಂಡುಸರನ್ನು ಗೆದ್ದು ಸಮಾಜದಲ್ಲಿ ತಾನು ಬೇರೆಯೇ ಆಗಿ ಕಾಣಿಸಿಕೊಳ್ಬೇಕು ಎನ್ನುವಂತಹ ಆಸೆಯನ್ನು ಹೊಂದಿದ್ದೇನೆ. ಚೇಚೆ, ಆ ಉದ್ದೇಶವೇ ಇಲ್ಲ. ಆನೆ ಗಮನೆ ಮಾತ್ರ ನೀನು. ಚಂದ್ರಾಲೋಕಕ್ಕೆ ತಂಪನ್ನು ನೀಡ್ತಾನೆ, ಅದವನ ಗುಣ. ಚಂದ್ರವದನೆ ನೀನು. ನಿನಗೆ ಈ ಉಗ್ರತೆ, ಈ ವ್ಯಗ್ರತೆ ಯಾವತ್ತೂ ಶೋಭೆಯನ್ನು ನೀಡುವುದಿಲ್ಲ. ಕೆಲವೊಮ್ಮೆ ಕ್ಷೇತ್ರ ಪಾತ್ರಕ್ಕನುಗುಣವಾಗಿರಬೇಕಾಗುತ್ತದೆ. ಹೆಣ್ಣಾದವಳು ಎಲ್ಲರಿಗೂ ಪ್ರಿಯವಾಗುವ ಹಾಗೆ ನಡೆದುಕೊಳ್ಬೇಕು. ಓ ಭ್ರಮರ ಕುಂತಳೆ, ಏನು ನಿನ್ನ ಮುಂದೆ ನಿಂತವೋ ಯಾರು ಎನ್ನುವುದನ್ನು ಸರಿಯಾಗಿ ತಿಳಿದುಕೋ. ಯಾರು ಅಂತ? ಹಸ್ತಿನೆ ಅಂತ ಹೆಸರು ಕೇಳಿದ್ದಿರಬಹುದು. ಆನೆಪುರ ಚಕ್ರವರ್ತಿ ಮನೆತನದವರು ಅಲ್ಲಿ ಆಳ್ವಿಕೆಯನ್ನು ಮಾಡುವುದು. ವರ್ತಮಾನ ಕಾಲದ ಚಕ್ರವರ್ತಿ ಪಾಂಡು ಎನ್ನುವಂತಹ ಅಭಿಧಾನವುಳ್ಳವನೇ ನಾನು. ಓಹೋ, ಕಂತು ರಾಣಿಯಂತೆ ರೂಪವಂತಳು ನೀನು. ರೂಪ ಕೊನೆಯವರೆಗೆ ಉಳಿಯುವುದಿಲ್ಲ. ಹಾಗೆಂತ ಶೀಲ ಮತ್ತು ಗುಣ ಅದು ಕೊನೆಯ ತನಕ ಇರ್ತದೆ. ಆ ಕಾರಣದಿಂದಲೇ ಗೌರವವೂ ಸಿಗ್ತದೆ. ಆದ ಕಾರಣ ಸಮಾಜದಲ್ಲಿ ಹೆಣ್ಣು ಹೇಗಿರಬೇಕು ಎನ್ನುವುದನ್ನು
ಈ ಮೊದಲು ಹಿರಿಯರೇ ಲೋಕಕ್ಕೆ ತಿಳಿಯ ಹೇಳಿದ್ದಾರೆ. ಸರಿ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹಸಿ. ಗೆಳೆಯ ಪ್ರಾಯದಲ್ಲಿ ತಂದೆ ತಾಯಿಗಳ ಅಧೀನ, ಮದುವೆಯಾದ ಮೇಲೆ ಗಂಡನ ಹೇಳಿಕೆಯಂತೆ ನಡೆದುಕೊಳ್ಳುವುದು, ಮಕ್ಕಳಾದ ಮೇಲೆ ಪ್ರಾಯ ಸಂದು ಹೋದ ಮೇಲೆ ಆ ಮಕ್ಕಳು ಹೇಳಿದಂತೆ ನಡೆದುಕೊಂಡಳುವಂತಾದರೆ ಹೆಣ್ಣಾದವಳಿಗೆ ಬದುಕಲ್ಲಿ ಸುಖ ಒದಗಿ ಬರುವುದಕ್ಕೆ ಸಾಧ್ಯ ಇದೆ. ಸರಿ. ಆದ ಕಾರಣ ಹೇಳ್ತೇನೆ, ಏನನ್ನು? ನಿರ್ಧಾರವನ್ನು ಕೈಬಿಡು. ನನ್ನನ್ನು ಮದುವೆಯಾಗಿ ಹಸ್ತಿನಿಯ ಅಂತಃಪುರದಲ್ಲಿ ಬದುಕಿನುದ್ದಕ್ಕೂ ಸುಖ ಸೌಭಾಗ್ಯವನ್ನು ಅನುಭವಿಸುವುದಕ್ಕೆ ಮನ ಮಾಡು. ಅಯ್ಯ ವೀರಂ, ಏನು? ಬದುಕಿನಲ್ಲಿ ಹಲವಾರು ಕಲೆಗಳನ್ನು ಕರಗತ ಮಾಡಿಕೊಂಡವಳು ನಾನು. ಅದರಲ್ಲಿ ಮುಖ್ಯವಾದ ಒಂದಿದೆ. ಯಾವುದು? ಸಂಗರ ಕಲೆಯಲಿ ಅಂಗನೆಯಳ, ಸಂಗರ ಕಲೆಯಲ್ಲಿ ಅಂಗನೆಯಳ ಚರದಂಗ ಚಮತ್ಕೃತಿ ನೀ ನೋಡ, ಚರದಂಗ ಚಮತ್ಕೃತಿ ನೀ ನೋಡ, ಚರದಂಗ ಚಮತ್ಕೃತಿ ನೀ ನೋಡ, ನೀ ನೋಡ, ನೀ ನೋಡ, ನೀ ಚಮತ್ಕೃತಿ 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 ನೀ ನೋಡ, ನೀ ನೋಡ, ನೀ ನೋಡ. ಕಂಗಳ ಹಬ್ಬಕ್ಕೆ ಚೆಲುವಿಗೆ ಇಚ್ಛಿಸಿ, ಕಂಗಳ ಹಬ್ಬಕ್ಕೆ ಚೆಲುವಿಗೆ ಇಚ್ಛಿಸಿ, ತುಂಗಬಲನ ತುತಿ ಕೆಡಬೇಡ, ತುಂಗಬಲನ ತುತಿ ಕೆಡಬೇಡ, ತುಂಗಬಲನ ತುತಿ ಕೆಡಬೇಡ, ತುತಿ ಕೆಡಬೇಡ, ತುತಿ ಕೆಡಬೇಡ, ತುತಿ ಕೆಡಬೇಡ, ತುತಿ ಕೆಡಬೇಡ, ಕೃತಿ ಕೆಡಬೇಡ. ಕಂಗಳ ಹಬ್ಬಕ್ಕೆ ಚೆಲುವಿಗೆ ಇಚ್ಛಿಸಿ, ತುಂಗಬಲನ ತುತಿ ಕೆಡಬೇಡ. ಸಂಗರ ಕಲೆಯಲ್ಲಿ ಅಂಗನೆಯಳ ಶರದಂಗ ಚಮತ್ಕೃತಿ ನೀ ನೋಡ, ಶರದಂಗ ಚಮತ್ಕೃತಿ ನೀ ನೋಡ, ನೀ ನೋಡ, 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 ಕಂಗಳ ಹಬ್ಬಕ್ಕೆ ಚೆಲುವಿಗೆ ಇಚ್ಛಿಸಿ, ತುಂಗಬಲನೆ ಧೃತಿ ಕೆಡಬೇಡ, ಕಂಗಳ ಹಬ್ಬಕ್ಕೆ ಚೆಲುವಿಗೆ ಇಚ್ಛಿಸಿ, ತುಂಗಬಲನೆ ಧೃತಿ ಕೆಡಬೇಡ.
ಶೂರನೂ ಹೌದು. ನೋಡುವಾಗಲೇ ಅರ್ಥೈಸಿಕೊಂಡೆ. ನಾನು ಕೇಳಿದ್ದೇನೆ, ಚಂದ್ರವಂಶೀಯರಲ್ಲಿ ಆಹ್ಲಾದವನ್ನು ಕೊಡುವಂತಹ ಗುಣವು ಉಂಟಂತೆ. ಮಾತ್ರವಲ್ಲ, ಅಪಾರವಾದಂತಹ ತೇಜಸ್ಸನ್ನು ಹೊಂದಿಕೊಂಡಿರ್ತಾರೆ ಅಂತ. ಮೇಲ್ನೋಟಕ್ಕೆ ನಿನ್ನದಾಗಿರುವಂತಹ ಈ ರೂಪ ಎನ್ನುವುದು ನನಗೆ ಆಹ್ಲಾದವನ್ನು ಕೊಟ್ಟಿತು. ನಿನ್ನೊಳಗಿರುವಂತಹ ಅಪಾರವಾದಂತಹ ತೇಜಸ್ಸು ಅದು ಪ್ರಕಟವಾಗಬೇಕು ಅಂತಿದ್ರೆ ಈ ಕುಂತಿ ಸ್ವಯಂವರದಲ್ಲಿ ನೀನು ಭಾಗಿಯಾಗಲೇಬೇಕು. ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆಯಾಗುವಂತಹ ಪೂರ್ವದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರಬೇಕು, ಗುಣವಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ಶಕ್ತಿವಂತನಾಗಿರಬೇಕು. ಈ ರೀತಿಯಾಗಿ ವಿಧ ವಿಧದ ಕನಸುಗಳನ್ನು ಕಂಡಿರ್ತಾಳೆ. ನಿಜ. ನಾನು ಹಾಗೆ ಶಸ್ತ್ರವಿದ್ಯೆಯಲ್ಲಿ ನನ್ನನ್ನು ಯಾರಾತನು ಸೋಲಿಸ್ತಾನೋ ಅಂತವನನ್ನೇ ಪರಿಣಯವಾಗುತ್ತೇನೆ ಎನ್ನುವ ಹಾಗೆ. ಆದ್ರೆ ನಿನ್ನನ್ನು ಕಂಡಾಗ ಈ ನೈದಿಲೆಯ ಸೌಂದರ್ಯವನ್ನು ಕಂಡು ಭ್ರಮೆಗೊಂಡ ಹಾಗೆ ಭಾಸವಾಯಿತು. ನೀನು ಚಂದ್ರವಂಶೀಯ ವೃದ್ಧಿಕ್ಷಯಗಳ ಬಗ್ಗೆ ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಸಾಧನೆಯ ಮುಖೇನವಾಗಿ ಉನ್ನತವಾದಂತಹ ಮಟ್ಟವನ್ನು ಏರಿಕೊಂಡವ. ಈ ಕಾಲಕ್ಕೆ ನನ್ನಲ್ಲಿ ಕೈ ಸೋತೆ ಅಂತಾದ್ರೆ ಆ ಸಾಧನೆ ಎನ್ನುವಂತಹ ವೃದ್ಧಿ ಅದು ಕ್ಷಯವಾಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೇಳುವುದು, ಸ್ವಯಂವರದಲ್ಲಿ ಪಾಲ್ಗೊಳ್ಳುವ ಮೊದಲು ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳಿತು ಯಾವುದು ಕೆಡುಕು, ಯಾವುದು ಸಾಧಕ ಯಾವುದು ಬಾಧಕ, ಯಾವುದು ಪೂರಕ ಯಾವುದು ಮಾರಕ, ಈ ಬಗ್ಗೆ ಆಲೋಚನೆ ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೆಯದು ಅಂತ ಈ ಕುಂತಿಯ ಆಸೆ ಅಷ್ಟೇ. ಹೆಣ್ಣಾದ ನಿನ್ನಿಂದ ಯಾವುದನ್ನೇ ಕಲಿತು ಬದುಕನ್ನು ಸಾಗಿಸುವಂತಹ ಪ್ರಮೇಯ ನನ್ನ ಪಾಲಿಗೆ ಬಂದೊದಗಲಾರದು. ಯಾಕಂದ್ರೆ ಯಾಕೆ ಪ್ರಾಜ್ಞರಾದಂತಹ ಭೀಷ್ಮಾಚಾರ್ಯರ ಜೊತೆಗಿದ್ದುಕೊಂಡು ಬದುಕನ್ನು ಸಾಗಿಸಿದವ. ಮತ್ತೆ ವೃದ್ಧಿಕ್ಷಯಗಳ ಬಗ್ಗೆ ಹೇಳ್ತಾ ಇದ್ವಿ. ನಮ್ಮ ವಂಶದ ಮೂಲ ಪುರುಷ ಚಂದ್ರ. ಸರಿ. ಆದ ಕಾರಣ ಹಿರಿಯರು ನಡೆದು ಬಂದಂತಹ ದಾರಿಯನ್ನು ಈ ಪಾಂಡು ಮರೆತವನಲ್ಲ. ಸರಿ. ಸಕಲ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೇನೆ ಎನ್ನುವಂತಹ ಹೆಮ್ಮೆ ನಿನಗಿದೆಯಲ್ಲ, ಅದನ್ನು ನನಗೂ ಒಮ್ಮೆ ಕಾಣಬೇಕು, ತೋರಿಸಿಕೊಡು. ನನಗಿಷ್ಟೆಲ್ಲ ಮಾತನಾಡುವ ಗಂಡು ಗಂಡಾಗಬೇಕು ಅಂತ ಒಂದು ಆಸೆ ಇತ್ತು. ಒಂದು ವೇಳೆ ನಾನು ಸೋತ್ರೆ ಸೋಲು ಅಂತ ಸ್ವೀಕಾರ ಮಾಡುವುದಿಲ್ಲ, ನನ್ನ ಗೆಲುವು ಎನ್ನುವ ಹಾಗೆ ಸ್ವೀಕಾರ ಮಾಡುತ್ತೇನೆ. ನೋಡೋಣ ಪದಾಕ್ರಮ ಪ್ರಕಟವಾಗಲಿ. ಪದುಮಲೋಚನೆ ಮುದದೊಳ ದಿನ ಹೃದಯ ಅರ್ಪಣೆಗೈದು ತನ್ನಯ ಮದುವಿಕ ಹಾಗೆ ಕಣ್ಣರಳಿಸಿ ನೋಡಬೇಡಿ. ಎಲ್ಲಿಯಾರು ಸಣ್ಣ ಮಕ್ಕಳ ಮುಂದೆ ಹೋಗಿ ಕಣ್ಣು ಬಿಟ್ಟರೆ ಸಾಕಾಗುತ್ತೆ, ಮತ್ತೆ ಅವರಿಗೇನು ಬೈಯುವುದೇ ಬೇಡ. ಅಬ್ಬ, ಆ ಕಣ್ಣಿಗೆ ಎಷ್ಟು ಶಕ್ತಿ ಇದೆ. ಅಬ್ಬ, ಸತ್ಯ ಹೇಳಬೇಕು, ಆ ಉಭಯ ನೇತ್ರಗಳಿಗೆ ಪ್ರಥಮ ನೋಟದಲ್ಲಿ ನಾನು ಮರುಳಾಗಿ ಹೋದೆ. ಸ್ವಾಮಿ, ಏನು ನೀವು ವೀರನೂ ಹೌದು, ಶೂರನೂ ಹೌದು, ಧೀರನೂ ಹೌದು. ಕರಗ್ರಹಣ ಮಾಡುವವರು ಎಲ್ಲಿದ್ದಾರೆ ಎನ್ನುವ ಹಾಗೆ ಕರದಾಯುಧವನ್ನು ಹಿಡಿದೆ. ಈ ಕಾಲಕ್ಕೆ ಕರದಾಯುಧಗಳು ಭೂಮಿಯನ್ನು ಸೇರಿತು, ಕರಗಳು ಬರಿದಾಯಿತು. ಹೆಚ್ಚೇಕೆ ನನ್ನ ಹೃದಯ ಸರ್ವಸ್ವವನ್ನೇ ನಿಮ್ಮ ಪಾದಕ್ಕೆ ಒಪ್ಪಿಸಿದ್ದೇನೆ. ಬರಿದಾದಂತಹ ಈ ಕರಗಳನ್ನು ಹಿಡಿದು ಉದ್ಧರಿಸಬೇಕು ಎನ್ನುವ ಹಾಗೆ ಇದು ಕರಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಇಲ್ಲ ಅಂತ ಹೇಳಬೇಡಿ ಮಾತ್ರ. ಕುಂತಿ ಸ್ವಾಮಿ, ಸೋತಾಗ ನಿರಾಶರಾಗುವುದಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು. ಹತಾಶೆಯನ್ನು ತಂದು ಕೊಡುವುದಲ್ಲ. ಚೇಚೆ, ಸೋಲು ಬದುಕಿನಲ್ಲಿ ನಮಗೆ ಪಾಠವನ್ನು ಕಲಿಸಿಕೊಡ್ತದೆ. ಮುಂದೆ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗಲೂ ಧೈರ್ಯ ಸಾಹಸವನ್ನು ಹೆಚ್ಚಿಸಿಕೊಳ್ಳಬೇಕು. ಮದುವೆ ಎನ್ನುವುದು ಸ್ವರ್ಗದಲ್ಲಿಯೇ ನಿರ್ಣಯವಾಗಿರ್ತದೆ ಅಂತ ಹಿರಿಯರ ಅಂಬೋಣ. ಸತ್ಯ. ನನ್ನ ದೊಡ್ಡಪ್ಪ ವಿವಾಹ ಎನ್ನುವ ಮಂಗಲೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಎನ್ನುವಂತಹ
ಆಸೆಯನ್ನು ಇರಿಸಿಕೊಂಡವರು. ಆದ ಕಾರಣ ನಿನ್ನ ತಂದೆ ತಾಯಿಗಳಲ್ಲಿ ಬಂಧು ವರ್ಗದವರಲ್ಲೆಲ್ಲ ಹೇಳಿ ನನ್ನ ಜೊತೆಯಾಗಿ ಹಸ್ತಿನಾವತಿಗೆ ಬಾ. ಸ್ವಾಮಿ, ಓ. ನಿಮ್ಮ ಉದ್ದೇಶ ಒಳ್ಳೆಯದೇ. ಗುರು ಹಿರಿಯರ ಆಶೀರ್ವಾದ ಎನ್ನುವುದು ಬೇಕು. ಇನ್ನೊಂದು ಕೋರಿಕೆ. ಹೇಳು. ಇದುವರೆಗೆ ಕುಂತಿ ಈ ತೆರನಾಗಿದ್ದವಳು. ಇನ್ನು ಮುಂದೆ ನಿಮ್ಮ ಬಾಳು ಎನ್ನುವಂತಹ ಪ್ರಸಂಗದಲ್ಲಿ ಕುಂತಿ ಹೀಗಿರುವುದಿಲ್ಲ. ಬದಲಾವಣೆ ಅಂದ್ರೆ ನಿಮ್ಮ ಮಡದಿಯಾಗಿ ಚಂದ್ರವಂಶದ ಸೊಸೆಯಾಗಿ ನಿಮ್ಮ ಮನವನ್ನು ಬೆಳಗುತ್ತೇನೆ. ಅನುಗ್ರಹಿಸಬೇಕು ತಾವು. ಕುಂತಿ, ಬದಲಾವಣೆ ಬೇಕು. ಜನರು ಅದರ ನಿರೀಕ್ಷೆಯಲ್ಲಿ ಇರ್ತಾರೆ. ಖಂಡಿತ. ಈ ಸಂದರ್ಭದಲ್ಲಿ ನಿನಗೊಂದು ಕಿವಿ ಮಾತು ಹೇಳ್ತೇನೆ. ಯಾವುದು? ಬದುಕು ಎನ್ನುವುದು ರಣರಂಗ. ನಮ್ಮ ಜೀವಿತದ ಅವಧಿಯಲ್ಲಿ ನಾನಾ ರೀತಿಯ ಶತ್ರುಗಳು ಎದುರಾಗಬಹುದು. ನಿಜ. ಎದೆಗುಂದದೆ ಧೈರ್ಯದಿಂದ ನಾವು ಬದುಕನ್ನು ಸಾಗಿಸುವುದಕ್ಕೆ ಹೆಜ್ಜೆ ಇಡಬೇಕು. ಆಗ ಖಂಡಿತವಾಗಿಯೂ ಜೀವನದಲ್ಲಿ ಗೆಲುವನ್ನು ಹೊಂದುವುದಕ್ಕೆ ಸಾಧ್ಯ. ಧೀರತನವನ್ನು ಯಾವ ಸಂದರ್ಭದಲ್ಲೂ ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡದಿರು. ನಾನು ಯಾವ ಕಾಲಕ್ಕೂ ಧೃತಿಗಿಡುವುದಿಲ್ಲ. ಬಾ, ಹೋಗೋಣ ಹೋಗೋಣ. ಹೃದಯಪತಿಯ ಗುಪ್ತ ಪ್ರತಿಪತಿಯಣುಗೆ ಮಾದ್ರಿಯನ್ನು ಮರಿಸುತ್ತ ಹಿತದಿನ ಕೇಳಿ ಕೊಸಗಿದ ಮತಿಯುತನು ಮುಂದಿನ ಚ್ಯುತಿಯೊಳಂದು ಹಿರಿಯರು ಗಳಿಸಿದಂತಹ ಸಂಪತ್ತನ್ನು ಮಾಡುತ್ತಾ ಸುಖವನ್ನು ಅನುಭವಿಸುವವರನ್ನು ನಾವು ಈ ಲೋಕದಲ್ಲಿ ಕಾಣ್ತೇವೆ. ಹಾಗಾಗ ಕೂಡದು ತಾನೇನು, ತನ್ನ ವಿಕ್ರಮ ಏನು ಎನ್ನುವುದನ್ನು ಲೋಕಮುಖದವರಿಗೆ ತೋರಿಸಿಕೊಡಬೇಕು. ಅರಸನ ಗುರಿ ತ್ಯಾಗವಲ್ಲ, ಸಮೃದ್ಧಿ. ರೈತನೊಬ್ಬ ಕಾಡನ್ನು ಕಡಿದು ಕೃಷಿಗೆ ಯೋಗ್ಯವಾಗುವಂತಹ ಸ್ಥಳವನ್ನು ಹೇಗೆ ಮಾಡಿಕೊಳ್ತಾನೋ ಅರಸನಾದುವ ರಾಜ್ಯ ವಿಸ್ತರಣೆಯನ್ನು ಮಾಡಬೇಕು. ದೊಡ್ಡಪ್ಪನಲ್ಲಿ ಹೇಳಿದೆ, ನಿನ್ನ ಮಾತು ಅರ್ಥಪೂರ್ಣವಾದುದು. ಹೋಗು ಮಗನೇ, ಚೈತ್ರ ಯಾತ್ರೆಯನ್ನು ಮಾಡಿ ಬಾ. ಹೀಗೆಂದು ಆಶೀರ್ವಾದವನ್ನು ಮಾಡಿದ್ರು. ವೀರ ಯೋಧರನ್ನು ಕೂಡಿಕೊಂಡು ಆ ಕಾರ್ಯಕ್ಕೆ ಹೆಜ್ಜೆ ಇಟ್ಟೆ. ಅನೇಕ ಮಂದಿ ಅರಸರು ಮರೆತು ನಿಂತರು. ಪರಾಕ್ರಮ ಎನ್ನುವುದು ಹಸ್ತಿನಾವತಿಯವರಿಗೆ ಮೀಸಲಾದ್ದಲ್ಲ. ನಾವು ವಿಕ್ರಮಿಗಳಿದ್ದೇವೆ ಅಂತ ತೋರಿಸಿಕೊಡುವುದಕ್ಕೆ ಮುಂದಾದರು. ಅಂತವರು ದರ್ಪವನ್ನು ಅಡಗಿಸಿದೆ, ಉಡುಗಿಸಿದೆ. ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಹಸ್ತಿನೆಯ ಬೊಕ್ಕಸವನ್ನು ತುಂಬಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಮಾದ್ರಾಧಿಪನಾದಂತಹ ಋತಾಯನನ ಮಗಳು ಮಾದ್ರಿ ಎನ್ನುವ ಆಕೆಯ ಕೈ ಹಿಡಿಯುವಂತಹ ಯೋಗವು ಕೂಡಿ ಬಂತು. ನನಗೆ ಇಬ್ಬರು ಪತ್ನಿಯರು, ಹಿರಿಯವಳು ಕುಂತಿ, ಕಿರಿಯವಳು ಮಾದ್ರಿ. ನನ್ನ ಮುಖದ ಎರಡು ಕಣ್ಣುಗಳಂತೆ ಇದ್ದಾರೆ. ನನ್ನ ಮನೆಯನ್ನು ಬೆಳಗಿದವರಿದ್ದಾರೆ. ಯಾವುದೇ ಒಂದು ರಾಜಕೀಯ ಸಮಸ್ಯೆ ಇಲ್ಲ, ಎಲ್ಲೆಡೆಯಲ್ಲಿಯೂ ಶಾಂತಿ ನೆಲೆಸಿದೆ. ಇದೇ ಸಂದರ್ಭದಲ್ಲಿ ನನಗೊಂದು ಆಸೆ ಹುಟ್ಟಿತ್ತು. ವನವಿಹಾರ ಮೃಗ ಕೇಳಿಯಲ್ಲಿ ಕಾಲ ಕಡಿಬೇಕು ಅಂತ ದೊಡ್ಡಪ್ಪನಲ್ಲಿ ಹೇಳಿದಾಗ ಒಪ್ಪಿಗೆಯನ್ನು ಸೂಚಿಸಿದೆ. ಪತ್ನಿಯರಲ್ಲಿ ಹೇಳಿದಾಗ ತಾವು ಬರ್ತೇವೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ರಾಜಕೀಯದಲ್ಲೇ ಮಗ್ನನಾಗಿದ್ದಂತಹ ನನಗೆ ಹೆಂಡತಿಯರ ಬೇಕು ಬೇಡಗಳನ್ನು ಪೂರೈಸುವುದಕ್ಕೂ ಸಾಧ್ಯವಾಗಲಿಲ್ಲ. ಆದ ಕಾರಣ ಸರಿ ಅಂತ ಒಪ್ಪಿಗೆಯನ್ನು ಸೂಚಿಸಿದ್ದೇನೆ. ನಿಷ್ಠಾವಂತ ಸೇವಕರನ್ನು ಪತ್ನಿಯರನ್ನು ಕೂಡಿಕೊಂಡು ಕಾಡಿನ ಕಡೆ ಹೋಗಿದ್ದೇನೆ. ಲೀಲೆಯು ರಚಿಸುತ್ತ ಧೇನುಕಾಸುರನೆಂಬ ಖೂಳ
ಬೇಟೆಗೆ ತಿಳಿಸಿ ಹಾಗೆ ಕಾಣುವುದಕ್ಕೆ ಧ್ಯಾನವಿನ ಆಕೃತಿ, ಆದರೆ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡವರು ನಾನು. ಧ್ಯಾನುಕಾಸುರ ಹೀಗೆನ್ನು ಹಾಗೆಲ್ಲರೂ ಕೊಂಡಾಡುತ್ತಾರೆ. ನನಗೆ ಹಿಂದಿಲ್ಲ ಮುಂದಿಲ್ಲ, ಯಾರ ಅಗತ್ಯವೂ ನನಗಿಲ್ಲ. ಸ್ವಇಚ್ಛೆಯಿಂದ ಈ ವನದಲ್ಲಿ ವಿಹರಿಸುತ್ತಿರೋರು ನಾನು. ಕಾಡು ಪ್ರಾಣಿಗಳಂದೇ ತಿಂದು ಹಸಿವೆಯನ್ನು ನೀಗಿಸಿಕೊಳ್ಳುತ್ತಾ ಇದ್ದೆ. ಆದರೆ ಒಂದು ಆಶೆ ಆಗುತ್ತಾ ಇದೆ, ಮಾನವರ ಮಾಂಸವನ್ನು ತಿನ್ನಬೇಕು ಎನ್ನುವ ಹಾಗೆ ಯಾರೊಬ್ಬರೂ ಕೂಡ ಸಿಕ್ಕಿದ್ದಿಲ್ಲ. ನೋಡೋಣ, ಪ್ರಯತ್ನ ಪಟ್ಟರೆ ಯಾರಾದರೂ ಸಿಕ್ಕಿಯಾರು ಅರಸುತ್ತಾ ಮುಂದುವರಿಯುತ್ತಾರೆ. ಮುನಿಗಳ ಯಾಗವ ಕಂಡ ಕೊಳನು ದೊಡ್ಡ ಋಷಿಯಲ್ಲ, ಕಂದಮ ಋಷಿ. ಕಿಂದಮ ಋಷಿ ಹೌದೌದು. ಮಾಡುತ್ತಿರುವುದು ಏನನ್ನು? ಯಾಗ. ಯಾರಿಗಾಗಿ? ದೇವತೆಗಳಿಗಾಗಿ. ದೇವತೆಗಳಿಗಾಗಿ. ಲೋಕಕ್ಷೇಮಕ್ಕೆ ಬೇಕಾದ ಎತ್ತದೆಯ ಕರ್ಮದ್ದು ಲೋಕಕ್ಷೇಮ. ಲೋಕಕ್ಷೇಮ ಆಗಬೇಕು ಅಂತಾದರೆ ನಮ್ಮಂತಹ ದಾನವರಿದ್ರೆ ಸಾಕು. ಎಲ್ಲಿ ಎಲ್ಲಿಗೆ ಹೋಗಿ ಎಂಥದ್ದನ್ನೆಲ್ಲ ಸಂಗ್ರಹಿಸಿಕೊಂಡು, ಎಂಥದ್ದು ತುಪ್ಪವನ್ನೆಲ್ಲ ಸಂಗ್ರಹಿಸಿ ಯಾಗಕ್ಕೆ ಹೋಮಿಸ್ತಾ ಇದ್ದೀರಾ. ಎಂತ ದೇವತೆಗಳಿಗೆ ಖುಷಿ ಆಗುತ್ತದ? ಸಂತೋಷ ಆಗುತ್ತದ? ಯಾಗವನ್ನು ಕೆಡಿಸಿದ್ದೇನೆ. ಎಂತದ್ದು ಸರಿ? ಹಸಿವೆ ಆಗುತ್ತಾ ಉಂಟು. ಊಟ ಮಾಡಬಹುದು. ಊಟ ಮಾಡುವುದಕ್ಕೆ ಬಂದದ್ದಿಲ್ಲಿಗೆ. ಊಟ ಎಲ್ಲ ಆಗ್ಬೇಕು, ಆಮೇಲೆ ಊಟ. ಬೇರೆ ಊಟ ಅಲ್ಲ, ಮಾನವರ ಮಾಂಸ. ಎಲ್ಲವನ್ನು ತಿನ್ನಬೇಕು. ಈರುವರು ಸಿಕ್ಕಿದ್ದೀರಿ, ಒಳ್ಳೆಯದೇ ಆಯ್ತು. ಈರುವರನ್ನು ಹಿಡಿದು ಸಿಗಿದು ನುಂಗುತ್ತೇನೆ. ಕಡಲದೆಂಬತ್ತಿ ಬರಿ ಕಡಿಲನ ಸತಿಪತಿಯು ತಳಿದು ಕರಿಣದ ರೂಪ ಚಲಿಸಿ ಮರೆಯಾಗಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ನಮ್ಮ ಪ್ರಾಣ ಉಳಿಬೇಕಾದ್ರೆ ಈ ಕಾಡಿನಲ್ಲಿ ಜಿಂಕೆಗಳಾಗಿದೆ. ರೂಢಿಪತಿ ಬಲದಿ ಬೇಟೆಯ ಆಡುತ್ತಾ ಪ್ರದೇಶದವರೆಲ್ಲ ಪ್ರಾಣ ಭಯದಿಂದ ಕಂಡ ಕಡೆಗೆ ಓಡಿ ಹೋಗುತ್ತಿರುವುದನ್ನು ಗಮನಿಸ್ತಾ ಇದ್ದೇನೆ. ಈ ಕಡೆಯಿಂದ ರಾಕ್ಷಸನ ಅರ್ಭಟ ಯಾರು ಅಂತ ನೋಡ್ತೇನೆ.
ಹಿತದಿಂದಲೇ ಯಾಕೆ ಈ ಉದ್ಗಾರ? ಕಾರಣ ಉಂಟು. ಮಾನವ, ಹೌದು, ಈ ಕಾಡಿನವ ನೀನಲ್ಲ, ಆಹಾ, ಅದಂತೂ ಸ್ಪಷ್ಟ. ನಾಡಿನಿಂದ ಬಂದವ ಮಾತ್ರವಲ್ಲ, ಏ ಯಾವುದೋ ನಾಡಿನ ಅರಸ ನೀನಾಗಿರಬೇಕು ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ನಿನ್ನ ಊಹೆ ಸತ್ಯ. ಹೌದಲ್ವಾ? ಹ. ಋಷಿಮುನಿಗಳನ್ನು ಬೆನ್ನಟ್ಟುತ್ತಾ ಹೋಗುತ್ತಿದ್ದೆ. ಓ, ಇವರನ್ನು ಬೆನ್ನಟ್ಟಿದ್ದು ನೀನು? ನಾನೇ. ನಾನೆಲ್ಲಾದರೂ ಸಿಂಹಕ್ಕೋ ಆನೆಗೋ ಅಲ್ಲ ಕರಡಿಗೋ ಹೆದರಿ ಅವರು ಓಡಿ ಹೋಗುವುದು ಅಂತ ತಿಳ್ಕೊಂಡಿದ್ದೆ. ಏ, ಅದಕ್ಕಿಂತಲೂ ಕ್ರೂರವಾದದ್ದು ನಾನು. ಹೋ ಕೋಡು ನೋಡಿದೆಯೋ? ಹೋ, ಬಲಿಷ್ಠವಾಗಿದೆ. ಏ ಏನೋ ನೋಡುವುದು ಸಂತೋಷವಾಯಿತು. ಯಾಕೆ? ಅವರದ್ದಾದರೂ ಸಣುಕಲು ಶರೀರ ತಪ್ಪಿಸಿಕೊಂಡದ್ದು ಒಳ್ಳೆಯದೇ ಆಯಿತು. ಏ ನೀನು ಕಾಣ ಸಿಕ್ಕಿದೆ. ಏ ದಷ್ಟಪುಷ್ಟವಾಗಿ ಬೆಳೆದಿದೀಯಾ. ಏ ರಟ್ಟೆಯಲ್ಲಿ ದಿಟ್ಟದನು ಎದ್ದು ಕಾಣಿಸುತ್ತಾ ಉಂಟು. ಬಲಿಷ್ಠವಾದಂತಹ ಕೋಡಿನಿಂದ ತಿವಿದು ನಿನ್ನ ಮಾಂಸವನ್ನು ಖಂಡವಾಗಿ ಬೇರ್ಪಡಿಸಿ ನುಂಗುತ್ತೇನೆ. ನಿನ್ನ ಹೆಸರು ಧನುಕಾಸುರ. ಹಣಪದ ಕರ್ಪೂರ ಕೇಳು ಕರ್ಪೂರಪತಿಯ ನಾನೇ ಕಾಡಿನಲ್ಲಿ ಸ್ವಚ್ಛೆಂದ ತಿರುಗಾಡ್ತಾ ಇದ್ದಿ. ನನ್ನದೇ ಪ್ರದೇಶ. ಇಲ್ಲಿಗೆ ಬಂದಿರುವಂತಹ ದುರ್ಬಲರನ್ನು ಹಿಡಿದು ಸಿಗಿದು ತಿಂದು ದೇಹವನ್ನು ಕೊಬ್ಬಿಸಿಕೊಂಡಿದ್ದಿ. ನನ್ನ ದಬ್ಬಾಳಿಕೆ ಅದು. ನೀನು ತಿನ್ನುವುದಕ್ಕಾಗಿಯೇ ಹುಟ್ಟಿದ್ದಿರಬೇಕು. ನಾನೊಬ್ಬ ಕ್ಷೇಮದಿಂದಿದ್ರೆ ಸಾಕು. ಎಲ್ಲರೂ ಹುಟ್ಟಿದ್ದಕ್ಕಾಗಿ ತಿನ್ನುವುದು. ಎಲ್ಲೋ ಏನು? ನೀನೊಬ್ಬ ವಿಘ್ನ ಸಂತೋಷಿ ಅಂತ ಗೊತ್ತಾಯ್ತು. ಯಾಕೋ? ಈ ಲೋಕದಲ್ಲಿ ತಾನು ಬದುಕುವುದರ ಜೊತೆಯಲ್ಲಿ ಇತರರಿಗೂ ಬದುಕುವುದಕ್ಕೆ ಯಾವನು ಅವಕಾಶ ಮಾಡಿಕೊಡ್ತಾನೋ ಅವನಿಗೆ ಮಾತ್ರ ಈ ಲೋಕದಲ್ಲಿ ಬದುಕುವ ಹಕ್ಕು. ಮಿಕ್ಕವರು ಹಾಳಾಗಿ ಮಣ್ಣು ತಿಂದು ಹೋಗಲಿ. ನಿನಗೆ ಮಣ್ಣಿನ ವಾಸನೆ ಬರುವುದಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಏನು? ಋಷಿ ಮುನಿಗಳನ್ನು ಪೀಡಿಸಿದ್ದಿರಬಹುದು. ಅವರು ಓಡಿ ಹೋದದ್ದು ಒಳ್ಳಿತೇ ಆಯ್ತು. ನನ್ನನ್ನು ಕಂಡಾಕ್ಷಣ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಿ. ಹೌದು, ನಿನಗೆ ಸೊಕ್ಕಿದೆ. ಸೊಕ್ಕಿದೆ. ನಿನ್ನ ವ್ಯವಹಾರದಲ್ಲಿ ಠಕ್ಕು ಇದೆ. ನಿಮ್ಮನ್ನು ಕೇಳುವ ಹಕ್ಕಿದೆ ನಮಗೆ. ಯಾರೋ ನೀನು? ಯಾಕಂದ್ರ ಚಕ್ರವರ್ತಿ ಮನೆತನದವ. ಚಕ್ರವರ್ತಿ ಹಸ್ತಿನೇಯಮ ಪಾಂಡು ಎನ್ನುವುದಾಗಿ ನನ್ನ ಅಭಿಧಾನ. ಏನು? ಹರಿತವಾದ ಬಾಣ ಬಿಟ್ಟು ನಿನ್ನನ್ನು ಸೂರ್ಯ ಸುತನ ಮನೆಗಟ್ಟುವ. ನೀನು ಏನೆಲ್ಲ ಗಜಪುರದ ರಸನೆ ನೀನು. ಹೌದು, ಪಾಂಡು ನಿಜ. ಪಾಪ ಪಾಂಡುವ ಪಾಂಡು ಪಾಪವ. ನೀನು ಮಾಡಿದಂತಹ ಪಾಪ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇದು ಪಾಪದ ಒಂದು ಕೂಪ. ಅಧಿಕ ಪ್ರಸಂಗಿ. ನೊರಜುವೆ. ನೊರಜು ಕಚ್ಚೇ ಹೀಗಾದ್ದು. ನೊರಜು ಕಚ್ಚಿ ಹೀಗಾದದ್ದಲ್ಲ, ಕಾಡು ಪ್ರಾಣಿಗಳನ್ನು ತಿಂದು ಹೀಗಾದದ್ದು.
ನಿನ್ನನ್ನೀಗ ಏನು ಮಾಡ್ತೇನೆ ಬಲ್ಲೆಯ? ಏನ್ ಮಾಡ್ತೀಯಪ್ಪ? ನೊರಜು ಕಚ್ಚುವುದಕ್ಕೂ ಕೂಡ ನಿನ್ನ ದೇಹ ಸಿಗಬಾರದು. ಏ. ಆ ರೀತಿ ಸಂಪೂರ್ಣ ತಿಂದು ಮುಗಿಸ್ತೇನೆ. ಏ. ಬಲಾಢ್ಯನಾದಂತಹ ನನ್ನ ಮುಂದೆ ನಿನ್ನ ಸಾಮರ್ಥ್ಯ ಎಳ್ಳಿದಷ್ಟು ಸಲ್ಲದು. ಆದ್ದರಿಂದ ನನಗೆ ಆಹಾರವಾಗು. ನಿನ್ನ ಕೋಡನ್ನು ಮುರಿದು ನಿನ್ನ ದೇಹವನ್ನು ಛಿದ್ರ ಛಿದ್ರ ಮಾಡಿ ಮರಿ ನಾಯಿಗಳಿಗೆ ಉತ್ತಾನ ಸಾಮರ್ಥ್ಯ ಕಾಡಿನ ಮಾರಿಯೊಂದು ತೊಲಗಿತು. ಇಲ್ಲಿ ನೆಲೆಸಿದಂತಹ ಋಷಿ ಮುನಿಗಳೆಲ್ಲ ಈ ಕಡೆ ಬಂದು ಕೈ ಎತ್ತಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ತನಕ ಧೇನುಕಾಸುರನ ಭಯದಿಂದವೇ ನಾವು ಬದುಕುತ್ತಾ ಇದ್ದೆವು. ದುಷ್ಟನ ಅಳಿವಾಯಿತು. ನೆಮ್ಮದಿಯಿಂದ ಯಜ್ಞಾದಿ ಪುಣ್ಯ ಕರ್ಮಗಳನ್ನು ನಡೆಸುವುದಕ್ಕೆ ಚಕ್ರವರ್ತಿ ನೀನು ಅನುವು ಮಾಡಿಕೊಟ್ಟೆ. ನಿನಗೆ ಶುಭವಾಗಲಿ ಅಂತ. ಅಪ್ಪ, ಇವರ ಆಶೀರ್ವಾದ ನನ್ನ ಪಾಲಿಗೆ ಒದಗಿ ಬಂತಲ್ಲ, ಧನ್ಯನಾದೆ. ಆದರೆ ಬೇಟೆಯಿಂದ ಮನಸ್ಸಿಗೆ ತೃಪ್ತಿ ಆದದ್ದಿಲ್ಲ. ಈ ದಿಕ್ಕಿನಿಂದ ಬೇಟೆಯಾಡುತ್ತಾ ಮುಂದೆ ಮುಂದೆ ಸಾಗ್ತೇನೆ. ಧೀಂ ತದಿನ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ಧೀಂ ತದೀಂ ತದಿನ ಧೀಂ ಜನ್ಮದ ಜೋಡಿಯ ಸ್ಮರ ಸಂಗ ಜನ್ಮದ ಜೋಡಿಯ ಸ್ಮರ ಸಂಗ ಅನುರಾಗದ ಮನವು ಭೃಂಗ ಅನುರಾಗದ ಮನವು ಭೃಂಗ ಅನು ಸಂಕಲನದ ನವರಂಗ ಅನು ಸಂಕಲನದ ನವರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಸತಿಪತಿಯೊಲು ನಿಯರತಿ ಪಾಶ ಸತಿಪತಿಯೊಲು ನಿಯರತಿ ಪಾಶ ಸತಿಪತಿಯೊಲು ನಿಯರತಿ ಪಾಶ ಯತಿಮತಿ ಕಳೆದಿದೆ ಕಡು ಕ್ಲೇಶ ಯತಿಮತಿ ಕಳೆದಿದೆ ಕಡು ಕ್ಲೇಶ ಶ್ರುತಿ ಜೊತೆ ಜತೆ ಗತಿ ಪರಿತೋಷ ಜೊತೆ ಗತಿ ಪರಿತೋಷ ಮಿಥುನದಿ ಮೆರೆದಿದೆ ಮೃಗವೇಶ ಮಿಥುನದಿ ಮೆರೆದಿದೆ ಮೃಗವೇಶ ಮಿಥುನದಿ ಮೆರೆದಿದೆ ಮೃಗವೇಶ ಜನುಮದ ಜೋಡಿಯ ಸ್ಮರ ಸಂಗ ಅನುರಾಗದ ಮನವು ಭಂಗ ತನು ಸಂಕಲನದ ನವರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಪ್ರಣಯದಿ ಪ್ರೇಮದ ಸಾರಂಗ ಹರಣಿಪತಿ ಬರಿದು ಬರುತ್ತಲೇ ಚಿಂತೆಗಳ ಹಿಂಡು ಕಾಣಿಸ್ತಾ ಇದೆ. ಸರಸ ಮಿಥುನದ ಕೇಳಿಯೊಳಗಿಗ ಹುಡುಗಿಯ
ನಿನ್ನ ಬಾಣವನ್ನು ತೆಗೆದು ಹರಿಣ ಜೋಡಿಯ ಕಾಣುತ್ತಿದ್ದಲು ಹರಿದ ಮಾರ್ಗಣವ ಆ ರಾಕ್ಷಸನಿಗೆ ಹೆದರಿ ಜಿಂಕೆಗಳಾಗಿರುವಾಗ ಯಾರಪ್ಪ ಇಂಥ ಕೃತ್ಯ ಮಾಡಿದವರು? ಮುಚ್ಚರೆ ಹಸ್ತಿನಾವತಿ ಚಕ್ರವರ್ತಿ ಪಾಂಡು ಎನ್ನುವುದಾಗಿ ನನ್ನ ಅಭಿಧಾನ. ಬೇಟೆಗೆ ಬಂದಿದ್ದೆ, ತಿಳಿಯದೆ ಬಾಣ ಪ್ರಯೋಗ ಮಾಡಿದೆ, ನನ್ನಿಂದ ತಪ್ಪಾಯಿತು. ಹರಿಣೀಶ್ವರನನ್ನು ನಿರುಗಿಸುತ್ತ ಶಪಿಸಿದನು ಮಾರಾರಿಯಂತೆ ಕನಲಿ. ಮಹಾತ್ಮರೇ, ತಿಳಿಯದೆ ಮಾಡಿದ್ರು ತಪ್ಪು ತಪ್ಪೆ. ನನ್ನದು ಪ್ರಮಾದ. ಪ್ರಮಾದಕ್ಕೆ ಒಂದು ಶಿಕ್ಷೆ ಉಂಟು. ದಯ ತೋರಿ ಮುಂದೆ ನೀನು ನಿನ್ನ ಹೆಂಡತಿಯನ್ನು ನೋಡುವಾಗ ನಿನಗೆ ಮರಣ ಬರಲಿ. ಕಣ್ಣಿಗೆ ಕಾಣದ ವಿಧಿ ಬರದ ಬಯಗಳುಂಟೈ ವಿಸ್ಮಯ ತರಹ ಹುಣ್ಣಿಮೆ ದೀಪಕ್ಕೆ ಯಜ್ಞಿಯ ವರ್ಷ ಮಣ್ಣಿಗೆ ಕಾಣಿಕೆ ಸತಿರತಿ ಸ್ಪರ್ಶ ಕಣ್ಣಿಗೆ ಕಾಣದ ವಿಧಿ ಬರದ ಬಯಗಳುಂಟೈ ವಿಸ್ಮಯ ತರಹ ವಿಧಿ ಬರಹ ವಿಸ್ಮಯ ತರಹ ಎಂದು ಕುಲಕಾದಲನು ಯತಿಪತಿ ಕಿಂದಮರ ಶಾಪವನು ಪಡೆಯನು ಸಿಂಧುರದ ಪುರ ಲಾಂಛನದ ಸಿರಿ ಮರಣಿಸಿರಲು ದುಃಖಿಸಬೇಡಿ ಸ್ವಾಮಿ, ಕಣ್ಣೀರಿಳಿಸಬೇಡಿ. ಕುಂತಿ ಪ್ರಭು. ಮಾತ್ರಿ, ಸ್ವಾಮಿ, ಕಣ್ಣಿಗೆ ಕಾಣದ ವಿಧಿ ಬರಹ ಆಗಸದಲ್ಲಿ ನಾನಾ ವೈಚಿತ್ರ್ಯಗಳಿಂದ ಕೂಡಿದಂತಹ ಚಿತ್ರಗಳನ್ನು ನಾವು ಕಾಣ್ತೇವೆ. ಅದನ್ನು ಯಾರು ಚಿತ್ರಿಸಿದವರಿಲ್ಲ. ಮೋಡ ಕವಿದಾಗ, ಗಾಳಿ ಬೀಸಿದಾಗ ಅದು ಮರೆಯಾಗ್ತದೆ. ನಿಜ. ಮನುಷ್ಯರು ಹಾಗೆ ಬದುಕಿನಲ್ಲಿ ನಾನಾ ರೀತಿಯ ಆಸೆಗಳನ್ನು ಕಟ್ಟಿಕೊಂಡಿರ್ತಾರೆ. ಅದ್ಯಾವುದು ನಡೆಯುವುದಿಲ್ಲ ಕಣೆ, ಅದ್ಯಾವುದು ಇಲ್ಲ. ಏನಾಯ್ತು ಪ್ರಭು? ಚಂದ್ರದೇವ ಎಲ್ಲರಿಗೂ ಆಹ್ಲಾದವನ್ನು ನೀಡ್ತಾನೆ. ನಿಜ. ನನಗೆ ಮಾತ್ರ ಬೆಂಕಿಯ ಉಂಡೆಯಾಗಿ ಈ ದೇಹವನ್ನು ದಗದಗನೆ ಸುಡುವುದಕ್ಕೆ ಆರಂಭಿಸಿದ್ದಾನೆ. ಈ ದೇಹ ಕೆಲವೇ ದಿನಗಳಲ್ಲಿ ಮಣ್ಣು ಪಾಲಾಗುವುದಕ್ಕಿದೆ. ಹಾಗೆ ಹೇಳಬೇಡಿ. ಉತ್ಸಾಹ ಎನ್ನುವುದು ಕೆಲವೊಂದು ಸಲ ಉನ್ಮಾದದಂತೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತ ನನಗೀಗ ಗೊತ್ತಾಯಿತು. ಗೊತ್ತಾಗುವಾಗ ಮಾತ್ರ ಹೊತ್ತಾಗಿ ಹೋಯಿತು. ಬೇಟೆಯಲ್ಲೇ ಮಗ್ನಾಗಿದ್ದೆ. ದೂರದಲ್ಲಿ ಜಿಂಕೆಗಳ ಗುಂಪು ಕಾಣಿಸಿತು. ಉತ್ಸಾಹದಿಂದ ಗುರಿ ನೋಡಿ ಮೂಡಿಗೆಯಿಂದ ಬಾಣವನ್ನು ತೆಗೆದು ಪ್ರಯೋಗಿಸಿದೆ. ಕಿಂದಮ ದಂಪತಿಗಳು ಜಿಂಕೆಗಳಾಗಿದ್ರು. ಮಿಥುನ ಕ್ರಿಯೆಯಲ್ಲಿ ರಮಿಸ್ತಾ ಇದ್ರು. ನನ್ನ ಕಣೆ ಅವರ ಮೈಗೆ ನಾಟಿತು. ವಿಲವಿಲನೆ ಒತ್ತಾಡುತ್ತಾ ಇದ್ರು. ಆಕ್ರಂದನ ಕೇಳಿಸಿತು. ಮನುಷ್ಯರ ಪ್ರಾಣ ಉಳಿಸಬೇಕು ಅಂತ ಧಾವಿಸಿದೆ. ಒದ್ದಾಡ್ತಾ ಇದ್ರು. ಕೈ ಜೋಡಿಸಿ ಕ್ಷಮೆ ಕೇಳಿದೆ. ನನ್ನ ಮೇಲೆ ದಯೆ ತೋರಲಿಲ್ಲ. ಮುನಿದು ಶಾಪವನ್ನು ಕೊಟ್ಟರು. ಪ್ರಾಣವನ್ನೇ ಕಳೆದುಕೊಂಡ್ರು. ಋಷಿ ದಂಪತಿಗಳ ಸಾವಿಗೆ ನಾನು ಕಾರಣ ಆದೆಯಲ್ಲ. ನಾನು ಶಾಪಗ್ರಸ್ತನ ಇರಲ್ಲ. ಹುಟ್ಟಿದವರಿಗೆ ಸಾವೆನ್ನುವುದು ನಿಶ್ಚಿತ. ಆದರೆ ಸಾವಿಗೆ ಮಾತ್ರ ಸಾರ್ಥಕತೆ ಬೇಕು. ನೋಡಿದಿರೋ, ಶಾಪಕ್ಕೊಳಗಾದ ಪಾಪಿ ಪಾಂಡು ನಾನು. ಲೋಕದ ಜನರ ಅಪವಾದಕ್ಕೆ, ಅಪಖ್ಯಾತಿಗೆ ನಾನು ಪಾತ್ರನಾದೆನಲ್ಲ ಅಂತ
ದುಃಖ ಮತ್ತೆ ಮತ್ತೆ ಉಮ್ಮಳಿಸ್ತಾ ಇದೆ. ಸ್ವಾಭಿಮಾನಿಯಾದಂತಹ ನಾನು ಹಸ್ತಿನಿಗೆ ಕಾಲಿಡಲಾರೆ. ದೊಡ್ಡಪ್ಪನಾದಂತಹ ಭೀಷ್ಮಾಚಾರ್ಯನನ್ನು ಕಾಣುವುದಿಲ್ಲ. ಇತರರಿಗೆ ನ್ಯಾಯದಾನವನ್ನು ಮಾಡುವಂತಹ ಚಕ್ರವರ್ತಿ ಸ್ಥಾನದಲ್ಲಿದ್ದಂತಹ ನಾನು ಈಗ ಅಪರಾಧಿಯ ಸ್ಥಾನದಲ್ಲಿ ನಿಂತಿದ್ದೇನೆ. ಅದಕ್ಕಾಗಿಯೇ ಶ್ವೇತ ಛತ್ರವನ್ನು, ಪಟ್ಟದ ಕತ್ತಿಯನ್ನು, ಮುದ್ರೆಯುಂಗುರವನ್ನು, ರಾಜಲಾಂಛನವನ್ನೆಲ್ಲ ಕಳಚಿ ಹಸ್ತಿನಾವತಿಗೆ ಕಳಿಸಿಕೊಟ್ಟಿದ್ದೇನೆ. ಇಲ್ಲೇ ಉಳಿಯುತ್ತೇನೆ. ಆತ್ಮಹತ್ಯೆಯನ್ನಂತೂ ಮಾಡಿಕೊಳ್ಳುವುದಿಲ್ಲ. ಆದರೆ ನಿಮಗಿಬ್ಬರಿಗೆ ಒಂದು ಕಿವಿ ಮಾತು, ಬರಬೇಡಿ, ನನ್ನನ್ನು ಅನುಸರಿಸಿ ಬರಬೇಡಿ. ಪ್ರಾಣವಿಲ್ಲದ ಡಿಬ್ಬ ನಾನು, ಬರೇ ಚಲಿಸುವ ಪ್ರತಿಮೆ ನಾನು. ನಿಮ್ಮ ಬೇಕು ಬೇಡಗಳನ್ನು ಪೂರೈಸಲಾರೆ. ಆದ ಕಾರಣ ಹಸ್ತಿನಾವತಿ ಅಂತಃಪುರಕ್ಕೆ ಹೋಗಿ ಅಲ್ಲಿ ನಿಮ್ಮ ಬದುಕನ್ನು ಸುಖದಿಂದ ಸಾಗಿಸಿ ನನ್ನನ್ನು ಮರೆತು ಬಿಡಿ, ನನ್ನನ್ನು ಮರೆತು ಬಿಡಿ, ನನ್ನನ್ನು ಮರೆತು. ಯಾಕೆ ಇತರನಾಗಿ ಮಾತನಾಡುತ್ತಾ ಇದ್ದೀರಿ? ನಿಮ್ಮಿಂದ ಆಗಿರುವಂತಹ ಪ್ರಮಾದವನ್ನೇ ಅಪರಾಧ ಎನ್ನುವ ಹಾಗೆ ಪರಿಗಣಿಸಿ ಮಮ್ಮಲ್ಲ ಮರಗುತ್ತಾ ಇದ್ದೀರಿ. ಇದನ್ನು ನೋಡಿ ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಪ್ರಭು. ನೀವೇ ಅಂದೊಂದು ಮಾತನ್ನು ಹೇಳಿದ್ರಿ, ಕುಂತಿ ನೀನು ಯಾವ ಕಾಲಕ್ಕೂ ಧೃತಿಗೆಡಬಾರದು, ಧೈರ್ಯದಿಂದ ಇರಬೇಕು ಅಂತ. ಕಷ್ಟದಲ್ಲಿರುವವರಿಗೆ ನಾವು ಧೈರ್ಯ ತುಂಬುತ್ತೇವೆ. ಆದರೆ ನಮಗೆ ವಿಪತ್ತು ಬಂದಾಗ ನಾವು ಗೋಳೋ ಅಂತ ಅಳುವುದು ಬಿಟ್ಟು ಮತ್ತೇನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಪ್ರಭು. ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಖಂಡಿತವಾಗಿಯೂ ಇದ್ದೇ ಇದೆ. ನೀವು ದುಃಖಿಸಿದ್ರೆ ಏನು ಪ್ರಯೋಜನ ಹೇಳಿ? ಎಷ್ಟು ಸುಲಭವಾಗಿ ಆಡಿಬಿಟ್ಟಿರಿ. ಹೋಗಿ ಹಸ್ತಿನೆಗೆ ಸುಖವಾಗಿ ಬಾಳಿ ಎನ್ನುವ ಹಾಗೆ. ನೀವಿಲ್ಲದೇ ಇರುವಂತಹ ಹಸ್ತಿನೆಯನ್ನು ಊಹಿಸುವುದಕ್ಕೂ ಅಸಾಧ್ಯ. ನೀವಿರುವ ತಾಣವೇ ಸ್ವರ್ಗ ಅಂತ ಬಯಸುವವರು ನಾವು. ಹೆಣ್ಣಾದವಳು ಗಂಡನ ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕು ತಾನೆ, ಗಂಡನ ಛಾಯಾನುವರ್ತಿಯಾಗಿರಬೇಕು ತಾನೆ. ಈ ಶ್ರೀಮಂತಿಗೆಲ್ಲ ಶಾಶ್ವತವೇ ಹೇಳಿ? ಇಲ್ಲ ತಾನೆ. ಇದು ನಿಮ್ಮ ಜೊತೆಯಾಗಿ ನಾವು ಬರ್ತೇವೆ, ನಿಮ್ಮ ಕಷ್ಟಕ್ಕೆ ನಾವು ಹೆಗಲು ಕೊಡ್ತೇವೆ, ಇಲ್ಲ ಅಂತ ಹೇಳಿಬಿಡಿ ಪ್ರಭು. ಸ್ವಾಮಿ, ಅರಿಕ್ಷಣ ನಿಮ್ಮನ್ನು ಬಿಟ್ಟಿರದವರು ನಾವು. ಏನೇ ಕಷ್ಟವಿರಲಿ ಸುಖವಿರಲಿ ನಿಮ್ಮೊಂದಿಗೆ ನಾವು ಬಾಳುತ್ತೇವೆ, ನಿಮ್ಮ ಜೊತೆಯಲ್ಲೇ ಬರುತ್ತೇವೆ. ಬರಬೇಡಿ ಮಾತ್ರ ಹೇಳಬೇಡಿ ಸ್ವಾಮಿ, ನಮ್ಮನ್ನು ನಿಮ್ಮ ಜೊತೆಯೇ ಕರೆದುಕೊಂಡು ಹೋಗಿ. ನನ್ನ ಹೊಣೆಗಾರಿಕೆಯನ್ನು ಮತ್ತೆ ಎಚ್ಚರಿಸಿದಿರಿ. ಮದುವೆ ಮಂಟಪದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳಿ ನಿಮ್ಮ ಕೈ ಹಿಡಿದು ಸಪ್ತಪದಿಯನ್ನು ತುಳಿದವ ನಾನು. ನಿಜ. ಆದ ಕಾರಣ ಬದುಕಿನುದ್ದಕ್ಕೂ ನಿಮ್ಮ ರಕ್ಷಣೆ ನನಗಿದೆ ಎನ್ನುವಂತಹ ಕರ್ತವ್ಯ ಪ್ರಜ್ಞೆ ಮತ್ತೆ ಜಾಗೃತವಾಗ್ತಾ ಇದೆ. ಸರಿ, ಆದರೆ ಅದು ಬೇಕು ಇದು ಬೇಕು ಅಂತ ಕೇಳಿಕೆಯನ್ನು ಮುಂದಿಟ್ಟರೆ ನಡೆಸಿಕೊಡುವುದಕ್ಕೆ ನಾನು ಸಮರ್ಥನಲ್ಲ. ಇಲ್ಲ ಪ್ರಭು. ಬನ್ನಿ, ಎಲ್ಲಾದರೂ ಹೋಗೋಣ, ಸಾಕೋಣ, ಅಲ್ಲಿದ್ದುಕೊಂಡು ಬದುಕನ್ನು ಕೊನೆಗೊಳಿಸೋಣ. ಬನ್ನಿ, ಮುಂದೆ ಹೋಗೋಣ. ಸಿಂಧುರದ ಪುರಲಾಂಚನದ ಸಿರಿ ಮರಳಿಸಿರಲಿ ಏನಾಯಿತು? ಹಿಮಾಲಯದ ಪ್ರಾಂತ್ಯದವರೆಗೆ ಸಾಗಿ ಬಂದೆವು. ಆಕಾಶದಿಂದ ದಿವ್ಯ ಪುರುಷನೊಬ್ಬ ಇಳಿದು ಬಂದು ಹೇಳಿದ ಮಾತನ್ನು ನೀವು ಕೇಳಿಸಿರಬೇಕು. ಆಲಿಸಿದೆ. ಬರಕೂಡದು. ಮುಂದೆ ನೀವು ಹೆಜ್ಜೆ ಊರುವಂತಿಲ್ಲ. ಅದು ದೇವತೆಗಳು ನೆಲೆಸುವಂತಹ ಸುಮೇರು ಪರ್ವತ. ಸರಿ. ಅದರಲ್ಲಿಯೂ ಸಂತಾನ ಇಲ್ಲದೆ ಇದ್ದವರು ಬರಲೇಬಾರದು ಹೇಳಿದ್ರಲ್ಲ. ಗಾಯದ ಮೇಲೆ ಮತ್ತೆ ಬರ ಎಳೆದ ಅನುಭವ ನನಗೆ. ಮದುವೆಯಾಗಿ ಕಾಲವೆಷ್ಟು ಕಳೆದು ಹೋಯಿತು. ಆದರೆ ಸತ್ಸಂತಾನವನ್ನು ಪಡೆಯುವಂತಹ ಭಾಗ್ಯ ಯೋಗ ನಮಗಿಲ್ಲದಾಗಿ ಹೋಯಿತು. ನಾವು ಪಾಪಿಗಳು, ನಾವು ಪಾಪಿ. ಹಿರಿಯರೊಂದು ಮಾತು ಹೇಳಿದ್ರು, ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ನೈವಚ. ಮಕ್ಕಳಿಲ್ಲದೆ ಇದ್ದವರಿಗೆ
ಸ್ವರ್ಗ ಪ್ರಾಪ್ತಿ ಇಲ್ಲವಂತೆ. ಇಲ್ಲ ಅಕ್ಕಟ, ನಾವು ಪಾಪಿಗಳು, ನಾವು ಪಾಪಿ. ಯಾಕೆ ಪ್ರಭು ದುಃಖ? ಹೊಂದಿದೆವು ವನವಾಸ ಸತಿಯರು, ವನವಾಸ ಹೊಂದಿದೆ. ಎಂದೆನಗೆ ದೂರ್ವಾಸ ವರವಿದೆ. ಆ ದೂರ್ವಾಸರ ವರವಿದೆ. ಕಂದನೋರ್ವನ ಪಡೆವೆ ಜವ ಕೃಪೆಯಿಂದ, ಜವ ಕೃಪೆಯಿಂದ ಸಂತಸದಿ ನೀವು ಅಳಬಾರದು ಪ್ರಭು. ಸಂತಸದಿ. ಅಳಬೇಡಿ, ಅಳಬೇಡಿ. ಕುಂತಿ, ನೀವು ಕಣ್ಣೀರನ್ನು ಇಳಿಸಬಾರದು. ನೋಡಿ, ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಪ್ರಭು. ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರದಾರೇನೆ ಇಳಿಸ್ತಾ ಇದ್ದೀರಿ. ಪುತ್ರ ವಿಹೀನರಿಗೆ ಯಾವ ಕಾಲಕ್ಕೂ ಕೈವಲ್ಯ ಇದು ಪ್ರಾಪ್ತಿಯಾಗುವುದಿಲ್ಲ. ನಾನು ಅರಿತವಳೆ. ಹಾಗೆಂದು ನಿಮ್ಮ ಬದುಕಿನಲ್ಲಿ ಸಂತಾನವನ್ನು ಪಡೆಯುವಂತಹ ಅವಕಾಶ ಎನ್ನುವಂತಹ ಭಾಗ್ಯದ ಬಾಗಿಲು ಮುಚ್ಚಿರಬಹುದು. ನಿಜ. ಆದ್ರೆ ನನ್ನ ಬದುಕಿನಲ್ಲಿ ತೆರೆದಿದೆ ಪ್ರಭು. ಭಾಗ್ಯದ ಬಾಗಿಲು ತೆರೆದಿದೆ. ಖಂಡಿತ. ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ ಕಣೆ. ಕಾರಣ ಇದೆ. ಏ, ನಿಮಗೆ ಮುನಿಗಳ ಶಾಪ, ನಿಜ. ನನಗೆ ಮುನಿಗಳ ವರವಿದೆ ಜಿಯ. ಮುನಿಗಳ ವರ? ಆ, ಯಾವ ಮುನಿಗಳ ವರ? ಪ್ರಭು, ಓ, ಕುಂತಿ ಭೋಜನಾರಮನೆಯಲ್ಲಿ ಬೆಳೆಯುತ್ತಿರುವಂತಹ ಸಂದರ್ಭ ಏ, ದೂರ್ವಾಸ ಮಹಾಮುನಿಗಳ ಆಗಮನವಾಯಿತು. ಆ, ಅವರ ಸೇವೆಯಲ್ಲಿ ಸದಾ ಕಾಲವನ್ನು ಕಳೆಯುತ್ತಾ ಇದ್ದೆ. ಏ, ಸಂತುಷ್ಟಗೊಂಡಂತಹ ಮುನಿಗಳು ನನ್ನ ಪಾಲಿಗೆ ವರವೊಂದನ್ನು ಅನುಗ್ರಹಿಸಿದ್ದಾರೆ ಜಿಯ. ವರವೇ? ಆ, ಯಾವತ್ತೇನಾದುದು? ಮಂತ್ರೋಪದೇಶ. ಅದರಿಂದ ಫಲ? ಆ ಮಂತ್ರಗಳ ಮುಖೇನವಾಗಿ ನಾನು ಯಾವ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ, ಏ, ತನ್ಮೂಲಕವಾಗಿ ಸಂತಾನವನ್ನು ಹೊಂದುವುದಕ್ಕೆ ಸಾಧ್ಯವಿದೆ. ಆ ವರಗಳ ವಿನಿಯೋಗವನ್ನು ಈ ಕಾಲಕ್ಕೆ ಮಾಡಿಕೊಳ್ಳಬಹುದು ತಾನೆ. ಅಬ್ಬಾ, ಆ, ಭಾರವಾಗಿದ್ದ ಹೃದಯ ನಿನ್ನ ಮಾತು ಕೇಳಿದಾಗ ಹಗುರವಾಯಿತು ಕಣೆ. ಸರಿ. ಪ್ರವಾಹದಲ್ಲಿ ಸಿಕ್ಕಿ ಒದ್ದಾಡುವವನಿಗೆ ತರಗೆಲೆ ಸಿಗಲಿ, ಒಣಗಿದ ಕಟ್ಟಿಗೆ ಸಿಗಲಿ, ಕೈಯಿಂದ ಅದುಮಿ ಹಿಡಿದುಕೊಳ್ತಾನೆ. ಮತ್ತೆ ದಡ ಸೇರ್ತೇನೆ, ತಾನು ಬದುಕಬೇಕು ಎನ್ನುವಂತಹ ಆಸೆ ಹುಟ್ಟಿಕೊಡ್ತದೆ. ಹಾಗೆಯೇ ನಿನ್ನ ಮಾತು ಕೇಳಿದಾಗ ಆ, ಒಂದು ರೀತಿಯ ಧೈರ್ಯ ಹುಟ್ಟಿತು. ಸರಿ. ಹಾಗೆ ಅಂತ ಹುಟ್ಟುವ ಮಗ ಧರ್ಮಜ್ಞನಾಗಿರಬೇಕು, ಸತ್ಯಸಂಧನಾಗಿರಬೇಕು, ಧಾರ್ಮಿಕನಾಗಿರಬೇಕು ಎನ್ನುವಂಥ ಆಸೆಯನ್ನು ಎಲ್ಲ ತಂದೆ ತಾಯಿಗಳೂ ಮನದಾಳದಲ್ಲಿ ಇಟ್ಟುಕೊಂಡಿರಬೇಕು. ಯಾವ ದೇವತೆಯನ್ನು ಪ್ರಾರ್ಥಿಸೋಣ? ನೀವೇ ಹೇಳಿ ಪ್ರಭು. ಲೋಕಕ್ಷೇಮಕಾರಕವಾದಂತಹ ಕಾರ್ಯವನ್ನು ಮಾಡುವವ ಯಮಧರ್ಮರಾಯ ದಂಡಧರ ಅವನನ್ನು ಪ್ರಾರ್ಥಿಸಿದರೆ ಆಗದೆ. ಆದೀತು ಪ್ರಭು. ಕುಂತಿ, ಸ್ವಾಮಿ, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯುವುದು ಅಧರ್ಮವಲ್ಲ ಅಂತ ಶಾಸ್ತ್ರ ಸಾರಿದೆ. ಅಪರಾಧವೂ ಅಲ್ಲ. ಹೆಣ್ಣು ಗಂಡನ್ನು, ಗಂಡು ಹೆಣ್ಣನ್ನು ಸೇರುವುದು ಆ, ಬರೇ ದೇಹದ ಯೌವನವನ್ನು ಕುಗ್ಗಿಸುವುದಕ್ಕಾಗಿ ಅಲ್ಲ. ಅಲ್ವೇ ಅಲ್ಲ. ಮದುವೆ ಮಂಟಪದಲ್ಲಿ ಪುರೋಹಿತರು ನವವಧೂವರರ ಬಾಯಿಂದ ಒಂದು ಮಾತು ಹೇಳಿಸ್ತಾರೆ. ಪ್ರಜಾ ಸಂಪತ್ ಸಮೃದ್ಧಿ ರಸ್ತು, ಸತ್ಸಂತಾನವನ್ನು ಪಡೆಯಿರಿ, ನಿಮ್ಮ ವಂಶದ ಅಭಿವೃದ್ಧಿಯನ್ನು ಮಾಡಿ ಅಂತ. ಹೌದು. ಆದ ಕಾರಣ ಯಮಧರ್ಮರಾಯನ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ತಾಯಿ ತಂದೆಗಳಾಗೋಣ. ಆದೀತು. 1 ವರ್ಷಗಳ ತನಕ ನೀನು ವ್ರತಸ್ಥಳಾಗಿದ್ದುಕೋ. ಅಷ್ಟು ಕಾಲದವರೆಗೆ ಇದೇ ಈ ಶತಶೃಂಗ ಪ್ರದೇಶದಲ್ಲಿ ನಾವು ನೆಲೆಸೋಣ. ಬನ್ನಿ ಬನ್ನಿ ಬನ್ನಿ. ಕೆಳದಿ ಮಲ್ಜರಿಯನ್ನು ನಲಿನಾಚಿ ಬಳಿಗೆ ತಿಳುಗಿದಳು ನಿಜ ಸುದ್ದಿ ಬಳಸಿ ಮಾತಾಡಿ. ಯಾರದು? ಓ ಮಂಜರಿ, ಹೌದೇ? ಏನ್ ಮಗಳೇ ಗೋದಾವರಿ? ಎಂತದ್ದು ಅದು ಗೋದಾವರಿ? ಯಾವತ್ತಾದ್ರೂ ನಿನ್ನನ್ನು ಗಾಂಧಾರಿ ಅಂತ ನಾನು ಕರೆದದ್ದುಂಟ? ಅದಿಲ್ಲ. ಪ್ರೀತಿಯಿಂದ ಗೋದಾವರಿ ನದಿಯಾಗಿ ನಿನ್ನ ಬದುಕು ಆಗ್ಬೇಕಂತೇಳಿ ನಾನು ಕರೆದದ್ದಲ್ವೇ? ಓ ಹಾಗ? ಯಾವತ್ತಾದ್ರೂ ನೀನು ಗೋಧಿ ರವೆ ಅಂತ ಕರೆದಿದ್ದೇನಾ? ಬಿಟ್ರೆ ನೀನು ಏನು ಕರಿತೀಯ ನೀನು? ಅವಕಾಶ ಇಲ್ಲ ಪ್ರಸಂಗ. ಏ ಮಂಜರಿ, ವಾ, ಯಾವಾಗ್ಲೂ ನನ್ನ ಬಳಿಯಲ್ಲೇ ಇರುವವಳು ನೀನು. ಹೌದು. ಆದ್ರೆ ಏನೇ ಏನು? ಇತ್ತೀಚೆಗೆ ಮಾತ್ರ ಕಾಣ ಸಿಗುವುದೇ ಇಲ್ಲ. ಹೌದು.
ಯಾವ ಸ್ಥಿತಿಯಲ್ಲಿ ನಾನಿದ್ದೇನೆ ಎನ್ನುವುದನ್ನು ನೀನು ತಿಳಿದವಳು. ಗೊತ್ತದಣ್ಣ. ಈಗ ಆತ್ಮೀಯರು ಬಳಿಯಲ್ಲಿರ್ಬೇಕೆನ್ನುವಂತ ಬಯಕೆ ಆಗುವುದು ನನಗೆ. ಆದ್ರೆ ನೀನು ಮಾತ್ರ ಎಲ್ಲಿ ಹೋಗುವುದೇ ನೀನು? ಮಗಳೇ, ನಾನು ಎಲ್ಲೆಲ್ಲಿ ಹೋಗುವುದುಂಟಾ? ಎಲ್ಲೋದದ್ದು? ರಾಣಿಗೆ ಕಲ್ಯಾಣಿ ನಾಗವೇಣಿ ಇಲ್ದು ಬಾಲಿ ರಾಣಿ ಕಲ್ಯಾಣಿ ನಾಗವೇಣಿ ಬಾಲಿ ರಾಣಿಗೆ ಕಲ್ಯಾಣಿ ನಾಗವೇಣಿ ಇಲ್ದು ಬಾಲಿ ಕುಂತಿ ಕಾಣದ ಚೆರೆಯಲಿ ಸುತನ ತಾನೆ ಪಡೆದಳೆಂಬ ಕುಂತಿ ಕಾಣದ ಚೆರೆಯಲಿ ಸುತನ ತಾನೆ ಪಡೆದಳೆಂಬ ಗದನ ರಾಣಿ ಕಲ್ಯಾಣಿ ಮಂಜರಿ, ವಾ, ಕೆಳಗೆ ಬಿದ್ದೇನೆ. ಹೌದು. ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲತ್ತೂರಲ್ಲಿ ಉರುಳಿಸ್ತೇವೆ. ಆಯ್ತಾ? ಹಾ. ಇನ್ನೊಂದು ಸುತ್ತು ಆಯ್ತು. ಎಲ್ಲ ಮುಗೀತಾ? ಅದು ಪೂಜೆ ಮುಗಿತಲ್ಲ, ಗಂಟೆ ಕೇಳ್ತದ ಈಗ. ಮರ್ಮವೇನು ತಿಳಿಯುತ್ತೇವ ಧರ್ಮಯಮನ ಕರುಣೆಯಲ್ತಿ ಮರ್ಮ ಏನು ತಿಳಿಯುತ್ತೇವ ಧರ್ಮಯಮನ ಕರುಣೆಯಲ್ತಿ ನಿರ್ಮಲಾಗಿ ನಿನ್ನ ಪ್ರಸವ ಕರ್ಮಭೂಮಿ ಎಂತು ಪೇಳು ರಾಣಿ ಕಲ್ಯಾಣಿ. ಮಗಳೇ, ಮಂಜರಿ, ಹೇಳಮ್ಮ. ಏನೇ ಮೆಲ್ಲ ಬಾ. ಬಹಳ ಸಂತೋಷವಾಗಿದ್ಯಾ? ಹೌದು ಹ. ಮಗಳೇ, ಸಂತೋಷ ಆಗದೆ ಇರ್ತೇನ. ಯಾಕೆ? ನಿನ್ನ ನೋಡುವಾಗ ಹ. ನನಗೆ ಸದಾ ನಗುತ್ತಾ ಇರ್ಬೇಕಂತ ಆಸೆ ಆಗ್ತದೆ. ಹೌದಾ? ಆದ್ರೆ ಒಳಗಿನೊಳಗೆ ಬೇಸರವಾಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ? ನೀನ್ ಸಣ್ಣ ಮಗು ಇರುವಾಗಲೇ ನಿನ್ನನ್ನು ಸಾಕಿ ಬೆಳೆಸಿ ನಾನು ದೊಡ್ಡವಳನ್ನಾಗಿ ಮಾಡಿದ್ದೇನೆ. ಹೌದು ಮಂಜರಿ. ಹೌದು. ನೀನು ಸಣ್ಣ ಮಗು ಇರುವಾಗಲೇ ನಿನ್ನ ಅಪ್ಪ ನನ್ನನ್ನು ಇಟ್ಟುಕೊಂಡಿದ್ದ. ಎಂತದ್ದೇ ಅದು? ಹ. ಅರ್ಥ ಅನರ್ಥ ಆಗ್ತದೆ. ಹೌದಾ? ಛೆ, ಹಾಗೆಲ್ಲ ಹೇಳಿಬೇಡ ನೀನು. ಎಲ್ಲಿ ಅನರ್ಥ ಆಯ್ತು? ನಿನ್ನ ಬಗ್ಗೆ ಹೇಗೂ ಆಯ್ತಲ್ಲ, ವಾ, ನಿನ್ನ ಬಗ್ಗೆ ಹೇಗೂ ಆಯ್ತಲ್ಲ. ಇದೇ ವಿಷಯವನ್ನು ನೀನು ಆಡಿದ್ದನ್ನು ಬೇರೆಯೊಬ್ರು ಕೇಳಿಸಿಕೊಂಡ್ರೆ ಹ. ನನ್ನ ಅಪ್ಪನ ಬಗ್ಗೆ ಏನ್ ತಿಳ್ಕೊಳ್ಳುವುದಿಲ್ಲ ಹೇಳು? ಏನ್ ತಿಳ್ಕೊಳ್ಳಿಕ್ಕಿಲ್ಲ, ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಹಾಗಲ್ವೇ? ಅನಾಥೆ ಆದಂತ ನಿನಗೆ ಆಶ್ರಯವನ್ನು ಕೊಟ್ಟಿರಿಸಿಕೊಂಡದ್ದು. ನಿಮ್ಮ ಅರಮನೆಯಲ್ಲಿ ನನ್ನ ಅನ್ನದ ಋಣ ಇತ್ತು. ಹಾಗಾಗಿ ನಿನ್ನ ಅಪ್ಪನನ್ನು ಕರ್ಕೊಂಡ್ಬಂದು ನಿನ್ನನ್ನು ಬೆಳೆಸುವ ಹಾಗೆ ಮಾಡಿದ. ನೀನ್ ದೊಡ್ಡವಳಾದೆ, ಮದುವೆಯಾಗಿ ನಿನ್ನ ಗಂಡನ ಮನೆಗೆ ಬಂದೆ. ಈಗ ನಿನ್ನ ಗಂಡ ನನ್ನನ್ನು ಇಟ್ಟುಕೊಂಡಿದ್ದಾನೆ. ಏನ್ ಸಂಬಂಧ ನೋಡಿ. ಆ ಶಬ್ದವೇ ಬೇಡ ಆಯ್ತಾ? ಹೌದಾ? ಕೇಳಲಿಕ್ಕೆ ಆಗುದಿಲ್ಲ ಅದು. ಆದ್ರೂ ಸತ್ಯ ಅಲ್ವೇನೆ? ಏನೇ? ನಿನ್ನ ಗಂಡನಿಗೆ ನಿನಕ್ಕಿಂತ ಹೆಚ್ಚು ನಾನೇ ಅಲ್ವಾ ಬೇಕಾಗಿರುದು? ಏನದು? ಊಟ ಮಾಡುವಾಗ ನಾನು ಬೇಕು, ಬಚ್ಚಲ ಮನೆಗೆ ಹೋಗುವಾಗ ನಾನು ಬೇಕು, ಮಲಗೋ ಕೋಣೆಗೆ ನಾನು ಬೇಕು, ಹೆಚ್ಚೇಕೆ ಬಟ್ಟೆ ಹಾಕೋಲ್ಲಿಯೂ ನಾನೇ ಬೇಕಲ್ವೇ ನಿನ್ನ ಗಂಡನಿಗೆ? ಹೌದೇ? ಹಾ. ನಿನ್ನ ಬಗ್ಗೆ ಅಷ್ಟು ವಿಶ್ವಾಸ. ಹೌದಪ್ಪ. ನಿನ್ನಿಂದ ಯಾರಿಗೂ ಏನು ತೊಂದರೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಇರಿಸಿಕೊಂಡದ್ದು. ಹೌದು, ನನ್ನಿಂದ ಯಾರಿಗೂ ತೊಂದರೆ ಆಗ್ಲಿಲ್ಲ, ಬೇರೆಯವರಿಂದಲೇ ನನಗೆ ಹೆಚ್ಚು ತೊಂದರೆ ಆದದ್ದಪ್ಪ ಅಂತ ತಿಳ್ಕೊಳ್ಳುವುದು ನೀನಷ್ಟೇ. ಅನುಭವಿಸಿದ ನಾನಲ್ವ, ನೀನ್ ನೋಡ್ಲಿಕ್ಕಿದ್ದೀಯ? ಏನಿಲ್ವೇ ಮಗಳೇ, ಹಾಗಾಗಿ ನಿನ್ನ ಬಗ್ಗೆ ನನಗೆ ಅಷ್ಟು ಪ್ರೀತಿ ಗಣೆ. ಗೋದಾವರಿ ಅಂತ ಹೆಸರಿಟ್ಟು ನೀನು ನಾನು ಕರಿತಾ ಇದ್ದೆ. ಗೋದಾವರಿ ನದಿಯಂತೆ ನಿನ್ನ ಬದುಕು ಹರಿದು ಹಂಚೋಗ್ಬೇಕೆನ್ನುವ ಕಾರಣಕ್ಕಾಗಿ ಆ ಹೆಸರಿನ ಮುದ್ದಿನ ನಿನ್ನ ನಾನು ಸಲಹುತ್ತಾ ಬಂದೆ. ಸಣ್ಣ ಮಗು ಇರುವಾಗಲೇ ಅನೇಕ ಮಹಾನ್ ಪತಿವ್ರತೆಯರ ಕಥೆಯನ್ನು ಹೇಳ್ತಾ ನಾನು ನಿನ್ನನ್ನು ಬೆಳೆಸಿದವಳು.
ಆಗ ಅದನ್ನೆಲ್ಲ ನೀನು ಆಶ್ಚರ್ಯದಿಂದ ಹೀಗೂ ಉಂಟೆ ಅಂತ ಕೇಳ್ತಿದ್ದವಳಲ್ವೇ. ಬಟ್ಟಲು ಕಣ್ಣುಗಳ ಚೆಲುವೆ ನೀನು. ನಿನ್ನ ಕಣ್ಣುಗಳು ಎಷ್ಟು ಚಂದ ಇತ್ತು ಅಂತೇಳಿ ನನಗೆ ಮಾತ್ರ ಗೊತ್ತು. ಆ ಕಣ್ಣಿಗೆ ಕಪ್ಪು ಕಾಡಿಗೆಯನ್ನು ತೀಡಿ ಚಂದವಾಗಿ ಕಂಡು ಆನಂದ ಪಡ್ತಿದ್ದವಳು ನಾನು. ಆ ಚಂದವಾದ ನಿನ್ನ ಕಣ್ಣುಗಳು ಈ ಪ್ರಪಂಚದಲ್ಲಿ ಇನ್ಯಾರೂ ನೋಡೋದಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ನನಗೆ ಒಳಗಿಂದೊಳಗೆ ಬೇಸರ ಆಗ್ತದೆ ಮಗಳೇ. ಮಂಜರಿ, ಓ ಮದುವೆಯ ಪೂರ್ವದಲ್ಲಿ ಹೆಣ್ಣಾದವಳು ಅದೆಷ್ಟೋ ಕನಸನ್ನು ಕಾಣ್ತಾಳೆ. ಹೌದು. ತಾ ಮದುವೆಯಾಗುವಂತವರ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಶ್ರೀಮಂತನಾಗಿರ್ಬೇಕು, ಧೀಮಂತನಾಗಿರ್ಬೇಕು ಅಂತ ಬಯಸ್ತಾಳೆ. ಕುಲಗೋತ್ರ ಸಂಪನ್ನನಾಗಿರ್ಬೇಕಂತೇಳಿ ಅನೇಕ ಕನಸುಗಳನ್ನು ಕಾಣ್ತಾಳೆ. ಬಯಸಿದವರಿಗಲ್ಲ ಅಂತ ವರ ಸಿಗುವುದಕ್ಕೆ ಸಾಧ್ಯವೇ ಹೇಳು? ಕನಸು ನನಸಾಗುವುದಿಲ್ಲ, ನನಸು ಕನಸಾಗುವುದೇ ಇಲ್ಲ ಮಗಳೇ. ಅಪ್ಪನ ಮನೆಯಲ್ಲಿ ಸಿಕ್ಕಿದಂತ ಸುಖ ಗಂಡನ ಮನೆಯಲ್ಲಿ ಸಿಗ್ತದೆ ಎನ್ನುವುದು 100ಕ್ಕೆ 100 ಸುಳ್ಳು. ಎಲ್ಲೋ 100ರಲ್ಲಿ ಒಂದು 10 ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗಬಹುದು ಮಗಳೇ. ಆದ್ರೆ ನಿನ್ನನ್ನು ನೋಡ್ತಾ ನೋಡ್ತಾ ನನಗೆ ತುಂಬಾ ಬೇಸರ ಆಗುದು ಅದು ಕಣೆ ಮಗಳೇ. ಏನು? ಎಷ್ಟು ಚಂದ ಇದ್ದವಳು ನೀನು. ಗಂಡ ನೋಡಿದ ಪ್ರಪಂಚವನ್ನು ತಾನು ನೋಡಲಾರೆ ಎಂಬುದು ಗಾಂಧಾರಿಯು ತನ್ನೆರಡು ಕಣ್ಣುಗಳಿಗೆ ಬಟ್ಟೆಯನ್ನು ಸುತ್ತಿಕೊಂಡಿದ್ದಾಳಂತೆ. ಕಣ್ಣು ಕಟ್ಟು ಅಂತ ಹೇಳುವವರು ತುಂಬಾ ಮಂದಿ ಇದ್ದಾರೆ ಮಗಳೇ. ಎಂತದೇ ಕಣ್ಣು ಕಟ್ಟು? ಅಲ್ಲ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದೀಯಂತ. ಮಂಜರಿ, ಓ, ನನ್ನ ಮದುವೆ ಪ್ರಕರಣವನ್ನು ನೀನು ತಿಳಿದವಳು. ನೋಡಿದ್ದೇನೆ ಮಗಳೇ. ಬದುಕೆ ಬರಡಾಗಿ ಹೋಯಿತು, ಬಾಳು ಸರ್ವನಾಶವಾಗಿ ಹೋಯಿತು ಅಂತ ಭಾವಿಸಿದವಳು ನಾನು. ಪತಿಗಿಲ್ಲದಂತ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡೆ. ಹೌದು ಮಗಳೇ. ನನಗೆ ಕಾಣದಿದ್ರೆ ಏನೇ, ನನ್ನ ಬದುಕನ್ನು ಪರಮಾತ್ಮ ಕಂಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಬದುಕಿನಲ್ಲಿ ಪೂರ್ಣತೆ ಕಾಣುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹೌದು. ತುಂಬು ಗರ್ಭಿಣಿ ನಾನು. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳು ಮಗಳೇ. ಎಲ್ಲವೂ ಹಾಗೆ ಮಗಳೇ. ಎಲ್ಲ ನಮ್ಮ ಸಮಸ್ಯೆಗಳನ್ನು ದೇವರ ತಲೆ ಮೇಲೆ ಹೊರಿಸಲಿಕ್ಕೆ ಹೋಗ್ಬಾರ್ದು ಮಗಳೇ. ಯಾವುದು ನೀನು ಹೇಳಿದ್ದು ಸರಿ. ಯಾವನೊಬ್ಬ ಕುರುಡ ದೇವಸ್ಥಾನಕ್ಕೆ ಹೋದಾಗ ಉಳಿದವರೆಲ್ಲ ಭಕ್ತಾದಿಗಳು ತಮಾಷೆ ಮಾಡಿದ್ರಂತೆ, ಇವನಿಗೆ 2 ಕಣ್ಣು ಕಾಣುವುದಿಲ್ಲ, ಇವನು ದೇವರನ್ನು ಹೇಗೆ ನೋಡ್ತಾನೆ ಅಂತೇಳಿ. ಆಗ ಇವ ಉತ್ತರ ಕೊಟ್ಟಂತೆ, ದೇವರನ್ನು ನಾನು ನೋಡಿದ್ರೆ ಏನಾಯ್ತು, ದೇವರು ನನ್ನನ್ನು ನೋಡ್ತಾರಲ್ಲ, ಅದಕ್ಕಿಂತ ಬದುಕು ಬೇರೆ ಬೇಕಾ ಅಂತ ಕೇಳಿದಂತೆ ಮಗಳೇ. ಅದೇ ಅಲ್ವೇನೆ ಸತ್ಯವಾದಂತ ವಿಚಾರ. ಆದ್ರೆ ನಾವು ನೆನೆಸಿದಂತೆ ಈ ಪ್ರಪಂಚದಲ್ಲಿ ಯಾವುದು ಆಗುವುದಕ್ಕೆ ಸಾಧ್ಯ ಇಲ್ಲ ಮಗಳೇ. ನಾನು ಹೇಳ್ತೇನೆ ಕೇಳು. ಎಲೆಯ ಮೇಲೆ ಇಬ್ಬನಿ ಬಂದು ಕೂತಿರ್ತದೆ. ಆ ಇಬ್ಬನಿಯ ಬದುಕು ಸೂರ್ಯ ಉದಯ ಆಗುವ ತನಕ ಮಾತ್ರ ಅಂತ ಇಬ್ಬನಿಗೆ ಗೊತ್ತಿರುವುದಿಲ್ಲ. ಎಲೆಯನ್ನು ಹೊತ್ತ ಗಿಡಕ್ಕೂ ತನ್ನ ಆಯುಷ್ಯ ನೀರು ಮುಗಿಯುವ ತನಕ ಮಾತ್ರ ಅಂತ ಅದಕ್ಕೆ ಗೊತ್ತಿರುವುದಿಲ್ಲ. ಈ ಪ್ರಪಂಚದಲ್ಲಿ ನಾವು ನೆನೆಸಿದಂತೆ ಯಾವುದು ಆಗುದಿಲ್ಲ. ಯಾವುದು ನಾವು ನೆನೆಸಿದು ಆಗ್ತದೋ ಆಗ ದೇವರ ಒಲುಮೆ ಕೃಪಾ ಕಟಾಕ್ಷ ನಮ್ಮ ಮೇಲೆ ಉಂಟು ಅಂತ ತಿಳಿಯಬೇಕಾಗ್ತದೆ. ಯಾವುದು ನಾವು ಎಣಿಸಿದು ಆಗುದಿಲ್ವೋ ಅದು ದೇವರಿಗೂ ಸಮ್ಮತ ಇಲ್ಲ ಅಂತ ನಾವು ತಿಳಿಯಬೇಕಾಗ್ತದೆ. ಅದಕ್ಕೆ ತಿಳಿದವರೊಂದು ಮಾತು ಹೇಳಿದ್ದಲ್ವೇ, ತನ್ನ ಚಿಂತೆಯದೊಂದು ದೈವದ ಗನ್ನ ಗತಗವದೆರಡು ಭಾವದ ಬಣ್ಣನೆಯ ಬಗೆ 3 ದೈವದ ಅಭಿನ್ನ ಮುಖ 4 ತನ್ನ ನೆನೆಹಿನವೋಳು ಕಾರ್ಯವು ಚೆನ್ನಾಡಿ ಲೋಕಕ್ಕೆ ಅನ್ಯ ದೈವವದೇಕೆ ಅಂತ ಹೇಳಿದ್ದಾರೆ. ಎಲ್ಲವೂ ನಾವು ನೆನೆದಂತೆ ಆಗುವುದಾದ್ರೆ ಈ ಪ್ರಪಂಚದಲ್ಲಿ ದೈವ ಶಕ್ತಿಯನ್ನು ಯಾರು ನಂಬುದಕ್ಕೆ ಸಾಧ್ಯ ಇಲ್ಲ. ನಾವೇ ದೇವರಾಗಿ ಮೆರೆಯಬಹುದಂತೆ. ನಾವೆನಿಸಿದ ಹಾಗೆ ಯಾವುದೂ ಆಗುವುದಿಲ್ಲ. ಇಲ್ಲ ಮಗ. ಆದ್ರೆ ಮನುಷ್ಯನಾದವ ಆಶಾವಾದಿಯಾಗಿಯೇ ಇರಬೇಕು. ಹೌದು. ನನ್ನ ಬದುಕು ಹಾಗೆ. ನನಗೆ ಕಣ್ಣು ಕಾಣದಿದ್ರೆ ಏನು, ಹುಟ್ಟಿ ಬರುವಂತ ಮಗ ನನ್ನ ಬದುಕಿಗೆ ಕಣ್ಣಾಗ್ತಾನೆ, ನನ್ನ ಆಸೆಯನ್ನು ನೆರವೇರಿಸ್ತಾನೆ. ಏ ಮಂಜರಿ, ನನ್ನ ಮಗನೇ ಚಕ್ರವರ್ತಿ ಆಗ್ತಾನೆ. ಹೌದಾ? ಹೌದಾ ಪುಟ್ಟ, ಚಕ್ರವರ್ತಿ ಆಗ್ತೀಯಾ? ಏ ಮಂಜರಿ, ಏನ ನಿನ್ನದು ಮಕ್ಕಳಾಟಿಕೆ? ಒಳಗಡೆ ಅಮ್ಮನ ಹೊಟ್ಟೆಯೊಳಗೆ ಸಿಗ್ತಾ ಇದ್ದೇನೆ ಗುಡುಗುಡು ಗುಂಡಪ್ಪ. ಗುಂಡಪ್ಪ ಮಗಳೇ, ನೀನ್ ಅದೇ ಕನಸುಗಳನ್ನು ಕಾಣುತ್ತಾ ಇದ್ದಿ ಮಗಳೇ. ತಪ್ಪೇನೆ ಅದು? ಹೌದಮ್ಮ. ಆದ್ರೆ ಏನು ಮಾಡೋದು ಹೇಳು. ನಿನ್ನ ಅವಸ್ಥೆಯನ್ನು ಕಂಡಾಗ ನನಗೆ ಬಹಳ ಬೇಸರ ಆಗ್ತದೆ. ಯಾಕೆ? ಸಾವಿರಾರು ಜನಗಳ ಮುಂದೆ, 100 ವೇದಶಾಸ್ತ್ರಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಮಾಂಗಲ್ಯಕ್ಕೆ ಎಷ್ಟು ಬೆಲೆ ಕೊಡಬೇಕಂತೇಳಿ ಬೇರೆ ಹೆಣ್ಣು ಮಕ್ಕಳು ನಿನ್ನನ್ನು ನೋಡಿ ಕಲಿಬೇಕು. ಹೆಣ್ಣಾದವಳ ಜೀವನ ಹಾಗೆಲ್ವೇ? ಮೇಣದ ಬತ್ತಿಯಂತೆ ತಾನು ಉರಿದು ಲೋಕಕ್ಕೆ ಬೆಳಕು ಕೊಡ್ತಾ ಬಂದ ಭಾವನೆಗಳನ್ನು ಅನುಭವಿಸ್ತಾ ಸಂತೋಷದಿಂದ ಬದುಕುತ್ತಿರುವಳು ಈ ಹೆಣ್ಣು ಅಂತ ಕರೆದ್ರು. ಆ ಒಳಗಿಂದೊಳಗೆ ನೋವನ್ನಿಟ್ಟುಕೊಂಡು ಎಲ್ರಿಗೆ ಕಾಣುವ ಹಾಗೆ ಮೇಲಿಂದ ನಗಿತಾ ಇದೆಯಲ್ಲ ಮಗಳೇ, ಅದೇ ನನಗೆ. ನೀನು ಎಲ್ಲೋದದ್ದು ನೀನು? ನಾನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ. ಹೌದಾ? ಹೌದು. ಹಾಗೆ ಊರಿನ ಜನಗಳೆಲ್ಲ ಹೋದಾಗ ನಾನು ಕೇಳುದನ್ನು ನೋಡಿ ನಿನಗೆ ಹೇಳ್ಬೇಕಂತೇಳಿ ಓಡೋಡಿ ಬಂದೆ ಮಗಳೇ. ಮೇಲೆ ಹೋದದ್ದ? ಹೌದಪ್ಪ. ಯಾಕಂತ ಹೇಳಿದ್ರೆ ಒಂದು ಗಾದೆ ಮಾತಿಲ್ವೇ, ಉಗುಳಿದರೆ ನಾಭಿ ಸುಡುವುದು, ನುಂಗಿದ್ರೆ ತುಪ್ಪ ಕೆಡುದು ಎನ್ನುವ ಗಾದೆ ಮಾತಿನಂತೆ ಇತ್ತು ನನಗೆ. ನಿನ್ನ ನಾಭಿ ಕೆಳಗುಂಟ? ಕೆಳಗಿರ್ಲೂಬಹುದು. ನುಂಗಿದ್ರೆ ಗಂಟಲು ಸುಡುವುದು, ಉಗುಳಿದ್ರೆ ತುಪ್ಪ ಕೆಡುವುದು. ಮಧ್ಯದಲ್ಲಿ ತುಪ್ಪ ಉಂಟಲ್ಲಮ್ಮ, ಇದ್ರೆ ಆಗುವುದಿಲ್ವೇ ಹಾಗೆ? ಊರಿನ ಜನಗಳು ಏನ್ ಹೇಳ್ತಾರೆ ಗೊತ್ತುಂಟಾ? ಏನ್ ಹೇಳ್ತಾರೆ? ಅವ್ರು ಹೇಳುದು, ಆನೆ ಆದ್ರೂ 20 ತಿಂಗಳಲ್ಲಿ ಹೆರಿಗೆ ಆಗ್ತದೆ, ಆದ್ರೆ ಇವಳು 2 ವರ್ಷದಿಂದ ಹೊಟ್ಟೆಯಲ್ಲಿ ಉಟ್ಕೊಂಡು ತಿರುಗ್ತಾ ಇದ್ದಾಳೆ. ಇವಳ ಹೊಟ್ಟೆಯಲ್ಲಿ ಏನುಂಟೋ ದೇವರಿಗೆ ಗೊತ್ತು. ಇವಳ ಹೊಟ್ಟೆಯಲ್ಲಿ ಕಡಿಯೋ ಕಲ್ಲು ಉಂಟಾ ಅಲ್ಲ ಒಳಗೆ ಬ್ರಹ್ಮರಕಸ ಕೂತಿದ್ದಾನ. ಇವಳು ಹೋಗುವಾಗ ಬ್ರಹ್ಮರಥ ಹೋದಾಗ ಆಗ್ತಾ ಉಂಟು. ಯಾವಾಗ ಹೇಳ್ತಾರೆ ಕರ್ಮ ಭೂಮಿಗೆ ಅವಳ ಮಗುವಿನ ಜನನ ಯಾವಾಗ ಆಗ್ತದೆ, ಆ ಮಗು ಯಾವಾಗ
ಕಣ್ಣು ಬಿಡ್ತಂತ ಹೇಳ್ತಾ ಇರೋದು ಕೇಳಿ ನನಗೆ ಎಷ್ಟು ನೋವಾಗಿರ್ಬೇಕಮ್ಮ. ಸಮಾಧಾನ ಮಾಡಿಕೊ ಮಂಜರಿ. ಈಗ ಹೊತ್ತದ್ದು ಯಾರು? ನೀನು. ಅವರಿಗೇನು ಬಾಧೆ? ಓ, ಈ ಪ್ರಪಂಚದಲ್ಲಿ ಹೇಳುವ ಒಂದು ವರ್ಗವೇ ಇದೆ. ಹೌದು. ಅವರಿಗೆ ಇನ್ನೊಬ್ಬರ ಬಗ್ಗೆ ಹೇಳದೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಹೌದಮ್ಮ. ಹೇಳ್ತಾ ಇರ್ತಾರೆ. ಒಂದು ಗಾದೆ ಈ ಮಾತಿಲ್ಲ. ಹೇಳುವವರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಆಗ್ತದೆ ಹೇಳು? ನಮ್ಮಿಂದ ಸಾಧ್ಯ ಇಲ್ಲಪ್ಪ. ಅದಕ್ಕೆ ಒಂದು ಗಾದೆ ಮಾತು ಇರೋದಲ್ವೇ? ಏನು? ಮನೋಮಯದ ಸುತ್ತಲೂ ಹೆಣೆದುಕೊಂಡಿದ್ದಕ್ಕೆ ಮಂಡೆ ಅಂತ ಹೆಸರು, ಮಾಂಸದ ಸುತ್ತ ಹೆಣೆದುಕೊಂಡಿದ್ದಕ್ಕೆ ದೊಂಡೆ ಅಂತ ಹೆಸರು. ಅಂಡೆ ಬಾಯನ್ನಾದ್ರೂ ಕಟ್ಬೋದು, ದೊಂಡಿ ಬಾಯನ್ನು ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸರಿ ತಾನೆ? ಅವ್ರು ನೆಕ್ಕಿಗೆ ಅವರಷ್ಟಿಗೆ ಮಾತಾಡಿಕೊಂಡಿರ್ತಾರೆ. ಈಗ 2 ವರ್ಷ ಆಯ್ತು, ಇನ್ನು ಪ್ರಸವ ಆಗ್ಲಿಲ್ಲ ಅಂತ ಅಲ್ವಾ? ಹೌದಮ್ಮ. ಇದಕ್ಕಿಂತ ಮೊದಲು ಭರತ ಕುಲದ ಮೂಲ ಪುರುಷನಾದಂತಹ ಚಕ್ರವರ್ತಿಯಾದಂತಹ ಭರತ ಭುವಿಯ ಬೆಳಕನ್ನು ಕಂಡದ್ದು ಯಾವಾಗ ಗೊತ್ತಾ ನಿನಗೆ? ಯಾವಾಗ? ತಾಯಿಯ ಗರ್ಭದಲ್ಲಿ 3 ವರ್ಷ ಇದ್ದು ನಂತರ ಹುಟ್ಟಿ ಬೆಳೆದು ಚಕ್ರವರ್ತಿ ಆದವ ಅವನು. ಅದು ಹೋದ ವರ್ಷದ ಪ್ರಸಂಗ ಅಲ್ವಮ್ಮ, ನಮಗೆ ಈ ವರ್ಷ ಯಾಕೆ ಅದು? ಮಂಜರಿ, ವಾ. ಪ್ರಸಂಗ ಯಾವ ವರ್ಷದಾದ್ರೆ ಏನೇ, ಕೆಲವೊಂದು ಪ್ರಸಂಗವನ್ನು ಬದುಕಿನಲ್ಲಿ ಮರೆಯುವುದಕ್ಕುಂಟೇ ಹೇಳು. ಹೌದು, ಹೆತ್ತಂತ ಹೊತ್ತಂತ ಅನುಭವಿಸಿದ ಅವಳಿಗೆ ಗೊತ್ತಲ್ಲ, ನನಗೆ ಗೊತ್ತುಂಟಮ್ಮ. ಹೌದು ತಾನೆ? ಜನಗಳು ಹೇಳುದನ್ನು ಕೇಳಿ ಹಾಗೆ ಬೇಸರದಿಂದ ನಿನಗೆ ತಿಳಿಸುವಂತ ಓಡೋಡಿ ಬಂದೆ. ಬೇಸರ ಪಟ್ಕೊಳ್ಬೇಡ ನೀನು. ನೋಡ್ಬೇಕು, ನೀನ್ ನೋಡ್ಬೇಕು. ನೋಡು, ನನ್ನ ಮಗ ಹುಟ್ಟಿ ಬರ್ತಾನೆ. ಹೌದಲ್ಲ? ನನ್ನ ಮಗನೇ ಚಕ್ರವರ್ತಿ ಆಗ್ತಾನೆ. ಹೀಗೆ ಕನಸು ಕಾಣುತ್ತಾ ಇರು. ಕನಸಲ್ವೇ? ಅದು ನನಸು. ಅದೇ ನನಸು ಕನಸು ಯಾವುದೋ ಒಂದು. ಹೀಗೆ ನೀನು ಹೇಳ್ತಾ ಹೋದ್ರೆ ಎಲ್ಲಾದ್ರೂ ಹಳೆಯ ಗಾಡಿಯ ಚಕ್ರ ಉಂಟಂತ ಹಿಡ್ಕೊಂಡು ಬರ್ಬೇಕಷ್ಟೇ ನೀನು. ಇಲ್ಲದ್ರೆ ಮುಂದಿನ ವರ್ಷ ದೀಪಾವಳಿಗೆ ನೆಲ ಚಕ್ರ ಬಿಡ್ಬೇಕು. ಇಂಥ ಮಾತಿಗೇನು ಕಡಿಮೆ ಇಲ್ಲ ನೀನು. ನಾನು ಒಂದು ಮಾತು ಕೇಳಲ್ಲ ತಾಯೇ. ಏನೇ? ಈಗ ನಿನಗೆ ಹೆರಿಗೆ ಆದ್ರೆ ನಿನ್ನ ಮಗು ಚಕ್ರವರ್ತಿ ಆಗ್ತಾನೆ. ಎಲ್ಲಾದ್ರೂ ಕುಂತಿಗೆ ಹೆರಿಗೆ ಆದ್ರೆ ಅವಳ ಮಗ ಏನಾಗ್ತಾನೆ? ಏ ದಡ್ಡಿ, ಚಕ್ರ ಸಂಸ್ಥೆಯ ಮಾಲೀಕ ಆಗ್ತಾನ. ಸುಮ್ನಿರೆ ನೀನು. ಅವಳಿಗೆ ಹೆರಿಗೆ ಆಗುವುದಿಲ್ಲ. ಯಾಕೆ? ಅವಳಿಗೆ ಮಕ್ಕಳೇ ಹುಟ್ಟುವುದಿಲ್ಲ. ಏನು? ಪಾಂಡವಿಗೆ ಶಾಪ ಇದೆ. ಏನಂತ? ಸತಿ ಸಂಘವನ್ನು ಮಾಡಿದ್ರೆ ಮರಣ ಬರಲಿ ಎನ್ನುವುದಾಗಿ. ಆಗಿರುವಾಗ ಕುಂತಿಗೆ ಮಕ್ಕಳಾಗುವುದು ಹೇಗೆ? ಅವನಿಗೆ ಮಕ್ಕಳಾಗಬಾರ್ದು ಅಂತೇಳಿ ಶಾಪ ಇರುದು, ಇವಳೇನು ಹೆರಬಾರ್ದು ಅಂತೇಳಿ ಶಾಪ ಉಂಟಾ? ಎಲ್ಲ ಅರ್ಹತೆ ಕಾಣ್ತದೆ ನಿನ್ನಲ್ಲಿ. ಇವಳನ್ನು ಮಾತಾಡಿಬಿಟ್ಲು. ಏನಾದ್ರು ಇವಳು ಹೇರ್ಬೇಕಾದ್ರೆ ಏನು ಗಂಡನೇ ಬೇಕಾ? ಬೇರೆಯವ್ರನ್ನ ಹೇರ್ಲಿಕ್ಕೆ ಆಗುದಿಲ್ವಾ? ಮಂಜರಿ, ಎಲ್ಲ ನಿನ್ನ ಅನುಭವದ ಮಾತನ್ನೇ ಆಡಬೇಡ ನೀನು. ನಾನೇ 4-5 ಮರಿಗಳಿಗೆ ಜನ್ಮ ಕೊಟ್ಟಿದ್ದೇನೆ. ಮತ್ತೆ ಏನೇ ನೀನು ಏನಾಡುವುದು? ಹಾಗಲ್ಲಮ್ಮ. ಏನೋ ವಿಷಯ ಅಂತ ಎಂತದ್ದು ಅಂತ ನೀನು. ಎಂತದ್ದು ವಿಷಯ ಇಲ್ವಾ? ನೀನ್ ಹೀಗೆ ಕನಸು ಕಾಣ್ತಾ ಇರು. ಅಲ್ಲಿ ಕುಂತಿಗೆ ದೈವಾನುಗ್ರಹದಿಂದ ಕಾಡಿನಲ್ಲಿ ಮಗು ಆಗಿದೆ, ಬೆಳೀತಾ ಇದ್ದಾನೆ. ನೀನು ಕನಸು ಕಾಣ್ತಾ ಇದ್ದ ಅವಳಿಗೆ ಹೆರಿಗೆ ಆಗಿದೆ. ಕುಂತಿಗೆ ಮಗುವಾಗಿದೆಯಾ? ಹೆರಿಗೆ ಆಗಿದೆ. ಮಂಜರಿ, ಸತ್ಯವೇನೇ ಇದು? ಹೆತ್ತಳೆ ಪ್ರತಿ ಮೊದಲೇ ಸುತನನು. ಏ ಮಂಜರಿ, ಹೆತ್ತಳೆ ಪ್ರತಿ ಮೊದಲೇ ಸುತನನು. ಮಂಜರಿ, ಮಂಜರಿ. ಸತ್ತಿತೆ ಮನದ ಬಯಕೆಯೋ, ಸತ್ತಿತೆ ಮನದ ಬಯಕೆಯೋ. ನಿತ್ಯ ಕಾದಿಯ ಗರ್ಭ ಗೌರವ ವ್ಯರ್ಥ ವ್ಯರ್ಥ ವ್ಯರ್ಥವಾಯ್ತು. ಹೆತ್ತಳೆ ಪ್ರೀತಿಗೆತ್ತಳೆ. ಸತ್ಯವೇನೆ? ಹೌದಮ್ಮ. ನೀನಾಡಿದ ಮಾತು ನಿಜವೇನೆ? ಹೌದು ತಾಯಿ. ಹೆತ್ತಳೆ ಆ ಪ್ರತಿ ಹೆರಿಗೆ ಆಗಿದೆ. ಗಂಡು ಮಗುವಿಗೆ ಜನ್ಮವನ್ನಿತ್ತಳೆ. ಹೌದಮ್ಮ. ಮಂಜರಿ, ಓ, ಆ ವಿಧಿಯು ನನ್ನ ಬದುಕಿನಲ್ಲಿ ವಂಚಿಸಿ ಬಿಟ್ಟನಲ್ಲ. ಏನ್ ಮಾಡ್ದ? ಅಲ್ಲದಿದ್ರೆ ಮತ್ತೆ ಏನೇ? ಸತಿ ಸಂಘವನ್ನು ಮಾಡಿದ್ರೆ ಮರಣ ಬರಲಿ ಎನ್ನುವುದಾಗಿ ಶಾಪ ಇದ್ದರೂ ದೇವತಾನುಗ್ರಹದಿಂದ ಪುತ್ರೋದಯ. ಯಾವ ತಪ್ಪು ಯಾವ ಅನ್ಯಾಯ ಮಾಡದ ನಾನು ಅವಳಿಂದ 2 ವರ್ಷ ಮೊದಲು ಗರ್ಭಿಣಿಯಾದ್ರೂ ಪ್ರಸವ ಭಾಗ್ಯವನ್ನು ಆ ವಿಧಾತ ಕರುಣಿಸದೇ ಹೋದನಲ್ಲ. ಇಲ್ಲವೇ? ನನ್ನ ಬದುಕನ್ನು ನೋಡಿ ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ದಾನೆ. ನನ್ನ ಸ್ಥಿತಿಗತಿಯನ್ನು ನೋಡಿ ನಗುದು ನೋಡಿ ಆ ವಿಧಾತ. ಚೂರ್ ಕೇಳ್ತಾ ಉಂಟು, ಅವನೇ ನಗೋಡೋದು. ಅಟ್ಟಹಾಸ ಅವನದು. ನನ್ನ ಆಸೆ ನೆರವೇರುತ್ತದೆ. ನನಗೆ ಕಾಣದೇ ಇದ್ರೆ ಏನು? ನನ್ನ ಮಗ ನನ್ನ ಆಸೆಯನ್ನು ನೆರವೇರಿಸ್ತಾನೆ. ನನ್ನ ಮಗನೇ ಚಕ್ರವರ್ತಿ ಆಗ್ತಾನೆ ಎನ್ನುವಂತ ಆಸೆಯನ್ನು ಹೊತ್ತು 2 ವರ್ಷದಿಂದ ಜೋಪಾನವಾಗಿ ಗರ್ಭವನ್ನು ಕಾಪಿಟ್ಟುಕೊಂಡು ಬಂದನಲ್ಲ ನಾನು. ಸಮಾಧಾನ ಮಾಡಿಕೋತಾಯಿ. ಸತ್ತಿತೆ ಮನದ ಬಯಕೆ. ಅದೆಲ್ಲ ತಪ್ಪು ಮಾತಾಡ್ಬೇಡ. ನನ್ನ ಆಸೆ ನೆರವೇರುವುದಿಲ್ಲ ಅಂತ ಆಯ್ತು ಮಂಜರಿ. ನನ್ನ ಆಸೆ ನೆರವೇರುವುದಿಲ್ಲ ಅಂತ ಆದ್ಮೇಲೆ ಈ ಗರ್ಭದ ಅವಶ್ಯಕತೆ ಇದೆಯೇ? ಪೊತ್ತು ತೆರೆದು ಇದಕ್ಕಿನ್ನರ್ಥ ಬೇನಲು ತಾಗಬಸಿರಲು ಮತ್ತ ಕಾಚಿನಿ ಹೋತಾಕಿ ಹೊಡೆಯಲು ಮತ್ಸರದಿ ಕನಲಿ. ಮಂಜರಿ, ನನ್ನ ಆಸೆ ನೆರವೇರುವುದಿಲ್ಲ ಅಂತ ಆಯ್ತು. 2 ವರ್ಷದಿಂದ ಈ ಗರ್ಭವನ್ನು ಕಾಪಾಡಿಕೊಂಡು ಬಂದೆ.
ಎಲ್ಲ ವ್ಯರ್ಥವಾಗಿ ಹೋಯಿತು. ಹಾಗೆಲ್ಲ ಮಾತಾಡಬಾರ್ದು. ನನ್ನ ಅಲ್ಲ, ಯಾವ ಪುರುಷಾರ್ಥಕ್ಕಾಗಿ ಹೇಳು? ನನ್ನ ಭಾಗ್ಯಕ್ಕೂ ನನ್ನ ಬದುಕಿಗೂ ಬಾಧೆಯಾಗಿರುವಂತ ಈ ಗರ್ಭದ ಅವಶ್ಯಕತೆ ಇದೆಯೇನೆ? ಎಲ್ಲಿ ಮಾತಾಡುತ್ತಾ ಇಲ್ಲ, ನನ್ನ ಮಗ ಚಕ್ರವರ್ತಿ ಆಗುವುದಿಲ್ಲ ಅಂತ ಆದ್ಮೇಲೆ ಈ ಗರ್ಭವನ್ನು ಹೊರುವುದಕ್ಕೆ ನಾನಾಗಬೇಕೇನೆ? ಹೆತ್ತು ಬಿಟ್ಲ ಅವಳು? ಹೆತ್ಲು ಆ ಕುಂತಿ ಹೆತ್ತು ಬಿಟ್ಲೇನೆ? ಅದರಲ್ಲೂ ಗಂಡು ಮಗುವ? ಹೌದು. ಮತ್ತೆ ಬೇಕೇನೆ ಈ ಗರ್ಭ? ಬೇಕೇನೆ? ಬೇಡ ಮಂಜರಿ, ಬೇಡ, ಬೇಡ, ಹೊಸಕಿ ಕೊಡೆಯಲು ಬೇಡ, ಬೇಡ. ಮತ್ತರದಿ ಕನಲಿ ಓ ಶಿವನೇ ಶಿವನೇ. ಮಂಜರಿ, ಏನಮ್ಮ ಇದು? ಅಯ್ಯೋ ಓ ಶಿವನೇ. ಅಮ್ಮ, ಅಮ್ಮ. ಏನ್ ಮಾಡಿಬಿಟ್ಟೆ ತಾಯೇ? ಇದೇನು? ಮಂಜರಿ, ನನ್ನ ಗರ್ಭವೆಲ್ಲಿ? ನನ್ನ ಮಗು ಎಲ್ಲಿ? ಎಲ್ಲಿ ನನ್ನ ಮಗು? ನನ್ನ ಮಗು ಎಲ್ಲಿ? ತಕೊಮ್ಮ, ನಿನ್ನ ಅವಸರದ ಮಗುವನ್ನೊಮ್ಮೆ ಮುಟ್ಟಿ ನೋಡು. ತಗೋ. ಇಲ್ಲ, ನನ್ನ ಕೈಯ ಹಾರೆ ನನ್ನ ಮಗುವನ್ನು ಕೊಂದು ಬಿಟ್ಟೆ, ನಾನು ಕೊಂದು ಬಿಟ್ಟೆ. ತಾಯಿಯಾಗುವಂತ ಯೋಗದಿಂದಲೇ ವಂಚಿತಳಾಗಿ ಬಿಟ್ಟೆ ನಾನು. ಇಲ್ಲ ಮಂಜರಿ, ಇಲ್ಲ, ಕೊಂಡೋಗೋದನ್ನು ಹೋಗೆ, ಇಲ್ಲಾದ್ರೂ ಎಸೆದು ಬಾ. ಹೋಗು, ಹೊಂಟೋಗಿಲ್ಲಿಂದ ಆ ಕಂದನವನಾಲಿಸುತ್ತ ಧೃತರಾಷ್ಟ್ರನೈತರೇ ಅಂಜನಿ, ಮಧ್ಯರಾತ್ರಿಯ ವೇಳೆಯಲ್ಲಿ ಗಾಂಧಾರಿ ಅಂತಃಪುರದಲ್ಲಿ ಭೀಕರವಾದಂತಹ ಚೀತ್ಕಾರ ಕೇಳ್ತಾ ಉಂಟು. ತುಂಬು ಗರ್ಭಿಣಿಯಾದಂತಹ ಗಾಂಧಾರಿಗೆ ಏನಾದ್ರೂ ಅನಾಹುತವಾಗಿರಬಹುದು ಎನ್ನುವ ಹಾಗೆ ಭ್ರಮಿಸಿ ಓಡೋಡಿಕೊಂಡು ಬಂದೆ. ಮನಸ್ಸು ಭಯವಾಗುತ್ತಾ ಇದೆ. ಏನಾಯ್ತೆ ಏನಾಯ್ತೆ ನನ್ನ ಗಾಂಧಾರಿಗೆ? ನನ್ನ ಗಾಂಧಾರಿ ಹೆತ್ತಳೇನೆ? ಹೌದು ಪ್ರಭು, ತಮ್ಮ ಧರ್ಮಪತ್ನಿಗೆ ಚೊಚ್ಚಲ ಹೆರಿಗೆ ಆಯಿತು. ಅಬ್ಬಾ, ಕಡೆಗೂ ದೇವರು ನನ್ನ ಬಗ್ಗೆ ಕರುಣಾದೃಷ್ಟಿಯನ್ನು ಬೀರಿ ಬಿಟ್ಟನಲ್ಲ. ಹೌದಪ್ಪ, ನಾನು ಒಂದು ಮಗುವಿಗೆ ತಂದೆಯಾಗುವಂತಹ ಭಾಗ್ಯವನ್ನು ಕರುಣಿಸಿ ಬಿಟ್ಟನಲ್ಲ. ಪುಣ್ಯ. ಎಲ್ಲುಂಟೆ ಎಲ್ಲುಂಟೆ ನನ್ನ ವಂಶದ ಬೆಳಕು? ಎಳ್ಳುಂಡೆ ಅಲ್ಲ ಇದು. ನಾನು ಎಲ್ಲುಂಟೆ ಅಂತಲೇ ಕೇಳಿದ್ದು, ನಿನಗೆ ಎಳ್ಳುಂಡೆ ಅಂತ ಕೇಳಿತು. ಏನು ಮಾಡುವ, ನೀನು ಅದನ್ನೇ ಕಾಯ್ತಾ ಇದ್ದಿ. ಇದು ತಗೊಳ್ಳಿ. ಯಾವ್ದಾದ್ರು ನಿಮ್ಮ ಕಣ್ಣು ಮಾಡೋದು. ಅವೇನು ತಡವರಿಸಿದಿರಿ ಪ್ರಭು? ಮಂಜರಿ, ಓ, ಮಗುವಿನ ಅಂಗಾಂಗಗಳನ್ನು ಸ್ಪರ್ಶಿಸಿದೆ ಅಂತಾದ್ರೆ ಯಾವುದೇ ಸ್ಪರ್ಶದ ಅನುಭವವೂ ನನಗಾಗುತ್ತಾ ಇಲ್ಲ. ಹಾಗಂತ ಮಗುವಿನ ಮೈ ಹಸಿ ಹಸಿಯಾದ ಅನುಭವ ಆಗುತ್ತಾ ಇದೆ. ಯಾಕೋ ನನ್ನ ಮನಸ್ಸು ಭಯಭೀತವಾಗುತ್ತಾ ಇದೆ. ಹೌದಿ? ಸಟೆಯನ್ನಾಡಬೇಡ, ನಿಜವಾಗಿ ಹೇಳು, ಏನೇ ಇದು ಪ್ರಭು? ಏನೇ ಇದು? ಅಂಗಾಂಗಗಳಿಗೆ ಸ್ಪರ್ಶ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಅಂಗವೇ ಇಲ್ಲ ಪ್ರಭು. ಅಂದರೆ ಕಾಡಿನಲ್ಲಿ ಕುಂತಿಗೆ ಹೆರಿಗೆ ಆಯ್ತು ಎನ್ನುವ ವಿಚಾರವನ್ನು ತಿಳಿದಂತ ತಮ್ಮ ಧರ್ಮಪತ್ನಿಯು 2 ವರ್ಷಗಳಿಂದ ಈ ಪಿಂಡವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದೆ, ಏನು ಫಲ ಅಂತ ಹೇಳಿ ಕೋಪಗೊಂಡು ಮುಷ್ಟಿ ಬಿಗಿದು ತನ್ನ ಹೊಟ್ಟೆಗೆ ಬಡಿದುಕೊಂಡಾಗ ಹುಟ್ಟಿದ್ದು ಮಗು ಅಲ್ಲ, ಹೊರಬಂದದ ಪಿಂಡ ಪ್ರಭು. ಕೇಳುತ್ತಾ ಕ್ಷಣ ಸಿಡಿಲರಗಿದ ತೆರದಲ್ಲಿ ಮರುಗಲು ಮರುಗಲು. ಆಡಬೇಡ ಮಂಜರಿ, ಆಡಬೇಡ. ವಿನೋದಕ್ಕಾದ್ರೂ ಇಂತಹ ಮಾತುಗಳನ್ನು ಆಡಬೇಡ್ವೆ. ಕೇಳುವಂತಹ ತಾಳ್ಮೆಯು ವ್ಯವಧಾನವೂ ನನಗೆ ಖಂಡಿತವಾಗಿಯೂ ಇಲ್ಲ. ಸೈರಿಸಿಕೊಳ್ಳಿ ಪ್ರಭು. ಅಯ್ಯೋ, ಎಂತಹ ಭಾಗ್ಯವಿಹೀನನಾಗಿ ಹೋದೆ ನಾನು. ಮಂಜರಿ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ನನ್ನನ್ನು ಕುರುಡ ಕುರುಡ ಎನ್ನುವ ಹಾಗೆ ನಿಂದಿಸುವಾಗ ಮನಸ್ಸಿನ ಮೂಲೆಯಲ್ಲಿ ಬೇಸರವಾಗುತ್ತಾ ಇತ್ತು. ಆದರೆ ಒಂದು ವಿಶ್ವಾಸ, ಯಾವುದು ಪ್ರಭು? ನನಗೆ ಕಾಣುವುದಕ್ಕೆ ಸಾಧ್ಯವಿಲ್ಲದಂತಹ ಲೋಕವನ್ನು ನನ್ನ ಮಗನು ತನ್ನ ಕಣ್ಣಿನಿಂದ ಕಾಣುತ್ತಾನೆ, ನನಗೆ ಜನಿಸಲ್ಪಡುವಂತಹ ಮಗುವು ಕಾಣುತ್ತದೆ ಎನ್ನುವಂತಹ ವಿಶ್ವಾಸ ನನಗಿತ್ತು. ಆ ಮಗುವನ್ನು ಈ ಜಂಗೆಯಲ್ಲಿ ಕುಳ್ಳಿರಿಸಿ ಮಗುವಿನ ಸ್ಪರ್ಶ ಸುಖವನ್ನು ಅನುಭವಿಸಬೇಕು, ಅವನ ತೊದಲು ನುಡಿಗಳನ್ನು ಈ ಕಿವಿಯಲ್ಲಿ ಕೇಳಬೇಕು ಅಂತ ನಾ ಬಯಸಿದ್ರೆ ನನ್ನ ಆಸೆಗಳೆಲ್ಲ
ಎಲ್ಲ ಗಾಳಿಗೋಪುರವಾಗಿ ಹೋಯಿತಲ್ವೇ? ನಿರೀಕ್ಷೆಯೇ ನಿರಾಶೆಗೆ ಕಾರಣವಾಯ್ತಲ್ವೇ ಪ್ರಭು? ಇನ್ನೆಲ್ಲಿನ ಸ್ಪರ್ಶ? ಯಾವನೇ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಪೂರ್ಣತೆ ಎನ್ನುವುದು ಬರುವುದು ಸತ್ಸಂತಾನವನ್ನು ಪಡೆದಾಗಂತೆ. ಆ ಮುಖೇನವಾಗಿ ತನ್ನ ಹಿರಿಯರಾದಂತಹ ಪಿತೃದೇವತೆಗಳ ಋಣದಿಂದ ಆತ ಮುಕ್ತನಾಗುತ್ತಾನಂತೆ. ನನಗೆ ಋಣಮುಕ್ತನಾಗುವುದಕ್ಕೂ ಆಗಲಿಲ್ಲ, ಪಿತೃದೇವತೆಗಳ ಶಾಪಕ್ಕೂ ನಾ ಒಳಗಾಗಿ ಬಿಟ್ಟೆನಲ್ಲ ಮಂಜರಿ. ಸಮಾಧಾನವಲ್ಲದೆ ಬೇರೇನು ದಾರಿ ಇಲ್ಲ ಪ್ರಭು. ಸಮಾಧಾನ ಅಲ್ಲ. ಪ್ರಪಂಚದಲ್ಲಿ ನಾವು ತಾಳ್ಮೆಗೆ ಪ್ರತೀಕವಾಗಿ ಹೆಣ್ಣನ್ನು ಸೂಚಿಸ್ತೇವೆ. ಯಾಕೆ ಹೇಳು? ಯಾಕೆ ಪ್ರಭು? ಹೆಣ್ಣಿನಷ್ಟು ಸಹನಾ ಸಂಪನ್ನೆ ಬೇರೆ ಯಾರೂ ಇಲ್ಲ ಎನ್ನುವ ಕಾರಣದಿಂದ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಹುಟ್ಟಿದ ಮಕ್ಕಳಾದರೂ ಹುಟ್ಟಿದ ಮೇಲಾದರೂ ಕೆಟ್ಟವರಾಗುತ್ತಾರೆ. ಆದ್ರೆ ತಾಯಿಯಾದವಳು ಯಾವ ಕಾಲಕ್ಕೂ ಕೆಟ್ಟವಳಾಗುವುದಿಲ್ಲ ತಾನೇ? ಇಲ್ಲ ಪ್ರಭು. ಅಂತಹ ಮನಸ್ಥಿತಿಯನ್ನು ಹೊರಬೇಕಾದಂತಹ ಹೆಣ್ಣಾದ ಗಾಂಧಾರಿ ಈ ರೀತಿಯಾಗಿ ಯಾಕೆ ವರ್ತಿಸಿದಳು? ಏನು ಇವಳ ಹೊಟ್ಟೆಯಲ್ಲಿರುವುದು ಕರುಳೋ ಕಬ್ಬಿಣದ ಸರಳು? ಪ್ರಭು, ಮೊದಲೇ ನೊಂದು ಬೆಂದು ಕರಟಿ ಕಮರಿ ಹೋಗಿರುವಂತಹ ಆ ಮನಸ್ಸಿಗೆ ಮತ್ತೊಮ್ಮೆ ಕಟು ನುಡಿಗಳ ನಾಡಿ ನೋಯುವಂತೆ ಮಾಡಬೇಡಿ ಪ್ರಭು. ಅವಳು ನೊಂದದ್ದಲ್ಲ ಮಂಜರಿ, ಅವಳು ನನ್ನನ್ನು ಜೀವಂತ ಕೊಂದದ್ದು. ಹಾಗೆಲ್ಲ ಹೇಳಬೇಡಿ ಪ್ರಭು. ಇಲ್ಲದಿದ್ರೆ ಗಂಡನಾದವನ ಮನಸ್ಥಿತಿ ಏನು ಎನ್ನುವುದನ್ನು ತಿಳಿದುಕೊಳ್ಳದೆ ತನ್ನ ಹೊಟ್ಟೆಯನ್ನು ತಾನೇ ಹಿಚುಕಿಕೊಳ್ಳುತ್ತಾಳೆ ಅಂತಾದ್ರೆ ಅವಳನ್ನು ಸಹನಶೀಲೆ ಅಂತ ಹೇಗೆ ಹೇಳುವುದೇ? ತಾಳ್ಮೆಯನ್ನು ಕಳ್ಕೊಂಡು ಉದ್ವೇಗಕ್ಕೆ ಒಳಪಟ್ಟಾಗ ಹಾಗಾಯ್ತು ಪ್ರಭು. ಇದೆಲ್ಲ ರಾಕ್ಷಸಿ ಸ್ವಭಾವ ಅಲ್ವೇನೆ? ಇವಳು ಹೆತ್ತಿದ್ದಾಳಲ್ಲ, ಕೊಡು ಅವಳ ಕೈಗೆ, ಏನು ಬೇಕಾದ್ರೂ ಮಾಡಿಕೊಳ್ಳಿ. ರಾಜ್ಯವಂತೆ ರಾಜ್ಯ, ಯಾರಿಗೆ ಬೇಕು ಇವರ ರಾಜ್ಯ? ರಾಜ್ಯವೂ ಬೇಡ, ಕೋಶವೂ ಬೇಡ. ತಾವು ಸುಮ್ಮನಾದ್ರೆ ಇಡೀ ಸಾಮ್ರಾಜ್ಯವೇ ಅರಾಜಕತೆಯಿಂದ ಕೂಡುವುದಿಲ್ವೇ ಪ್ರಭು? ಒಂದು ಮಗುವಿನ ಮುಖವನ್ನು ಕಾಣುವುದಕ್ಕೆ ನನಗೆ ಯೋಗ ಇಲ್ಲ, ನಾನು ಪ್ರಜೆಗಳನ್ನು ಪಾಲಿಸಬೇಕಾ? ಯಾರು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನು ಯಾವುದಕ್ಕೂ ಇಲ್ಲ. ಯಾವುದು ಬೇಡ, ನಾನು ಹೋಗಿ ಗ್ರಹಕ್ಕೆ ಹೋಗಿ ಪ್ರಭು. ಆಯಾಸಕ್ಕಾಗಿ ತಾಯಿ, ನಿನ್ನ ಅವಸರದಿಂದ ಈಗ ಮೈಮನ ಎರಡು ಹಗುರಾಯ್ತಲ್ಲ ನಿನಗೆ. ಅವರಿಗೂ ಬೇಡ ಅಂತ ಆದ್ಮೇಲೆ ಹೋಗು, ಕೊಂಡೋಗು, ಅರಮನೆಯಿಂದ ದೂರ ಎಲ್ಲಿಯಾದ್ರೂ ಹೋಗಿ ಎಸೆದು ಬಾ. ಹೋಗಿ ಇಲ್ಲಿಂದ ನರಿನಾಯಿಗಳು ತಿನ್ನುವುದಿಲ್ವೇ ಅಮ್ಮ? ಹೋಗಲಿ ಹೋಗು. ಏನಮ್ಮ ತಾಯಿ ಏನಮ್ಮ ಕೃತ್ಯವು ಮಾನಸದ ವಿವೇಕ ತಾಳ್ಮೆ ನಾಲಿಂದ ಫಲಭಾಗ್ಯ ಮರಿದೀಯ ಯುಗಳ ವತ್ಸರ ಮುನ್ನ ಗರ್ಭಪಾತದನಿ ಸೊಗಸೇನು ಕಂಡಿನಿ ಮಾತ್ಸರ್ಯ ತಾಳಿ ಬಗೆಗಿದೆ ಶತಪಾಂಡ ಕೃತದಿ ಪಿಂಡವನು ಮುಗುದೆ ನಿರಿಸಿ ರಕ್ಷಿಸೆ ಮುಂದೆ ಚೆನ್ನು ಏನಮ್ಮ ತಾಯಿ ಏನಮ್ಮ ಗಾಂಧಾರಿ ದೇವಿ, ಅಮ್ಮ ಎಂಬ ಹಾಗೆ ನಿನ್ನನ್ನು ಸಂಬೋಧಿಸೋಣವೇ? ಅಮ್ಮ ಎಂದು ಕರೆಸಿಕೊಳ್ಳುವಂತಹ ಯೋಗಭಾಗ್ಯವನ್ನೇ ಕಳೆದುಕೊಂಡಂತಹ ನತದೃಷ್ಟೆಯಮ್ಮ ನೀನು. ಕಾಲ ಒಂದಿತ್ತು ತಾಯಿ, ಶಶಿವಂಶದವಲ್ಲರಿ ಕಮರಿ ಹೋಗುವಂತಹ ಕಾಲದಲ್ಲಿ ಮಾತೆಯಾದಂತಹ ಸತ್ಯವತೀ ದೇವಿ ನನ್ನನ್ನು ಕರೆದು ವಂಶವೃಕ್ಷವನ್ನು ಬೆಳಗಿಸಿಕೊಡಬೇಕು ಅಂತ ನನ್ನಲ್ಲಿ ಕೇಳಿಕೊಂಡಾಗ ಅಂಬಿಕೆ ಅಂಬಾಲಿಕೆಯರ ಮೂಲಕವಾಗಿ ವಂಶವೃಕ್ಷವನ್ನು ಬೆಳಗಿಸಿಕೊಟ್ಟವನು ನಾನು ತಾಯಿ. ಅದೇ ವಂಶವೃಕ್ಷ ನಿನ್ನ ಮೂಲಕವಾಗಿ ಬೆಳಗಬೇಕೆಂಬುದಾಗಿ ನಾನು ಮನ ಮಾಡಿದೆ ಅಂತಾದ್ರೆ ಅನುಗ್ರಹಿಸಿದ್ರೆ ಅವಸರ ಪಟ್ಟೆಯ ತಾಯಿ, ಅವಿವೇಕತನ ಮಾಡಿದೆಯ ನೀನು. ಕಾಡಿನಲ್ಲಿ ಕುಂತಿ ಹೆತ್ತಳು ಅನ್ನೋ ವದಂತಿ ಕೇಳಿದಾಗ ನಿನ್ನ ಒಡಲಾಳದಲ್ಲಿ ನಂಜು ಹುಟ್ಟಿಕೊಂಡಿದ್ದೆ, ನಂಜನ್ನೇ ಹೊರ ಹಾಕಿದೆಯ. ಹೆಣ್ಣಿಗೆ ಅವಿವೇಕತನ ಯಾವತ್ತೂ ಒಳ್ಳೆಯದಲ್ಲ ತಾಯಿ. ಹಿಂದೊಂದು ಕಾಲದಲ್ಲಿ ಕಶ್ಯಪರು ಅಭಿಮಂತ್ರಿಸಿಕೊಟ್ಟಂತಹ ಅಂಡವನ್ನು ಅವಿವೇಕತನದಿಂದ ವಿನತೆ ಒಡೆದು ನೋಡಿದ ಕಾರಣ ಹೆಳವನಾದಂತಹ ಮಗ ಅರುಣ ಹುಟ್ಟಿದ. ಅದೇ ರೀತಿ ನೀನು ಮಾಡಿಬಿಟ್ಟೆ ತಾಯಿ. ಯಾವ ಶಿಶುವಿನ ಹೆಗಲ ಮೇಲೆ ನಿನ್ನ ಶವಯಾತ್ರೆ ಸಾಗಿ ನೀನು ಮಣ್ಣನ್ನು ಸೇರಬೇಕಿತ್ತೋ ಆ ಮಗುವನ್ನೇ ಮಣ್ಣಿಗೆ ಸೆದು ಬಿಟ್ಟೆ ಅಲ್ಲ ತಾಯಿ. ಗುರುಗಳೇ ನನ್ನ ತಪ್ಪಾಯಿತು, ನನಗೆ ಅರ್ಥವಾಗ್ತಾ ಇದೆ. ಆದ್ರೆ ನನಗೆ ತಾಯಿಯಾಗುವಂತ ಯೋಗವೇ ಇಲ್ವೇ?
ಯಾಕಿಲ್ಲ ತಾಯಿ, ಹೇಗೆ? ನಿನ್ನ ಕಳೆದ ಜನ್ಮದಲ್ಲೇ ನಿನಗೆ ಈಶ್ವರಾನುಗ್ರಹವಿದೆ ಮಗು. 100 ಮಂದಿ ಗಂಡು ಮಕ್ಕಳನ್ನು ಪಡೆಯುವ ಯೋಗ ನಿನಗಿದೆ. ಅದು ಹೇಗೆ ಸಾಧ್ಯ ಗುರುಗಳೇ? ದೇವರ ವರವನ್ನು ಹುಸಿಯನ್ನಾಗಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಮ್ಮ. ಹೇಗೆ? ಎಲ್ಲಿದೆ ಪಿಂಡ? ಇಲ್ಲಿದೆ ಗುರುಗಳೇ. ಕೊಂಡು ಹೋಗಿ ಒಳಗಿಡಮ್ಮ. ಯಾರಲ್ಲಿ ಇದನ್ನು ತಗೊಂಡೋಗಿ ಒಳಗಡೆ ಇಡಿ. ಏನಾಯ್ತು ತಾಯಿ? ಗುರುಗಳೇ, ತಮ್ಮ ಮಂತ್ರಕ್ಕೆಲ್ಲ ಪ್ರೋಕ್ಷಣೆಯಿಂದ ಆ ಪಿಂಡ ತುಂಡು ತುಂಡಾಗಿ ಪರಿವರ್ತನೆಗೊಂಡಿತು. ಅದರಲ್ಲಿ 100 ತುಂಡುಗಳನ್ನು ತುಪ್ಪದ ಭಾಂಡದಲ್ಲಿ ತುಂಬಿ ಭದ್ರವಾಗಿ ಮುಚ್ಚಿಡಿ. ಅದರಲ್ಲಿ 100 ತುಂಡುಗಳನ್ನು ತುಪ್ಪದ ಭಾಂಡದಲ್ಲಿ ಹಾಕಿ ಭದ್ರವಾಗಿ ಮುಚ್ಚಿಡಿ, ಆಯ್ತಾ? ಅದರಿಂದ 100 ಮಂದಿ ಗಂಡು ಮಕ್ಕಳು ನಿನಗೆ ಉದಿಸಿ ಬರುತ್ತಾರೆ. 100 ಮಂದಿ ಗಂಡು ಮಕ್ಕಳ? ಗುರುಗಳೇ, ಒಂದು ಹೆಣ್ಣಿಲ್ವೇ? ಹೆಣ್ಣು ಮಗುವನ್ನು ನೋಡಬೇಕೆಂಬ ಆಶಯ ಕಂದ. ಇನ್ನೂ ಒಂದು ತುಂಡು ಉಳಿದಿದೆ. ಉಂಟಂತೆ. ಅದನ್ನು ಬೇರೊಂದು ತುಪ್ಪದ ಭಾಂಡದಲ್ಲಿ ತುಂಬಿ ಭದ್ರವಾಗಿ ಮುಚ್ಚಿ. ಮತ್ತೊಂದು ತುಂಡನ್ನು ಬೇರೆ ತುಪ್ಪದ ಭಾಂಡದಲ್ಲಿ ಹಾಕಿ ಭದ್ರವಾಗಿ ಮುಚ್ಚಿಡಿ, ಆಯ್ತಾ? ಅದರಿಂದ ಹೆಣ್ಣು ಮಗುವೊಂದರ ಆವಿರ್ಭಾವವಾಗ್ತದೆ ಮಗು. ನಿನ್ನ ಆಶೆ ಈಡೇರ್ತದೆ. ಗುರುಗಳೇ, 101 ಮಕ್ಕಳಿಗೆ ನಾನು ತಾಯಿ ಆಗ್ತೇನಾ? ಹೌದು ತಾಯಿ. ಅಷ್ಟು ಸಾಕು ಗುರುಗಳೇ, ಅಷ್ಟು ಸಾಕು. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಕಾಣಬೇಕೆಂಬ ಉತ್ಕಟವಾದಂತ ಆಶೆಯಿಂದ ಭಾಂಡವನ್ನು ಒಡೆದು ನೋಡುವುದಕ್ಕೆ ಮನ ಮಾಡಿದೆ ಅಂತಾದ್ರೆ ಅನಾಹುತವಾದೀತು ತಾಯಿ. ಇಲ್ಲ ಗುರುಗಳೇ, ಎಚ್ಚರ. ಅಂತ ತಪ್ಪನ್ನು ನಾನು ಮಾಡಲಾರೆ. ಶುಭವಾಗಲಿ, ಶುಭವಾಗಲಿ. ಯಾರಲ್ಲಿ ಆ ತುಪ್ಪದ ಭಾಂಡದ ಹತ್ರ ಯಾರು ಹೋಗದಾಗೆ ವಿಶೇಷ ಭದ್ರತಾ ಪಡೆಯನ್ನು ನೇಮಿಸಿ, ಆಯ್ತಾ? ಯಾರು ಆಚೆಗೆ ಹೋಗಬಾರ್ದು. ಏ ಮಂಜರಿ, ವ್ಯವಸ್ಥೆ ಮಾಡಿದೆ ಅಮ್ಮ. ಬಾರೆ ಇಲ್ಲಿ. ತುಂಬಾ ಹಗುರದಾಗೆ ಕಾಣ್ತೀಗ. ಮಂಜರಿ, ಎಲ್ಲವೂ ವ್ಯರ್ಥವಾಗಿ ಹೋಯಿತು ಅಂತ ತಿಳಿದವಳು ನಾನು. ಗುರುಗಳ ಅನುಗ್ರಹದಿಂದ 101 ಮಕ್ಕಳಿಗೆ ತಾಯಿಯಾಗ್ತಾ ಇದ್ದೇನೆ. ಹೌದು. ಇದಕ್ಕಿಂತ ಹೆಚ್ಚು ನನ್ನ ಬದುಕಿನಲ್ಲಿ ಇನ್ನೇನು ಬೇಕೇ ಹೇಳು? ಹೌದು ಮಗ, ಗುರುವಿನ ಒಲವಿನ ಉಡುಗೊರೆ ನಿನ್ನ ಪಾಲಿಗೆ ಬಯಸೇ ಬಂದ ಭಾಗ್ಯ. ಏನಮ್ಮ ಇದು ವಿಶೇಷ? ಕುಂತಿಗೆ ಕಾಡಿನಲ್ಲಿ ಒಂದೇ ಒಂದು ಮಗು, ನಿನಗೆ 100 ಗಂಡು ಮಕ್ಕಳಿಗೆ ಒಂದು ಹೆಣ್ಣು ಉಚಿತ, 100ಕ್ಕೆ ಒಂದು ಉಚಿತ, 101. ಈ ಸೌಭಾಗ್ಯ ಯಾರಿಗುಂಟು? ಅದಕ್ಕೆ ತಿಳಿದವರೊಂದು ಮಾತು ಹೇಳಿದಲ್ವೇ, ದೇವನೊಲಿದರೆ ಕೊರಡು ಕೊನರುವುದು ಬರಡು ಹಯನಪ್ಪುದು ಅಂತೇಳಿ. ಹೌದಮ್ಮ. ಆದ್ರೆ ಒಂದು ನನಗೆ, ನಿನ್ನ 101 ಮಕ್ಕಳು ಅಮ್ಮನ ಎದೆ ಹಾಲಿಗೆ ಬೇಕಾಗಿ ಒಂದಷ್ಟು ಚೈಪಿ ಅಂತ ನಕ್ಕುಳಿದಂತೆ ಒದ್ದಾಟ ಮಾಡೋದನ್ನು ನೋಡೋದಕ್ಕಿಂತ ಮೊದಲೇ ನಾನು ಸತ್ರೆ ಒಳ್ಳೇದಮ್ಮ. ಇಲ್ವೇ? ನೀನು ಸಾಯುವುದಿದ್ರು ನನಗೆ ಮಕ್ಕಳು ಹುಟ್ಟಿದ ಮೇಲೆ ಸಾಯ್ಬೇಕು. ನೀನೊಂದು ಸಣ್ಣ ಸೀಂತ್ರಿಯ? ಯಾಕೆ? ಅದೇ ಮಕ್ಕಳು ಹುಟ್ಟಿದ ಮೇಲೆ ಸಾಯ್ಬೇಕು ಅಂತೇಳಿ, ಮತ್ತೆ ಮಕ್ಕಳನ್ನ ಸಾಕ್ಲಿಕ್ಕೆ ನಾನು ಬೇಕಂತೇಳಿ. ಹೇಗೂ ಸಾಯ್ಲಿಕ್ಕೆ ಹೊರಟಿದ್ಯಲ್ಲ, ಇಷ್ಟು ಬೇಗ ಬೇಡ ಅಂತ ಹೇಳಿದ್ದು. ಆಯ್ತು, ಬಾ ಅಮ್ಮ. ಒಳ್ಳೆ ಕುದಿಯುವ ಬಿಸಿನೀರು ಹಾಕಿ ನಿನ್ನ ಸ್ನಾನ ಮಾಡಿಸ್ತೀನಿ, ಬಾ ಅಮ್ಮ. ವರಪರ ಶರಿಯಂದ ತೆರದೊಳಗೆ ಗಾಂಧಾರಿ ಅಕ್ಕ ಅಕ್ಕನಿ ಭಾಗ್ಯವಂತೆ ಬಾಳಲಿ 100 ಮಕ್ಕಳಿಗಾದೆ ಮಾತೆ. ಅಕ್ಕ ಒಕ್ಕಣಿಸುವುದೇನು ಎಂತನ ಸಾರ್ಥಕ್ಯ, ಇಕ್ಕದಾಗನು ದೇವ ತುಕ್ಕಿ ಪೇತಿನ ಕ್ಷಣ. ಅಕ್ಕನಿ ಭಾಗ್ಯವಂತೆ ಬಾಳಲಿ 100 ಮಕ್ಕಳಿಗಾದೆ ಮಾತೆ. ಅಕ್ಕ ಬಾಲ್ಯದಲ್ಲಿ ತಾಯಿ ತಂದೆಯವರ ಆಶ್ರಯದಲ್ಲಿ ಬೆಳೆದು ಮುಂದೆ ಕನ್ಯೊಬ್ಬಳು ಮದುವೆಯಾಗಿ ಗಂಡನಲ್ಲೇ ಸರ್ವಸ್ಸನ್ನು ಕಾಣುವವಳು. ಆತನಿಗೆ ಕಷ್ಟವಿರಲಿ ಸುಖವಿರಲಿ ಆಕೆ ಭಾಗಿಯಾಗಿರುತ್ತಾಳೆ, ಅದವಳ ಕರ್ತವ್ಯ ಅಲ್ವೇ? ಹಾಗೆ ಹೆಣ್ಣಿನ ಜೀವನ ಸಾರ್ಥಕ ಆಗುದು ಯಾವಾಗ? ತಾಯಿಯಾದಾಗಲ್ವೇ? ಅಕ್ಕ, ಗಿಡವೊಂದು ನೆಟ್ಟು ಮರವಾದ ಬಳಿಕ ಹೂವನ್ನು ಬಿಡುತ್ತದೆ, ಫಲವನ್ನು ಕೊಡುತ್ತದೆ. ಆ ಗಿಡ ನೆಟ್ಟದಕ್ಕೆ ಸಾರ್ಥಕ ಆಯ್ತಲ್ವಾ? ಹಾಗೆ ನೀನು ಹುಟ್ಟಿದಕ್ಕೆ ಸಾರ್ಥಕ ಆಯ್ತಲ್ಲ. ಯಾಕಮ್ಮ ಈ ಮಾತು? ದೂರ್ವಾಸ ಮುನಿಗಳಿಂದ ವರವನ್ನು ಪಡೆದುಕೊಂಡೆ 3 ಮಕ್ಕಳಿಗೆ ನೀನು ತಾಯಿಯಾದೆ. ಸಂತೋಷ ಅಲ್ವೇನೆ? ಹೌದಪ್ಪ, ನೀನು ಭಾಗ್ಯವಂತೆ. ಅಕ್ಕ, ಏನಮ್ಮ?
ಇದು ನಾನು ಮತ್ಸರದಿಂದ ಆಡಿದಲ್ಲ ಆಯ್ತಾ. ನೀನು ಮತ್ಸರ ಪಡುವವಳು ಅಲ್ಲ ಅಂತ. ಹೌದಪ್ಪ, ನಾನು ನಿನ್ನ ಜೊತೆಯಲ್ಲಿರುವಾಗ ನಿನ್ನ ಮೇಲೆ ಮತ್ಸರ ಪಟ್ಟರೆ ನನ್ನನ್ನು ದೇವರು ಮೆಚ್ಚಿಯಾರ? ಖಂಡಿತವಾಗಿಲ್ವೇ. ಹೌದಕ್ಕ, ಹಾಗೆಂತ ನಾವು ಇರುವರು ಒಳ್ಳೆಯದಲ್ಲಿ ಇರುವುದು ಕೆಲವರಿಗೆ ನೋಡಿದ್ರೆ ಆಗುದಿಲ್ಲ, ನಮ್ಮ ವಂಶದಲ್ಲಿ ಇರುವವರಿಗೆ. ಏನು ಮಾಡುವ, ಕಾಣುವರ ಕಣ್ಣಿಗೆ ನಾವು ಹೇಗೆ ಕಾಣಿಸುತ್ತಾರೆ ಅಂತ ಹೇಳುವುದಕ್ಕಾಗುದಿಲ್ಲ. ಹಾಗೆಂತ ನಾವು ಒಳ್ಳೆದ್ರಲ್ಲಿ ಇದ್ದೇವಲ್ವಾ, ಅದು ಸಾಕು ಅಕ್ಕ. ಏನಮ್ಮ ಅದೆಲ್ಲ ವಿಚಾರ. ಮತ್ತೆ ನೋಡು, ನನ್ನನ್ನು ಕಾಣಿಸುವ ನಿನಗೆ ಹೇಗೆ ಕಾಣಿಸ್ತಾ ಉಂಟೀಗ? ಏನೋ ಒಂದು ಹೇಳಬೇಕು ಅಂತ ತವಕದಲ್ಲಿ ಇದ್ದಿ. ಹೌದಪ್ಪ. ಏನಾಯ್ತೆ? ನಿನ್ನ ಹಾಗೆ ನಾನು ಹೆಣ್ಣಲ್ವಾ? ಹೌದು. ನಿನ್ನ ಹಾಗೆ ತಾಯಿ ಆಗ್ಬೇಕೆಂಬ ಆಸೆ ನನಗಿರುವುದಿಲ್ಲ ಅಕ್ಕ? ಇರಬಾರ್ದಾ ಅಕ್ಕ? ಏನಮ್ಮ? ಈ ಆಸೆ ನೇರಿಸಿಕೊಂಡು ನಾನು ನೇರವಾಗಿ ನನ್ನವರ ಬಳಿಗೆ ಹೋದೆ. ಏನು ಹೇಳಿದ್ರು ಅವರು? ನಿನ್ನ ಬಳಿ ಕಳುಹಿಸಿಕೊಟ್ಟಿದ್ದಾರೆ. ಅದ್ಯಾಕೋ? ನಿನಗೆ ನನ್ನ ಮೇಲೆ ಕರುಣೆ ಉಂಟ ಇಲ್ವಾ? ಹೆಚ್ಚೇ ಇದೆ ಅಕ್ಕ. ಏನಮ್ಮ? ನಿನ್ನ ಕರುಣೆಯಿಂದ ನನಗೊಂದು ಆಶೀರ್ವಾದವನ್ನು ಮಾಡಿ. ಏ ಸುಂದರಿ, ಸುಂದರಿ ಲಲಿತಾಂಗಿ, ಸುಂದರಿ ಲಲಿತಾಂಗಿ, ಈಗ ಬರ ಮುಂದೆ ನೀವೇ ತಂಗಿ ಲಲಿತಾಂಗಿ. ಎಂದಿಗೆ ಶೋಕವ ಕಳೆದು ಚದಿತವ ಕಲ್ಕನ ಕಾಣುವೆ ಸಂದೇಹವ ಬಿಡು. ಸುಂದರಿ ಲಲಿತಾಂಗಿ, ಈಗ ಬರ ಮುಂದೆ ನೀವೇ ತಂಗಿ ಲಲಿತಾಂಗಿ. ಸುಂದರಿ ಸುಂದರಿ ಲಲಿತಾಂಗಿ. ತಂಗಿ, ಅಕ್ಕ, ನಿನ್ನ ಮನದಿಂಗಿತವನ್ನು ಚೆನ್ನಾಗಿ ಅರ್ಥೈಸಿಕೊಂಡೆ. ಯಾವುದೇ ಹೆಣ್ಣಾದ್ರೂ ಕೂಡ ತನ್ನ ತಾಯಿಯಾಗಬೇಕು, ತಾಯ್ತನದ ಸವಿಯನ್ನು ಸವಿಯಬೇಕು, ಹೀಗೆ ಆಸೆಯನ್ನು ಹೊಂದಿಕೊಂಡಿರುವುದು ಸಹಜ. ಹೌದು, ತಪ್ಪಲ್ಲ. ನಿನಗೂ ಮಕ್ಕಳನ್ನು ಹೊಂದುವುದಕ್ಕೆ ನಾನು ದಾರಿಯನ್ನು ಕಲ್ಪಿಸಿಕೊಡ್ತೇನೆ. ಈ ಹಿಂದೆ ದೂರ್ವಾಸ ಮಹಾಮುನಿಗಳ ಅನುಗ್ರಹದಿಂದ ನಾನು 3 ಮಕ್ಕಳಿಗೆ ತಾಯಿಯಾದೆ. ಸರಿ. ಆ ಮಂತ್ರವನ್ನು ನಿನಗೆ ನಾನು ಹೇಳಿಕೊಡುತ್ತೇನೆ. ಆ ಮುಖೇನವಾಗಿ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿಕೊ. ತನ್ಮೂಲಕವಾಗಿ ಸಂತಾನವನ್ನು ಹೊಂದುವುದಕ್ಕಾಗುತ್ತದೆ. ಇಲ್ಲಿ ಬಾರೆ. ಮಂತ್ರ ಅರ್ಥ ಆಯ್ತಾ? ಈಗ ಸ್ಪಷ್ಟವಾಗಿ ಅರ್ಥ ಆಯ್ತು. ಬಾ ಹೀಗೆ. ದ್ವಯಗೋದರ ಪಡೆ ಮಾದ್ರಿಯೋ ಸಂತಸದಿ. ಅಕ್ಕ, ಈಗ ಸಂತೋಷವಾಯಿತು. ನಿನ್ನ ಕರುಣೆಯಿಂದ, ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಇರುವರ ಮಕ್ಕಳಿಗೆ ತಾಯಿಯಾದೆ ನಾನು. ಅಕ್ಕ, ಒಂದು ಮಗುವಿಗೆ ತಾಯಿ ಆಗಬೇಕು ಅಂತ ಕೇಳಿಕೊಂಡದ್ದು. ಈಗ 2 ಮಕ್ಕಳಾಗ್ಲಿಲ್ವೇನೆ? ಅಕ್ಕ, ನೀನು 3 ಮಕ್ಕಳಿಗೆ ತಾಯಿ ಆಗುವಾಗ ನಾನೊಂದು 2 ಮಕ್ಕಳಿಗೆ ತಾಯಿ ಆಗೋದು ಹೆಚ್ಚಿಗೆ ಆಗ್ತದಾ? ಅಕ್ಕನಿಗೆ ಸ್ಪರ್ಧೆ ಕೊಡುವ ಆಲೋಚನೆಯ? ನೋಡು, ಆವಾಗ್ಲೇ ಹೇಳಿದ್ದೇನೆ, ಏನಿದ್ರು ಎಲ್ಲಿದ್ರು ನಾವು ಜೊತೆಯಲ್ಲಿರ್ಬೇಕು. ವಿನೋದ ನಾನು ನಿನ್ನೊಂದಿಗೆ ಸ್ಪರ್ಧೆಗಿಲ್ಲ. ವಿನೋದಕ್ಕಾಡಿದ್ದೆ. 5 ಮಕ್ಕಳ ಆಟ ಪಾಠ ನೋಡುವಾಗ ಮನಸ್ಸಿಗೆ ಸಂತೋಷವಾಗುವುದು. ದೊಡ್ಡವನಿಗೆ ಧರ್ಮಜನೆಂದು, ಆಮೇಲೆ ಭೀಮಸೇನನೆಂದು, ಆಮೇಲೆ ಅರ್ಜುನ, ಆಮೇಲೆ ನಕುಲ ಸಹದೇವ, ಹೀಗೆ ಶುಭನಾಮಕರಣವನ್ನು ಮಾಡಿದ್ದೇವೆ. ನೋಡು, ಬಂದ್ರಲ್ಲ ನಕುಲ ಸಹದೇವರು. ಹೌದಪ್ಪ, ಹೌದು, ಅವರಷ್ಟೇ ಕಾಡ್ತಾ ಇಡ್ತಾರೆ. ಇರ್ಲಿ, ವನವಾಸಿಗಳಾಗಿ ಅದೆಷ್ಟು ಕಾಲವೇ ಕಳೆದು ಹೋಯಿತು. ಮನಸ್ಸಿಗೊಂದು ರೀತಿಯ ಬೇಸರವೇ. ಈ ಬೇಸರವನ್ನು ಹೋಗಲಾಡಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ಒಂದು ಜಲ ಕೇಳಿ ವನವಿಹಾರ ಮಾಡಿ ಬರೋಣ ಅಂತ. ಅದಕ್ಕನುಕೂಲೆಯಾಗಿ ನೀನು ಬರ್ಬೇಕೆ? ತಡೆ ಯಾಕೆ? ಆದಷ್ಟು ಬೇಗ ಹೋಗಿ ಬೇಗ ಹೋಗಿ ಬೇಗ ಬರೋಣ. ಅನುರಾಗ ತಲೆಗಳಲ್ಲಿ ಸ್ವರವೆತ್ತಿ ಸರಿ ಮ ಪದ ಸದ ಪಮರಿ ಸರಿ ಮ ಪದ ಸರಿ ದಸರಿ ಸದ ಪದ ಸದ ಪಮ ಪದ ಪಮರಿ ದಮರಿ ಸದರಿ ಸದ ಪದ ಪಮ ಪಮರಿ ಪಮರಿ ಸಮರಿ ಸದ ಸರಿ ಮ ಪದ ಮ ಪರಿ ಎನ್ನುತ್ತ ಸ್ವರವಿತ್ತಿ ಪಾರಾಡಿ ವನಜಮುಖಿಯರು ಕುಣಿದರಾಗ ವನ ನೋಡಿ ಪಾಡಿ ನೋಡಿ ಮಧುಮಗಳ ಶೃಂಗಾರ ಚೆಲುವಿನ ಮಧುರ ದೂರವೇ ಸೊಗಸಿದೆ. ಮಧುಮಗಳ ಶೃಂಗಾರ ಚೆಲುವಿನ ಮಧುರ ದೂರವೇ ಸೊಗಸಿದೆ. ಮಧುರ ಪೂರವೇ ಸೊಗಸಿದೆ. ಮಧುರ ಪೂರವೇ ಸೊಗಸಿದೆ. ಸೊಬಗಿದೆ
ಸೊಗಸಿದೆ ಸೊಬಗಿದೆ ಸೊಗಸಿದೆ ಮಧುರ ಬೂರನೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಮದನ ಚೈತ್ರದ ನಿತ್ಯ ನೂತನ ಮದನ ಚೈತ್ರದ ನಿತ್ಯ ನೂತನ ಮಧುಬನಕ್ಕೆ ಮನ ಸೋತಿದೆ ಮಧುಬನಕ್ಕೆ ಮನ ಸೋತಿದೆ ಮಧುರ ಊರನೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸರಿ ಮಪ ಪದ 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 ದಸ ದಸಲಿ ಮರಿ ದರಿ ಸದ ಪದ ಪಮದ ಮಾಮರ ದೀಪಿಕವಾಗಿ ಹಾಡಲು ಮಾಮರ ದೀಪಿಕವಾಗಿ ಹಾಡಲು ಮಾಮರ ದೀಪಿಕವಾಗಿ ಕಾಡಲು ಮಾಮರ ದೀಪಿಕವಾಗಿ ಕಾಡಲು ಮಾಮರ ದೀಪಿಕವಾಗಿ ಕಾಡಲು ತಾಮುದದಿ ತನು ಬಯಸಿದೆ ತಾಮುದದಿ ತನು ಬಯಸಿದೆ ಹೂಮುಖದಿ ಮರಿಕೊಂಡಿ ಹೂಮುಖದಿ ಮರಿಕೊಂಡಿ ಹೂಮುಖದಿ ಮರಿಕೊಂಡಿ ಮುಖದಿ ಮರಿಕೊಂಡಿ ಮರಿಕೊಂಡಿ ಮರಿದುಂಬಿ 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 ಆಗಲು ಭಾವಬೃಂದೋ ಹಾರಿದೆ ಭಾವಬೃಂದೋ ಹಾರಿದೆ ಮಧುರ ಬೂರನೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಮರೆ ಮಸರಿ ಪಮ ಪರಮ ದಪ ದಮ ಪದ ದಪ ದರಿ ದರಿ ದತ ಮರಿ ದರಿ ದಪ ದಪ ಪಮ ದಪ ಮರಿ ಮರಿ ಸೋ ಕಿರಿಯ ಚಿರದಿಯು ಕರಿಗೆ ಕರಿಯುವ ನದಿ ಹರಿಯುವ ನದಿ ನದಿ ಹರಿಗೆ ಕರಿಯುವ ನದಿಯ ಪಕ್ಕನ ಸಾಗಿದೆ ಕರೆಯ ದರುತ ಕುಣಿವ ಕೇಕಿಗೆ ಕರೆಯ ದರುತ ಕುಣಿವ ಕೇಕಿಗೆ ಕರಿಯಾದ ಕೇಕಿಗೆ ಮೇಘವಾಗುವ ಮನಸಿದೆ ಮೇಘವಾಗುವ ಮನಸಿದೆ ಮೇಘವಾಗುವ ಮನಸಿದೆ ಮಧುರ ಬೂರನೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ತತ್ವಂಗದಿ ಕುತಕತೆ ತಾತ್ರಿಗೆ ಡಗಡದ ತತ್ವಂಗದಿ ಕುತಕರೆ ಮ ಪದ ಸ ತತ್ವಂಗದಿ ಕುತಕತೆ ತಾತ್ರಿಗೆ ಡಗಡದ ತತ್ವಂಗದಿ ಕುತಕದ ಪ
ತತ್ತೋಂಗದಿ ಕುತಕ ರಿಮ ಪದ ಸ ತತ್ತೋಂಗದಿ ಕುತಕ ದಪ ರಿಮ ಪದ ಸ ದಪ ಮರಿ ಸ ರಿಮ ಪದ ಸ ಪದ ಸ ಮಧು ಮಗನ ಶೃಂಗಾರ ಚೆಲುವಿನ ಮಧುರ ಬೂದನೆ ಸೊಗಸಿದೆ ಮದನಾಚಿತ್ರದ ನಿತ್ಯಾನೂತನ ಮಧುಬನಕ್ಕೆ ಮನಸೋದಿದೆ ಮಧುರ ಪೂರ್ಣಮಿ ಸೊಗಸಿದೆ ಮಧುಬನಕ್ಕೆ ಮನಸೋದಿದೆ ಸೊಗಸಿದೆ ಸೊಗಸಿದೆ ಸೌಂದರ್ಯದ ನಿಧಿ ರೂಪದ ಗನಿ ಇದೋ ತಬ್ಬಿಲ್ಲನು ಎದಿ ಸುಡುತ್ತಿರೆ ಪಾಂಡು ತಪ್ಪಲು ಪಾಂಡು ತಪ್ಪಲು ನಿರಾಕರಿಸಿ ಮಬ್ಬಾಗುತ್ತಮತಿ ಮಾದ್ರಿಯ ಮೋಡನು ಮಾದ್ರಿಯ ಕೂಡಲು ಮಡಿದನಲ್ಲನ ಕಾಣುತ್ತಾಚಣ ಮಡದಿ ಮಾದ್ರಿಯು ರೋದಿಸಲ್ಕೆ ಆ ಜಡ ಜಲೋಚನೆ ಕಂಪಿಸುತ್ತ ಮರುಗಿ ಹಣಿಗೇನ ಬರೆದ ವಿಧಾತ ಎಮ್ಮ ಹಣೆ ಬರಿದಾಗಿಸಿ ಪೋದೆಯ ಕಾಂತ ಎಣಿಸಿನ ಬಾದೇವನಾಥ ಮುನಿ ಮುನಿ ಶಾಪ ಬಿದ್ದರು ತನುವಾಯ್ತಿ ಭ್ರಾಂತ ಕಾಂತ ಮಡಿದೆಯ ಸ್ವಾಮಿ ಪ್ರಭು ಕಂಠೀರಿ ಎತ್ತೇಳಿ ಕಾಂತ ಮಾತನಾಡಿ ಸ್ವಾಮಿ ಒಮ್ಮೆ ಮಾತನಾಡಿ ಸ್ವಾಮಿ ಅಯ್ಯೋ ಏನಾಗಿ ಹೋಯಿತು ಹಸ್ತಿನಾವತಿಯ ವೈಭವದ ಅಧಿಕಾರ ಇಲ್ಲದೆ ಹೋದರು ಪತಿಯೊಂದಿಗೆ ಇದ್ದೇ ಒಂದು ತೃಪ್ತಿ ಆದರಿತ್ತು ಆದರೆ ಅದನ್ನೆಲ್ಲ ವಿಧಾತ ಕಸಿದುಕೊಂಡನಲ್ಲ ನನ್ನ ಹಣೆಯ ಸಿಂಧೂರವನ್ನು ನನ್ನ ಕೈಯಾರ ನಾನೇ ಒರೆಸುವ ಹಾಗೆ ಮಾಡಿಬಿಟ್ಟೆ ಕೆಂದ ಮರ ಶಾಪದ ಅರಿವಿದ್ದರು ನನ್ನವರು ಒಮ್ಮಿಂದ ಮೇಲೆ ಮೈ ಮರೆತೇ ಬಿಟ್ಟರು ಇಲ್ಲ ನನ್ನವರ ಸಾವಿಗೆ ನಾನೇ ಕಾರಣಳಾಗಿದ್ದೇನೆ ನಾನೇ ಕಾರಣಳು ನಾನು ನನ್ನ ಪತಿಯೊಂದಿಗೆ ಹೋಗಲೇಬೇಕು ನಾನು ಉಳಿಯಬಾರದು ಅಕ್ಕ ಏನಮ್ಮ ಅಕ್ಕ ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಪಡೆದಂತಹ ಏರೂರು ಮಕ್ಕಳು ನಕುಲ ಸಹದೇವರನ್ನು ಇದು ನಿನಗೊಪ್ಪಿಸ್ತಾ ಇದ್ದೇನಕ್ಕ ಯಾಕೆ ಈ ಮಾತು ಅವರ ಇರುವರನ್ನು ನೀನು ಎರಡನಿಸಬಾರದು ನಿನ್ನ ಮೂವರ ಮಕ್ಕಳ ಜೊತೆಯಲ್ಲಿ ಸೇರಿಸಿಕೊ
ನಿನ್ನ ಮಕ್ಕಳಂತೆ ನೋಡಿಕೊಂಡು ಬರಬೇಕು. ಇದೊಂದು ನನ್ನ ಬೇಡಿಕೆ ಅಕ್ಕ. ಯಾಕೆ ಅಕ್ಕ ಏನಮ್ಮ, ಇಷ್ಟರ ತನಕ ನಾನು ನಿನ್ನ ಜೊತೆಯಲ್ಲೇ ಇದ್ದವಳು. ಅರಕ್ಷಣ ನಿನ್ನನ್ನು ಬಿಟ್ಟಿದ್ದವಳು ನಾನಲ್ಲ. ಆದ್ರೆ ಇಂದು ನನ್ನ ಪತಿಯೊಂದಿಗೆ ಇಲ್ಲಿಲ್ಲದ್ರೆ ಸ್ವರ್ಗ ಲೋಕದಲ್ಲಿ ಆದ್ರೆ ನನ್ನ ಜೊತೆಯಲ್ಲಿ ಇರುತ್ತೇನೆ ಅಕ್ಕ. ನಾನು ಬದುಕಲಾರೆ, ಇಲ್ಲ ಅಕ್ಕ ಬದುಕಲಾರೆ. ನಾನು ಸಹಗಮನ ಪ್ರಾಣ ತೊರೆ ಮಾದ್ರಿಯೋ ನೋಡಿದ್ರನ್ನ ಈ ದುಸ್ಥಿತಿಯನ್ನು. ಹೌದಮ್ಮ. ನನ್ನವರನ್ನು ಕಳೆದುಕೊಂಡೆ, ತಂಗಿಯನ್ನು ಕಳೆದುಕೊಂಡೆ, ಮಕ್ಕಳ ಇವರು ಅನಾಥರಾಗಿ ಹೋದ್ರು. ಇನ್ನೆಲ್ಲಿ ಆಶ್ರಯ ಹೇಳಿ ನಮಗೆ? ಯೋಚನೆ ಮಾಡಬೇಡ. ನೀನೇನು ಸಾಮಾನ್ಯ ಹೇಳಿ ಹಸ್ತಿನಾವತಿ ಅರಮನೆಗೆ ಸೊಸೆಯಾಗಿತ್ತು. ನಮ್ಮ ಜೊತೆ ಬಾ, ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಆಚರಿಸ್ಕೊಳ್ತು. ಮರಳಿ ಹಸ್ತಿನಿಗೆ ಬರಬೇಕು. ಹೌದು, ಆಶ್ರಯ ಸಿಕ್ಕೀತಿ. ಬಾಳ ಬಯಲಲಿ ಪ್ರಾಣ ಪ್ರಣತಿಯ ಮಾಲೆಯೋ ಬಿಗೆ ಚಲಿಪೆ ದೇವನೇ ಗಾಳಿಯಾಗಲು ಬೇಡ ಎನ್ನುತ್ತ ಲೋಲೆ ಸಾಗುತ್ತ ನಿರ್ದಳು ಕಾಡ ದಾರಿಯ ಹಿಡಿದು ತನುಜರ ಕೂಡಿ ಮುನಿಜನ ನೆರವಿನಿಂದಲೇ ನಾಡ ಸೇರಿದ ನಬಲೆ ಬಗು ಪರಿಪಾಡಿ ಬಸವಳಿಯುತ್ತಲೇ ಶಕುನಿ ಮುಕುಟ ವರ್ಧನ ಸುಬಲಾತ್ಮಜ ಕಪಟ ಪ್ರಖರ ಮಾನಸ ತುಂಗೋಡಿ ಸುಖದ ವಿನಾಶಿ ಕರುಣೆಯವ ಕಾಂಚೆಯ ವಿಕಟ ವಿಕ್ರಮ ಶಕುನಿ 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 ಕಾಪಟ್ಯ ಮಾನಸ ಪ್ರಕಾರ ದುರ್ಗುಡಿ ಶಕುನಿ. ಯಾರಯ್ಯ ಈ ಪ್ರಪಂಚದಲ್ಲಿ 100ಕ್ಕೆ 100 ಸಂಭಾವಿತರು? ಖರ್ಚಿಗೆ ತಕ್ಕಷ್ಟು ಎಲ್ಲರಲ್ಲಿಯೂ ದುರ್ಬುದ್ಧಿ ಉಂಟು. ನಮ್ಮದೊಂದು ಪ್ರಚಾರದಲ್ಲಿ ಉಂಟು, ಬೇರೆಯವರದ್ದೆಲ್ಲ ಸ್ವಲ್ಪ ಗುಟ್ಟಿನಲ್ಲಿ ಉಂಟು. ಆದರೆ ನಮ್ಮ ದುರ್ಬುದ್ಧಿಯಲ್ಲಿ ಒಂದು ಧರ್ಮ ಉಂಟು, ಗೊತ್ತುಂಟ? ನಮಗೊಂದು ಕೆಲಸ ಆಗಬೇಕು ಅಂತ ಇದ್ರೆ ನಮ್ಮ ಮನೆಯ ಮಕ್ಕಳನ್ನಾದರೂ ಕಡಿಯುವುದೇ. ದೃಷ್ಟಾಂತ ಬೇಕಾ? ಹಸ್ತಿನೆಯ ಭಂಡಾರದತ್ತ ಕಣ್ಣು ನೆಟ್ಟಿರುವ ನಾನು ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರನಿಗೆ ತಂಗಿಯಾದ ಗಾಂಧಾರಿಯನ್ನು ಕೊಟ್ಟದ್ದಲ್ಲ, ಮಾರಿದ್ದು ನಮ್ಮ ಸ್ವಾರ್ಥ ಸಾಧನೆಗಾಗಿ. ಅದಕ್ಕೆ ಅಂತರಾಯ ಬಂತಲ್ಲ. ಆ ಕುಂತಿ 5 ಜನ ಮಕ್ಕಳನ್ನು ಕರ್ಕೊಂಡು ಹತ್ತಿನೆಯ ಕಡೆಗೆ ಬಂದಿದ್ದಾಳೆ. ಎಲ್ಲರೂ ಹಾರೈಸಿ ಓಲೈಸಿ ಅವಳನ್ನು ಒಳಗೆ ಕರ್ಕೊಂಡಿದ್ದಾರೆ. ಅವರು ಇಲ್ಲೇ ಸ್ಥಾಪನೆಯಾದರೆ ನಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾಗ್ತದೆ. ಹಾಗಾಗಿ ಪಾಂಡವರನ್ನು ಯಾವ ಕಾಲಕ್ಕೂ ಹತ್ತಿರಾವತಿಯಲ್ಲಿ ಬದುಕ ಕೊಡಬಾರದು. ಏನ್ ಮಾಡ್ಲಿ? ಯಾವುದಕ್ಕೂ ಗಾಂಧಾರಿಯನ್ನು ನೋಡ್ತೇನೆ, ನೋಡೋಣ.
ಅಪರೂಪ ಆಗಿಬಿಟ್ಟೆ ನೀನು. ಹೌದು. ಹಾ ತಲೆ ಬಿಸಿ. ಏನು ಮಂಡೆ ಬಿಸಿ ಯಾರಿಗೆ? ನನಗೆ. ಹಾ ಭಾವನೆಗೆ ಹೇಗೂ ಕಣ್ಣಿಲ್ಲ. ಹಾ ಇದ್ದ ಕಣ್ಣಿಗೆ ನೀನು ಬಟ್ಟೆ ಕಟ್ಟಿಕೊಂಡಿದ್ದಿ, 101 ಮಕ್ಕಳು ಬೇರೆ. ಈ ಸಮಸ್ಯೆಗೆಲ್ಲ ಯಾರ ತಲೆ? ನನ್ನ ತಲೆ ಬಿಟ್ರೆ ಅಣ್ಣ ಹಾ ಕಷ್ಟ ಆಗ್ತದೇನೋ? ಹೌದೇ? ತುಂಬಾ ಕಷ್ಟ ಆಗ್ತದೇನೋ? ನೀ ಕೇಳುವಾಗ ನನಗೊಂದು ವಿಷಯ ನೆನಪಾಗ್ತದೆ. ಏನದು? ಒಬ್ಬ ಗಾಡಿಯಲ್ಲಿ ಹೋಗುವಾಗ ಕೇಳಿದ, ಕಷ್ಟ ಆಗ್ತದ ಕೂತ್ಕೊಳ್ಳಿಕ್ಕೆ? ತುಂಬಾ ಕಷ್ಟ ಆಗ್ತದ, ಸ್ವಲ್ಪ ಇಳಿದು ನಡ್ಕೊಂಡು ಬನ್ನಿ ಅಂತ ಹೇಳಿದ. ಹಾಗೆ ಕಷ್ಟ ಆಗುದಿದ್ರೆ ನಾ ಮನೆಗೆ ಹೋಗ್ಬೇಕು ಅಂತ ಹೇಳ್ತೇನೆ. ಚೇಚೆ ಹಾಗಲ್ಲ, ಮತ್ತೆ ನನ್ನಿಂದ ನಿನಗೆ ಕಷ್ಟ ಅಂತ ಹೇಳಿದೆ ಅಷ್ಟೇ. ಹೋಗುದೇ, ನಿಮಗೊಂದು ಕತ್ತಿ ತೋರಿಸದೆ ಹೋಗುದಿಲ್ಲ ನಾನು. ದಂತೆ ಬರದರ ಮನೆಯನು ಸುತನೊಡನೆ ಕುಂತಿದ್ದೇರಿಗಳು ತಾನು ಸ್ವಂತ ರೀತಿನ ದಿಜವಿದಿರ ಉಪಚಾರವಿಂದತೆಗೆ ನಾವು ಸದರ. ನನಗೆ ಕಿವಿ ಕೇಳ್ತದೆ, ಕಣ್ಣು ಕಾಣುವುದಿಲ್ಲ. ಕಿವಿ ಹಾಕಬೇಡ. ಕಿವಿ ಕೇಳಿದ್ರು ಒಂದೇ, ಕಣ್ಣು ಕಂಡ್ರು ಒಂದೇ. ಕಣ್ಣು ಕಾಣದೇ ಇದ್ದವರಿಗೆ ಕಿವಿ ಕೇಳಿ ಏನು ಪ್ರಯೋಜನ ಇಲ್ಲ. ಏನಾಯ್ತು? ಆ ಪಾಪ ಪಾಂಡು. ಯಾರು ಪಾಪ ಪಾಂಡು? ಪಾಂಡು ಹೋದವ್ರದೆಲ್ಲ ಸುದ್ದಿ ಯಾಕೋ? ಹೋದವ ಹೋಗ್ತಿದ್ರೆ ದೊಡ್ಡ ತಲೆಬಿಸಿರಲಿಲ್ಲ. 5 ಮಕ್ಕಳು ಮಾಡಿಯೇ ಸತ್ತನಲ್ಲ. ಕೇಳಿದ್ದೇನೆ ನಾನು. ಅವರ ಹೆಂಡತಿ 5 ಮಕ್ಕಳನ್ನು ಕರ್ಕೊಂಡು ಹತ್ತಿನಾವತಿಗೆ ಬಂದಿದ್ದಾಳೆ. ಯಾರು? ಕುಂತಿ ಮಕ್ಕಳನ್ನು ಕರ್ಕೊಂಡು ಬರ್ಲಿ ಬಿಡು. ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇರ್ತಾವೆ, ಅದಕ್ಕೇನೀಗ? ಇದಕ್ಕೆ ನೋಡು, ಒಂದು ಗಾದೆ ಮಾತು ಹುಟ್ಟಿಕೊಂಡದ್ದು. ದಾಕ್ಷಿಣ್ಯಕ್ಕೆ ಬಂದ ಹೊಟ್ಟೆಗೆ ಹೆರ್ಲಿಕ್ಕೆ ಜಾಗ ಇಲ್ಲ ಅಂತ. ಯಾಕೋ? ಒಂದು ಒಂಟೆ ಕತೆ ಗೊತ್ತೇನೆ? ಒಂದು ಒಂಟೆ ಕತೆ? ಒಂಟೆ ಸಾಕುವ ಡೇರೆ ಮಾಡಿ ಮಲಗಿದ್ದ. ರಾತ್ರಿ ಚಳಿ ಜೋರು ಬೇರೆ. ಒಂಟೆ ಸ್ವಲ್ಪ ಡೇರೆಯೊಳಗೆ ತಲೆ ಹಾಕಿತ್ತು. ಇವ ಪಾಪ ದಾಕ್ಷಿಣ್ಯದಿಂದ ಸುಮ್ಮನೆ ಇದ್ದ. ಬೆಳಗ್ಗೆ ಎದ್ದು ನೋಡ್ತಾನೆ, ಇವ ಹೊಯ್ಗೆಯಲ್ಲಿದ್ದಾನೆ, ಒಂಟೆ ಡೇರೆ ಒಳಗೆ ಉಂಟು. ಅಣ್ಣ, ಆ ಒಂಟೆ ಸಾಕಿದವ ನೀನೇ ಆದ್ರೆ ಒಳಗೆ ಬರ್ಲಿಕ್ಕೆ ಬಿಡ್ತೀಯ ನೀನು? ಅದಕ್ಕೆಲ್ವ ನಾ ಪಡ್ಕೊಳ್ಳುವುದು. ಏನು? ನಾಳೆ ಪಾಂಡವರು ಇಲ್ಲಿ ಗಟ್ಟಿ ಆದ್ರೆ ನಿನ್ನ ಮಕ್ಕಳಿಗೂ ನಿನಗೂ ಗಟ್ಟಿ ಏನು ಗೊತ್ತೇನೆ? ಏನು? ಒಂದು ಕೈಯಲ್ಲಿ ಗೆರಟೆ, ಮತ್ತೊಂದು ಕೈಯಲ್ಲಿ ಕೋಲು. ಅಮ್ಮ, ನಾನು ನನ್ನ ಮಕ್ಕಳು ಭಿಕ್ಷಾಟನೆ ಮಾಡಬೇಕಾಗ್ತದೆ. ಬೇಡ್ಬೇಕಾಗ್ತದ? ಇಲ್ಲ ಅಣ್ಣ, ನೀನಿರುವಾಗ ನಾವು ಬೇಡ್ಬೇಕಂತಿಲ್ಲ. ಅಂದ್ರೆ ನಿಮಗಾಗಿ ನಾ ಬೇಡ್ಬೇಕು ಅಂತಲ್ಲ? ನೀ ಬೇಡ್ಲಿಕ್ಕೆ ಬಿಡುದಿಲ್ಲ ಅಂತ. ಅದಕ್ಕೆಲ್ವ ಪಡ್ಕೊಳ್ಳೋದು. ಅಣ್ಣ, ಅವ್ರು ಬರ್ಬಾರ್ದೇನುವಂತ ಮನಸ್ಸು ನನಗೂ ಉಂಟು, ಆದ್ರೆ ಮಾರ್ಗ ಇಲ್ಲವಲ್ಲ. ನಿನ್ನಲ್ಲಿ ಮನಸ್ಸು ಉಂಟು, ಮಾರ್ಗ ನನ್ನಲ್ಲಿ ಉಂಟು. ಹೋಗುವ. ಭಾಗೀರಥಿಯ ತನುಜ ಸಾಗರೋಪಮ ಜ್ಞಾನಿ ಮರಿಗೆ ಪುರವರದಿ ರಾಗದಿಂದಾಶ್ರಯವನಿದ್ದಾರೆ.
ಭಾಗೀರಥಿಯ ಒಡಲಿನಲ್ಲಿ ಕಸಗಳು ಕೊಳೆಗಳೇ ತೇರಿ ಬರುವುದು ಅಂತ ಒಂದು ಪ್ರತೀತಿ ಹುಟ್ಟುತ್ತಾ ಇತ್ತು. ಯಾಕೆ ಅಂದರೆ ಭಾಗೀರಥಿ ಸುತರಾದಂತಹ ನಾನು ಎಷ್ಟು ಪಾಲಿಸಿದರು ಈ ಕುಲದಲ್ಲಿ ಕಾಣಿಸಿಕೊಂಡ ಯಾವುದೋ ಕೊಳೆಯನ್ನು ಯಾವುದೋ ಕೊಳಕನ್ನು ನನಗೆ ನಿವಾರಿಸುವುದಕ್ಕಾಗುವುದಿಲ್ಲ ಅಂತ ನನಗೇ ಆತಂಕ ಬರುವಷ್ಟು ಕುಲದ ಕ್ಷಯದ ಭೀತಿ ಹತ್ತಿತ್ತು. ಯಾವಾಗ ದೇವತಾನುಗ್ರಹದಿಂದ 5 ಮಂದಿ ಪಾಂಡವರು ಮಾತೆಯಾದ ಕುಂತಿದೇವಿಯ ಸಹಿತವಾಗಿ ಬಂದು ಸೇರಿದರು, ಭಾಗೀರಥಿಗೂ ಭಾಗೀರಥಿ ತನುಜನ ಪ್ರವೃತ್ತಿಗೂ ಒಂದು ಪಾವಿತ್ರ್ಯ ಉಂಟು ಅಂತ ಆಸ್ತಿಕರಿಗೆಲ್ಲ ವಿಶ್ವಾಸ ಬಂದಿದೆ. ಅದೇ ನನಗೂ ನೆಮ್ಮದಿ ಸಮಾಧಾನ. ಗುರುಕುಲ ಅವನತಿ ಹೊಂದಿತೋ ಅಂತ ಭಾವಿಸಿದೆ, ಆತಂಕಗೊಂಡಿದ್ದೆ. ದೇವತೆಗಳು ನಮ್ಮ ಪ್ರಯತ್ನಕ್ಕೆ ಫಲ ಕೊಟ್ಟದರ ಪರಿಣಾಮವಾಗಿ ಪಾಂಡವ ಪಂಚಕರು ಬಂದ ಮೇಲೆ ಭವಿಷ್ಯ ಸುಭದ್ರ ಅಂತ ಭರವಸೆ ಮೂಡಿದೆ. ಅವರ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಯಾರದು? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನಮ್ಮ ಹೇಳಿ ಕಳಿಸಿದ್ರೆ ನಾನೇ. ಹಾಗೇನಿಲ್ಲ. ನೀನು ಬಾರದಿದ್ರ ನಗೆ ಕೇಳಿದ್ರೆ ನೀನು ಅಂತ ಗೊತ್ತಾಗ್ತದೆ. ಅಷ್ಟು ವಿಕಟವಾಗುಂಟದ್ದು. ಇರ್ಲಿ, ಏನು ಇಬ್ರು ಒಟ್ಟಿಗೆ ಸವಾರಿ? ಸ್ವಲ್ಪ ಮಾತಾಡ್ಲಿಕ್ಕಿದೆ. ಮಾತಾಡಮ್ಮ, ನೀನು ಮಾತಾಡು. ನೀನು ನಮಗಿಬ್ಬರಿಗೂ ಮಾತಾಡ್ಲಿಕ್ಕೆ ಉಂಟು. ಅವಳು ಮಾತಾಡಿದ್ರೆ ಸಾಲದು, ಎಲ್ಲ ಗೊತ್ತಾಗ್ತದೆ. ಅವಳು ಚೆನ್ನಾಗಿ ಮಾತಾಡ್ತಾಳೆ ಕೂಡ. ಹೌದು ಹೌದು. ಮತ್ತೆ ನಾವು ಅರ್ಧ ಮಾಡಿ ಮಾತಾಡುದು ಅಂತ. ಈಗ ಒಳ್ಳೇದು ಮಾತಾಡುವ ವಿಷಯವನ್ನು ಅರ್ಧ ನೀನು ತಕೊಳ್ಳುದು ಯಾಕೆ? ಅಲ್ಲ, ಮೊದಲು ಅವ ಹೇಳ್ತಾನೆ, ಸರಿಯಾಗದೆ ಇದ್ರೆ ನಾನು ಹೇಳ್ತೇನೆ. ಅವನಿಗೆ ಸರಿಯಾಗದೆ ಮಾತಾಡಿದ್ದನ್ನು ಕೇಳಿ ಕೇಳಿ ನಿನಗೂ ತುಂಬಾ ಅಭ್ಯಾಸ ಆದಾಗುಂಟಲ್ವ? ಹಾಗಲ್ವ? ಈಗ ನಾನು ಮಾತಾಡಿದ್ದು ನಿಮಗೆ ಸರಿ ಕಾಣಲಿಲ್ಲ ಅಂತ ಆದ್ರೆ ಅವಳು ಸರಿ ಮಾತಾಡು. ನೋಡು, ನನಗೆ ಸರಿ ಕಾಣುವ ಹಾಗೆ ಮಾತಾಡು. ಒಂದು ಮಾತಾಡು. ಸಲ್ಲದು ಎಲ್ಲಿಯೋ ಬೆಳೆದಿಪ್ಪ ತರಳರ ಇಲ್ಲಿ ಸಲಗುವ ಬಗೆಯು ಕೃತಿಸಗನೊಮ್ಮೆ ಉಳಿತೆ. ಸಲ್ಲದು ಸಲ್ಲದು ಗಡಿ ಬಿಡಿದ್ರೆ ಹೋಗಿ ಬಾ, ನಾನು ಮಾತಾಡಿ ಮುಗಿಸ್ತೇನೆ. ಮತ್ತೆ ಮಾತಾಡುವ. ನಾನು ಹೊರಟಾಗಿ ಬರುವುದಾ ಅಂತ. ಈಗ ಎಲ್ಲಿಂದ ಬಂದ್ರು ವಿಷಯ ಅದೇ ಅಲ್ವ? ಹೇಳಿ. ಈಗ ಶಾಸ್ತ್ರವೇತ್ತರಾದಂತಹ ನಿಮ್ಮಲ್ಲಿ ಶಾಸ್ತ್ರ ಸ್ವಲ್ಪ ತಿಳಿದಿರುವ ನಾನು ಹೇಗೆ ಮಾತಾಡೋದು ಅಂತ. ಅಲ್ಲ, ಮಾತಾಡ್ಲೇಬೇಕು ಅಂತ ನಿರ್ಬಂಧ ಇಲ್ಲ. ನನಗುಂಟು. ನನಗೀಗ ಹಾಗಾದ್ರೆ ಉಂಟು. ನನಗೆ ಮಾತಾಡ್ಬೇಕು ಅಂತ ಉಂಟು. ಹೇಗೆ ಮಾತಾಡುವುದು ಕೇಳಿದ್ರೆ ಗೊತ್ತಿದ್ದಾಗ ಯಾರೋ ಒಬ್ರು ಹೇಳಿದ್ರು, ಯುಕ್ತಿಯುಕ್ತವಾದದ್ದನ್ನು ಮಕ್ಕಳು ಹೇಳಿದ್ರು, ಗಿಳಿ ಹೇಳಿದ್ರು. ಹೌದು, ಒಂದು ವಿಷಯ ಹೌದಾದ್ರೆ ಒಪ್ಪಿಕೊಳ್ಬೇಕು ಅಂತ. ಯುಕ್ತಿಬದ್ಧವಲ್ಲದನ್ನು ಪಂಡಿತರು ಹೇಳಿದ್ರು ಧಿಕ್ಕರಿಸಬೇಕು ಅಂತ ಅದರ ಇನ್ನೊಂದು. ಈಗ ನಾನು ಹೇಳುವ ಮಾತಿನಲ್ಲಿ ಸರಿಯಾದಂತಹ ಅಂಶ ಉಂಟು ಎನ್ನುವುದರಿಂದಲೇ ನಾ ಮಾತಾಡ್ತಾ ಇರೋದು. ಮಾವ, ಹೆಚ್ಚಾದ್ರೆ ಯಾವುದಾದ್ರೂ ವಿಷಯ ನಮಗೆ ಸ್ವಲ್ಪ ಇದ್ದದ್ದೇ ಸಹಿಸಲಿಕ್ಕೆ ಆಗುದಿಲ್ಲ, ಇನ್ನು ಹೆಚ್ಚಾದ್ರೆ ಅಲ್ವಾ? ಅದು ಕೆಲವರೆಲ್ಲ ಹೇಳುವುದಿಲ್ಲ, ಅಮೃತವಾದ್ರೂ ಹೆಚ್ಚು ತಕೊಂಡ್ರೆ ಅದು ವಿಷವೇ ಅಂತ. ಅದು ಅಮೃತವೂ ಗೊತ್ತಿಲ್ಲ, ವಿಷವೂ ಗೊತ್ತಿಲ್ಲ ಹೇಳಿದವರಿಗೆ. ಪಾಂಡುವಿಗೆ ಮೃಗಯ ವಿನೋದ, ಮೃಗಯ ವ್ಯಸನಿಯಾಗಿ ಕಾಡಿನಲ್ಲೇ ಇದ್ದ. ಊರಿನಲ್ಲಿ ಅಧಿಕಾರವನ್ನು ನಿರ್ವಹಿಸಬೇಕಾದವ ಅಣ್ಣ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ. ನಾನು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಮೇಲ್ವಿಚಾರಣೆಗಾಗಿ ಇರ್ತೇನೆ ಅಂತ ಹೇಳಿ ಅವನ ಸ್ವಂತ ಸುಖಕ್ಕೆ ಬೇಕಾಗಿ ಕಾಡಿನಲ್ಲಿ ಒಂದು ಬಿಡಾರ ಮಾಡಿಕೊಂಡಿದ್ದ. ಅಣ್ಣನ ಗೌರವಕ್ಕಾಗಿ, ತನ್ನ ಸುಖಕ್ಕಲ್ಲ. ಅಲ್ಲಿ ಏನೋ ಒಂದು ಎಡವಟ್ಟು ಮಾಡಿದ ಅಂತ ಸುದ್ದಿ. ಒಂದು ಪಂಚಮಹಾಪಾತಕಗಳಲ್ಲಿ ಒಂದಾದಂತಹ ಬ್ರಹ್ಮಹತ್ಯೆ ಮಾಡಿದ. ಯಾರೂ ಮಾಡಬಾರದ್ದು ಒಬ್ಬ ಚಕ್ರವರ್ತಿಯಾದಂತಹ ಪಾಂಡುವಿನ ಕೈಯಲ್ಲಿ ಆಗಿ ಹೋಯಿತು. ಮಿಥುನಾವಸ್ಥೆಯಲ್ಲಿದ್ದಂತಹ ಯಾವ ಮೃಗಗಳನ್ನಾದರೂ ಹೊಡೆಯಕೂಡದು, ಹೊಡೆಯಬಾರದು, ಹೊಡೆಯುವುದಕ್ಕಿಲ್ಲ ಎನ್ನುವುದು ಶಾಸ್ತ್ರ. ಅಚಾತುರ್ಯದಿಂದ ಸೌದಾಸ ನರಮಾಂಸವನ್ನೇ ಬಡಿಸಿದ್ದಾನೆ. ಅಷ್ಟು ದೊಡ್ಡ ಅಪಚಾರ ಅಲ್ಲ, ಆದ್ರೆ ಅಚಾತುರ್ಯ ಹೌದು. ನರಮಾಂಸ ಬಡಿಸುವಾಗ ಅದರ ಹಿನ್ನೆಲೆಯಲ್ಲಿ ಕತೆ ಉಂಟು. ಯಾವನೋ ಒಬ್ಬ ದೀರ್ಘಾಕ್ಷನೆನ್ನುವಂತಹ ರಕ್ಕಸ ಪಾಚಕನ ವೇಷದಲ್ಲಿ ಬಂದು ಮಾಡಿದಂತಹ ಒಳಸಂಚು ಅಂತ ಮತ್ತೆ ಕೊನೆಯ ಪುಟದಲ್ಲಿ ಸಿಗ್ತದೆ. ಅದೀಗ ಕೊನೆ ಪುಟ ಅಲ್ವೋ? ಈಗ ಮಧ್ಯದಲ್ಲಿದ್ದೇವೆ ಈ ಕತೆ. ಅಲ್ಲ, ಇಲ್ಲಿ ಕೊನೆ ಪುಟ ಬರ್ಲಿ ಮತ್ತೆ ಗೊತ್ತಾಗ್ತಿತ್ತು. ಅಲ್ಲ, ಇವ ಮೃಗಯ ವ್ಯಸನಿಯಾಗಿ ಹೊಡೆದದ್ದು, ಇದರಲ್ಲಿ ಏನು ಸಿಕ್ಕುವುದಿಲ್ಲ. ಹೀಗೆ ಸೌದಾಸನ ಬಗ್ಗೆ ತೋಚಿದ್ದು ಹೇಳಿದವರಿದ್ರು. ಕ್ರಾಂತದರ್ಶಿಗಳಾದಂತಹ ಕಿನ್ನಮರು ಶಾಪ ಕೊಟ್ಟ ಶಾಪದ ವ್ಯಾಪ್ತಿ ಎಷ್ಟು ಕೇಳಿದ್ರೆ, ಹೆಂಡತಿಯರ ಮೈ ಮುಟ್ಟಿದ್ರೆ ಮರಣ, ಅವನಿಗೆ ರಾಜ್ಯಭಾರ
ಸ್ಥಿತಿ ಇಲ್ಲ. ಕಾಡಿನಲ್ಲಿಯೇ ಮೃಗಯ ವಿರೋಧಿಯಾಗಿ ಆದರೂ ಇರಬಾರದ ಸ್ಥಿತಿಯೂ ಇಲ್ಲ. ಹಾಗಾದ್ರೆ ಹೆಂಡತಿಯರ ಸುಖ ಸಿಕ್ಕದೇ ಇದ್ರೆ ತಾನು ಏನನ್ನು ಹೊಂದುವುದಕ್ಕುಂಟು ಎನ್ನುವಂತಹ ಒಂದು ವೈರಾಗ್ಯದ ಲೇಪವನ್ನು ಹಚ್ಚಿಕೊಂಡು ಇದ್ದಲ್ಲಿಂದಲೂ ಹೊರಟು ಹೋದ. ಒಂದು ಅರ್ಧ ಬಿಟ್ಟಿದ್ದ ಊರನ್ನು ಮತ್ತೆ ಪೂರ್ತಿ ಬಿಟ್ಟ. ರಾಜಲಾಂಛನವನ್ನು ಕೊಟ್ಟು ಕಳಿಸಿದೆ. ನಾನು ಹೇಳುವುದು ಸ್ವಲ್ಪ ಕಠಿಣ ಆದರೂ ಅದರಲ್ಲಿರುವ ಸತ್ಯಾಂಶವನ್ನು ನೀನು ಏನು ಹೇಳಿದ್ರು ಕೊಟ್ಟದ್ದವ ಪಡೆದದ್ದು ನಾವು. ನೀನು ಹೇಳು. ರಾಜಲಾಂಛನವನ್ನು ಬಂದು ಕೊಟ್ಟವರಿಗೆ ಒಂದು ವಿನಮ್ರ ಭಾವದಿಂದ ತಲೆ ತಗ್ಗಿಸಿ ಒಂದು ಅಪ್ಪಣೆ ಪಡೆದು ಹೋಗುವಷ್ಟು ತಾಳ್ಮೆ ಇಲ್ಲ ಅವನಿಗೆ. ಹೊರಟೋದ. ಆಮೇಲೆ ನಾವು ಬಹಳ ಅವನ ಬಗ್ಗೆ ಗೊಡವೆ ಇರಿಸಲಿಲ್ಲ ಅಂತ ಹಸ್ತಿನಾವತಿಯಲ್ಲಿದ್ದ ನಮಗೆಲ್ರಿಗೂ ಗೊತ್ತಿದೆ. ಎತ್ತಲೋ ಹೋದಂತಹ ಪಾಂಡು ಮೊನ್ನೆ ಕುಂತಿ ಬರುವಾಗ ಗೊತ್ತಾಯ್ತು ಸತ್ತಿದ್ದಾನೆ ಅಂತ. ಹಾಗಾದ್ರೆ ಏನಿದರ ಅರ್ಥ? ಅಲ್ಲಿ ಮಕ್ಕಳನ್ನು ಪಡೆದರಂತೆ. ಯಾವುದಕ್ಕಾಗಿ ಪಡೆದ, ಯಾಕಾಗಿ ಪಡೆದ, ಏನಕ್ಕಾಗಿ ಪಡೆದ ಅಂತ ನಾವು ಆಲೋಚನೆ ಮಾಡಿದಾಗ ಋಷಿಮುನಿಗಳೇ ಹೇಳ್ತಾರೆ, ನಡ್ಕೊಂಡು ಹೋದಂತಹ ಪಾಂಡು ಸ್ವರ್ಗಾಭಿಮುಖವಾಗಿ ತೆರಳುವುದಕ್ಕೆ ಏನೋ ಒಂದು ಅಡ್ಡಿ ಆತಂಕಗಳು ಬಂದಾಗ ಅದರ ಉತ್ತರಣಕ್ಕಾಗಿ ತಾನು ಮಕ್ಕಳನ್ನು ಪಡೆಯಲೇಬೇಕಾದ ಸಂಧಿಯಲ್ಲಿ ಕುಂತಿದೇವಿ ತನಗೆ ಮಕ್ಕಳನ್ನು ಹೊಂದುವುದಕ್ಕೆ ಸಾಧ್ಯ ಉಂಟು ಅಂತ ಹೇಳಿ 3 ಮಕ್ಕಳನ್ನು ಪಡೆದಳು. ಇಷ್ಟು ಸಿಗ್ತದೆ. ಪಾಂಡು ಜೀವಂತ ಇರುವಷ್ಟರ ಕಾಲ ಹಸ್ತಿನಾವತಿಗೆ ಆ ಮಕ್ಕಳನ್ನಾಗಲಿ ಸಂಸಾರವನ್ನಾಗಲಿ ಅವರೇ ಆಗಲಿ ಬಂದದ್ದಿಲ್ಲ. ಪಾಂಡುವಿನ ಕಾಲಾನಂತರ ಅಲ್ಲಿದ್ದ ಋಷಿಮುನಿಗಳು ಇದು ಹಸ್ತಿನಾವತಿಗೆ ಸೇರಬೇಕಾದದ್ದು ಅಂತ ತಂದು ಬಿಟ್ರು. ಈಗ ನಾವು ತಾರ್ಕಿಕವಾಗಿ ಯೋಚನೆ ಮಾಡುವುದಿದ್ರೆ ಯಾರೇ ಆಗಲಿ ಅಸಂಬದ್ಧವಾದದ್ದನ್ನು ಮಾಡಿದ್ರೆ ಸಂಬಂಧ ಇದ್ರೂ ಅದನ್ನು ನಾವು ಕಡಿದೊಗೆಯಬೇಕು. ಒಂದು ಮನೆತನದಲ್ಲಿ ನಿಮಗೆ ಗೊತ್ತಿದೆ, ನಪುಂಸ ಮಕ್ಕಳು ಹುಟ್ಟಿದ್ರೆ ಅಥವಾ ಬೇಡದೇ ಇರುವಂತಹ ಒಂದು ಕುಷ್ಠವ್ಯಾಧಿ ಬಂದ್ರೆ ಅವರನ್ನು ಕುಟುಂಬದವರು ಅಂತ ನಾವು ನೋಡ್ಲಿಕ್ಕಿಲ್ಲ, ಹೊರಗಿಡಬೇಕು ಅಂತ ಶಾಸ್ತ್ರ ಹೇಳ್ತದಂತೆ, ನಿಮಗೆ ಗೊತ್ತಿರಬಹುದು. ಹಾಗೆ ಬೇಡದ್ದನ್ನು ಮಾಡಿದಂತಹ ಪಾಂಡು ಅಧಿಕಾರಕ್ಕಾಗಿಯೇ ಮಕ್ಕಳನ್ನು ಇಲ್ಲಿ ನಾವು ಸಾಕುತ್ತಾ ಇರುವಾಗ ಇನ್ನೆಲ್ಲಿಯೋ ಇದ್ದಂತಹ ಮಕ್ಕಳನ್ನು ಇಲ್ಲಿಗೆ ಕರೆತಂದು ಸಾಕುವುದು ಎಷ್ಟರ ಮಟ್ಟಿಗೆ ಸರಿ ಬೀಳ್ತದೆ. ಈಗ ಅವರು ಹುಡುಗರು. ಇಂದು ಬಾಳಲು ನಾಳೆ ಬಟ್ಟಗೆ ಮಾವ, ಈಗ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಉಳ್ಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆ ಇದ್ರೆ ಸಾಕಾಗ್ತದೆ. ನಾಳೆ ಹೀಗೆ ಮುಂದುವರೆದು ಬೆಳೆದು ದೊಡ್ಡವರಾದರು ಅಂತಾದ್ರೆ ಇಲ್ಲಿಯೇ ಬೆಳೆಯುತ್ತಿರುವ ಚಕ್ರಾಧಿಪತ್ಯದ ಒಂದು ಕನಸನ್ನು ಕಂಡು ಜೀವನದ ಉದ್ಧಾರವನ್ನು ಕಾಣಬೇಕಾದಂತಹ ಮಕ್ಕಳಿಗೆ ಅಡ್ಡಿಯಾಗಿ ಆತಂಕವಾಗಿ ಒಂದು ಆತಂಕವಾದಂತಹ ಜೀವನವನ್ನು ಇಲ್ಲಿ ಹುಟ್ಟು ಹಾಕುವುದು ಪ್ರಾಜ್ಯರಾದಂತಹ ನಿಮಗೆ ಸಮ್ಮತ ಅಂತ ಬೀಳ್ಲಿಕ್ಕಲ್ಲ ಹೇಳಿದ್ದು, ನಿಲ್ಲಿಕ್ಕೆ. ಸ್ವರ ಏರಿಸಿದ್ರೆ ನೆಲೆ ತಪ್ಪುತ್ತದೆ. ಇವ ಶಾಸ್ತ್ರ ಮಾತಾಡ್ಲಿಕ್ಕೆ ಬಂದಿದ್ದ. ನನಗಲ್ಲ, ಇವಳಿಗೆ ಹೇಳಿದೆ. ನಾರದರಿಂದ ತೊಡಗಿ ಬೃಹಸ್ಪತಿಗಳು, ಪರಶುರಾಮರು, ಶುಕ್ರರು, ವಸಿಷ್ಠರು ಇಂತಹ ಋಷಿಮನೀಷಿಗಳಿಂದ ಕಲಿತ ಭೀಷ್ಮ ಇಲ್ಲಿ ನಿಂತದ್ದು. ಗುರುಕುಲದ ಹೆಸರು ಹೇಳುವ ಹಣೆಬರ ಇಲ್ಲದವರ ಎದುರಲ್ಲಿ ಅವರು ಹೇಳಿದ್ದನ್ನೆಲ್ಲ ಶಾಸ್ತ್ರವಾಕ್ಯ ತಪ್ಪುವುದಕ್ಕೆ, ಪ್ರಮಾಣ ಅಂತ ಆಚರಿಸುವುದಕ್ಕೆ ನನಗೆ
ಮತಿ ವೈಕಲ್ಯ ಬರಲಿಲ್ಲ ಏನು? ಪಾಂಡುವಿನ ಮಕ್ಕಳನ್ನು ಸ್ವೀಕರಿಸಬೇಕೋ ಬೇಡವೋ ಅಂತ ಇನ್ನು ನೀನು ಹೇಳಿದ್ದು ಕೇಳಿ ನಾನು ನಿರ್ಣಯಿಸಬೇಕು. ಕೊಟ್ಟವರು ದೇವತೆಗಳು, ಮಂತ್ರ ದುರ್ವಾಸನದ್ದು, ಕುಲ ಚಂದ್ರಾನ್ವಯದ್ದು, ಸ್ವೀಕರಿಸಿದವ ಭೀಷ್ಮ. ಯಾರೋ ನೀನು ಕೇಳುವುದಕ್ಕೆ? ಸ್ವರ ಏರಿಸಿ ಮಾತಾಡಿ ಅಲ್ಲದನ್ನು ಸ್ಥಾಪಿಸ್ತೇನೆ ಅಂತ ಹೊರಟ್ರೆ ಎದುರು ನಿಂತವ ಯಾವಾತನೋ ಬೀರುವಲ್ಲ, ಭೀಷ್ಮ. ಕೊಡದನಿ ಕರುಳಿನ ಕುಡಿಗಳ ಕಂಡಿನ ಮಾತೆ ನಾನು ಚಂದ್ರ ಉಡುಪಾನ್ಮಯಗೆ 100 ಚಂದ್ರಮರಿಪೈ ಸಾಲದೇನು. ನಿಮಗೆ ಹೇಳುವ ಬೋಧಿಸುವ ಅರ್ಹತೆ ನನ್ನದಲ್ಲ ಅಂತ ನಾನು ಬಲ್ಲೆ. ನೀವು ಸ್ವಲ್ಪ ದೂರನಿಲ್ಲ, ಅವರಿಗೆ ಹೆಂಗಸರನ್ನು ಕಂಡ್ರೆ ಆಗುದಿಲ್ಲ. ಅಂಬೆ ಸತ್ತದಲ್ವ ಅವತ್ತು? ಅವನಿಗೆ ಮನುಷ್ಯರನ್ನು ಕಂಡ್ರೆ ಆಗುವುದಿಲ್ಲ. ದೂರ ನಿಲ್ತೀಯಾ? ಅದಕ್ಕೆ ಪ್ರಾಣಿಗಳ ರಾಕ್ಷಸರಾಗಬೇಕು. ಸಂಸ್ಕಾರ ಇಲ್ಲ. ಮಾವ, ಭಾಗೀರಥಿ ತನೆಯರಾದಂಥ ನೀವು ಒಬ್ಬಾಕೆ ನತದೃಷ್ಟಳು ಹತಭಾಗ್ಯಳಾದಂಥ ನನ್ನ ಬಗ್ಗೆ ಇಷ್ಟೊಂದು ನಿರ್ದಯತೆ ಸರಿಯೇ ಹೇಳಿ? ನನಗೆ ಮಧ್ಯ ಮಾತಾಡಿದ್ರೆ ಆಗುವುದಿಲ್ಲ. ಅದಕ್ಕೆಲ್ಲ ಬದಿಯಲ್ಲಿ ನಿಂತುಕೊಂಡು ಮಾತಾಡುದು. ಬದಿಯಲ್ಲಿದ್ರು ಬೇಡದಿದ್ದದಲ್ಲ ಮಾತಾಡುದು. ನಿನ್ನಲ್ಲಿ ಎಲ್ಲಿ ನಿರ್ದಯತೆ ತೋರಿದ್ದೇನಮ್ಮ? ಗೌರವದಿಂದಲೇ ನಡ್ಕೊಂಡಿದ್ದೇನೆ. ನಿನ್ನ ಧರ್ಮ ಪ್ರಜ್ಞೆಯ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡಿದ್ದೇನೆ. ನೀನು ಏನು ಬೇಕಾದ್ರೂ ಹೇಳು, ಅವಗಳಹಬಾರದು ಅಂತ ಮಾತ್ರ ಇರುವುದು. ನಿನಗೆ ಬೆಣ್ಣೆ ಹಚ್ಚುವುದಾಯ್ತು. ಸುಮ್ಮನಿರು ನೀನು. ಅಲ್ಲದಿದ್ರೆ ಏನು ಮಾವ, ಹೆತ್ತು ಕೊಟ್ಟೆ ಚಂದ್ರವಂಶಕ್ಕೆ ಪ್ರತಿ ಚಂದ್ರಮರಂತ 100 ಮಂದಿ ಮಕ್ಕಳನ್ನು ಒಪ್ಪಿದನಲ್ಲ, ಅಪ್ಪಿದನಲ್ಲ, ಎತ್ತಿ ಆಡಿಸಿದನಲ್ಲ. ವಂಶದ ಬೆಳವಣಿಗೆಗೆ ಅವರು ಸಾಲದೇ ಹೋಯಿತೆ. ಸಾಕಾಗದಿದ್ರೆ ಅವತ್ತೆ ಲೆಕ್ಕ ಕೊಡಬಹುದಿತ್ತಲ್ಲ, ಭರಣಿಯಲ್ಲಿ ತುಂಡು ಮಾಡಿ ಹೆಚ್ಚು ತುಂಬಿಸಬಹುದಿತ್ತಲ್ಲ. ಇವ ಎಂಥದ್ದನ್ನು ಕೊಡುವುದು? ಎಂತದ? ಇವ ಗಾಂಧಾರದಿಂದ ಹೊತ್ತುಕೊಂಡು ಬಂದದ್ದನ್ನು ಕೊಡುವಾಗ ಮಾತಾಡ್ತಾನೆ. ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಾವ, ನನ್ನ ಬದುಕನ್ನೇ ಆಜ್ಯವಾಗಿಸಿ ಘೃತಭಾಂಡದಲ್ಲಿ ಹುಟ್ಟಿದಂತಹ ನಿಷ್ಪಾಪಿ ಮಕ್ಕಳ ಬಗ್ಗೆ ಕಣ್ಣಿದ್ದು ಕುರುಡರಾಗಬೇಡಿ. ಕೆಲವರಿಗೆಲ್ಲ ನನ್ನ ಕುರುಡುತನ, ನನ್ನ ಪತಿಯ ಕುರುಡುತನ ಸಾಲದೇ ಹೇಳಿ. ಊರು ತೆಗಿಲಿಕ್ಕೆ ಸಾಕು. ನಿನ್ನ ಕುರುಡುತನ ಊರು ತೆಗಿಲಿಕ್ಕೆ ಸಾಕು ಅಂತ ನಿನ್ನ ಅಣ್ಣನೇ ಹೇಳು. ಇನ್ನು ಊರಿನಲ್ಲಿ ನಮ್ಮನ್ನು ಸಿಕ್ಕಿಸಿ ಹಾಕುದು ನಾನು ಆಗಲ್ಲ ಹೇಳಿದ್ದು. ಇವನಿಗೆ ಒಮ್ಮೆ ತೊಡಗಿದ್ರೆ ಮತ್ತೆ ಸ್ವಪರ ಅಂತ ಭೇದ ಇಲ್ಲ, ಒಟ್ಟು ತೆಗಿಯುವುದೇ. ಎಲ್ಲಿಯಾದ್ರೂ ಮಿಂಚು ಹೊಡಿಲಿಕ್ಕೆ ಉಂಟು. ಇವ ಹೀಗೆ ಹೋದವಲ್ಲೆಲ್ಲ ಒರೆಸ್ತಾ ಬಂದ್ರೆ ಶಿವಾನುಗ್ರಹದಿಂದ ವ್ಯಾಸಾನುಗ್ರಹದಿಂದ ಹುಟ್ಟಿದಂತ ಮಕ್ಕಳ ಬಗ್ಗೆ ಕುರುಡರಾಗಬೇಡಿ. ಒಮ್ಮೆ ಸತ್ಯ ದೃಷ್ಟಿಯಿಂದ ನೋಡಿ, ಆಗ ನಿಮಗೆಲ್ಲ ಅರ್ಥ ಆಗ್ತದೆ. ಅರ್ಥ ಆಗ್ತದೆ ನಿಮಗೆ. ಯಾಕೆ ಅರ್ಥ ಆಗುದು? ಸಮಲ್ಲ ಶಾಸ್ತ್ರ ವಿಧಿ ಓದಬೇಕು ಮೌನಿ ಮತನ ಶಶಿಕುಲದ ಉಭಯ ಅಕ್ಷಿಗಳಂತಿರುವ 2 ಕವಲು ಅಂತಲೇ ಮಾನಿಸಿದ್ದು ಸುಯೋಧನನನ್ನು ಅವನ ತಮ್ಮಂದಿರನ್ನು, ಧರ್ಮಜನನ್ನು ಅವನ ತಮ್ಮಂದಿರನ್ನು. ಅದು ಧಾರ್ತರಾಷ್ಟ್ರರಾಗಲಿ ಪಾಂಡವರಾಗಲಿ ಎಲ್ಲಿ ಭೇದ ತೋರಿದ್ದೇನೆ? ಯಾರೋ ಬಂದು ಏನೋ ಕಿವಿಯುತ್ತಾರೆ ಅಂತ. ನಾನು ಯಾರೋ ಮತ್ತೆಂತದ್ದು? ನೀರು ನಾನು ಇಲ್ಲಿಗೆ ಬೀಗ ಅಲ್ವಾ? ಇವರ ಬಾಯಿಗೆ ಹಾಕ್ಲಿಕ್ಕೆ ಹೇಳದನ್ನು. ಮಾತಾಡ್ತೀಯಂತ ಬೇಕಾದ ಒಂದು ಮಾತಾಡುವುದಿಲ್ಲ. ಬೇಡದಿದ್ದನ್ನು ಇದ್ದಲ್ಲಿಂದ ಹೆಕ್ಕಿ ತಂದು ಹಾಕುತ್ತಾನೆ. ನನ್ನ ಕಿವಿಯಲ್ಲಿ ರಕ್ತ ಬರ್ಲಿಕ್ಕೆ ಒಂದು ಉಳಿದಿದೆ. ಯಾಕೆ ಅವನಿಗೆ ಕೊಡುವುದಮ್ಮ? ಸ್ವಲ್ಪ ಅಂತರ ಒಳ್ಳೆಯದೇ. ಸುಮ್ಮನೆ ನೀನು. ಆವತ್ತು ನಾನು ಕಣ್ಣಿಗೆ ಬಟ್ಟೆ ಕಟ್ಟುವಾಗ ಇವನ ಬಾಯಿಗೊಂದು ಬಟ್ಟೆ ಕಟ್ಟಿ ಬಿಡಬೇಕಿತ್ತು. ಬಟ್ಟೆ ಕಟ್ಟಿದ್ರೆ ನಾನು ಮೂಗಿನಲ್ಲಿ ಮಾತಾಡಿ. ಅವನಿಗೆ ರಂಧ್ರ ಸಿಕ್ಕಿದ್ರೆ ಸಾಕು ಮಾತಾಡ್ಲಿಕ್ಕೆ. ಸಾಧ್ಯ ಇದ್ರೆ ನೀನು ಆವತ್ತು ಇವನನ್ನು ಒಂದು ದೊಡ್ಡ ಭರಣಿಯಲ್ಲಿ ಹಾಕಿ ಮುಚ್ಚಬೇಕಿತ್ತು. ಆಗ ಸರಿಯಾಗಿ ಹಸಿನ ಸೋಳೆಯ ಮಂಡೆಯಲ್ಲೇ ಕೂತವರು ಮತ್ತೆ ಭರಂಗಿ ಅಂತ. ಅದೇ ಹೊರಗೆ ತೆಗೆದ ಮೇಲೆ ಆ ಹಲಸನ್ನು ತೊಳೆದಿದ್ದೆ, ಇವನನ್ನು ತೊಳಿಲಿಲ್ಲ ಕಾಣ್ತದೆ. ಇನ್ನೂ ವಾಸನೆ ಬರ್ತಾ ಉಂಟು. ಅದನ್ನೇ ಹೇಳಿದ್ದು. ಇವ ಹೇಳಿದ್ದನ್ನೆಲ್ಲ ಪ್ರಮಾಣ ಅಂತ ಒಪ್ಪಿ ಬಂದಿದ್ಯಲ್ಲ. ಪಾಂಡು ಪಡೆದದ್ದು ಋಷಿ ನಿಯೋಗದಿಂದ, ದೇವತಾ ಅನುಗ್ರಹದಿಂದ ಪುತ್ರ ಸಂತಾನವನ್ನು. ಯೋಚನೆ ಮಾಡು.
ವಂಶದ ಮಕ್ಕಳನ್ನು ವಂಶದ ಒಡಲಿನಿಂದ ಹೊರಹಾಕುವುದೇ ಹೌದಾದರೆ ಪಾಂಡವ ಪಂಚಕರು ಬಂದಾಗ ವ್ಯಾಸರು ಬಂದರು, ಹೌದಾ? ಪಾಂಡವರನ್ನು ಹೊರಗೆ ಹಾಕಿ ಅಂತ ಹೇಳಿದ್ರ? ಸತ್ಯವತಿ ದೇವಿಯನ್ನು ಕರ್ಕೊಂಡು ಹೋದ್ರು, ಹೌದಾ? ಅಂಬಿಕಾಂಬಾಲಿಕೆಯರು ಜೊತೆಯಲ್ಲಿ ಸಾಗಿದ್ರು. ಈಗ ಕರ್ಕೊಂಡು ಹೋಗುವುದೇ ಹೌದು ಅಂತಾದರೆ ಪಾಂಡವರನ್ನೆಲ್ಲೋ ಹೊರಗೆ ಹಾಕಿ ಅಂತ ಹೇಳಬೇಕಾದ್ದು. ನಿನ್ನ ಮಕ್ಕಳ ಜನ್ಮಕ್ಕೆ ಕಾರಣರಾದ ವ್ಯಾಸರು ಪಾಂಡವರ ಬಗ್ಗೆ ಒಂದಕ್ಷರವನ್ನು ಮಾತಾಡದೆ ಯಾಕೆ ಸತ್ಯವತಿ ದೇವಿಯನ್ನು ಕರ್ಕೊಂಡು ಹೋದ್ರು? ಇನ್ನೂ ಮುಂದುವರಿಸು. ಸುಮ್ಮನಿರ, ಇನ್ನೂ ಯೋಚನೆ ಮಾಡು. ನಿನ್ನ ಗರ್ಭಪಾತವಾಗಿ ಪಿಂಡ ಉದಿಸಿದ ಕಾಲದಲ್ಲಿ 101 ವಿಭಜಿಸಿದಂತಹ ವ್ಯಾಸರು ಎಸೆಯಬೇಕಾದ್ದನ್ನು ಎಸೆಯುವುದಕ್ಕೆ ಯೋಗ್ಯ ಅಲ್ಲ ಅಂತ ಆಡಿ ಯಾರು ಕರೆಯದೆ ಬಂದು ಹೇಳಿ ಬದುಕಿಸಿದರು. ಅದರಲ್ಲಿ ಜ್ಯೇಷ್ಠ ಹುಟ್ಟುವಾಗ ನರಿನಾಯಿಗಳು ಉಳಿಟ್ಟವು. ವಿದುರ ಹೇಳಿದ, ತ್ಯಜೇದೇಕಂ ಕುಲಸ್ಯಾರ್ಥೆ, ಕುಲಕ್ಕಾಗಿ ಒಂದನ್ನು ತ್ಯಜಿಸಬೇಕು ಅಂತ ಅಲ್ವಾ? ಆಗ ಬೇಡ, ತ್ಯಜಿಸಬೇಕಾದಲ್ಲ ಅಂತ ವ್ಯಾಸರು ಬಂದು ತಡೆದರ. ಹಾಗಾದ್ರೆ ಶಾಸ್ತ್ರೀಯವಾಗಿ ತ್ಯಜಿಸಬೇಕಾದ ದುಸ್ಥಿತಿಯಲ್ಲಿ ಹುಟ್ಟಿದ್ದು ನಿನ್ನ ಜ್ಯೇಷ್ಠ ಸೂನು, ಅವನನ್ನೇ ಇಟ್ಟುಕೊಂಡು ಸಾಕುತ್ತಾ ಇದ್ದೇವೆ. ಪಾಂಡವರ ಬಗ್ಗೆ ಮಾತಾಡ್ತೀವಿ. ಅದು ನರಿ ಕೂಗಿದ್ದು ಬೇಸರದಲ್ಲಿ ನನಗಿಂತ ಬುದ್ಧಿವಂತ ಮಗ ಹುಟ್ಟಿದ ಅಂತ. ನಿನಗೆ ನರಿಯೇ ಇಷ್ಟ ಅಂತ ಆದ್ರೆ ನೀನು ಅದರ ಜೊತೆಯಲ್ಲಿ ಹೋಗಿ ಸಂಸಾರ ಮಾಡು. ಇದು ಮನುಷ್ಯರ ವಿಷಯ ಮಾತಾಡುದು, ರಾಜನ್ಯ ಕುಲಜರದ್ದು. ನರಿನಾಯಿಗಳು ಊಳಿಟ್ಟರ ಅಪಶಕುನ ಅಂತ ಸಾಮಾನ್ಯರಿಗೂ ಗೊತ್ತುಂಟು. ಒಳ್ಳೆ ಕೆಲಸಕ್ಕೆ ಹೋಗುವಾಗ ನರಿ ಸಿಕ್ಕಿದ್ರೆ ಒಳ್ಳೇದು. ನಿನ್ನಲ್ಲಿ ಕೇಳಿದ್ಯಾರ? ಆದ್ದರಿಂದ ಶಾಸ್ತ್ರೀಯ ಪ್ರಮಾಣವನ್ನಿರಿಸಿಕೊಂಡು ವಂಶಾಭಿವೃದ್ಧಿಗೆ ಪೂರಕರಾದವರನ್ನಿರಿಸಿಕೊಂಡು ಬಾಧಕರಾದವರನ್ನು ತ್ಯಜಿಸಬೇಕು ಅಂತ ಹಠ ಹಿಡಿದರೆ ಸುಯೋಧನ ಹೊರಗೆ ನಿಲ್ಲುತ್ತಾನೆ, ಪಾಂಡವರು ಒಳಗಾಗುತ್ತಾರೆ. ಮಾಡಬೇಕಾಗ ಹಾಗಲ್ಲ. ಹಾಗಾದ್ರೆ ಒಳ್ಳೆಯದಾದ್ರೂ ಕೆಟ್ಟದ್ದಾದ್ರೂ ವಂಶದ್ದು ಅಂತ ಒಪ್ಪಿರುವಾಗ ದೇವತಾ ಅನುಗ್ರಹವನ್ನು ಧಿಕ್ಕರಿಸುವುದಕ್ಕೆ ಈ ವಂಶದ ಕಣ್ಣು, ಈಗ ನೀನು ಇದ್ದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಿಂತ ವಂಶಕ್ಕೆ ಕಣ್ಣು ಬೇಡ ಅಂತ ಹೇಳ್ತೀಯನಮ್ಮ? ಹಾಗಲ್ಲ ಮಾವ. ಮತ್ತೆ ಎಲ್ಲಿಯಾದ್ರೂ ನನ್ನ ಮಕ್ಕಳಿಗೆ ಅನ್ಯಾಯವಾಗ್ತದೋ? ನಿನ್ನ ಮಕ್ಕಳು ಅಂತ ಒಪ್ಪಿದ್ರೆ ಅನ್ಯಾಯ ಎಲ್ಲಿ ಆಗ್ತದೆ? ಆ 5 ನಿನ್ನ ಮಕ್ಕಳು ಅಂತ ಒಪ್ಪು, ನಾನು ರಕ್ಷಿಸುವುದಿಲ್ವೋ? ಕುಂತಿ ಹೋಗಲಿ. ಅಧಿಕ ಪ್ರಸಂಗ ಮಾಡು, ನೀನೋಗು ಮೊದಲು. ವಂಶದ ಕುಲವಧುವನ್ನು ಹೋಗಲಿ ಅಂತ ಹೇಳ್ತಾನೆ ಅವ. ಆದ್ದರಿಂದಲೇ ಹೇಳಿದ್ದು, ನೀನು 106 ಮಂದಿಯನ್ನು ನಿನ್ನ ಮಕ್ಕಳು ಅಂತ ಒಪ್ಪು, ಅವರ ರಕ್ಷಣೆಯ ದೀಕ್ಷೆ ನನಗೆ ಬಿಡು. ಅನ್ಯರು ನಮ್ಮ ಮಕ್ಕಳ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡದಂತೆ ನೀನು ತಡೆಯಬಲ್ಲೆಯಾದರೆ ವಂಶ ಅಭಿವೃದ್ಧಿ ಹೊಂದುವುದನ್ನು ಯಾರೂ ತಡೆಯಲಾರರು. ನನ್ನ ಮಕ್ಕಳಿಗೆ ತೊಂದರೆ ಆಗದಿದ್ರೆ ಆಯ್ತು. ದೊಡ್ಡ ದೊಡ್ಡ ಮಾತು ಹೊತ್ತಾಕುವವರೆಲ್ಲ ಪ್ರಮಾಣ ಹೇಳ್ತಾರೆ ಅಂತ ಭಾವಿಸಬೇಡ. ಏನು? ತಿಳಿದವರೊಂದು ಮಾತು ಹೇಳಿದ್ರು, ಏನದು? ಮೂರ್ಖಸ್ಯ ನಾಸ್ತಿ ಔಷಧಿ ಅಂತ. ಎಲ್ಲ ಮಾತಾಡುದು ಮನುಷ್ಯರಿಗೆ ಅರ್ಥ ಆಗದೆ ಇರುವ ಒಂದೊಂದು ತುಂಡು ಹಾಕುದಲ್ಲ. ಇದರಲ್ಲಿ ಅರ್ಥ ಆಗದೆ ಅಂತ ನಿನಗೆ ಅರ್ಥ ಆಗ್ಲಿಲ್ವ? ಆಗಿದೆ. ಮತ್ತೆ ಅವನಿಗೇನು ಅರ್ಥ ಆಗ್ಲಿಲ್ಲ? ನೀನು ಕಲ್ತಲ್ಲಿ ಅಲ್ವೋ ಕಲ್ತದ್ದು? ಅವ ಕಲ್ತದ್ದಲ್ಲೇ. ಮತ್ತೇನು ಅರ್ಥ ಆಗ್ಲಿಲ್ಲ? ನಾನು ರಾತ್ರಿ ಶಾಲೆಗೆ ಹೋದ್ದು, ರಾತ್ರಿ ಅದೆಲ್ಲ ಇಲ್ಲ. ಅದೇ ರಾತ್ರಿ ಇರುವುದು ರಾಕ್ಷಸರು ಮಾತ್ರ ಶಾಲೆಯಲ್ಲಿ. ಇವ ಅಲ್ಲಿ ಕಲ್ತವ ಮನುಷ್ಯರೊಟ್ಟಿಗೆ ಸೇರಿದ್ದೇ ತಪ್ಪಾದ್ದು. ಮೂರ್ಖಸ್ಯ ನಾಸ್ತಿ ಔಷಧಂ ಅಂದ್ರೆ ಮೂರ್ಖತೆಗೆ ಔಷಧಿ ಇಲ್ಲ ಅಂತ ಅರ್ಥ. ಅದು ನಿಮಗೆ ಹೇಳುದು. ನಿನ್ನ ಜೊತೆಯಲ್ಲಿದ್ದವರಲ್ಲಿ ಯಾರು ಮೂರ್ಖರು ಯಾರು ಪ್ರಾಜ್ಞರು ಈ ವಿವೇಚನೆ ಇಟ್ಟುಕೊಂಡದ್ದು ಹೌದು ಅಂತ ಆದ್ರೆ ಕುಲಕ್ಕೂ ಭವಿಷ್ಯಕ್ಕೂ ಮಕ್ಕಳಿಗೂ ಹಿತ. ನೆನಪಿಟ್ಟುಕೋ, ಸರಿಯಾಗಿ ನೆನಪಿಟ್ಟುಕೋ. ಆಯ್ತು, ಒಳ್ಳೇದಾಗಲಿ. ಆಯ್ತು ಮಾವ, ಆಯ್ತು. ನಿನ್ನ ಅಪ್ಪನಿಗೆ ಯಾರಿಗೆ ಕೈ ಮುಗಿಯುವುದು? ಆ ಜನ ಹೋಗಿ ಹೊತ್ತೆಷ್ಟಾಯ್ತು? ಹೋದ್ರಾ? ಏ ಅಣ್ಣ, ಎಂತದು? ಕೇಳಿದೇನ ಅವರ ಮಾತನ್ನು? ಹೇಳ್ತದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ? ಬಹಳ ಚೆನ್ನಾಗಿ ಮಾತಾಡ್ತಾರೆ. ಬೆಣ್ಣೆಯಿಂದ ಕೂದಲು ಎಳೆದ ಹಾಗೆ. ಆ ಜನ ಮಾತಾಡ್ಲಿಕ್ಕೆ ಹುಟ್ಟಿದ್ದು ಅಂತ ಕಾಣ್ತದೆ. ಮಾತಾಡಿ ಯಾರ್ಯಾರನ್ನು ಸಾಯಿಸಲಿಕ್ಕೆ ಹುಟ್ಟಿದ್ದದು. ಅದು ಮಾತಾಡುವಾಗ ಉಂಟಲ್ಲ, ಬೋಳು ಮಂಡೆಗೆ ಕೈ ಹಾಕಿ ಕೂದಲು ಬಂತ ಅಂತ ನೋಡ್ಬೇಕು, ಹಾಗೆ ಮಾತಾಡ್ತದೆ. ಹಾಗೇನಿಲ್ಲ ಅಣ್ಣ, ನಿನಗೆ ಮಕ್ಕಳಾದ್ರೆ ನನಗೆ ಮೊಮ್ಮಕ್ಕಳು, ಯಾವ ಅನ್ಯಾಯವೂ ಆಗುವುದಿಲ್ಲ ನಿನ್ನ ಮಕ್ಕಳಿಗೆ ಅಂತ ಹೇಳಿದ್ರಲ್ಲ ಅವರು. ಬೇರೆಯವರಿಂದ ಆಗುದಿಲ್ಲ, ನಾನೇ ಮಾಡ್ತೇನೆ ಅಂತ ಹೇಳಿದ್ದ ಜನ. ನಿನಗೆ ಅರ್ಥ ಆಗ್ಲಿಲ್ಲ ಅದು. ಹಾಗಲ್ಲ ಯೋಚನೆ ಮಾಡಬೇಡ ನೀನು. ನೀ ಹೇಳಿದ ಹಾಗೆ ಏನು ಆಗುವುದಿಲ್ಲ, ನನ್ನ ಮಕ್ಕಳಿಗಂತೂ ಅನ್ಯಾಯ ಆಗುವುದಿಲ್ಲ. ಬಾ ಹೋಗೋ, ಬಾ. ನಾ ಬರುದಿಲ್ಲ, ನೀವು ಹೋಗು. ಬಾರು ಹೋಗೋ, ಬಾ. ನಾ ಬರುದಿಲ್ವೇ? ಬರುದಿಲ್ವಾ? ಇಲ್ಲಿ ಬಾ. ಬರುದಿಲ್ವಾ ನೀನು? ನಿನ್ನ ಜೊತೆಯಲ್ಲಿ ನಾನು ಬಂದದ್ದಲ್ಲ, ನನ್ನ ಜೊತೆಯಲ್ಲಿ ನೀನು ಬಂದದ್ದು. ಬರುವುದಿಲ್ಲ ಅಂತೆ ಅವನು. ಇವಳು ಹಗ್ಗದಲ್ಲಿ ನಡೆಯುವುದು. ಸೂಟೆ. ಅವಳು ಹೇಳಿದ ಕೇಳಿದ್ದೀರಾ ನೀವು? ನಿನ್ನ ಜೊತೆಯಲ್ಲಿ ನಾ ಬಂದದಲ್ಲ, ನನ್ನ ಜೊತೆಯಲ್ಲಿ ನೀ ಬಂದದ್ದು. ಇವಳನ್ನು ಹಸ್ತಿನಾವತಿಗೆ ನಾನು ಮಾರಿದ್ದು, ನಾ ಬರಲಿಕ್ಕೆ ಬೇಕಾಗಿ.
ಗಂಡ ಕುರುಡಾಗ್ಲಿ ಎಂಥದಾಗ್ಲಿ 4 ಮಕ್ಕಳು ಹುಟ್ಟಿದ್ರೆ ಸಾಕು, ನಮಗೆ ಭವಿಷ್ಯವಿಲ್ಲದೆ ಬೇಕಾದ್ದು ಬೀಗದ ಕೈ ಹಿಡಿಯುವುದು ಹಸ್ತಿನಾವತಿಯದ್ದು ಅಂತ. ಈ ಹಿಟ್ಟಿಗೆ ಗೊತ್ತುಂಟ ಅದು ಅಂತ ಹೇಳ್ತಾಳೆ ಅವಳು. ನನ್ನ ದೇವರಾಣೆ ಒಂದು ಮಾತು ಹೇಳ್ತೇನೆ, ನನಗೆ ನನ್ನಲ್ಲಿ ಬಿಟ್ಟರೆ ಬೇರೆ ಯಾರಲ್ಲಿಯೂ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಬಾಕಿದವರು ಸತ್ತು ಮಣ್ಣು ತಿಂದೋಗ್ಲಿ. ಹಾಗೆಲ್ಲ ಕೆಟ್ಟದನ್ನು ಯೋಚನೆ ಮಾಡ್ಬೋದು. ಪರೋಪದೇಶ ಪಾಂಡಿತ್ಯ ಮಾಡುವವರು ನೀವು ಮಾಡಿದ ದುರ್ಬುದ್ಧಿ ಗೊತ್ತಾಗುದಿಲ್ವಾ? ಆ ಮಾಣಿಯನ್ನು ಕೆಳಗಿಳಿಸಿಯೇ ಕೂತದ್ದಲ್ವ ನೀವು? ಅದು ದುರ್ಬುದ್ಧಿಯ. ಯಾರಾದರೂ ಕೂತ್ಕೊಳ್ಬೇಕಾದ್ರೆ ಒಬ್ಬರು ಇಳಿಯದೆ ಯಾರು ಕೂತ್ಕೊಳ್ಳೋದು? ನಾನು ಅದನ್ನೇ ಹೇಳೋದು, ಖರ್ಚಿಗೆ ತಕ್ಕಷ್ಟು ಎಲ್ಲರಲ್ಲಿ ದುರ್ಬುದ್ಧಿ ಉಂಟು ಅಂತ. ಭೈರವ ರಾಗ ಆರಂಭ ಮಾಡಿದ ಭೈರವ ಇನ್ನು ಯಾರದ್ದು ಕೇಳುವುದಿಲ್ಲ. ನೋಡಿ, ನಾಳೆಯಿಂದ ನಾನು ಮಾಡ್ತೇನೆ, ಹಸ್ತಿನಾವತಿಯಲ್ಲಿ ಯಾರಿಗೂ ಮಲಗಲಿಕ್ಕಿಲ್ಲ. ಕಾರ್ಯಕ್ರಮ ಅಲ್ಲ, ಗಲಾಟೆ ಗಲಾಟೆ. ತಂದೆ ತಾಯಿಗಳು ಹಿಡ್ಕೊಳ್ಬೇಕು ಅಂತಾದ್ರೆ ಏನಾಗಬೇಕು? ಮಕ್ಕಳು ಬಡಿದಾಡಬೇಕು. ಆಗ ನಿನ್ನ ಮಗ ಹಾಗೆ, ನಿನ್ನ ಮಗ ಹೀಗೆ, ನಿನ್ನ ಮಗ ಕಾಗೆ, ನಿನ್ನ ಮಗ ಗೂಗೆ. ನಾಳೆಯಿಂದ ನನಗೇನು ಕೆಲಸ ಗೊತ್ತುಂಟಾ? ಮಕ್ಕಳನ್ನು ಕಾಟಿಸಿ ಹಾಕೋದು. ಮಿತ್ರ ಕರ್ಣ, ಹತ್ತಿರಾವತಿ ರಘುವರರು ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಮಂದಿ? 100 ಮಂದಿ. 100 ಮಂದಿ ಗಂಡು ಮಕ್ಕಳು. ಹೌದು.
ಹೇಳಿಕೊಳ್ಳುವುದಕ್ಕೆ ಎಂತಹ ಹಿನ್ನೆಲೆ, ಎಂತಹ ವೈಭವ, ಎಂತಹ ಸಂತೋಷ. ಹೌದು, ಯಾವುದಕ್ಕೂ ಕೊರತೆ ಇಲ್ಲ. ಇಲ್ಲ. ಆದರೆ ಈಗ ಕೊರತೆ ಉಂಟು. ಹೌದಾ? ಈಗ ಸಮಸ್ಯೆ ಉಂಟು. ಯಾಕೆ? ನಮ್ಮ ನೆಮ್ಮದಿ ಹಾಳಾಗಿದೆ. ಪಾಂಡವರು ಅರಮನೆಯನ್ನು ಪ್ರವೇಶ ಮಾಡಿದ್ದೆ ಸ್ಥಳ ನಮ್ಮ ನೆಮ್ಮದಿ ಅನ್ನುವುದು ಕನಸಿನ ಗಟ್ಟಾಗಿ ಹೋಗಿದೆ. ಹೌದು, ನಮ್ಮ ನೆಮ್ಮದಿ ಕೆಡಿಸಿದ್ದಾರೆ. ಯಾರು? ನಮ್ಮ ಅಜ್ಜ. ಆ ಮುದುಕರಿಗೆ ಏನಾಗಿದೆ ಅಂತ ಎಲ್ಲಿಯೋ ಕಾಡಿನಲ್ಲಿ ಇರಬೇಕಾದವರು ಕರೆ ತಂದು ಅರಮನೆಗೆ ಸೇರಿಸಿದ್ದಾರೆ. ಅವರು ಬಂದ ಮೇಲೆ ನಮ್ಮ ನೆಮ್ಮದಿ ಎನ್ನುವುದು ಪೂರ್ತಿ ಕೆಟ್ಟು ಹೋಗಿದೆ. ಒಂದು ಹೊತ್ತಿನಲ್ಲಿ ಆ ಅಜ್ಜನಿಗೆ ನಮ್ಮನ್ನೆಲ್ಲ ನೋಡಿದ್ರೆ ಹೇಗೆ? ಅದು ನಿನ್ನ ಮೇಲೆ ಮತ್ತೆ ಎಷ್ಟು ಪ್ರೀತಿ. ಹೇಗೆ ಮಗನೇ? ಒಂದೇ ಮಗ. ಬಾ ಬಾಯಾರಿಕೆ ಆಗ್ತೀರಾ? ಕುಡಿತೀಯ ಏನಾದ್ರು? ಎಂತದ್ದು? ನೀನು ನನ್ನ ತಮ್ಮ ಗೊತ್ತುಂಟ? ಹೌದು. ನೀನು ನನ್ನನ್ನು ಮಗನೇ ಅಂತ ಕರೀತೀಯ? ಅಲ್ಲ ಯಾರಲ್ಲ ಅಲ್ಲ ಅಂತ ಕರೆದ್ರೆ ಮತ್ತು ಸಿಟ್ಟು ಬರ್ತಲ್ಲ. ಭೀಷ್ಮಾಚಾರ್ಯರು ನಿನ್ನ ಪ್ರೀತಿಯಿಂದ ಕರೆದದ್ದು ಹಾಗೆ, ಅಜ್ಜ ಕರೆಯುವುದು ಹಾಗೆ ಆ ಮಗ ಅಂತ. ಹೌದಾ? ಹೌದು, ಕರೀತಾ ಇದ್ರು. ನಮ್ಮ ಮೇಲೆ ಪ್ರೀತಿ ಇತ್ತು, ನಮ್ಮಲ್ಲಿ ವಾತ್ಸಲ್ಯ ಇತ್ತು. ಆದ್ರೆ ಈಗ ಮುದುಕನಿಗೆ ಏನಾಗಿದೆ ಗೊತ್ತಾ? ತಾರತಮ್ಯ ಒಂದು ರೀತಿಯದ್ದು. ಹೌದು, ನಾವು ಆ ಕಡೆಯಿಂದ ಬಂದ್ರೆ ಈ ಕಡೆ ನೋಡುದು, ಈ ಕಡೆಯಿಂದ ಬಂದ್ರೆ ಆ ಕಡೆ ನೋಡುದು, ನಮ್ಮನ್ನು ಸರಿಯಾಗಿ ಗಮನಿಸುವುದಿಲ್ಲ. ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡಿದಾಗ ನಾವು ಹೀಗಿದ್ದವರೇ. ನಾವು ಮತ್ತೆ ಅರಮನೆಯಿಂದ ಹೊರಟಾಗ ನೀನು ಮತ್ತು ನಾವೆಲ್ಲ ಹೊರಡುವಾಗ ಕೌರವೇಶ್ವರರು ಬಂದ್ರು. ಕೌರವನಿಗೆ ನಮಸ್ಕಾರ. ನಿನಗಲ್ವಾ ದಾರಿಯಲ್ಲಿ ನಾವು ಹೋಗುವಾಗ ಆ ಕಡೆ ಈ ಕಡೆ ಇದ್ದವರು ನಮಗೆ ನಮಸ್ಕಾರ ಕೊಡ್ತಾ ಇದ್ರು. ಹಾಗೆ ನಮಸ್ಕಾರ ಕೊಡುವ ವ್ಯಕ್ತಿಗಳೇ ಈಗ ಹಿಂದಿನಿಂದ ಏನು ಹೇಳ್ತಾರೆ? ಧೂರ್ತ ಕೌರವ. ನನ್ನ ಮೇಲೆ ಏನಾದ್ರೂ ದ್ವೇಷ ಉಂಟಾ? ಯಾಕಣ್ಣ? ಯಾರು ಹೇಳಿದ್ರು ಸಿಟ್ಟು ಮಾಡಬೇಕು? ಅವರು ನಮ್ಮವರು, ಅವರು ದೂರ್ತ ಅಂತ ಹೇಳ್ತಾರಲ್ಲ ಅಂತ. ನಮ್ಮನ್ನು ಹಿಂದಿನಿಂದ ದೂರ್ತ ಅಂತ ಹೇಳ್ತಾರೆ ಅಂತ ಅವರು ನಮ್ಮಲ್ಲಿ ಹೇಳಿದ್ದು. ನಾನು ದೂರ್ತಾನೆ. ಯಾಕೆ? ಎಲ್ಲಿಯವರೆಗೆ ದೂರ್ತ? ಯಾಕಾಗಿ ದೂರ್ತ? ಯಾರಿಗಾಗಿ ದೂರ್ತ? ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ನನ್ನ ದಾರಿಗೆ ಯಾರೇ ತಡೆಗೋಡೆಯಾಗಿ ನಿಂತರು ಅಂತವರು ಸಾಯುವಲ್ಲಿಯವರೆಗೆ ಅವರಿಗೆ ಕೌರವ ದೂರ್ತ. ನನ್ನ ದೇಹದಲ್ಲಿ ಪ್ರಾಣ ಇರುವಲ್ಲಿಯವರೆಗೆ ದೂರ್ತತನವನ್ನು ನಾ ಬಿಡಲಾರೆ. ನಾನು ಇದ್ದೇನೆ ನಿನ್ನ ಜೊತೆಯಲ್ಲಿ. 5 ಮಂದಿ ನಮ್ಮ ಅರಮನೆಯನ್ನು ಪ್ರವೇಶ ಮಾಡಿದ್ದಾರೆ. 5 ಮಂದಿಯ ತಲೆ ಬಿಸಿ ನಮಗಿಲ್ಲ. ಯಾಕೆ? ಒಬ್ಬ ಧರ್ಮರಾಯ, ಅವ ಧರ್ಮಕ್ಕಿಲ್ಲ. ಪಾಪ, ಯಾರ ಸುದ್ದಿಗೂ ಬರುವುದಿಲ್ಲ. ಹೌದಾ? ಆಮೇಲೆ ಅರ್ಜುನ, ಅವನ ಪ್ರಪಂಚವೇ ಬೇರೆ, ನಮ್ಮ ಕಡೆ ನೋಡುವುದಿಲ್ಲ. ಆಮೇಲೆ ನಕುಲ ಸಹದೇವ, ಸಣ್ಣ ಮಕ್ಕಳು, ಅವುಗಳಿಗೆ ನೋಡು ಏನಾದ್ರೂ ಕೈಯಲ್ಲಿ ಒಂದು ವಸ್ತು ಕೊಟ್ರೆ ಅದನ್ನೇ ಇಟ್ಕೊಂಡು ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರೆ. ನಮ್ಮ ಸುದ್ದಿಗೆ ಬರುವುದಿಲ್ಲ. ಬೇರೆ ಗುಣವೇ ಇಲ್ಲ, ಅವುಗಳ ಪ್ರಪಂಚವೇ ಬೇರೆ. ಹೌದಾ? ಹಾಗಿದ್ರೆ ನಕಲು ಸಹದೇವ, ಅವರ ತಲೆ ಬಿಸಿ ಇಲ್ಲ ಅಂತ ಆಯ್ತು. ಹಾಗೆ ಅಂತ ಒಬ್ಬ ಇದ್ದಾನೆ, ಕಲಿ ಭೀಮ. ನಮ್ಮನ್ನು ಕಂಡಾಗ ವಕ್ರ ದೃಷ್ಟಿಯಿಂದ ನೋಡ್ತಾನೆ, ಪ್ರಶ್ನಾರ್ಥಕವಾಗಿ ನೋಡ್ತಾನೆ. ಇವನನ್ನು ಹೀಗೆ ಬೆಳೆಯುವುದಕ್ಕೆ ಬಿಟ್ಟರೆ ಮುಂದೊಂದು ದಿನ ನಮಗೆ ಅಪಾಯ. ಅವನನ್ನು ಚಿವುಟಬೇಕು. ಏನಾದ್ರೂ ದಾರಿ ಉಂಟಾ? ಈ ಹೊತ್ತಿನಲ್ಲಿ ಬಿಡಲೇಬಾರದು. ಅವರು ಕಾಡಿನಿಂದ ಬಂದಿನ ಅಂದಿನಿಂದ ಇಂದಿನವರೆಗೆ ಆ ಭೀಮನನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಯಾಕ? ಜೊತೆಗೆ ಊಟ ಮಾಡ್ಲಿಕ್ಕೆ? ಹಾಗಲ್ಲ, ನಿನ್ನನ್ನು ನನ್ನನ್ನು ಕಂಡಾಗ ಅವ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾನೆ? ಕಣ್ಣು ಅರಳಿಸ್ತಾನೆ, ಹುಬ್ಬು ಏರಿಸ್ತಾನೆ. ಅವನ ಮುಖದ ಭಾವನೆ ಇವರಿಂದ ಏನು ಕೂಡಿತು, ನಿಮ್ಮಿಂದ ಏನು ಆದೀತು ಅದನ್ನು ನಿಲ್ಲಿಸ್ತೇನೆ. ಹೇಗೆ? ಮುಷ್ಟಿ ಬಿಗಿದು ಅವನ ತಲೆಗೆ ಕೊಟ್ಟೆಂತಾದ್ರೆ ರಕ್ತ ರಕ್ತ ಕಾರಬೇಕವ. ರಕ್ತ ಕಾರದಿದ್ರು ಅಡ್ಡಿಲ್ಲ, ಮಣ್ಣಿನ ಮಡಿಕೆ ಪುಡಿ ಆದಾಗ ಈ ಸಲ ಮಣ್ಣಿನ ಮಡಿಕೆ ಪುಡಿ ಮಾಡ್ಬೇಕು. ಮಿತ್ರ
ಯಾವುದನ್ನು ಬಿಟ್ಟರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನನಗಿರುವುದು ಅದು ಒಂದೇ ಚಿಂತೆ ಈಗ. ಅದನ್ನು ಬಿಡ್ಲಿಕ್ಕೆ ಹೇಳಿದರೆ ನಾನು ಸಾಯ್ಬೇಕು ಅಂತ ಹೇಳುದ ನೀನು? ಯಾಕೆ ಗೊತ್ತು? ಯಾಕೆ? ಕೇವಲ ಚಿಗುರೊಂದನ್ನು ಚಿವುಟಲು ಕೊಡಲಿ ಬೇಕೆ? ಒಂದು ವೇಳೆ ಕೊಡಲಿ ಬೇಕು ಅಂತಾದ್ರೂ ನಿನಗೆ ಕಷ್ಟ ಆಗ್ಲಿಕ್ಕಿಲ್ಲ ಬಿಡು. ಖಂಡಿತ ಸಿದ್ಧಪಡಿಸಿ. ಹಾಗೆಯೇ ಆ ಭೀಮನನ್ನು ಸದೆ ಬಡಿಯಲು ನೀನು ಬೇಡ, ಮತ್ತೆ ನಾನು ಸಾಕು. ಏನ್ ಮಾಡ್ತೀನಿ ನೀನು? ಒಂದು ಅಪ್ಪಣೆ ಕೊಟ್ಟೆ ಅಂತಾದ್ರೆ. ಯಾರನ್ನ? ಅಪ್ಪನನ್ನು? ಅಪ್ಪಣೆ. ಅಪ್ಪಣೆ? ನನಗೆ ಒಂದು ಅಪ್ಪನನ್ನು ಕೊಟ್ರೆ ಅಂತ ನಮಗೆ ಇರುವುದು ಒಂದು, ಅದನ್ನು ಎಲ್ಲಿಗೆ ಕೊಡುದು? ಅಪ್ಪಣೆ ಕೊಟ್ರೆ ಅವನ ರಕ್ತ ಹೀರ್ತೆ. ಏನ್ ಮಾಡ್ತೀನಿ? ರಕ್ತ ಹೀರ್ತೆ. ನೀನು ರಕ್ತ ಹೀರಬೇಕು. ಯಾಕೆ ಗೊತ್ತುಂಟಾ? ನಿನ್ನಲ್ಲಿ ಇಲ್ಲಲ್ಲ ರಕ್ತ, ನೀನು ಹೀರು. ಸ್ವಲ್ಪ ಈಗ ಆಗುದಿದ್ರೆ ಆಗು, ಆಯ್ತಾ ಮಿತ್ರ? ಯೋಗ್ಯವಾದಂತಹ ತೀರ್ಮಾನವನ್ನೇ ಕೈಗೊಂಡಿದ್ದೀಯ. ನಮ್ಮ ಕ್ರಮವೇ ಹಾಗೆ ಅಲ್ಲ? ಹೌದು. ಮತ್ತೆ ಯೋಚನೆ ಎರಡೂ ಕೂಡ ಸರಿಯಾಗಿ ಉಂಟು. ಸರಿ ಇರ್ತದೆ. ಇಷ್ಟೆಲ್ಲ ಪ್ರಕರಣ ಮುಂದುವರಿದೆ ಅಂತಾದರೆ ಇಷ್ಟೆಲ್ಲ ಮತ್ತೆ ಇನ್ನು ಮುಂದುವರಿತದೆ. ಹೌದಾ? ಇದಕ್ಕೆಲ್ಲ ಕಾರಣ ಭೀಮ. ಭೀಮ ಅವನನ್ನು ಬಿಡಬಾರ್ದು. ಮತ್ತೆ ಅವ ಬರುವ ದಾರಿಯನ್ನು ನೋಡಿ. ಏ ಹುಚ್ಚ, ನೀನು ದಾರಿಗೆ ಬಡಿಯುವುದು ಯಾಕ? ದಾರಿಗಲ್ಲ, ಮತ್ತೆ ಅವ ಬರುವ ದಾರಿಯನ್ನು ನೋಡಿ ಅವನಿಗೆ ಬಡಿತು. ಆ ದಾರಿಯನ್ನು ನೋಡಿ ಅವನಿಗೆ ಬಡಿಯುದು, ಅವನನ್ನು ನೋಡಿ ದಾರಿಗೆ ಬಡಿಯುದು. ಬಡಿಯುವುದು ಅವನಿಗೆ ಬಡಿದ. ಹೌದು ಮಿತ್ರ. ಏನ? ಅಷ್ಟು ಮಾತ್ರ ಅಲ್ಲ, ಮತ್ತೆ ಇಲ್ಲಿ ಮರಿಯನ್ನು ಕೆಣಕುವುದಕ್ಕೆ ಕೇಸರಿ ಅಗತ್ಯವಿಲ್ಲ. ಹೊಸ ವಿಷಯ. ಹೌದು. ಯಾರು ಇಲ್ಲಿ ಮರಿ? ಯಾರು ಇಲ್ಲಿ ಮರಿ? ಅವ ಭೀಮ. ನಾನು ಕೇಸರಿ. ಹೌದು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರದ ಅಗತ್ಯವಿಲ್ಲ. ಅಂತವನನ್ನು ಹುಚ್ಚ ಮೂರ್ಖ ಅಂತ ಹೇಳ್ತಾರೆ. ಹೌದು. ಗುಬ್ಬಿಯ ಮೇಲೆಲ್ಲ ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೆ ಉಂಟ. ಹೌದು. ಹಾಗಾಗಿ ಭೀಮನನ್ನು ಬಡಿಯುವುದಕ್ಕೆ ನೀನು ಬೇಡ. ಮತ್ತೆ ಅಪ್ಪಣೆಯನ್ನು ಕೊಡು, ನಾನು ಹೋಗ್ತೇನೆ. ನೀವು ಇಷ್ಟು ಮಂದಿ ಹೇಳಿದಾಗ ಒಂದು ರೀತಿಯಲ್ಲಿ ಧೈರ್ಯ ಬಂತು ನನಗೆ. ಆದ್ರೆ ಒಂದು ಏನು, ಭೀಮ ಎಲ್ಲಿ ಸಿಗ್ತಾನಂತ ಬೇಡವಾ? ಹೌದು. ಆನೆ ಲಾಯಕ್ಕೆ ಅಂಗ ಸಾಧನೆಯನ್ನು ಮಾಡುವುದಕ್ಕೆ ಅವ ಒಪ್ಪಲೇ ಬರ್ತಾನೆ. ಅದೇ ಸಮಯ ಸಂದರ್ಭ ನೋಡಿ ನಾವೆಲ್ಲರೂ ಒಟ್ಟಾಗಿ ಅವನ ಮೇಲೆ ಅಪೂರ್ವವಾದ ಅಮೃತ ಜಿಲ್ಲದ ವಂಶದಲ್ಲಿ ಪಾಂಡು ಚಕ್ರವರ್ತಿಗಳಿಗೆ ಮಗನಾಗಿ ಭೀಮಸೇನ ಎಂಬ ಹೆಸರಿನಿಂದ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡಿದ್ದೇನೆ. ತಂದೆಯವರ ಅಳಿವಿನ ನಂತರ ಕಾಡಿನಲ್ಲಿರುವ ಋಷಿಗಳು ನಮ್ಮನ್ನು ಹಸ್ತಿನಾವತಿಗೆ ಕರೆತಂದದ್ದು ಮಾತ್ರವಲ್ಲ, ನಮ್ಮಜ್ಜ ಭೀಷ್ಮಾಚಾರ್ಯರ ಕರಗಳಿಗೆ ಒಪ್ಪಿಸಿದರು. ಮುತ್ತಾತನ ಮಮತೆಯಿಂದ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಗುರು ಕೃಪರಿಂದ ಬೇಕಾದ ವಿದ್ಯೆಯನ್ನು ಆರ್ಜಿಸಿಕೊಳ್ಳುತ್ತಾ ಇದ್ದೇವೆ. ಉಳಿದ ಸಮಯವನ್ನು ಸಾಧನೆ ಮಾಡಬೇಕು, ಅದುವೇ ನನ್ನ ಜೀವನದ ಗುರಿ. ಅದಕ್ಕಾಗಿ ದಿನನಿತ್ಯವೂ ಆನೆಯ ಜೊತೆ ಸರಸಾಡುವವ ನಾನು. ಇವತ್ತಿನ ವಿದ್ಯಾಭ್ಯಾಸವನ್ನು ಪೂರೈಸಿ ಆಯಿತು, ನೇರವಾಗಿ ಆನೆಲಾಯದ ಬಳಿ. Ashu
ಯಾಕೆ ಒಂದು ಹೆಜ್ಜೆ ಮುಂದಕ್ಕೆ ಜಾಗ್ರತೆ. ಏನ ಏನ ಏನಾಯ್ತು ಈಗ? ಕಾಡಿನಲ್ಲೇ ಹುಟ್ಟಿ ಬೆಳೆದವರಂತ ನೀವು ಅಲ್ಲಿ ಮೃಗಗಳನ್ನು ಕಂಡ ಹಾಗೆ ನಮ್ಮನ್ನು ನೋಡ್ತಾ ಇದ್ದೀರಾ? ಕಣ್ಣ ಅರಳಿಸ್ತಾ ಇದೆಯಲ್ಲ, ಏನೋ ನಾನು ನೋಡುವ ಕ್ರಮವೇ ಹೀಗೆ. ನಿನ್ನ ಕ್ರಮವನ್ನು ನಿಲ್ಲಿಸ್ತೇನೆ. ಒಂದು ಕೊಟ್ಟಂತಾದ್ರೆ ರಕ್ತ ರಕ್ತ ಕಾಣಬೇಕು. ದುಶ್ಯಾಸನ ಶೌರ್ಯಾಳು ದುಶ್ಯಾಸನ ಶೌರ್ಯಾಳು ನಗು ಎನ್ನುವುದು ಉಕ್ಕಿ ಬರ್ತಾ ಇದೆ. ನನ್ನ ಮುಖ ನಗುವ ಹಾಗೆ ಕಾಣ್ತದ? ನಗುವ ಹಾಗೆ ಕಾಣ್ತಾ ಇದ್ದಿ. ಯಾಕೆ? ನಿನ್ನ ಮನಸ್ಸಿನಲ್ಲಿ ಒಂದು ಭಾವನೆ. ಯಾವುದು? ನಾನೇ ಪರಾಕ್ರಮಿ, ನನ್ನನ್ನು ಮೀರಿಸುವವರು ಯಾರು ಇಲ್ಲ ಎನ್ನುವ ಹಾಗೆ. ಇಲ್ವೇ ಇಲ್ಲ. ಅದು ನಿನ್ನ ಮನಸ್ಸಿನ ಭಾವನೆ ಮಾತ್ರ. ನನಗೆಲ್ಲ ಅದೆಲ್ಲ ಲೆಕ್ಕಕ್ಕೆ ಅಲ್ಲ. ಹೌದಾ? ಇಲ್ಲಿ ನೋಡು, ಏನ ಮುಷ್ಟಿ ಹಿಡಿದು ಬಾರಿಸುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುವವನು ಈ ಭೀಮಸೇನಲ್ಲ. ಅದಕ್ಕಾಗಿ ಸುಮ್ಮನೆ ನಿನ್ನ ದೇಹವನ್ನು ನೋಯಿಸಬೇಡ, ಇಲ್ಲಿಂದ ನಡ. ಭೀಮಾ, ಏನ ನೀನು ಹೊಡೆಯುವಾಗ ನಾನೇನು ಕಡ್ಲಕಾಯಿ ತಿಂತೇನು? ಬೇಕಾ? ಒಂದು ಕೊಟ್ಟೆ 4 ಕೊಟ್ಟೇನು?
ಭಕ್ಷ ಪಾಕ ಭಕ್ಷ ಅನ್ನ ಪಾಕ ಭಕ್ಷ ಪಾಕ ಭಕ್ಷ ಪಾಕ ಭಕ್ಷ ಅನ್ನ ಮೆಲಲು 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 ಅರಿಕ್ಷಣ ಸಾಕು ಹೊಟ್ಟೆ ಪಾಕನಿ ಹೊಟ್ಟೆ ಪಾಕನಿ ಹೊಟ್ಟೆ ಪಾಕನಿ ಹೊಟ್ಟೆ ಬಾಕನಿ ಹೊಟ್ಟೆ ಬಾಕನಿ ಹೊಟ್ಟೆ ಬಾಕನಿ ಹೊಟ್ಟೆ ಬಾಕನಿ ಸಾಕು ಸಾಕು ಸಾಕಿದನು ಭೀಮ ಆ ಆ ಸಾಕಿದನು ಈ ಕೌರವನ ಕೂಡಿಯ ಯಾಕೆ ಪಟ್ಟನು ತಿಂಬೆ ಈ ಕೌರವನ ಕೂಡಿಯ ಯಾಕೆ ಪಟ್ಟನು ತಿಂಬೆ ಜೋಕಿ 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 ಕಾಡಿದರೆ ಮುಂದೆ ಎನ್ನನು ನೀನು ಜೋಕಿ ಕಾಡಿದರೆ ಮುಂದೆ ಈ ಕೌರವನ ಕೂಡೆ ಯಾಕೆ ಪೆಟ್ಟನು ತಿಂಬೆ ಜೋಕಿ ಕಾಡಿದರೆ ಮುಂದೆ ಕಾಡಿದರೆ ಮುಂದೆ ಹೊಟ್ಟೆ ಪಾಕನಿ ಪಾಕ ಈ ಕೌರವನ ಕೂಡಿ ಯಾಕೆ ಪೆಟ್ಟನು ತಿಂಬಿ ಜೋಕಿ ಕಾಡಿದರೆ ಮುಂದೆ ಜೋಕಿ ಅಯ್ಯ ಜೋಕಿ ಜೋಕಿ ಹೊಟ್ಟೆ ಬಾಕನೆ ಸಾಕಿದನು ಯೋಧನ ಏ ಭೀಮಾ ಏನ ನಿನ್ನನ್ನು ಕಾಣುವಾಗ ಆ, ಅಳಬೇಕ ಹ್ಮ್. ನಗಬೇಕ ಆ. ಒಂದು ಗೊತ್ತಾಗುದಿಲ್ಲ ಯಾನಾದ್ರೂ ಜೊತೆಯಾಗಿ ಪ್ರಾರಂಭಿಸು. ಪರಿಸ್ಥಿತಿ ಹಾಗೆ ಉಂಟು. ಹೌದಾ? ಏ ಹೊಟ್ಟೆ ಬಾಕ, ಏನು ಏ ತೋಳದ ಹೊಟ್ಟೆವನೆ, ಏನ ಏ ಗುಡಾಣವೆ, ಏನ 100 ಮಂದಿಗೆ ಬಡಿಸಿದ ಆ, ಅನ್ನವನ್ನು ಹ್ಮ್. ನಿನಗೆ ಒಬ್ಬರಿಯೇ ಬಡಿಸಿದ್ರು ಆ, ಅದು ಸಾಕಾಗುದಿಲ್ಲ ನಿನಗೆ. ಒಂದು ಅರೆ ಕ್ಷಣದಲ್ಲಿ ಹ್ಮ್. ಅದನ್ನು ಮುಗಿಸ್ತಿ. ನನಗೆಷ್ಟು ಬೇಕಾಗುತ್ತದೆ. ಹತ್ತಿರಾವತಿಗೆ ಆ, ನೀವು ಬಂದಂದಿನಿಂದ ಹ್ಮ್. ಇಲ್ಲಿಯವರೆಗೆ ಹ್ಮ್. ನಿಮಗೂ ನಮಗೂ ಆ, ವೈರತ್ವ ಎನ್ನುವುದು ಹ್ಮ್. ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದು ಹೀಗೆ ಬೆಳೆದ್ರೆ ಆ, ಮುಂದೆ ಏನಾಗ್ತದೆ ಗೊತ್ತಾ? ಏನಾಗುತ್ತದೆ? ಒಂದು ದಿನ ಆ, ನಿನ್ನ ತಲೆಗೆ ಹ್ಮ್. ನಾ ತೊಳೆದ್ರೆ ಆ. ನಿನ್ನ ತಲೆ ನಿನ್ನ ಹೊಟ್ಟೆಗಾಗೋದು. ಅರರೆ ಅವ ಮಕ್ಕಳ ಕೌರವ ಅರರೆ ಅವ
ಸ್ವರ ಏರಿಸುವುದಾಕ? ನಾನು ಮಾತಾಡುವ ಕ್ರಮವೇ ಹೀಗೆ. ನನಗೆ ಕಿವಿ ಕಲ್ತದೆ, ಮೆತ್ತಗ ಮಾತಾಡು. ಈಗ ಯಾರು ಹೇಳಿದ್ದು ಕೇಳುದಿಲ್ಲ ಅಂತ ಹೇಳಿ? ಮತ್ತೆ ನೀನು ಅಷ್ಟು ಗಟ್ಟಿ ಮಾತಾಡುವುದಕ್ಕೆ? ಈಗ ಪರಿಸ್ಥಿತಿ ಎಲ್ಲಿಗೆ ತಲುಪಿತು? ಪರಿಸ್ಥಿತಿ ಈಗ ಉಂಟು, ಇನ್ನು ಸ್ವಲ್ಪ ಹೊತ್ತಾದ್ರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನಾಗುದಿಲ್ಲ, ಈಗ ಇರ್ತದ, ಹೀಗೇ ಇರ್ತದೆ. ಹೌದಾ? ನಿನ್ನ ತಮ್ಮ ಇಲ್ಲಿಗೆ ಬಂದಿದ್ದ? ತಮ್ಮ ಬಂದಿದ್ದಾನೆ. ಸಿಕ್ಕಿದ್ದಾನೆ. ಮಾತಾಡಿದ್ಯಾ? ಮಾತಾಡಿದ. ಏನಂತೆ? ಅವನಿಗೆ ಏನು ಬೇಕಾದನ್ನು ಕೊಟ್ಟು ಆಗಿದೆ. ನೀನು ಕೊಡ್ಲಿಕ್ಕೆ ಕೂತದೆ ಇಲ್ಲಿ? ಹೌದು. ಹೌದು, ಅವ ಕೇಳ್ತಾನೆ ಅಂತ ಗೊತ್ತಿತ್ತಾ? ಅವ ಕೇಳಲಿಲ್ಲ. ಮತ್ತೆ ಅದನ್ನು ಕೇಳಲಿಲ್ಲ. ಮತ್ತೆ ಬೇರೆ ಏನೋ ಕೇಳುವುದಕ್ಕೆ ಮುಂದಾದ. ಅದ್ಯಾವುದು ಅದನ್ನು? ಅವನಿಗೆ ಕೆಲವೆಲ್ಲ ವಿಚಾರ ಉಂಟು. ಆಯ್ತಾಯ್ತು, ಅದನ್ನೆಲ್ಲ ಕೇಳಲಿಕ್ಕೆ ಬರಲಿಲ್ಲ. ಅವ ಕೇಳದೆ ಯಾಕೆ? ನೀ ಕೊಟ್ಟೆ. ಹೆದರಿಕೆ. ನೀನು ಏನು ಕೊಟ್ಟೆ? ನಾನು ಕೊಟ್ಟದ್ದ? ಇಲ್ಲಿ ನೋಡು, ಮುಷ್ಟಿ ಮುಷ್ಟಿ ಹಿಡಿದು 4 ಬೆನ್ನಿಗೆ ಬಾರಿಸಿದ್ದೇನೆ. ಎಷ್ಟು? 4. ಛೀ, ನಿನಗೆ ನಾಚಿಕೆ ಮಾನ ಮರಿದೆ ಅಂತ. ಯಾಕೆ? 4 ಕೊಟ್ಟದ ಅವನಿಗೆ. ನಾನು ಯಾರ್ಯಾರಿಗೆ ಬಡ್ದದಲ್ಲ, ನಿನ್ನ ತಮ್ಮನಿಗೆ ಬಡ್ದದ್ದ. ಅದೇ 4 ಬರ್ತದ. ಹೌದು. ನಿನಗೆ ಏನಾಗಿದೆ? ಏನು? 4 ಅವನಿಗೊಂದು ಲೆಕ್ಕವ. 4 ದಿನ ತಿಂತಾನವ. ಹೌದಾ? ಅವನಿಗೊಂದು ಗೊತ್ತಾಗಬೇಕಿದ್ರೆ ಒಂದು 10-15 ಆದ್ರೂ ಕೊಡ್ಬೇಕಿತ್ತು. ಈಗ ಕೊಟ್ಟದ್ದು ಕಡಿಮೆ ಆಯ್ತಾ? ಮತ್ತೆ ಇನ್ನೊಮ್ಮೆ ಬರ್ಲಿ ಅವನು, ಆಗ ಒಟ್ಟಿಗೆ ಸೇರಿಸಿ ಕೊಡುವ. ಕೊಡು, ನಾನು ಹೇಳಿದ್ದ ಬೇಡ. ಇಲ್ಲಪ್ಪ, ಖಂಡಿತ ಇಲ್ಲ. ಈಗ ನೀನು ಬಂದಿದ್ಯಲ್ಲ, ನೀನು ಬಂದದ್ದು ಯಾಕೋ ನನಗೆ ಅರ್ಥ ಆಯ್ತು. ಯಾಕೆ? ಅವನಿಗೆ 4 ಕೊಟ್ಟಿದ್ದೇನೆ, ಬಹುಶಃ ನಿನಗೆ 8 ಬೇಕು ಅಂತ ಕಾಣುತ್ತದೆ. ಇಲ್ಲಪ್ಪ, ನಾ 16 ಕೊಡ್ಲಿಕ್ಕೆ ಬಂದದ್ದು. ಯಾರು ಹೇಳಿದ್ದು? ನಾ ಕೊಡುವುದು, ನಾ ಪಡೆಯುವುದಿಲ್ಲ. ಕೊಡುವುದಕ್ಕಾಗಿ ನಾನಿರುವವ, ಪಡೆಯುವುದಕ್ಕಾಗಿ ನೀನಿರುವವ. ನೀನು ಕೊಡುವುದು, ನಾನು ಕೊಡುವುದು. ಹಾಗಿದ್ರೆ ತಿನ್ನುವ ಯಾರು? ಯಾರು? ನಿರ್ಧಾರ ಆಗ್ಲಿ, ಆಗಬೇಕು. ನೋಡುವ. ಯಾರನ್ನು ಕಲಿಯಾಟ ಮಾಡುದು? ಗುರುಗಳು ಬಂದಿದ್ದಾರೆ, ಮಕ್ಕಳು ಎಲ್ಲರೂ ಬರ್ಬೇಕಂತೆ. ಗುರುಗಳು ಪಾಠ ಹೇಳಿ ಕೊಡ್ತಾರಂತೆ. ಅಲ್ಲಿ ಕೌರವ ಇದ್ದಾನ? ಎಂತ? ಬಾ ಮಗ, ಬಾ ಬಾ ಬಾ. ನಿನ್ನದು ಹೋದಲ್ಲಿ ಎಲ್ಲ ಮುಗಿಲಿಕ್ಕಿಲ್ಲ. ಬಾ ಬಾ. ಓಯ್, ಅದು ಯಾರು ಗೊತ್ತಾಯ್ತಾ? ಅದು ಗುರುಗಳಲ್ಲ, ಅದು ಗುರುಗಳ ಕೈ ಚೀಲ ಹಿಡಿಯುವ. ಗುರುಗಳು ಕರೀತಾರೆ, ಬರ್ಬೇಕಂತೆ. ಅವನಿಗೊಂದು ಸಿಕ್ಕಿದವನು ಮಗ ಅಂತ ಕರೆಯುವ ಚಾಟ. ಅವನು ನೋಡಿ ನನ್ನನ್ನು ಮಗ ಅಂತ ಕರೆಯುವುದು. ನಮ್ಮ ಇದ್ರಿಗೆ ಬರುವುದಿಲ್ಲವ. ಏನು ಮಾಡೋಣ? ಇಲ್ಲಿ ಒಂದು ಇತ್ಯರ್ಥ ಆಗ್ತಿತ್ತು. ಮತ್ತೆ ಗುರುಗಳು ಪ್ರವೇಶ ಮಾಡಿದರು. ಏನೋ ಗುರುಗಳು ಮಧ್ಯ ಪ್ರವೇಶ ಮಾಡಿದ ಕಾರಣ ನೀ ಬದುಕಿದ ಮಗ. ಇವತ್ತು ನೀ ತಪ್ಪಿಸಿಕೊಂಡಿ. ನಿನ್ನನ್ನು ಪುಟಿ ಪುಟಿ ಮಾಡ್ತಿದ್ದೆ, ಮಣ್ಣಲ್ಲಿ ಮಣ್ಣು ಮಾಡ್ತಿದ್ದೆ. ಮಣ್ಣಿನಲ್ಲಿ ಗೆಣಸು ಮಾಡು. ನಿನಗೆ ಬೇಕಿದ್ರೆ ಮಾಡು, ಅದು ನನ್ನ ದಾರಿ. ಈ ಕಡೆ ಬಾ. ನಾವು ಹೋದದ್ದೇ ದಾರಿ. ನೀನು ಹಾಗೆ ಹಾಳಾದದ್ದು. ಸಿಕ್ಕಿದ ದಾರಿಯಲ್ಲೇ ಹೋಗುದು ಹುಚ್ಚರ ಹಾಗೆ. ಒಂದೇ ದಾರಿಯಲ್ಲಿ ಹೋಗ್ಬೇಕು ನನ್ನ ಹಾಗೆ. ಹಾಗಾದ್ರೆ ಉದ್ಧಾರ ಆಗ್ತಾರೆ ಎಲ್ಲ. ಎಂತದ್ದು ಮಾರೇನೆ, ಕಿವಿಗೊಂದು ಕೈ ಹಿಡ್ಕೊಳ್ಳುದು, ದಾರಿ ಸಿಕ್ಕಲ್ಲ ಹೋಗುದು ಅಂತ ಇವ. ನೀನು ಬಹುಶಃ ನೋಡಿದ್ದು ಬೇರೆ ಯಾರನ್ನೋ ನೋಡಿರ್ಬೇಕು. ನನ್ನ ದಾರಿಯಲ್ಲಿ ಹೋಗ್ತಾನೆ. 99 ಮಂದಿ ತಮ್ಮಂದಿರಿದ್ದಾರಲ್ಲ ನಿನಗೆ. ನೀನೇ ಗುಂಡ. ಇನ್ನೊಮ್ಮೆ ನೋಡಿಕೊಳ್ತೇನೆ ನಿನ್ನನ್ನು. ಎಂತದ್ದು ನೋಡಿಕೊಳ್ಳುದು? ನೀನು ನೋಡಿಕೊಳ್ಳುದು ಎಂತದ? ಇನ್ನೊಮ್ಮೆ ಇಲ್ಲಿ ಆಟ ಆಗ್ಲಿ, ಆಟ ಮಾಡಿಸ್ತೇನೆ. ನಾನು ಎಂತ ತೋರಿಸ್ತೇನೆ. ಇವರೇ ಇರ್ತಾರೆ ನೋಡ್ಲಿಕ್ಕೆ.
ನಮ್ಮ ಪಾಠದ ಸಮಯ ಮುಗಿಯಿತು. ಇನ್ನೇನಿದ್ದರೂ ಆಟದ ಸಮಯ. ಆಟ ಆಡುವ ಹೋಗುವ ಬೇಗ. ಹೋಗುವುದೌದು. ನಮ್ಮ ಇವರಲ್ಲಿ ಓರ್ವನಾದ ಭೀಮಸೇನ ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದ? ಪಾಕಶಾಲೆಯಲ್ಲಿ. ಒಮ್ಮೆ ನೋಡೋಣ, ಹೋಗೋಣ. ನೀನು ಗರ್ವಿಯಹುದು ಇಲ್ಲದಿದ್ರೆ ಕೌರವರಿಗೂ ಪಾಂಡವರಿಗೂ ಗುರುಗಳಾಗಿದ್ದವರು ಗುರುದ್ರೋಣರು. ನಿಜ. ನೀನೇನು ಮಾಡಿದೆ? ಏನು ಮಾಡಿದ್ದೇನೆ? ನಿನ್ನ ಸ್ವಾರ್ಥಕ್ಕಾಗಿ ಗುರುಗಳನ್ನು ಬಳಸಿಕೊಂಡೆ. ಯಾವ ಸ್ವಾರ್ಥಕ್ಕಾಗಿ? ನಿನ್ನ ಸ್ವಾರ್ಥಕ್ಕಾಗಿ. ಅವರಲ್ಲಿದ್ದಂತಹ ವಿದ್ಯೆಗಳನ್ನೆಲ್ಲ ನೀನು ಕಸಿದುಕೊಂಡೆ. ಪಾರ್ಥ, ನೀನೋರ್ವನೇ ಪರಾಕ್ರಮಿ ಅಲ್ಲ, ಮತ್ತೆ ಎದುರಾಗಿ ನಿಂತವ ಕರ್ಣ. ಎಂಬ ಪ್ರತಿಭೆಯ ಗಟ್ಟಿ ಸ್ವಲ್ಪ ಆಲೋಚನೆಯನ್ನು ಮಾಡು. ಏನಾಯ್ತು? ಇದ್ದದನ್ನು ಇಲ್ಲದನ್ನು ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಸರಾಗವಾಗಿ ಹೇಳ್ಬಿಡ್ತಾ ಇದ್ದೀಯಲ್ಲ. ಏನಂದೆ ನೀನು? ಗುರುವನ್ನು ನಾನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದೇನು? ಗುರುಗಳನ್ನು ನಾನು ಸ್ವಾರ್ಥಕ್ಕಾಗಿ ಬಳಸಿಕೊಂಡದ್ದಲ್ಲ. ನನ್ನಲ್ಲಿರುವಂತಹ ಗಾಢ ಪ್ರತಿಭೆಯನ್ನು ಮೆಚ್ಚಿ ಗುರುಗಳು ನನಗೆ ವಿದ್ಯೆಯನ್ನು ಕಲಿಸ್ತಾ ಇರುವುದು. ಅಷ್ಟು ಮಾತ್ರವಲ್ಲ, ಕಲಿಸುತ್ತಿರುವಂತಹ ನೂರಾರು ಮಂದಿ ಶಿಷ್ಯರಿಗೂ ಒಂದೇ ಸಮಾನವಾಗಿ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ನಿನಗೆ ಹೇಳುವುದು, ಮತ್ತೊಬ್ಬರ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕೆ ಮುಂಚೆ ಗುರುಗಳ ಯೋಗ್ಯತೆ ಏನು ಎಂಬುದನ್ನು ನೀನು ಅರ್ಥವಿಸಿಕೊ. ಮತ್ತೆ ನಿಮ್ಮ ಮೋಸದ ಆಟ ನಮಗೆ ಗೊತ್ತಿಲ್ವೇನೋ? ಏನು ಮೋಸ ಮಾಡಿ? ಏನು ಹೇಳಿದಿರಿ? ಸ್ವಾರ್ಥಿ ಎಂಬುದಾಗಿ ಹೇಳಿದಿರಲ್ಲ. ಹೌದು, ಸ್ವಾರ್ಥಿ ಯಾರೆಂದು ನೀವೇ ತಿಳಿದುಕೊಳ್ಳಿ. ಯಾರು? ನಿನ್ನೆ ನಮ್ಮಲ್ಲೇ ನಡೆದಂತ ಬಂತ ನೀರಿನಲ್ಲಿ ಮುಳುಗುವಂತಹ ಸ್ಪರ್ಧೆ. ಹೌದು, ನೀರಿನಲ್ಲಿ ಮುಳುಗುವಂತಹ ಸಂದರ್ಭದಲ್ಲಿ ನನ್ನನ್ನು ಅದುವೇ ಹಿಡಿದು ಬಿಟ್ಟೆ. ಯಾಕೆ ಮೋಸವನ್ನ ಮಾಡಿ? ನಕುಲ
ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ. ಹೌದು. ನಾನು ಮೋಸ ಮಾಡಿದ್ದಲ್ಲ, ನೀನು ಮೋಸ ಹೋದದ್ದು. ಈಜಿ ಬರುವುದಿಲ್ಲ, ನೀರಲ್ಲಿ ಮುಳುಗುವುದಕ್ಕೂ ಆಗುವುದಿಲ್ಲ. ಆದ್ರೂ ಎಲ್ಲರೂ ನೀರಿಗೆ ಹಾರಿದ್ರೆ ಎಂಬ ಕಾರಣಕ್ಕೆ ಬೇಕಾಗಿ ನೀನು ನೀರಿಗೆ ಹಾರಿದೆ. ಈಗಲೂ ಒಂದು ಕ್ಷಣದಲ್ಲಿಯೂ ನಿನ್ನ ಪ್ರಾಣ ಹೋಗ್ತದೆ ಅಂತ ತಿಳಿದಂತ ನಾನು ನಿನ್ನನ್ನು ಬದುಕಿಸಬೇಕಂತ ಹೇಳಿ ಸ್ವಲ್ಪ ಹೀಗೆ ಹಿಡ್ದದ್ದು, ನಿನ್ನನ್ನು ಕೊಲ್ಲಿಕ್ಕೆ ಮಾಡಿ ತಂದೆ ಇಲ್ಲದ ನಮ್ಮಯ್ಯ ಅರಮನೆಯ ಕಾಡಿನಲ್ಲಿದ್ದಂತಹ ನೀವು ನಮ್ಮ ಅರಮನೆಗೆ ಕಾಲಿಟ್ಟಿದ್ದೀರೋ ಅಲ್ಲಿಗೆ ನಮ್ಮ ನಗುವಣ್ಣಕ್ಕೆ ತಕ್ಕಿದ್ದೀರಿ. ಎಲ್ಲವೂ ತಂದೆ ಇಲ್ಲದ ಮಕ್ಕಳು ನೀವು. ಇಲ್ಲಿರುವುದಕ್ಕೆ ಹಕ್ಕು ಏನಿದೆ? ಚಕ್ರವರ್ತಿಯ ದೌರ್ಜನ್ಯ ನಿಮ್ಮ ಹಕ್ಕುತನ ಹಕ್ಕುತನ ಹಕ್ಕುತನ. ನಮಗೆ ತಂದೆ ಇಲ್ಲದಿರಬಹುದು, ಆದ್ರೆ ತಂದೆ ವ್ಯಕ್ತಿತ್ವ ಘನತೆ ಗೌರವವೆನ್ನುವುದು ಯಾವ ಕಾಲಕ್ಕೂ ಕಡಿಮೆ ಆಗುವುದಿಲ್ಲ. ಮಣ್ಣಿನಲ್ಲಿ ಅಥವಾ ಕೆಸರಿನಲ್ಲಿ ಬಿದ್ದಂತಹ ಚಿನ್ನದ ಬೆಲೆ ಕಡಿಮೆ ಆಗುವುದಕ್ಕೆ ಸಾಧ್ಯತೆ ಉಂಟು ಹೇಳು? ನನ್ನ ತಂದೆ ಯಾವತ್ತಿದ್ರು ಚಿನ್ನವೇ. ಚಕ್ರವರ್ತಿಯ ಪೀಠದಲ್ಲಿ ಕುಳಿತವರು ಚಕ್ರವರ್ತಿ ಪೀಠವನ್ನು ಅಲಂಕರಿಸುವುದಕ್ಕೆ ಬೇಕಾಗಿ ನಾವಿದ್ದೇವೆ. ನಮ್ಮಲ್ಲಿ ಜಗಳ ಬೇಡ, ಸಂಗಡದಲ್ಲಿ ಇರೋಣ ಅಂತ ಭಾವಿಸಿದ್ದು. ವಿಂಗಡಗೊಳಿಸುವುದಕ್ಕೆ ಬಂದದ್ದು ನೀವು. ಇಲ್ಲಿ ಅಧಿಕಾರ ಇರುವುದು ನಮಗೆ, ಹಕ್ಕುತನ ಇರುವುದು ನಮಗೋ. ಅಪ್ಪ ಇಲ್ಲಲ್ಲ ಈಗ ನಿನ್ನ ನಗು ಈಸ ನಿಲ್ಲಿಸ. ಸಮ್ಮತವೇ ನಮ್ಮೊಳಗೆ ಕಲಗವು ಧರ್ಮ ಪಥದಲ್ಲಿ ಬಾಳಲ್ಲರೂ ಮಹಿರಿಯರು ಪೋಷಗೊಂಡರು ಕೆಟ್ಟಿದ್ದ ಒಮ್ಮೆ ಬಿಡುದೆಂತ ಸಮಾಧಾನ ಏನು ತಮ್ಮಂದಿ? ಏನು ಈ ರೀತಿಯಾಗಿ ಸಿಕ್ಕಲ್ಲಿ ಹೊಡಿದಾಡಿ ಬಡಿದಾಡಿದ್ರೆ ಯಾರಿಗೆ ಅಪ್ಪ ಕೀರ್ತಿ ಬರುವುದು? ಪವಿತ್ರವಾದ ಚಂದ್ರವಂಶಕ್ಕೆ, ಅದರಲ್ಲೂ ಹಿರಿಯವರಾದ ನಮ್ಮ ಅಜ್ಜ ಭೀಷ್ಮಾಚಾರ್ಯರಿಗೆ. ನಮ್ಮ ತಾಯಂದಿರು ಬೇರೆ ಆಗಿರಬಹುದು, ಆದರೆ ಒಂದೇ ತಾಯಿಯ ಮಕ್ಕಳ ಹಾಗೆ ಬದುಕುವುದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಈ ರೀತಿಯಾಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಅನರ್ಥವನ್ನು ಮಾಡ್ತಾ ಇದ್ದೀರಲ್ವೇ ತಮ್ಮಂದಿರೇ? ನಾವು ಲೋಕಕ್ಕೆ ಆದರ್ಶರಾಗಬೇಕು ಹೊರತು ಮತ್ತೊಬ್ಬರ ಕಣ್ಣಿಗೆ ಕೀಳಾಗುವುದಲ್ಲ. ನಾವು ಧರ್ಮದ ಪಥವನ್ನು ಹಿಡಿದದ್ದು ಹೌದು ಅಂತಾದ್ರೆ ಲೋಕದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಸಾಧ್ಯ. ಈಗ ನಾವು ಇಷ್ಟೆಲ್ಲ ಕಿತ್ತಾಡಿದನ್ನು ಯಾರಾದ್ರೂ ನೋಡಿದ್ರೆ ನಾಳೆ ಹೋಗಿ ಅರಮನೆಗೆ ಹೇಳ್ತಾರೆ, ಹಾಗೆ ನಮ್ಮ ನಾಟಾಡ್ಲಿಕ್ಕೆ ಬಿಡ್ತಾರೆ. ಆದ್ದರಿಂದ ನಮ್ಮಳಿಗೆ ಸಿಟ್ಟು ಬೇಡ, ಪೆಟ್ಟು ಬೇಡ. ನಾವು ಒಟ್ಟಾಗಿ ಅರಮನೆಗೆ ಹೋಗಿ ಊಟ ಮಾಡುವ. ಬನ್ನಿ ಬನ್ನಿ, ಹೀಗೆ ಬನ್ನಿ. ಎಷ್ಟು ಬಡ್ದುಕೊಳ್ಳುವಂತ ಕಾಣ್ತದೆ ಮಾರಿ ಸಂತಾನಗಳು. ಯಾಕೆ ಇಷ್ಟು ಇದ್ದಾವೆ? ಒಂದಾದ್ರೂ ಪ್ರಯೋಜನ ಉಂಟ ಮಾರಾಯರೆ? ಎಲ್ಲ ಪೆಟ್ಟು ತಿನ್ನುವುದು ವಾಡುವುದು. ನಮಗೆ ಆಯ್ತಾ? ನಾನೀಗ ನನ್ನ ವಿಷಯ ಬೇಡ. ಆ ಭೀಮನಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಮಾರಾಯರೆ, ಹೊಡಿಲಿಕ್ಕೆ ಬರ್ತಾವೆ ಅಂತ
ನಾನು ಯಾರಲ್ಲಿ ಹೇಳಬೇಕು? ಮತ್ತೆ ಇಲ್ಲಿ ಕೆಲವು ಮಾರಿ ಸಂತಾನಗಳು ಬಂದು ಸೇರಿಕೊಂಡಿದ್ದಾವೆ. ಅನ್ನದಂಡಕ್ಕೆ ಇದ್ದದ್ದು ಅಲ್ಲ, ನಾನೊಂದು ನನ್ನ ಮಾವ ಇದ್ದ ಕಾರಣ ಬದುಕಿದ್ದೇನೆ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗ್ತಿದ್ದೆ. ಮಾವ ಒಳ್ಳೇದುಂಟು ಮಗ. ಈಗ ಅಂದ್ರೆ ನಮಸ್ಕಾರ. ಬಾಯಿ ತುಂಬ ಬೈಬೇಕು, ಗೊತ್ತಾಯ್ತು ಅಂತ ಆಗುವಾಗ ತಿರುಗಿಸಲಿಕ್ಕೂ ತಿಳಿಬೇಕು. ಯಾರದು? ನನ್ನ ಅಳಿ ಅಲ್ವಾ ನೀನು? ಅಂದ್ರೆ ಏನಾಯ್ತು? ನಮಗೆ ಬಾಲ ಎತ್ತುವಾಗ ಗೊತ್ತಾಗ್ತದೆ ಓಡ್ಲಿಕ್ಕ ಮತ್ತೊಂದಕ್ಕ ಅಂತ. ಹೌದಾ? ಬಿಡು, ಈಗ ನಿನ್ನ ತಲೆ ಬಿಸಿ ನನಗೆ ಅರ್ಥ ತಲೆ ಆಗ್ತದೆ. ಬಿಸಿ ಅಲ್ಲದ ಆ ಭೀಮನಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ನಮಗೆ ತೊಂದರೆ ಕೊಡುವವ್ರನ್ನ ತೆಗಿಬೇಕು ಅಂತ ಮನಸ್ಸುಂಟು. ಹೇಗೆ ಅಂತ ಬೇಡವಾ? ನಾನಿಲ್ವಾ ಇಲ್ಲಿ? ನೀವು ತೆಗಿತೀರಾ? ಹೇಗೆ? ಗಂಗಾ ನದಿಯ ಸ್ನಾನಘಟ್ಟ ಪ್ರಮಾಣ ಕೊಟ್ಟು ಎಲ್ಲಿಗೆ ಕರ್ಕೊಂಡು ಬಾ. ಕರ್ಕೊಂಡು ಬಂದು ಅನುನಯದಿಂದ ಸ್ವಲ್ಪ ಜಲಕ್ರೀಡೆ ಆಡು. ಎಂತದ್ದು ಮಾಮ ಹೇಸಿಗೆ? ಗಂಡು ಮಕ್ಕಳೆಲ್ಲ ಜಲಕೇಲಿ ಆಡುದು, ಹೆಣ್ಣು ಮಕ್ಕಳಿದ್ರೆ ಅದು ವಿಷಯ ಬೇರೆ. ಇದು ಒಂದು ವಿಷಯ ಬೇರೆ. ಎಂತದ್ದು? ನಮ್ಮ ಕಾರ್ಯ ಸಾಧನೆಗೆ ನೀವು ಜಲಕ್ರೀಡೆ ಆಡುವಾಗ ನಾನು ಅಲ್ಲಿಗೆ ಬಂದೆ. ಮತ್ತೆ ನಿಮ್ಮದ್ದು ಜಲಕೇಲಿಯ? ನನಗೆ ತಣ್ಣೀರು ಮುಟ್ಟಿ ಇದ್ರೆ ಆಗುದಿಲ್ಲ. ಏನಾಗ್ತದೆ? ಅದು ಬೇಡ. ನಾನು ದಡದಲ್ಲಿದ್ದೇನೆ, ನೀವು ಜಲಕ್ರೀಡೆ ಆಡಿ ಮೇಲೆ ಬರುವಾಗ ನಾನಿದ್ದೇನೆ. ಹೌದಾ? ನಿಮ್ಮದು ಜಲಕೇಲಿಲ್ಲ. ಈಗ ತಣ್ಣೀರು ಮುಟ್ಟಿದ್ರೆ ಆಗುದಿಲ್ವಾ? ಇಲ್ವಾ? ಈಗ ತಣ್ಣೀರೇ ಇದ್ದ ಊರಿಗೆ ಹೋದ್ರೆ ಏನ್ ಮಾಡ್ತೀರಿ? ನಾನು ಇಲ್ಲ ಅವಸರಾಗೆ. ಹೌದಾ? ಹೌದಾ? ಇಷ್ಟು ಮಾಡಿದ್ರೆ ನಾನಿದ್ದೇನೆ. ಇದ್ದೀರಲ್ಲ, ನಾ ಏನು ಮಾಡ್ತೇನೆ ನೋಡಿ. ಕೋಟಿಯ ಜಲೋತ್ಸವದಿಡಿಗಿ ಭೀಮನ ಉಪಾಯದಲ್ಲಿ ಕರೆತಂದು ನೋಡಿದೆಯ ಅಮಮ ಬಲ್ ಸೊಗಸಿನ ಜಲಜಾತ್ರೆ ಅಮಮ ಬಲ್ ಸೊಗಸಿನ ಜಲಜಾತ್ರೆ ಅಮಮ ಬಲ್ ಸೊಗಸಿನ ಜಲಜಾತ್ರೆ ಅಮಮ 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 ಜಲಜಾತೆ ಅಮಮ ಬಲ್ ಸೊಗಸಿನ ಜಲಜಾತೆ ಸೊಗಸಿನ ಜಲಜಾತೆ ಸೊಗಸಿನ ಜಲಜಾತೆ ಅಮಮ 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 ಅರರೆ ಅಮಮ ಅಮಮ ಅರರೆ ಅರೆ ಅಮಮ ಅರರೆ ಅರರೆ ಅಮಮ ಸೊಗಸಿನ ಜಲಜಾತೆ ಸೊಗಸಿನ ಜಲಜಾತೆ ಸೊಗಸಿನ ಸೊಗಸಿನ ಜಲಜಾತ್ರಿ ನೋಡು ಅಮರಾತರಂಗಿಣಿ ಶುಭಗಾತ್ರಿ ಅಮರ ತರಂಗಿಣಿ ಅಮರ ತರಂಗಿಣಿ ಅಮರ ತರಂಗಿಣಿ ಶುಭಗಾತ್ರಿ ತರಂಗಿಣಿ ಶುಭಗಾತ್ರಿ ತರಂಗಿಣಿ ಶುಭಗಾತ್ರಿ ಜಲದಾತ್ರಿ
ತೆರೆಯ ಒಡ್ಡೋಲಗ ತೆರೆಯ ಒಡ್ಡೋಲಗ ತೆರೆಯ ಒಡ್ಡೋಲಗ ನೋಡಲ್ಲಿ ತೆರೆಯ ಒಡ್ಡೋಲಗ ಒಡ್ಡೋಲಗ ತೆರೆಯ ಒಡ್ಡೋಲಗ ಒಡ್ಡೋಲಗ ನೋಡಲ್ಲಿ ಶರದಿ ಮೆರೆಯುವ ಸೌಂದರ್ಯಕ್ಕೆ ಮಿಗಿಲಲ್ಲಿ ಶರದಿ ಮೆರೆಯುವ ಸೌಂದರ್ಯಕ್ಕೆ ಮೆರೆವ ಸೌಂದರ್ಯಕ್ಕೆ ಮೆರೆವ ಸೌಂದರ್ಯಕ್ಕೆ ಮಿಗಿಲಲ್ಲಿ ನೋಡಲ್ಲಿ ಸೊಬಗಿಗೆ ಗೆಲುವಲ್ಲಿ ಕಮನೀಯ ಅಂಬುಜ ಹೂವಿರುವುದು ಅಂಬುಜ ಕಮನೀಯ ಅಂಬುಜ ಹೂವಿರುವುದು ಅಂಬುಜ 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 ಹೂವಿರುವುದು ಅಂಬುಜ ಅಂಬುಜ ಹೂವಿರುವುದು ಸೂರ್ಯನ ವಿಮಲ ಸ್ಪರ್ಶದೋಳಿ ವಿವಿಧಗೊಂಡು ಸೂರ್ಯನ ದಿನಪನ ಸೂರ್ಯನ 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 ವಿಮಲ ಸ್ಪರ್ಶದೋಡಿವೆ ಮುದಗೊಂಡು ವಿಮಲ ವಿಮಲ ಸ್ಪರ್ಶದೋಡಿವೆ ಮುದಗೊಂಡು ಅಂಬುಜ ಹೋಗುವುದು ರಮಿಪ ಜೋಡಿಯ ಹಂಸ ಲೋಚಂದ ರಮಿಪ ಜೋಡಿಯ ಹಂಸ ಜೋಡಿ ಹಂಸ ಜೋಡಿ ಹಂಸ ಜೋಡಿ ಹಂಸ ರಮಿಪ ಜೋಡಿಯ ಹಂಸ ಬಲು ಚಂದ ಮತ್ಸ್ಯ ರಮಣೀಯ ಕ್ರೀಡೆಯು ಸೊಬಗಂದ ಮತ್ಸ್ಯ ರಮಣೀಯ ಕ್ರೀಡೆಯು ಸೊಬಗಂದ ಕ್ರೀಡೆಯು ಸೊಬಗಂದ ಮತ್ಸ್ಯ ರಮಣೀಯ ಕ್ರೀಡೆಯು ಸೊಬಗಂದ ಆಹಾ ಸೊಬಗಂದ ರಮಿಪ ಜೋಡಿಯ ಹಂಸ ಬಲು ಚಂದ ಮತ್ಸ್ಯ ರಮಣೀಯ ಕ್ರೀಡೆಯು ಸೊಬಗಂದ ಅಮಮ 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 ಸೊಗಸಿನ ಜಲದಾತ್ರಿ ಆಹಾ ಜಲದಾತ್ರಿ ಸೊಗಸಿನ ಜಲದಾತ್ರಿ ಅಮರ ತರಂಗಿಣಿ ಶುಭಗಾತ್ರಿ ಅಮರ ತರಂಗಿಣಿ ಶುಭಗಾತ್ರಿ ಜಲಜಾತ್ರಿ
ದಿನ ತೈ ದಿನ ತಂದ ತೈ ದಿನ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ತಂದನ ದಿನ ತಂದನ ದಿನ ತೈ ದಿನ ದಿನ ತಂದನ ದಿನ ತೈ ದಿನ ತೈ ತೈ ನೋಡಲ್ ಅಮರತರಂ ಕೀಡಿ ಶುಭಗಾತ್ರಿ ಜಲಜಾತ್ರೆ ಅಮ್ಮಮ್ಮ ಭೀಮಾ ಶಕುನಿ ಮಾವ 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 ಬಾವ ನೀ ಕುಡಿ ಮಗ ನನಗೆ ಮಾತ್ರ ಮಾವ ಇದು ಕುಡಿ 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 ಏ ಮಾವ ನಿಮಗೆ ಪಕ್ಷಪಾತವ ಯಾವಾಗ ಇಲ್ಲದಿದ್ರೆ ನಿಮ್ಮ ಅಳಿಯ ನಾನು ಹೌದು ಒಂದು ದಿವಸ ಆದ್ರೂ ನಿನಗೆ ಕುಡಿಲಿಕ್ಕೆ ಬೇಕಂತ ಮಗನೇ ಅಂತ ಕೇಳಿದ್ರ ಕೇಳಲಿಕ್ಕೆ ನೀನೆಲ್ಲಿ ಅವಕಾಶ ಕೊಡ್ತಿ ಮಗ ಅಂದ್ರೆ ಮೊದಲೇ ಕುಡಿತಿಯಲ್ಲ ಮುಗಿನವರೆಗೆ ನೀವು ಹೀಗೆ ಪ್ರಚಾರ ಮಾಡಿ ಆಯ್ತಾ ಅದೇ ಕೆಲಸ ನಿಮಗೆ ಸುಯೋಧನ ಏನ ನೀನು ಬೇಸರ ಮಾಡಬೇಡ. ಅದು ತುಂಡಾಗಿದೆ ನರ ಎಂತದು ಬೇಸರದ ನರ ತುಂಡಾಗಿದೆ ಅವನು ಏನ ಹಂಚಿ ಕುಡಿಯುವ ನಾವು. ಹಂಚಿ ಕುಡಿಲಿಕ್ಕೆ ನಾನು ನಿನ್ನ ಆಗಲ್ಲ. ನಾ ಧರ್ಮಕ್ಕೆ ಸಿಕ್ಕಿದ್ರೆ ಮಾತ್ರ ಕುಡಿಯುವುದಲ್ಲ. ಮಾವ ಇದೆಂತದ್ದು ಮಾವ? ಧರ್ಮದ ನಿನ್ನ ಹಕ್ಕಿನ ಹಕ್ಕಿನದ್ದು ಹಕ್ಕಿನ ಚುಕ್ಕಿನ ಏ ಅದೆಂತದ ಚುಕ್ಕಿನ? ಅದು ಪ್ರಾಸ. ಪ್ರಾಸವ? ಹೌದೌದು. ನೀ ಕುಡಿಬೇಕು. ಯಾಕೆ ಗೊತ್ತಾ? ಯಾಕೆ? ನೀ ದೊಡ್ಡ ಕುಡಿ, ಬರೇ ಕುಡಿಯಲ್ಲ, ನೀ ರಣ ಕುಡಿ. ಮಾವ ಚಂದ್ರವಂಶದ ಚಂದ್ರವಂಶದ ಕುಡಿಯ? ಹೌದೌದು. ಕುಡಿ ಕುಡಿ ಕುಡಿತೇನೆ. ಈಗ ಅವರು ನಿನಗೆ ಕುಡಿಲಿಕ್ಕೆ ಕೊಟ್ಟದ್ದು ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ? ಅವರ ಜೀವಮಾನದಲ್ಲಿ ಇಷ್ಟರವರೆಗೆ ಅವರು ಕುಡಿಲಿಲ್ಲ. ಅವರು ಯಾರ್ಯಾರಿಗೇ ಕುಡಿಸಿದ್ದು. ಎಲ್ಲ ಕುಡಿದ್ರೆ ಮತ್ತೆ ಕುಡಿಸುವವರು ಯಾರು? ಕುಡಿಸುವುದು ಚಂದ ನೋಡುದು. ಎಷ್ಟು ಒಳ್ಳೆ ಮನಸ್ಸು, ಒಳ್ಳೆ ವಿಶಾಲ ಹೃದಯ. ನೀ ಕುಡಿ ಮಗ, ನೀ ಕುಡಿ ಆಯ್ತಾ? ಕಾಸಿನ ಮಜ್ಜಿಗೆ ಅಂತ ಹೇಳಿದಾಗ ಆಯ್ತಲ್ಲ, ಒಂದು ತಂಬಿಗೆ ಒಮ್ಮೆಗೆ ಕುಡ್ದ. ಎಂಥದ್ದು ಮಾರ್ರೆ ಓಯ್, ತಂಬಿಗೆ ನುಂಗಬೇಡ, ನಾಳೆಗೆ ಬೇಕು ನನ್ನ ಮಾವನಿಗೆ. ಹೇಳುವಾಗ ನನ್ನ ಎಲುಬು ಹಾಕ್ಲಿಕ್ಕೆ ಬೇಕು ಅಂತ ಹೇಳಿದಾಗ ಅದಕ್ಕೆ ಬೇರೆ ಉಂಟು ಮಾವ, ಅದಕ್ಕೆ ತಯಾರು ಮಾಡಿದ್ದಾನೆ. ಆಗಲ್ಲ, ನಮ್ಮ ತಂಬಿಗೆ ಅವನು ನುಂಗಿದ ನಂಬಲಿಕ್ಕೆ. ಮಾವ ಕುಡಿದ್ರೆ ಹೊಟ್ಟೆ ದೊಡ್ಡದಾಗಬೇಕು. ಇವನ ಕಣ್ಣು ದೊಡ್ಡದಾಗ್ತಾ ಉಂಟಲ್ಲ, ಹೊರಗೆ ಬರ್ತದ ಅಂತ ಕಣ್ಣು. ಏನಾಯ್ತಾ ಮಾವ? ಓ ಮಾವ, ಗಂಟಲಿನಲ್ಲಿ ಒಂದು ರೀತಿ ವ್ಯತ್ಯಾಸ ಮಾವ. ಏನು ಗಂಟಲಿನಲ್ಲಿ ಕಿರಿಕಿರಿಯೇ? ಒಂದು ರೀತಿ ಅದೇ ಅನುಭವ. ಅದು ಕಪ ಕಪ ಕೆಳಗೆ ಜಾರುವುದು. ನಿನಗಷ್ಟೇ, ನಿನಗೆ ವಿಷಯ ಗೊತ್ತಿಲ್ಲ. ಎಂತದು? ಕಪ ಜಾರುವುದಲ್ಲ ಅದು. ಮತ್ತೇನು? ಅವ ಇವತ್ತು ಪ್ರಥಮ ಕುಡ್ತದಲ್ವ, ಈ ಮೊದಲಿಗೆಲ್ಲ ಕುಡಿಯುವಾಗ ಈ ಜಾಗದಲ್ಲಿ ಸ್ವಲ್ಪ ಸುಟ್ಟ ಹಾಗೆ ಆಗ್ತದೆ. ಇಲ್ಲಿ ಪೂರ್ತಿ ಸುಟ್ಟ ಮೇಲೆ ಎಷ್ಟು ಕುಡಿದ್ರು ಏನಾಗುದಿಲ್ಲ ಮಾವ. ಇವನ
ಅವನ ಜೀವನ ಅನುಭವವೇ. ಅನುಭವ ಅಲ್ಲದು ತಿಳುವಳಿಕೆ. ಮಾವ ಎದೆಯಲ್ಲಿ ಬೆಂಕಿಯ ಉಂಡೆ ಹೋದ ಅನುಭವ ಮಾವ. ನೋಡು ಮಗ, ಏನು ಮಾವ? ನಿನ್ನ ಉರಿಯೂ ಕಡಿಮೆ ಆಗ್ತದೆ. ನಿನ್ನನ್ನು ನೋಡುವಾಗ ಕೆಲವರಿಗೆಲ್ಲ ಉರಿ ಆಗ್ತದಲ್ಲ, ಅದೆಲ್ಲ ಕಡಿಮೆ ಆಗ್ತದೆ. ಅದು ಹೇಗೆ ಮಾವ? ನೀನು ಲಡ್ಡು ತಿನ್ನು ಮಗ. ಬೆಣ್ಣೆ ಹಾಕಿ ನಿನಗೆ ಬೇಕಾಗಿ ಒಂದು 5-6 ಲಡ್ಡನ್ನು ಒಟ್ಟು ಮಾಡಿದ್ದಾರೆ. ಮೊದಲು ಬೆಣ್ಣೆ ಹಾಕಿದ್ದಾರೆ, ಈಗ ತುಪ್ಪ ಬೀಳ್ತಾ ಉಂಟು. ತಿನ್ನು ತಿನ್ನು. ಅದು ನಿನಗಾಗಿಯೇ ಮಾಡಿದ್ದು. ಹೌದಾ? ನಿನ್ನ ಹೆಸರು ಉಂಟದಲ್ಲಿ. ಯಾಕೆ ಅದು ತಿನ್ನು, ನೀ ತಿನ್ನಬೇಕು. ಯಾಕೆ? ಅದು ದೇವಿಯದ್ದು. ದೇವಿಯ ಪ್ರಸಾದ. ಎಂತದ ಇದು? ಮಣ್ಣು ತೆಗೆಯುವ ಯಂತ್ರವ. ಲಡ್ಡು ಅಲ್ಲಿ ಉಂಟವ, ಇಲ್ಲಿಗೆ ಕೈ ಹಾಕ್ತಾರೆ. ಲಡ್ಡು ಇಲ್ಲಿ ಸರಿ ಇಡ್ಕೊ. ಒಂದು ತಿನ್ನಿ ಮಾರೆ. ಇಲ್ಲಿ ತಿನ್ಬೇಕಿದ್ರೆ ತಗೊಳ್ಬೇಡ್ವಾ? ಏನು ಅದನ್ನು ನಿಂಗೆ ಬೇಕ ಮತ್ತೆ ಅಷ್ಟೇ. ಏನು ಈಗ ತಟ್ಟೆ ಬಿಡು ಮಗ, ತಟ್ಟೆ ಬಿಡು. ಗುಂಡು ಗುಂಡಾಗಿ ಉರುಟು ಉರುಟು ಉಂಟು. ಗಟ್ಟಿ ಹಿಡ್ಕೋ. ತಿನ್ನು ಆಯ್ತಾ? ಲಡ್ಡು ಇಲ್ಲ ನಿನಗೆ ಅದು ಆಯ್ತಾ? ತಿನ್ನು ಸರಿ ತಿನ್ನು. ಎಂಥದ್ದು ಇವತ್ತಿಗೆ 49 ಆಯ್ತು ಆಯ್ತಾ? ನೀನು ಉಳಿದಷ್ಟು ಸಾಕು. ಎಂಥದಕ್ಕೆ ಆಗೋದಿವ? ಹೌದು, ದಿನಾ ದಿನಾ ತಿಂತೀಯಲ್ಲ, ತಿನ್ನು. ಒಬ್ಬೊಬ್ಬ ಮಾತಾಡಬೇಡ, ತಿನ್ನು. ಗಂಟಲು ಸಿಕ್ಕಿಕೊಡ್ತದೆ. ಸರಿ ತಿನ್ನು. ಕೆಳಗೆ ಹಾಕಬೇಡ, ಇರುವ ಬರ್ತದೆ. ತಿನ್ನು, ಸರಿ ತಿನ್ನು. ಅದು ಅವಸರ ಮಾಡಬೇಡ ಮಾವ. ಇವ ತಿನ್ನುವ ಚಂದ ಕಾಣುವಾಗ ನನಗೆ ನಿಮ್ಮದೊಂದು ಮಾತು ನೆನಪಾಗ್ತದೆ. ಕೆಲವರೆಲ್ಲ ಹುಟ್ಟಿದ್ದಕ್ಕಾಗಿ ತಿನ್ನುವುದಂತೆ, ಇನ್ನು ಕೆಲವರು ಹಾಗಲ್ಲ, ತಿನ್ಲಿಕ್ಕಾಗಿಯೇ ಹುಟ್ಟಿದ್ದಂತೆ. ಇವ ಎರಡನೇವ, ನಾವು ಒಂದನೇ. ನಾವು ಒಂದನೇವರು. ತಿನ್ಲಿಕ್ಕಾಗಿ ಹುಟ್ಟಿದವನೇ, ತೋಳದ ಹೊಟ್ಟೆವನೇ, ಹೊಟ್ಟೆ ಮಾತಾನೆ. ತಿನ್ನ ತಿನ್ನ ಸರಿ. ಪರಾಕ್ರಮರೆಮ್ಮ ಜನನ ಎರಗುದಳ ಸೆಕೆನ ಕಳು ಓಣ ತೋಳಿತಲ್ಲ. ಹುಚ್ಚ, ನಿನಗೆ ಕುಡಿದ್ರೆ ಶಕುಲಿ ಯಾರು ಕೌರವ ಯಾರು ಅಂತ ಗೊತ್ತಾಗುದಿಲ್ವ? ಅದು ಪಾಪ ನನ್ನ ಮಾವ ಒಂದು ಮೂಲೆಯಲ್ಲಿ ಉಂಟು, ಹೆದರಿಕೊಂಡು. ನೀನು ಅದು ಅವರನ್ನು ಹೆದರಿಸುವುದು ಯಾಕೆ ನೀನು? ಇಲ್ಲಿ ನಾನು ಇಲ್ಲಿದ್ದೇನೆ, ನನ್ನಲ್ಲಿ ಮಾತಾಡ. ಏನು ಮೇಲೆ ಕೆಳಗೆ ನೋಡುವುದೇನಾ? ನಮ್ಮದ್ದು ತಿಂದು ನಮಗೆ ಕಣ್ಣು ದೊಡ್ಡದು ಮಾಡ್ತೀಯ ಪಾಪಿ. ಸುಯೋಧನಲ್ಲ, ಬರೇ ಸುಯೋಧನ. ಛೀ, ಎಂಥದ್ದು ನೀವೆಂಥದ್ದು ಒಂದು ಪ್ರಾಣಿಯನ್ನು ಕರೆದಾಗೆ ದಾಸು ಅಂತ. ನೋಡಿದೆ, ದಾಸು ನಾನು. ದೀ ಉಂಟಂತೆ ಮಾವ. ಅದವನ ಅಪ್ಪ ಅಲ್ವಾ? ನಿನ್ನ ಅಪ್ಪನಿಗೆ ಸೇರಿಸಿ ಹೋಗಿದ್ದಾನಲ್ವ ದಿವಂಗತ ಅವ. ಕಣ್ಣು ದೊಡ್ಡದು ಮಾಡಿ. ಒಳ್ಳೇದು. ಹಣಕ್ಕಿಸದ ಮತ್ತೆ ಎಂತದ ಹುಟ್ಟಿದ ಮೇಲೆ ತಿನ್ನದವರಾಗೆ ಸಾಯ್ತಾ ನೀನು? ಕೆಲವರೆಲ್ಲ ತಿನ್ನುತ್ತಾರೆ, ಅವರಿಗೆ ಜೀರ್ಣಿಸುವುದಕ್ಕಾಗುವುದಿಲ್ಲ. ಇವ ಒಂದು ಅರ್ಧ ಲಡ್ಡು ಹಿಡ್ಕೊಂಡು ಇವನು ಅಭಿನಯ ನೋಡಿ. ಭೀಮಸೇನ ದೊಡ್ಡ ವಿಷಯ ನೀನು. ಭೀಮಸೇನ ಎಷ್ಟು ತಿಂದರೂ ಜೀರ್ಣಿಸಿಕೊಳ್ಳುತ್ತೇನೆ. ನಿನ್ನ ಬದುಕಿನಲ್ಲಿ ಮಾಡಿದ ಸಾಧನೆ ಅದೊಂದೇ. ಸರಿ ತಿಂದದ್ದು ಜೀರ್ಣ ಮಾಡಿದ್ದು, ಬೇರೆ ಎಂತದುಂಟ? ಏನು ಒಳ್ಳೇದು. ನಾನು ಸಾಮಾನ್ಯನಲ್ಲ. ನೀನು ಏನು ಅಸಾಮಾನ್ಯ? ಗೊತ್ತಿಲ್ವ ನಿನಗೆ? ಅದು ಗೊತ್ತಿರ್ಲಿಕ್ಕೆ ಅಲ್ಲಿ ಕಟ್ಟಿದ್ದಾರೆ ಮೇಲೆ ಮೇಲೆ ಹೆಚ್ಚು ಮೇಲೆ ಈಗಲೇ ಹೋಗಬೇಡ, ಅಲ್ಲಿಗೆ ಈಗಲೇ ಹೋಗ್ತೀನಿ ನೀನು. ಅಷ್ಟು ಎಳಿಬೇಡ, ಅಲ್ಲಿಗೆ ಮುಟ್ಟಬೇಕು. ದೇವತಾ ಅಂಶ ಸಂಭೂತ ಅಂದ್ರೆ ನಿನ್ನ ಅಪ್ಪ ವಾಯು, ಮತ್ತೆ ಪಾಂಡು ಅಪ್ಪ. ಎಂತದ್ದು ಮಾವ ಇದಲ್ಲ ಹೇಸಿಗೆ? ಅದನ್ನು ಗುಟ್ಟು ಕೌರವ. ಏನು ಗುಟ್ಟು? ಪಾಂಡು ಇವನ ಅಮ್ಮನ ಗಂಡ. ಹೌದು. ಇವನ ಅಪ್ಪನಿಗೊಂದು ಶಾಪ ಸಿಕ್ಕಿದ್ದಲ್ವಾ? ಏನಂತ? ಅಮ್ಮನ ಮೈ ಮುಟ್ಟಿದ್ರೆ ಸತ್ತೋಗು ಅಂತ. ಪಾಪ ಪಾಂಡು. ಇವನ ಅಮ್ಮನಿಗೆ ಬಹಳ ಬೇಸರ ಆಯ್ತು. ಹೌದಾ? ಮತ್ತೆ ದೇವತೆಗಳ ಸಂಪರ್ಕದಿಂದ ಒಂದು 3 ಹೆತ್ತುಳವಳು. ಹೌದಾ? ಶಾಸ್ತ್ರದಲ್ಲಿ ಒಂದು ಮಾತುಂಟು ಕೌರವ. ಏನು? ಗಂಡ ಇರುವಾಗಲೇ ಮಕ್ಕಳನ್ನು ಪಡೆಯುವುದಕ್ಕೆ ಅನ್ಯರನ್ನು ಆಧರಿಸಿದ್ರೆ ಹುಟ್ಟುವ ಮಕ್ಕಳಿಗೆ ಆದರದ ಪಿಂಡಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಇವರು ಆದರ ಪಾಂಡವರು ಆದರದ ಪಿಂಡಗಳು. ಓ, ಇದು ಆದರದ ಪಿಂಡ. ಆದರಕ್ಕೆ ಹುಟ್ಟಿದವಳೆ ವಿಷಯ ಮಾತಾಡ್ತೀನಿ ನೀನು. ಹುಟ್ಟು ಸರಿ ಉಂಟಾಣ? ತಾಯಿಯ ಬಗ್ಗೆ ಮಾತಾಡುವುದಕ್ಕಾಗಿ ಮುಂದಾದೆಯಾ? ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಅವನಿಗೆ ನಿಲ್ಲಿಕ್ಕೆ ಆಗುದಿಲ್ಲ ಪಾಪಿ. ನನ್ನ ಕುತ್ತಿಗೆ ಚಿಕ್ಕದಾನಂತವ. ಹಗ್ಗ ತೆಕೋ. ನಾವು ಇಷ್ಟೆಲ್ಲ ಕಷ್ಟ ಬಂದದ್ದು ಹಗ್ಗ ತಗೊಳ್ಲಿಕ್ಕ. ಅವನ ಕೈಕಾಲು ಕಟ್ಲಿಕ್ಕೆ ನಿನಗೆ ಆಗುದಿಲ್ವಾ?
ನಾನು ಯಾರು ಇಲ್ಲಿ? ಯಾರು? ನಿನ್ನ ಮಾವ. ಮಾವ ಅಂದ್ರೆ ಏನು? ದೊಡ್ಡದು ಅಂತ. ದೊಡ್ಡದಂದ್ರೆ ಎಂತದ್ದು? ಹಿರಿಯವ. ಹಿರಿಯವ ಅಂದ್ರೆ ಎಂತದ್ದು? ಅದು ಮತ್ತೆ ಹೇಳ್ತೇನೆ ನಿನಗೆ. ನೀನು ಈಗ ಕೈ ಕಾಲು ಅಲ್ಲ, ನಿಮಗೆ ಕಟ್ಟಲಿಕ್ಕೆ ಆಗುದಿಲ್ಲ. ನಾನು ಹೇಳುವವನು. ಎಂತದ್ದು ಹೇಳುವ? ನಾನು ನಿರ್ದೇಶಕ. ಹೌದಾ? ಇದೇ ಆಯ್ತು ನಿಮ್ಮ ನಿರ್ದೇಶನ ಸಂದರ್ಶನ ಅಂತ. ಇಲ್ಲಿ ದುಡಿಲಿಕ್ಕೆಲ್ಲ ಮತ್ತೆ ಉಳಿದವರು ನಿಮ್ಮ ಕಟ್ಟದೇ ಇದ್ರೆ ಹಾಗೆ ಹಾಕಿದ್ರೆ ಮತ್ತೆ ನಾವೊಂದು ಜನ ಮಾಡುವಣ. ಜನ ಮಾಡಿದ್ರೆ ಅವರು ಹೇಳ್ತಾರೆ ಮಾರ್ಗದ ಬದಿಯಲ್ಲಿ ಏನಂತ? ನಿನ್ನೆ ಭೀಮನಿಗೆ ವಿಷ ಕೊಟ್ಟು ಬೀಳಿಸಿದ್ದಾರೆ ಅಂತ. ಬೇಕಾ ನಿನಗೆ ಅದು? ಬೇಡ, ನಾವು ಯಾವುದನ್ನು ಬೇಕಾದ್ರೂ ಕೊಡ್ತೇವೆ, ನಮ್ಮಲ್ಲಿ ಪಾಲು ಕೊಡ್ಲಿಕ್ಕೆ. ಅದು ಇದಕ್ಕೆಲ್ಲ ಜನ ಮಾಡ್ಲಿಕ್ಕಿಲ್ಲ, ನಾವೇ ಸ್ವಂತ ಇಂಥದ್ದನ್ನೆಲ್ಲ ಸ್ವಂತ ಮಾಡುದು. ಹೌದೌದು, ಬೇರೆ ಜನ ಮಾಡ್ಲಿಕ್ಕಿಲ್ಲ, ಸ್ವಂತ ಮಾಡುದು. ನೀವು ಮಾಡುದಿಲ್ಲ. ನಾನು ಮಾಡಿಸು. ಮಾವ, ನಾನು ನನ್ನ ಅಪ್ಪನ ಕಾಲೇ ಹಿಡಿಯುವುದು. ಅದಕ್ಕೆಲ್ವಾ ಇಲ್ಲಿ ಹಿಡಿಯುವುದು? ಇವ ನನ್ನ ಅಪ್ಪನ ಆಗಲ್ವೋ? ಮತ್ತೆ ವಾಸಿ ಕಟ್ಟೆ ಕಾಲು ಆಗ ಆಯ್ತು. ಮತ್ತೆ ನಮ್ಮ ಕಾರ್ಯ ಆಗ್ಬೇಕಲ್ಲ. ಮಾವ, ನಾನೊಂದು ಇವನ ಯೋಗ ಎಣಿಸು. ಇವ ಬಂದ, ಸರಿ ಕುಡ್ದ, ಸರಿ ತಿಂದ, ಅವ ಮಲಗಿದ, ನಾವು ಕಟ್ಲಿಕ್ಕೆ. ಇನ್ನು ನಾಳೆ ಒಣಗಿಸ್ಲಿಕ್ಕೂ ನಾವೇ. ಅದು ಒಣಗುತ್ತದೆ ತನ್ನಷ್ಟಕ್ಕೆ, ನೀನು ಕಟ್ಟ. ನಮ್ಮದೊಂದು ಪ್ರಾರಬ್ಧ ನೋಡಿ. ಹಾಗೆ ಸ್ವಲ್ಪ ನೀರಿಗೆ ದೂಡು. ನಿಮ್ಮ ತಲೆ ನಿಮ್ಮ ಕಂಕುಲಾಡಿಯಲ್ಲಿ ಉಂಟು. ಯಾಕೋ? ನೀರಿಗೆ ದೂಡಿದ್ರೆ ಸಾಯುವಾಗ ಬಾಯಿಗೆ ನೀರು ಸಿಗುವುದಿಲ್ಲ. ಹೌದು, ಅದು ಸಿಗಬಾರ್ದು ಅವನಿಗೆ. ಓ ನನ್ನ ಮಗುವೆ, ಏನು ಮಾವ? ತಿಂದದ್ದು ಗಾಂಧಾರದ ವಿಷ. ಏನು? ತಟಕ್ಕು ನೀರು ಹೊಟ್ಟೆ ಒಳಗೆ ಹೋಯ್ತು ಅಂತಾದ್ರೆ ಹೊಟ್ಟೆಯಲ್ಲಿ ಇದ್ದದ್ದೆಲ್ಲ ಕರಗಿ ನೀರಾಗ್ತದೆ. ಹೌದಾ? ಮತ್ತೆ ಅವ ಯಾವ ವೈದ್ಯರಿಗೆ ಸಿಕ್ಕಿದ್ರು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೌದಾ? ಸತ್ತು ಹೋಗ್ಲಿಕ್ಕೆ ನಿನ್ನ ಕಣ್ಣಿನ ಉರಿ ತಂಪಾಯ್ತು, ನಿನ್ನ ಗಂಟಲ ಕಡುಬು ಕೆಳಗೆ ಇಳೀತು, ಹಳ್ಳಿಯ ಮುಳ್ಳು ಜಾರಿತು, ನಿನ್ನ ಹಿತಶತ್ರುವಾದ ಭೀಮ ಅಂತ್ಯ. ಪರಮೇಶ್ವರನಿಗೆ ಮಡುವಿಗೆ ಸೇಲು ವಾಯುಜಾತನು ಹೊರಡುವ ಹಣಿಪುರ ಸೇರ್ದು ವಿಷ ಕುಡಿದರೂ ಪ್ರಪಂಚದಲ್ಲಿ ಬದುಕುತ್ತಾರೆ ಎನ್ನುವುದಕ್ಕೆ ಎರಡು ಮಂದಿಗಳು ಸಾಕ್ಷಿ ರೂಪವಾಗಿದ್ದಾರೆ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ವಿಷವನ್ನು ಕುಡಿದ, ಅವನೂ ಬದುಕಿದ್ದಾನೆ. ತಾಯಿ ಕೊಟ್ಟ ವಿಷವನ್ನು ಕುಡಿದವ ಪ್ರಹ್ಲಾದ, ಅವನೂ ಬದುಕಿದ್ದಾನೆ. ಮೂರನೆಯ ವ್ಯಕ್ತಿ ಒಬ್ಬ ಇದ್ದಾನೆ ಎಂದಾದರೆ ಈ ಭೀಮಸೇನನೇ ಸರಿ. ಕುಟಿಲತೆಯಿಂದ ವಿಷವನ್ನು ಕೊಟ್ಟರು, ಪ್ರಮಾಣ ಕೋಟಿಯಲ್ಲಿ ನೀರಿಗೆ ಎಸೆದರು. ಎತ್ತು ನೋಡುವಾಗ ಪಣಿಪುರ ಆದಿಶೇಷನಪುರ. ತನ್ನ ಮೈಯಲ್ಲಿದ್ದ ವಿಷವನ್ನು ಅವನೇ ಹೀರಿದ, ನವ ಭಾಂಡವನ್ನು ಕೊಟ್ಟ. ಅದನ್ನು ಕುಡಿದರ ಪರಿಣಾಮವಾಗಿ ಶತಗಜತ್ರಾಣಿಯಾದೆ. ಸರಿ, ಈ ವಿಚಾರ ತಾಯಿಗೆ ತಿಳಿಸಬೇಕು. ಮುಂದೆ ಸಾಗುತ್ತೇನೆ. ಸಾಕು ಎಂತ ಮಾರ ಎಂತದು? ನಾನಿಲ್ಲಿ ತಲೆ ಬಿಸಲಿ ಸಾಯ್ತೇನೆ. ಅವರು ಆವಾಗ ಆವಾಗ ಟಕರು 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 ಅಂತ. ಎಂತ ಉತ್ಸಾಹ? ನಾನು ಸಾಯ್ಲಿಕ್ಕೆ ಒಂದು ಬಾಕಿ ಇನ್ನು. ಅವಪ್ಪ ಸತ್ತ ಅಂತ ಒಂದು ನೆಮ್ಮದಿಯಲ್ಲಿ ಇರುವಾಗ ಅವ ಮತ್ತೆ ಬದುಕಿ ಬಂದ ಮಾರ್ರೆ. ನಾನು ಯಾರಲ್ಲಿ ಹೇಳುವುದು? ನನಗೆ ಇದೇ ಆಯ್ತು, ಪೆಟ್ಟು ತಿನ್ನುವುದೊಂದೇ ಕೆಲಸ. ಮತ್ತೆ ನನಗಪ್ಪ ಮಾವ ಇದ್ದಾನೆ, ಅವ ಇದ್ರೆ ಎಷ್ಟು ಅವಸ. ಸ ರೀ ಗ ಮ ಪ ದ ನಿ ಸ ಸನಿದಪ್ಪ, ನಿನ್ನ ಅಪ್ಪದಪ್ಪ ಸನಿದಪ್ಪ ಸ ಸ. ನಿನ್ನದೆಂತದ ಅಂತ್ಯಾಕ್ಷರಿಯ ಇಲ್ಲಿ? ಮಾವ ಶನಿ ದಪ್ಪ. ಆ ದಪ್ಪ ಅಂತ ಯಾರು ಹೇಳಿದ್ದು ನಿನಗೆ? ಮತ್ತೆ ನಿನ್ನ ಅಪ್ಪನ ಹಾಗೆ ಸ್ವಲ್ಪ ಕಪ್ಪು ತೆಳ್ಳಗೆ ಉದ್ದ. ನೀವ್ ಹೇಳಿದಲ್ವಾ ನಮಗೆ ತಲೆ ಬಿಸಿ ಆದಾಗ ಸಂಗೀತ ಕೇಳಬೇಕು ಅಂತ? ಅದು ಕೇಳಬೇಕು, ಹೇಳುವುದಲ್ಲ. ಹೇಳಲಿಕ್ಕೆ ಇಲ್ಲಿ ಬೇರೆ ಯಾರು ಇಲ್ಲದಿದ್ರೆ ಮತ್ತೆ ನಾನೇನು ಮಾಡುದು? ಸರಿಗಮ ಹೇಳ್ತಾರೆ, ಸಾಪಾಸ ಸರಿ ಮಾಡು ಮೊದಲು. ನಮಗೆ ಶಾಪ ಅಲ್ಲದೆ ಮತ್ತೆ ಎಂತದ್ದು? ಒಂದು ಪ್ರಯತ್ನದಿಂದ ಒಬ್ಬ ಸಾಯಲಿಲ್ಲ ಎನ್ನುವುದರಿಂದ ಅವನನ್ನು ಸಾಯಿಸಲಿಕ್ಕೆ ನಮ್ಮಲ್ಲಿ ಬೇರೆ ಪ್ರಯತ್ನವೇ ಇಲ್ಲ ಅಂತ ಅರ್ಥವೇನು? ಅವ ಮತ್ತೆ ಬದುಕಿ ಬಂದ. ಹೊರಳಿ ಮರಳಿ ಎತ್ತವನ್ನು ಮಾಡು, ಹೊರಳಿ ಹೊರಳಿ ನಿತ್ಯ ಮಾಡು. ಏನ ಮಾಡಲಿ ಪಾಂಡವರ ಸೋಲಿ ಪಡೆ. ಎಲ್ಲಿವರೆಗೆ ಇದು? ಪಾಂಡವರು ಸಾಯುವಲ್ಲಿವರೆಗೆ. ನಾ ಬಿಡ್ಲಿಕ್ಕಿಲ್ಲ. ವಾಸ್ತವವಾದ ಒಂದು ವಾಕ್ಯ ಹೇಳ್ತೇನೆ. ಏನು? ಪಾಂಡು ಚಕ್ರವರ್ತಿ 20 ವರ್ಷದ ಕಾಲ ವಾರಣಾವತದಲ್ಲಿ ಪಶುಪತಿ ಉತ್ಸವ ಎನ್ನುವುದು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಇತ್ತು ಎನ್ನುವುದು ಪ್ರತೀತಿ. ಇದು ವಾಸ್ತವ. ಅದಕ್ಕೆ ಕಣ್ಣು ಕೈಕಾಲೆಲ್ಲ ಸೇರಿಸುವ. ನಮಗೆ ಕಷ್ಟ ಆಗ್ಲಿಕ್ಕಿಲ್ಲ ಬಿಡಿ. ಅಡ್ಡು ಸತ್ತ ಮೇಲೆ ಅವನ ಹೆಂಡತಿಯಾದ ಕುಂತಿಯನ್ನು
ಅವರ ಮಕ್ಕಳನ್ನು ಕಾಡಬೇಕು ಎಂಬ ಹಾಗೆ ವಾರಣಾವತದ ಜನತೆ ಹಂಬಲಿಸಿ ಹಾತರೆದು. ಮಾವ, ನಿಮ್ಮದ್ದು ಇಲ್ಲಿ ಎಂತದ್ದು ಶ್ರದ್ಧಾಂಜಲಿ ಸಭೆ? ಪಾಂಡವರು ಸತ್ತ ಮೇಲೆ ಈಗಲೇ ಹೇಳಲಿಕ್ಕೆ ಅಭ್ಯಾಸ ಮಾಡುವುದು. ಪೂರ್ವ ತಯಾರಿ ಮಾಡಿ ಮಾಡಿ ಮಾಡಿ. ವಾರಣಾವತಕ್ಕೆ ಹೇಗಾದ್ರೂ ಪಾಂಡವರು ಮುಟ್ಟಿದ್ರೆ ಅವರನ್ನು ಜೀವಂತ ಸುಡುವುದಕ್ಕೆ ನಮ್ಮ ಅತ್ಯಂತ ಆತ್ಮೀಯ ಒಬ್ಬ ಇದ್ದಾನೆ. ನಿಮಗೆ ಜನ ಉಂಟಲ್ಲಿ? ಜನ ಉಂಟು. ನಿಮಗೆ ಹೋದ ಊರಲ್ಲಿ ಒಂದೊಂದು ಜನ ಉಂಟಲ್ಲ? ನಮ್ಮ ಪುಣ್ಯ ಮಗ ಅದು. ಹೋದ ಊರಲ್ಲಿ ಜನ ಇರುವುದು. ಇಲ್ಲಿ ಯಾರು? ಪುರೋಚನ ಅಂತ. ಹೇಗೆ ಜನ? ಹೇಗೆ? ಸ್ವಲ್ಪ ಗಿಡ್ಡ ಆದ್ರೂ ಉಂಟಲ್ಲ, ಎಲ್ಲಿಗೂ ಸಾಕವ. ನಿಮ್ಮ ಜನ ಅಂತ ಹೇಳಿದ ಮೇಲೆ ಕೇಳಬೇಕು ಅಂತ ಇಲ್ಲ ಬಿಡಿ. ನೀನು ಹೋಗಿ ಅವನನ್ನು ಕಾಣಬೇಕು. ಕಂಡು ಹೌದೀಗ ಪಾಂಡವರಲ್ಲಿಗೆ ಹೋಗ್ಬೇಕಲ್ಲ. ನಿನ್ನ ಅಪ್ಪನ ಹತ್ತು ಮುದ್ರೆ ಬೀಳಬೇಕು. ಅಪ್ಪ ಆಗುದಿಲ್ಲ ಅಂತ ಹೇಳಿದ್ರೆ ಎರಡು ವಿಷಯ ಒಳ್ಳೇದುಂಟು ಮಾತ್ರ. ಇಷ್ಟು ನಾ ಮಾಡಿದ್ರೆ ಮತ್ತೆ ಇದ್ದೀರಲ್ಲ ನೋಡಿ. పెద్దను భగవంత నానే పెద్దను భగవంత నానే సిద్ధి బుద్ధిವಂತ పెద్దನಾದ ದೇವನ ಬಗಿನಾಯ್ ವಿದ್ಯುದ ಬೀಳುವೆ ನಿಮಗಂತ ಬಣ್ಣದ ತಂತದ ನಮ್ಮನು ಸುಜನರ ನಡುವಿನುಳಿರಿಸಿದನು ಕಣ್ಣಿಗೆ ಬರಿಗೆ ಕಟ್ಟಿದ ನ್ಯಾಯವ ದೇವತೆಗವತಾನು ಭಗವಂತ ಸಿದ್ಧಿ ಬುದ್ಧಿವಂತ ಸಿದ್ಧಿ ಬುದ್ಧಿವಂತ. ನಮಸ್ಕಾರ ಸ್ವಾಮಿ. ನಮ್ಮ ಪರಿಚಯ ಐತೆ, ನನ್ನನ್ನು ಸರಿಯಾಗಿ ನೋಡಿ. ನರಮನುಷ್ಯರ ಉಗ್ರ ನರಸಿಂಹ ಅಂತ ಹೇಳಿಲ್ಲಲ್ಲ? ಹಾಗೆ ಹೌದು, ಹೇಳಲಿಕ್ಕೆ. ಹಾಗಾದ್ರೆ ನಿಮ್ಮ ನರ ಎಲ್ಲಿಂದ ಹುಟ್ಟಿದೆ ನಿಮಗೆ ಗೊತ್ತುಂಟಾ? ವಾನರರಿಂದ ರಾ ಶಬ್ದ ತೆಗೆದು ನರಿಯಿಂದ ನಾ ತೆಗೆದು ನರ ಅಂತ ಮಾಡಿದ. ಹಾಗಾಗಿ ಮನುಷ್ಯನಿಗೆ ಎಷ್ಟಿದ್ರು ಬೇಕೆನ್ನುವ ಚಪಲತೆ ಬುದ್ಧಿ ಇರುವುದು ವಾನರ ಬುದ್ಧಿಯಿಂದ. ಅದನ್ನು ಪಡೆಯುವಲ್ಲಿ ಕುತಂತ್ರ ರೂಪಿಸುವುದರಲ್ಲಿ ನರಿ ಬುದ್ಧಿಯಿಂದ. ಹಾಗೆ ಮನುಷ್ಯನನ್ನು ನರ ಅಂತ ಕೊಂಡಾಡಿದರು. ಏನು ಮಾಡು ಸ್ವಾಮಿ, ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆ ತಿನ್ನದ ವಸ್ತಿಲ್ಲ. ಈ ಊರಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರೇ ಇಲ್ಲ. ಆದ್ರೆ ಏನು ಮಾಡೋದು, ನಮ್ಮ ಗ್ರಾಚಾರ ದೋಷ ಸರಿ ಇಲ್ಲ ಅಂತ ಹೇಳಬೇಕು ಸ್ವಾಮಿ. ಏನು ಮಾಡೋದು ಹೇಳಿ? ನಮ್ಮ ಜೀವನ ಎನ್ನುವುದೇ ಒಂದು ವಿಶ್ವವಿದ್ಯಾಲಯ. ಇದರಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಆತನ ಬದುಕಿನ ಪರೀಕ್ಷೆಗಳು ಅಂತ ಹೇಳಿದ್ದಾರೆ. ಪ್ರತಿಯೊಂದರಲ್ಲೂ ದೇವರಿದ್ದರೂ ಆತನನ್ನು ಅನಾಮಧೇಯ ಅಂತ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಸತ್ಯವನ್ನೇ ಹೇಳ್ತೇನೆ ಅಂತೇಳಿ ಪ್ರಮಾಣ ಮಾಡುವುದಲ್ವೇ? ಹಾಗಾದ್ರೆ ದೇವರಿಗೆ ಇದು ಕಾಣ್ತದೇ ಇಲ್ವೋ? ದೇವರಿದನ್ನು ಹೆಡ್ಡ ಅಂತ ಹೇಳ್ಬೇಕಾ, ಬುದ್ಧಿವಂತ ಅಂತ ಹೇಳ್ಬೇಕಾ? ಏನು ಮಾಡು ಸ್ವಾಮಿ, ಪ್ರತಿಯೊಂದರಲ್ಲೂ ದೇವರಿರ್ತಾನೆ. ಹಾಗಾಗಿ ದೇವರು ಇಲ್ಲ ಅಂತ ಹೆಡ್ಡ ಅಂತ ಹೇಳುವವರು ಇದ್ದಾರೆ. ಮತ್ತೂ ಕೇಳ್ತಿಲ್ಲ, ವಿಶೇಷವಾಗಿ ಹಲವಾರು ಸಮಸ್ಯೆಗಳಿಗೆ ದೇವರ ನಾಮ ಸಂಕೀರ್ತನೆ ಅಂತ ಹೇಳಿದ್ದಾರೆ. ಅದು ಎಷ್ಟೊತ್ತಿಗೆ ಹೇಗೆ ಫಲ ಕೊಡ್ತಾ ಅಂತೇಳಿ ದೇವರಿಗೆ ಗೊತ್ತಾಗುದಿಲ್ಲ, ನಮಗೂ ಗೊತ್ತಾಗುದಿಲ್ಲ. ಅನುಭವಿಸುವಂತ ಮಾತ್ರ ಕಾಲ ಬಂದಾಗ ಎಲ್ಲವೂ ಅರ್ಥವಾಗುತ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರ್ತದೆ. ದಿವಸಕ್ಕೆ ನೋಡಿ, ಈ ಪ್ರಪಂಚದಲ್ಲಿ ಗೋ ಮಾತೆಗೆ ಒಂದೇ ಒಂದು ಮರಿ ಹುಟ್ಟುದು, ಒಂದು ಕರು ಹುಟ್ಟುದು. ಊರಿಡಿ ಹೊಲಸು ಮಾಡುವ ಹಂದಿಗಳಿಗೆ 10 ಮರಿಗಳು ಹುಟ್ಟುತ್ತದೆ. ಹಾಗಾದ್ರೆ ದೇವರಿಗೆ ಯಾವುದನ್ನು ಎಲ್ಲಿ ಕೊಡ್ಬೇಕಂತ ಗೊತ್ತಿರುವುದಿಲ್ವಾ? ಹಾಗಾದ್ರೆ ದೇವರನ್ನು ಹೆಡ್ಡ ಅಂತ ಹೇಳ್ಬೇಕಾ, ಬುದ್ಧಿವಂತ ಅಂತ ಹೇಳ್ಬೇಕಾ? ಇಟ್ಟು ದೊಡ್ಡ ಕುಂಬಳಕಾಯಿ ತೆಗೆದು ಬಳ್ಳಿಯಲ್ಲಿ ಇಡ್ತಾನೆ, ಸಣ್ಣ ನೆಲ್ಲಿಕಾಯಿ ತೆಗೆದು ಮರದಲ್ಲಿ ಇಡ್ತಾನೆ. ಹಾಗಾಗಿ ಜನಗಳು ಹೇಳುದಲ್ವೇ, ಕುಂಬಳಕಾಯಿ ಬಳ್ಳಿಯಲ್ಲಿ ಇಟ್ಟನು, ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿ ಇಟ್ಟನು. ಕೊಡುವುದೆಲ್ಲ ಕೊಟ್ಟು ಬಿಡುವುದೆಲ್ಲ ಬಿಟ್ಟು ಕೈಲಾಸ ಸೇರಿಕೊಂಡನಂತೇಳಿ. ಮತ್ತೂ ಕೇಳ್ತೀರಾ, ದಿವಸಕ್ಕೆ 1000 ಗೋವುಗಳನ್ನು ಕಡಿತಾರೆ. ಅದರ ಬಗ್ಗೆ ಯಾರು ಚಕಾರ ಶಬ್ದ ಎತ್ತುವುದಿಲ್ಲ. ಒಂದು ಹುಲಿಯನ್ನು ಕೊಂದು ಉಗುರು ಮಾರಾಟ ಮಾಡಿದ್ರೆ ಅದಕ್ಕೆ ಊರಿಡಿ ಗಲಾಟೆ ಮಾಡ್ತಾರೆ. ಹಾಗಾದ್ರೆ ದೇವರು ಇದ್ದಾನಂತ ಹೇಳ್ಬೇಕಾ, ಇಲ್ಲ ಅಂತ ಹೇಳ್ಬೇಕಾ? ಎಲ್ಲವೂ ನನ್ನ ಗ್ರಾಚಾರ ದೋಷ ಸ್ವಾಮಿ. ನಾವು ಮುಟ್ಟಿದ್ದು ಯಾವುದೂ ಆಗುವುದಿಲ್ಲ. ಎಲ್ಲಾ ರಾಶಿಗಳಲ್ಲಿ ಶನಿ ಸಂಚಾರ ಮಾಡಿ ಈಗ ಸ್ವಸ್ಥಾನಕ್ಕೆ ಬಂದು ಸೇರಿದ್ದಾರೆ. ಹಾಗಾಗಿ ನಮಗೆಲ್ಲ ಪ್ರತಿಯೊಂದರಲ್ಲಿ ವ್ಯತ್ಯಾಸವೇ ಆಗುದು ಬಿಟ್ಟರೆ ಬೇರೆ ಏನಿಲ್ಲ. ಅದೊಂದು ಹೌದು ಸ್ವಾಮಿ, ಒಂದು ತೆಂಕು ಬೇಡ ಅಂತ ಹೇಳಿ ನಾನು ಬಡಗಿಗೆ ಹೋದೆ. ಬಡಗಿನಲ್ಲಿ ಯಾರೋ ಉಪದ್ರ ಆಯ್ತು ಅಂತೇಳಿ ಹಿಂದೆ ತೆಂಕಿಗೆ ಬಂದೆ. ನಾನು 3ರಿಂದ ಮೇಲೆ ಏರ್ಲಿಲ್ಲ, 6ರಿಂದ ಕೆಳಗೆ ಇಳಿಲಿಲ್ಲ. ಬದುಕು ಒಟ್ರಾಸಿ ಜಂಜಾಟ ಆಗಿ ಹೋಯ್ತು. ಇದೊಂದು ಗಾದೆ ಮಾತು ಇಲ್ವೇ, ಕಲ್ಲು ಒಟ್ರವ ಕೊನೆಗೂ ಕಲ್ಲು ಒಟ್ರವನಾಗಿ ಆಗಿ ಹೋದ ಅಂತೇಳಿ. ಇದೊಂದು ಗಾದೆ ಮಾತು ಹೇಳ್ತೇನೆ ನಾನು. ಒಬ್ಬ ಕಲ್ಲು ಹೊಡೆಯುವ ಇದ್ದ, ಬಂಡೆ ಕಲ್ಲು ಹೊಡೆಯುವನಿಗೆ ಕಲ್ಲು ಒಟ್ರು ಅಂತ ಹೇಳ್ತಾರೆ. ಎಷ್ಟೋ ವರ್ಷದಿಂದ ಕಲ್ಲನ್ನು ಒಡೆದು ಆತನ ಮೈಯೆಲ್ಲ ಕಪ್ಪಾಗಿ ಹೋಗಿತ್ತು. ಸೂರ್ಯನನ್ನು ನೋಡಿದಾಗ ಅವನೆಷ್ಟು ಬೆಳ್ಳಗಿದ್ದಾನೆ, ನಾನೇಗೆ ಎಷ್ಟು ಕಪ್ಪಾಗಿ ಹೋದೆ, ದೇವರೇ ನನ್ನನ್ನು ಸೂರ್ಯನನ್ನಾಗಿ ಮಾಡಿದ್ರೆ ಒಳ್ಳೆದಿತ್ತು ಅಂತೇಳಿ ದೇವರಲ್ಲಿ ಬೇಡಿಕೊಂಡ. ದೇವರು ತಥಾಸ್ತು ಅಂದ್ರು. ಸ್ವಲ್ಪ ಹೊತ್ತಲ್ಲಿ ಕಲ್ಲು ಒಟ್ರವ ಮಾಯ ಆದ, ಸೂರ್ಯ
ಸೂರ್ಯನಾಗಿ ನಭೋ ಮಂಡಲದಲ್ಲಿ ಸಂಚಾರ ಮಾಡ್ತಾ ಹೋದ. ಸಂಚಾರ ಮಾಡ್ತಿರುವಾಗ ದೊಡ್ಡ ಕಾರ್ಮೋಡಗಳ ಅಡ್ಡ ಬಂತು. ಕಾರ್ಮೋಡ ಅಡ್ಡ ಬಂದಾಗ ಏನಾಯ್ತು, ಸೂರ್ಯನ ಬೆಳಕಿಗೆ ತಡೆ ಹಿಡಿತು. ಇವನು ಯೋಚನೆ ಮಾಡಿದ, ಇಷ್ಟು ಪ್ರಖರವಾದ ಬೆಳಕನ್ನು ತಡೆ ಹಿಡಿಯುವ ಸಾಮರ್ಥ್ಯ ಕಾರ್ಮೋಡಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ, ದೇವರೇ ನನ್ನನ್ನು ಕಾರ್ಮೋಡ ಮಾಡು ಅಂದ. ದೇವರು ತಥಾಸ್ತು ಅಂದ್ರು. ಇವನು ಕಾರ್ಮೋಡ ಆದ. ಕಾರ್ಮೋಡ ಆಗಿ ಹಾಗೆ ಹೋಗ್ತಿರುವಂತ ಸಂದರ್ಭದಲ್ಲಿ ಜೋರಾಗಿ ಬಿರುಗಾಳಿ ಬೀಸಿತು. ಬಿರುಗಾಳಿ ಬೀಸಿದಾಗ ಕಾರ್ಮೋಡಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಚದುರಿ ಹೋಯಿತು. ಹಾಗಾದ್ರೆ ಇಷ್ಟು ಗಟ್ಟಿಯಾದಂತಹ ಕಾರ್ಮೋಡವನ್ನು ಚದುರಿಸಬಲ್ಲ ಸಾಮರ್ಥ್ಯ ಬಿರುಗಾಳಿಗೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ, ದೇವರೇ ನನ್ನನ್ನು ಬಿರುಗಾಳಿ ಮಾಡು ಅಂದ. ದೇವರು ತಥಾಸ್ತು ಅಂದ್ರು. ಬಿರುಗಾಳಿಯಾಗಿ ರೊಯ್ಯನೆ ಸಂಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ದೊಡ್ಡ ಪರ್ವತ ಒಂದು ಅಡ್ಡ ಬಂತು. ಗಾಳಿಗೆ ದಾಟಿ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾದ್ರೆ ಇಷ್ಟು ವೇಗವಾಗಿ ಬೀಸುವಂತ ಗಾಳಿಯನ್ನು ತಡೆ ಹಿಡಿಯುವ ಸಾಮರ್ಥ್ಯ ಪರ್ವತಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ, ದೇವರೇ ನನ್ನನ್ನು ಪರ್ವತ ಮಾಡು ಅಂದ. ದೇವರು ತಥಾಸ್ತು ಅಂದ್ರು. ಪರ್ವತವಾಗಿ ಇವನು ಹೀಗೆ ನೆಟ್ಟಿಗೆ ನಿಂತ. ಸ್ವಲ್ಪ ಸಮಯದಲ್ಲಿ ಜೋರಾಗಿ ಮಳೆ ಬಂತು, ಊರಿಡಿ ಕೊಚ್ಕೊಂಡೋಯ್ತು. ಪರ್ವತದ ಅಡಿ ಕರಗಿ 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 ನೆಲಸವಾಗಿ ಹೋಯ್ತು. ಯಾವುದು ನೆಲಸವಾಗಿ ಕರಗಿ ಹೋದ್ರು ದೊಡ್ಡ ಬಂಡೆಕಲ್ಲನ್ನು ಮಾತ್ರ ಹಾಗೇ ಇತ್ತು. ಇವನು ಯೋಚನೆ ಮಾಡಿದ, ಹಾಗಾದ್ರೆ ಯಾವುದು ಕರಗಿ ಹೋದ್ರು ಬಂಡೆಕಲ್ಲನ್ನು ಮಾತ್ರ ಕರಗಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ದೇವರೇ ನನ್ನನ್ನು ಬಂಡೆಕಲ್ಲು ಮಾಡು ಅಂದ. ದೇವರು ತಥಾಸ್ತು ಅಂದ್ರು. ಇವನು ಬಂಡೆಕಲ್ಲಾಗಿ ಬಿದ್ದದೇ ತಡ ಒಬ್ಬ ಕಲ್ಲೊಡ್ರ ಒಂದು ಟಕ 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 ಅಂತ ಪುಡಿ ಮಾಡ್ಲಿಕ್ಕೆ ಶುರು ಮಾಡಿದ. ಹಾಗಾದ್ರೆ ಇಷ್ಟು ದೊಡ್ಡ ಕಲ್ಲು ಬಂಡೆಯನ್ನು ಪುಡಿ ಮಾಡುವ ಸಾಮರ್ಥ್ಯ ಕಲ್ಲೊಡ್ರಿಗೆ ಬಿಟ್ಟರೆ ಬೇರೆ ಯಾರಿಗಿಲ್ಲ, ದೇವರೇ ನನ್ನನ್ನು ಕಲ್ಲೊಡ್ರವನಾಗಿ ಮಾಡು ಅಂದ. ದೇವರು ತಥಾಸ್ತು ಅಂದ್ರು. ಕಲ್ಲೊಡ್ರವ ಕೊನೆಗೂ ಕಲ್ಲೊಡ್ರವನಾಗಿ ಆಗಿ ಹೋದಂತ ಒಂದು ಗಾದೆಯ ಮಾತು. ಏನ್ ಮಾಡು ಸ್ವಾಮಿ, ಬದುಕೋದಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ, ಬದುಕು ಹೇಗೆ ಅಂತ ಗೊತ್ತಿಲ್ಲ, ಲಕ್ಷ್ಮಿ ಕೈ ಕೊಟ್ಟಿದ್ದಾಳೆ, ಅದೊಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೇನೆ. ಹೌದು, ಪಕ್ಕದ ಮನೆಯವಳಲ್ಲ ಸ್ವಾಮಿ, ಪಕ್ಕದ ಮನೆಯವಳು ವಾರಿಗೆ ಬೇರೆ ಜೊತೆ ಓಡಿ ಆಗಿದವಳು. ಲಕ್ಷ್ಮಿ ಕೈ ಕೊಟ್ಟಿದ್ದಾಳೆ ಅಂತ ಹೇಳಿದ್ ನಾನು. ಇದು ಒಂದು ಇರ್ತಿದೆ ಬದುಕಿನಲ್ಲಿ, ಏನಾದರೂ ಸಾಧನೆ ಮಾಡಬಹುದು, ಏನು ಮಾಡುವಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸರಿಯಾದ ದಾರಿ ಸಿಗ್ತಾ ಇಲ್ಲ ನನಗೆ. ಬುದ್ಧಿವಂತಿಕೆ ಮಾಡಯ್ಯ. ಯಾವುದು ಬುದ್ಧಿವಂತಿಕೆ? ಹೆಚ್ಚು ಬುದ್ಧಿವಂತಿಕೆ ಖರ್ಚು ಮಾಡಿದ್ರೆ ಒಮ್ಮೊಮ್ಮೆ ನಮ್ಮ ಕುತ್ತಿಗೆಗೆ ಉರುಳಾಗ್ತದೆ ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೇನೆ ನಾನು ನಿಮಗೆ. ಒಬ್ಬ ತೈಲ ಚಿತ್ರಗಾರ ಇದ್ದ, ಅದ್ಭುತವಾದಂತಹ ತೈಲ ಚಿತ್ರಗಾರ. ಯಾರ ಮುಖ ನೋಡಿದ್ರೆ ಇಡೀ ಶರೀರವನ್ನು ಬಿಡಿಸಬಲ್ಲಂತ ಸಾಮರ್ಥ್ಯ ಅವನಲ್ಲಿತ್ತು. ಹಾಗೆ ತೈಲ ಚಿತ್ರವನ್ನು ಬಿಡಿಸುತ್ತಾ ವೃದ್ಧಾಪ್ಯ ಆವರಿಸಿದ್ದು, ಕಾಯಿಲೆಗೆ ತುತ್ತಾದ. ಕೊನೆಗೆ ಜ್ಯೋತಿಷ್ಯರಲ್ಲಿ ತನ್ನ ಜಾತಕವನ್ನು ತಗೊಂಡೋಗಿ ತೋರಿಸಿದ. ಮುಂದೆ ನನ್ನ ಜೀವನ ಹೇಗಾಗ್ತದೆ, ಏನು ಮಾಡಬೇಕು ಅಂತೇಳಿ ಜ್ಯೋತಿಷ್ಯರು ಸಮಗ್ರವಾದಂತಹ ಜಾತಕವನ್ನು ಬಿಡಿಸಿ ನೋಡಿದ್ರು. ಇನ್ನು ಒಂದು ವಾರದಲ್ಲಿ ನಿನಗೆ ಸಾವು ಸಂಭವಿಸುವಂತ ಸನ್ನಿವೇಶ ಇದರಲ್ಲಿ ಕಾಣ್ತದೆ ಅಂತೇಳಿ. ಹಾಗಾದ್ರೆ ನನಗೆ ಬದುಕಿಲ್ವ, ನಾನು ಏನು ಮಾಡಬೇಕು ಜ್ಯೋತಿಷ್ಯರು ಅಂತ ಕೇಳುವಾಗ ಅವನು ಹೇಳಿದ, ಈ ಪ್ರಪಂಚದಲ್ಲಿ ಯಾರ್ಯಾರ ತೈಲಚಿತ್ರವನ್ನು ನೀನು ಬಿಡಿಸಿದ್ದಿ, ಒಬ್ಬ ವ್ಯಕ್ತಿಯನ್ನು ಹೋಲುವಂಥ ಇತರ 6 ಮಂದಿಗಳಿರ್ತಾರೆ, ಒಟ್ಟು 7 ಮಂದಿಗಳಿರ್ತಾರೆ. ನಿನ್ನದಂಥ 6 ತೈಲಚಿತ್ರಗಳನ್ನು ನೀನು ಬಿಡಿಸಿಡು, ಮಧ್ಯದಲ್ಲಿ ನೀನಿಲ್ಲು, ಯಮಭಟ್ಟರಿಗೆ ನೀನು ಯಾರು, ತೈಲಚಿತ್ರ ಯಾರು ಅಂತ ಗೊತ್ತಾಗಬಾರದು, ಅಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ. ಇವನು ತನ್ನ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ 6 ತೈಲಚಿತ್ರಗಳನ್ನು ಬಡಿಸಿದ. ಮಧ್ಯದಲ್ಲಿ ಇವನಿಂತ ಇವರ ಜಾತಕದ ಪ್ರಕಾರ ವಾಯ್ದೆ ಆಯಿತು. ಯಮಭಟ್ಟರು ಬಂದು ಹಗ್ಗ ಹಾಕಲಿಕ್ಕೆ ನೋಡುವಾಗ 7 ಮಂದಿ ಒಂದೇ ಥರ ಇದ್ದಾರೆ, ಯಾರಂತ ಗೊತ್ತಾಗಲಿಲ್ಲ. ನೇರವಾಗಿ ಯಮಲೋಕಕ್ಕೆ ಹೋಗಿ ಯಮನಲ್ಲಿ ದೂರು ಕೊಟ್ಟ. ಯಮ ಕಿವಿಯಲ್ಲಿ ಒಂದೇ ವಿಷಯವನ್ನು ಹೇಳಿದ, ನೀನು ಹೀಗೀಗೆ ಮಾಡು, ಎಲ್ಲ ಸರಿಯಾಗ್ತದೆ ಅಂತೇಳಿ. ಭೂಲೋಕಕ್ಕೆ ಚಿತ್ರಗುಪ್ತ ಬಂದು ಚಿತ್ರವನ್ನು ನೋಡಿದ. ಅದ್ಭುತವಾದಂಥ ಚಿತ್ರ. ಇಂಥ ಚಿತ್ರವನ್ನು ಬಿಡಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಚಿತ್ರಗಾರ ಒಮ್ಮೆ ಸಿಕ್ಕಿದ್ರೆ ಅವನಿಗೊಂದು ಸನ್ಮಾನ ಮಾಡಬೇಕಂತೇಳಿ ನಾನು ಯೋಚನೆ ಮಾಡಿದ್ದೇನೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತೇಳಿ. ಸನ್ಮಾನ ಏನೋ ಶಬ್ದ ಕಿವಿಗೆ ಬಿದ್ದದ್ದು. ಈ ಚಿತ್ರಗಾರ ಮಧ್ಯದಲ್ಲಿದ್ದವ ಎದ್ದು ಬಂದು ನಾನು ಅಂದದ ತಡ ಯಮ ಉರುಳಾಕೊಂಡು ಹೇಳ್ಕೊಂಡು ಹೋದ. ಆ ಕೆಲವು ಸಲ ನಮ್ಮ ಬುದ್ಧಿವಂತಿಗೆ ನಮಗೆ ಉರುಳಾಗ್ತದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಸ್ವಾಮಿ. ಆದರೆ ಮಾಡಲೇನು ಹೇಳಿ, ಬದುಕಿನ ಬಗ್ಗೆ ಮುಂದೆ ಯೋಚಿಸ್ತಾ ಜೀವನಕ್ಕೆ ಗುರುಕುಲ ಜನ ಕಂಡು ಕರಜುತ ಪರದಲ್ಲಿ ಕಿದುಕೊಂಡು ಬರವೇ ನಿಲ್ಲಿಗೆ ಹರುಷವು ಕಾರಣ ಅರುಗಿರಿಕಾರಿ ಪರಿತಲಿಗೆ ಗುರುಕುಲ ಜನ ಕಂಡು ಕರದಲವಿದುಕೊಂಡ ಆಕಸ್ಮಿಕವಾದ ನಿಮ್ಮ ಮರಣದಿಂದ ನಾನು ದಿಗ್ಭ್ರಮೆಗೊಂಡೆ. ಆಕಸ್ಮಿಕವಾದ ಮರಣದಿಂದ ದಿಗ್ಭ್ರಮೆಗೊಂಡೆ. ಅದು ನಿನಗೆ ಬರಲಿ. ಓಕೆ, ಆಕಸ್ಮಿಕವಾದ ಬರೋಣವನ್ನು ಮರಣ ಮಾಡಿದವ. ಬರೋಣದಿಂದ ದಿಗ್ಭ್ರಮೆಗೊಂಡೆ. ಸಾಕ್ಷಾತ್ ದಿವಾಕರಣ ನನ್ನ ಮನೆಯ ಅಂಗಳದ ಮೂಲೆಯಲ್ಲಿ ಬಂದು ನಿಂತ ಅನುಭವ ಆಯಿತು. ಅಷ್ಟು ತೇಜಪುಂಜವಾದಂತ ನಿಮ್ಮ ವರ್ಚಸ್ಸು. ತೆಲವಿಸಿ ಇದನ್ನು ಕಟ್ಟಿ ತಲೆಬಿಸಿ 2 ದಿವಸ ಅಲ್ವಾ ಕಟ್ಟುದು? ಮತ್ತೆ ಹಾಗಲ್ವಾ? ಎಂತದ್ದು 2 ದಿವಸ ಅಲ್ಲ, ಮತ್ತೆ ತೆಗೆದಿಡ್ಬೋದು, ಸಮಸ್ಯೆ ಮುಗಿತಲ್ಲ. ಯಾಕೆ 2 ದಿವಸಕ್ಕೆ ಮೊದಲು ತೆಗೆದಿಡ್ಲಿಕ್ಕೆ ಆಗುದಿಲ್ವಾ? ಮತ್ತೆ ಹೋಗಿ ತೆಗೆದಿಡಿಯಪ್ಪ. ಹಸ್ತಿನಾವತಿಯಿಂದ ಬಂದದ್ದು. ಗೊತ್ತಾಯ್ತು. ಕೌರವ ಅಂತ ನನ್ನ ಹೆಸರು. ಗೊತ್ತಾಯ್ತು. ನಾನೇ ಬಂದದ್ದಲ್ಲ.
ನನ್ನ ಮಾವ ಕಳಿಸಿದ್ದು. ಜಕಣಿ ಜಕಣಿ ಅಲ್ವಾ? ಶಕುನಿ ಶಕುನಿ ಶಕುನಿ. ಹೌದು. ನಿನ್ನ ಬಗ್ಗೆ ಎಲ್ಲ ಇಲ್ಲಿ ಪುರೋಚನ ಅಂದ್ರೆ ಯಾರು? ನಾನೇ. ನಿನ್ನ ಬಗ್ಗೆ ಬಹಳಷ್ಟು ವಿಚಾರ ಹೇಳಿದ್ದಾರೆ. ಹೇಳದೆ ಇರ್ತಾರ ಅವರು. ಅದ್ಭುತವಾದಂತ ನಮ್ಮ ಜೊತೆ ಅವರು. ಕಾಣುವುದಕ್ಕೆ ನೀನು 3 ಅಡಿ ಇದ್ರು 30 ಅಡಿ ಅವರು ಮಾಡುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನನಗಿರುವ ವ್ಯತ್ಯಾಸ ಅದೇ. ಏನು? ಅವರು 3 ಅಡಿ ಇದ್ದವನನ್ನು 6 ಅಡಿಗೆ ಏರಿಸ್ತಾರೆ ಅಂತ ನನ್ನನ್ನು ಹೇಳಿದ್ದಾರೆ. ಅವರು ಹಾಗಲ್ಲ, 6 ಅಡಿ ಇದ್ದವರನ್ನು ಮನಸ್ಸು ಮಾಡಿದ್ರೆ 3 ಅಡಿಗೆ ಇಳಿಸ್ತಾರೆ. ಅವರಿಗೆ ನನಗಿರುವ ವ್ಯತ್ಯಾಸ ಅಷ್ಟೇ. ಭಯಂಕರ. ನೀವು ಬಹಳ ಒಟ್ಟಿಗೆ ಒಟ್ಟಿಗೆ ಒಂದೊಂದು ತರಗತಿಯಲ್ಲಿ ಸತತವಾಗಿ ಸೀಂತ್ರಿ ಮಾಡೋದ್ರ ಬಗ್ಗೆ 3 ವರ್ಷ ಅಭ್ಯಾಸ ಮಾಡಿ ಅದರಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದ್ದೇವೆ ನಾವು. ಸ್ನಾತಕೋತ್ತರ ಪದವಿ ಪಡೆದ. ಅದು ಈಗ ನಮಗೆಲ್ಲರಿಗೂ ಗೊತ್ತಾಗಿದೆ. ಅದು ನಿಮ್ಮಿಬ್ಬರಲ್ಲೇ ಇನ್ನು ಸ್ವಲ್ಪ ಸಮಯ ಹೋಗ್ಲಿ ಎಲ್ಲ ಗೊತ್ತಾಗ್ತದೆ. ಹೌದೌದು. ಆದ್ರೆ ಒಬ್ಬೊಬ್ಬರೇ ನಿರ್ಗಮಿಸಬೇಕು. ಆಗ ಯಾರ್ಯಾರ ಸೀಂತ್ರಿ ಎಷ್ಟು ಅಂತ ಗೊತ್ತಾಗ್ತದೆ. ನೀನು ಬಹಳಷ್ಟು ಸೌದೆ ಮಾಡಿದ್ಯಾ ಅಂತಲ್ಲ? ಹೌದು. 3 ವರ್ಷದ ಹಿಂದೆ ನನಗೆ ಯಾವುದೇ ಕೆಲಸ ಇರಲಿಲ್ಲ. ಹಾಗೆ ನಾನು ಸೌದೆ ಮಾಡುದು ನಿನ್ನ ಹೆಣ ಸುಟ್ಲಿಕ್ಕ ಪಾಪಿ. ಆಗ್ಲೂ ಅದು ಅಗತ್ಯ ಇತ್ತು. ಸೌದ ಸೌದ. ದೊಡ್ಡ ದೊಡ್ಡ ಅರಮನೆಗಳನ್ನು ನಾನು ಮಾಡಿದ್ದೇನೆ. ಅದ್ಭುತವಾದಂತಹ ಸೌದೆಗಳನ್ನು ಮಾಡುವಂತ ಕರಕೌಶಲ ಸೌಲಭ್ಯ ನನ್ನಲ್ಲಿ ಉಂಟು, ವ್ಯವಸ್ಥೆ ಉಂಟು. ಈಗ ಒಂದು ಅರಗಿನಾಲಯ ಎನ್ನುವುದು ನಿನ್ನಿಂದ ನಿರ್ಮಾಣ ಆಗಬೇಕು. ಅಂದ್ರೆ ಮೇಣದಿಂದಲೇ ಮಾಡಲ್ಪಡುವಂತ ಅರಮನೆ. ಹೌದು. ಯಾಕೆ? ಯಾರಿಗೆ? ಪಾಂಡವರನ್ನು ಹೇಗಾದ್ರೂ ನಿವಾಳಿಸಬೇಕೆನ್ನುವ ಕಾರಣಕ್ಕಾಗಿ ಈ ವಾರಣಾವತದಲ್ಲಿ ಪ್ರತಿ ವರ್ಷವೂ ನಡೆಯುವಂತಹ ಪಶುಪತಿ ಉತ್ಸವ ಎನ್ನುವುದು ಈ ಸಲವು ನಡೆಯುತ್ತದೆ ಅಂತ ನಾವೊಂದು ಪ್ರಚಾರ ಮಾಡ್ತೇವೆ. ಅದೇ ಸಮಯಕ್ಕೆ ಸರಿಯಾಗಿ ಪಾಂಡವರು ಇಲ್ಲಿಗೆ ಬರ್ತಾರೆ. ಬರುವ ಹಾಗೆ ನಾ ಮಾಡ್ತೇನೆ. ಇಲ್ಲಿಗೆ ಬಂದಾಗ ನೀನು ನಿರ್ಮಿಸಿದ ಅರಗಿನಾಲಯವನ್ನು ಕಂಡಾಗ ಅವರು ಮನಸೋತು ಆ ಅರಗಿನಾಲಯದಲ್ಲಿ ನಿಲ್ಲುವುದಕ್ಕೆ ಮನವಾಗಬೇಕು. ಅನೇಕ ಚಿತ್ತವಿತ್ತಗಳಿಗೆ ಕೆತ್ತಲ್ಪಟ್ಟಿರುವಂತಹ ವಿಶೇಷವಾದ ಸೌಧದ ಅಂದವನ್ನು ಕಂಡಾಗ ಅವರ ಮನಸೋತು ಅಲ್ಲೇ ನಿಲ್ಲುವಂತ ಮನಸ್ಸಾಗಬೇಕು. ಒಂದು ವೇಳೆ ನಿಂತ ಮೇಲೆ ಶಬ್ದ ಬರ್ಲಿಕ್ಕಿಲ್ಲ, ನಿಶಬ್ದವಾಗಿ ಮುಗಿಬೇಕು. ಈಗ ಅಲ್ಲಿ ಒಂದು ಸಮಸ್ಯೆ ಆಗ್ತದಲ್ಲ. ಏನು ಸಮಸ್ಯೆ? ನೀವಿರುವುದು ಹಸ್ತಿನಾವತಿಯಲ್ಲಿ, ನಾನಿರುವುದು ಇಲ್ಲಿ. ಆ ಸೌಧವನ್ನು ನಿರ್ಮಾಣ ಮಾಡಬೇಕಾದ್ರೆ ಅನೇಕ ಖರ್ಚು ವೆಚ್ಚಗಳು ತಗೊಳ್ಳುವುದಿಲ್ವೇ? ನಿನ್ನ ಬಡತನದ ಅರಿವು ನಮಗೆ ಉಂಟು. ಹಾಗೆ ಅಂತ ನಿನಗೆ ಒಮ್ಮೆಗೆ ಕೊಟ್ಟರೆ ನಿನ್ನಲ್ಲಿ ಉಳಿಯುವುದಿಲ್ಲ. ಅದಕ್ಕಾಗಿ ಒಂದು ಹೊಸ ಯೋಜನೆ ಮಾಡುವ. ಪ್ರತಿ ತಿಂಗಳು ನಿನ್ನ ಮನೆಗೆ ಒಂದು ಭಾಗ್ಯಲಕ್ಷ್ಮಿ ಬರುವ ಹಾಗೆ ಮಾಡ್ತೇನೆ. ಈಗ ಭಾಗ್ಯಲಕ್ಷ್ಮಿ ಯೋಜನೆ ಹಸ್ತಿನಾವತಿಗೆ ಬಂತ. ನಿನ್ನಲ್ಲಿಯವರೆಗೆ ಅದನ್ನು ಮುಂದುವರಿಸ್ತೇವೆ. ಸರಿ. ಹಾಗಾದ್ರೆ ಆ ಸೌಧವನ್ನು ನಿರ್ಮಾಣ ಮಾಡಬೇಕಾದ್ರೆ ನನ್ನೊಬ್ಬನಿಂದ ಸಾಧ್ಯ ಇಲ್ಲ. ಅನೇಕ ಯುವಕರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ. ಈ ಕರೆದುಕೊಂಡು ಹೋಗುವುದಕ್ಕೆ ವ್ಯವಸ್ಥೆ ಏನು? ಕರೆದುಕೊಂಡು ಹೋಗುವುದಕ್ಕೆ ವ್ಯವಸ್ಥೆಗೆ ಚಿತ್ತ ಮಾಡಬೇಡ. ಪ್ರಯಾಣ ಉಚಿತ. ಪ್ರಯಾಣ ಉಚಿತ. ಅಲ್ಲಿ ಗುಟ್ಟಾಗಿ ನಿರ್ಮಿಸಲ್ಪಡುವಂತಹ ಸೌಧದ ಒಳಗೆ ವಿಶೇಷವಾದಂತಹ ಬೆಳಕಿನ ವ್ಯವಸ್ಥೆ ಬೇಕು. ಅದಕ್ಕೆ ಏನು ಮಾಡೋದು? ಬೆಳಕು ಉಚಿತ. 3 ಸೌಲಭ್ಯ ಆಯ್ತು. ಈ ಕೆಲಸ ಮುಗಿದಾದ್ಮೇಲೆ ಯುವಕರೆಲ್ಲ ಖಾಲಿ ಆಗ್ತಾರೆ. ಅವರಿಗೆ ಮುಂದಿನ ಯೋಜನೆ ಏನು? ಯುವಕರಿಗೆ ಯುವ ನಿಧಿ ಅಂತ ಮಾಡುವ. ಮತ್ತೆ ಹಾಗಾದ್ರೆ ಇದೆಲ್ಲ ಯಾರಿಗೆ ಏನು ಎಷ್ಟು? ಇದು ಉಚಿತ, ಖಚಿತ, ನಿಶ್ಚಿತ. ಯಾರಿಗೆಲ್ಲ ಅಂತ ಕೇಳು. ಅವರಿಗೂ ಉಚಿತ, ಇವರಿಗೂ ಉಚಿತ, ನಿನಗೂ ಉಚಿತ, ನಿನ್ನ ಹೆಂಡತಿಗೂ ಉಚಿತ. ಹೆಂಡತಿಗೂ ಉಚಿತವೇ? ಎಲ್ಲಿಯವರೆಗೆ ಅಂತ ಕೇಳು. ನಮ್ಮ ಭಂಡಾರ ಪೂರ್ತಿ ಸೂರ್ಯ ಹೋಗಿ ಇನ್ನೊಬ್ಬರಲ್ಲಿ ಸಾಲ ಮಾಡಿ ಆದ್ರೂ ನಿಮಗೆ ಉಚಿತ. ಅಷ್ಟು ಮಾಡಿ. ಧನ್ಯವಾದಗಳು. ಆಯ್ತಾ? ಕೂತಲ್ಲಿಗೆ ಭಾಗ್ಯಲಕ್ಷ್ಮಿ ಬರುವ ಯೋಜನೆ ಇವರದ್ದು ಉಂಟದ್ದಾದ್ರೆ ನಾನು ಯಾಕೆ ಶ್ರಮ ಮಾಡಬೇಕು? ಬರ್ತಾಳೆ. ಎಷ್ಟು ದಿವಸ ಬರ್ತಾಳೆ ನೋಡು. ಯಾರಿಗೂ ಗೊತ್ತಾಗದ ಹಾಗೆ ಮೇಳದ ಒಂದು ಅರಮನೆ ನಿರ್ಮಾಣ ಮಾಡ್ತೇನೆ. ಮೇಳದಲ್ಲ, ಮೇಳದಲ್ಲಿ ಸಮಸ್ಯೆ ಉಂಟು, ಅದಲ್ಲ. ಮೇಣದ ಅರಮನೆಯನ್ನು ನಿರ್ಮಾಣ ಮಾಡ್ತೇನೆ. ಆಮೇಲೆ ಭಾಗ್ಯಲಕ್ಷ್ಮಿ ಒಂದಿಷ್ಟು ಕಟ್ಟು ಸಿಗ್ತದೆ. ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಊರು ಬಿಟ್ಟು ಹೋಗ್ತೇನೆ. ಬೆಳಿಗ್ಗೆ ನನ್ನ ಪರಿಚಯ ಯಾರಿಗೂ ಸಿಗಬಾರ್ದು. ಜನಕ ವಿನಯದಿ ಬಡಿಯ ಪಾದಕ್ಕೆ ತನಯನಾಶಯ ಕಲಿಪೆ ಕೋರಿಕೆ ಚಾರು ತರದವಿ ಪಾಂಡು ಜಾತರ ವಾರಣಾವತ ಸೇರಿ ಸೈವರ. ನಿಮ್ಮ ಮಗ ಸುಯೋಧನ ಬಂದಿದ್ದೇನಪ್ಪ. ಪಾಂಡವರ ಕುರಿತಾಗಿ ಚಿಂತೆಗೊಳಗಾದ ಸಂದರ್ಭದಲ್ಲಿ ಅವರನ್ನು ಹೇಗಾದ್ರೂ ನಿವಾಳಿಸಬೇಕು ಅಂತ ತೀರ್ಮಾನಿಸಿದಾಗ ಪ್ರತಿ ವರ್ಷವೂ ವಾರಣಾವತದಲ್ಲಿ ನಡೆಯುವಂತಹ ಪಶುಪತಿ ಉತ್ಸವ ನಡೆಯುತ್ತದೆ ಎನ್ನುವ ಒಂದು ವರ್ತಮಾನ ಬಂತಪ್ಪ. ವಾರಣಾವತದಲ್ಲಿ ಪಶುಪತಿ ಉತ್ಸವವಂತೆ. ಪಶುಪತಿ ಉತ್ಸವ ಅದಕ್ಕಾದ್ರೂ ದೂರ ನಿಮಗೆ ಹೇಳಿಕೆ ಇಲ್ವಾ? ಅವರಿಗೆ ಮಾತ್ರವಲ್ಲ, ಅಲ್ಲಿಯ ಪುರಜನರಿಗೆಲ್ಲ
ಕುಂತಿ ಮತ್ತು ಕುಂತಿಯ ಮಕ್ಕಳನ್ನು ಕಾಣಬೇಕೆನ್ನುವ ಅಭಿಲಾಷೆಯಂತೆ ಹೇಗೂ ಪಾಂಡವರು ಇಲ್ಲಿದ್ರೆ ನಮಗೂ ನೆಮ್ಮದಿ ಇಲ್ಲ. ಈ ಕಾರಣದಿಂದಲಾಗಿ ಒಂದು ಕೆಲವು ದಿವಸದ ಮಟ್ಟಿಗೆ ಪಾಂಡವರನ್ನು ನಾವಲ್ಲಿಗೆ ಕಳುಹಿಸಿ ಕೊಟ್ಟು ನಮ್ಮ ಒಂದು ಸಂತೋಷವನ್ನು ನೀವು ಅಪೇಕ್ಷೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯಪ್ಪ. ಉದ್ದೇಶ ಒಳ್ಳೆಯದೇ ಮಗ. ಹಾಗಂತ ಕಲಿಸಿಕೊಡುವುದಕ್ಕಾಗುತ್ತದ? ಆಗುದಿಲ್ವಾ? ಆಗುವುದಿಲ್ಲ. ನಮಗೆಷ್ಟು ಅಧಿಕಾರ ಉಂಟು ಅಷ್ಟೇ ಅಧಿಕಾರ ಪಾಂಡವರಿಗೂ ಈ ಹತ್ತಿನೆಯ ಮೇಲೆ ಉಂಟು. ಅದಕ್ಕಿಂತಲೂ ಹೆಚ್ಚು ಮೊದಲೇ ಈ ಹಿರಿಯವರಿಗೆಲ್ಲ ನನ್ನ ಮೇಲೆ ಕಣ್ಣುಂಟು ಮಗ. ಈ ಕುರುಡನಿಗೆ ಇನ್ನೂ ಕೂಡ ಮಕ್ಕಳ ಮೇಲೆ ವ್ಯಾಮೋಹ ಬಿಟ್ಟು ಹೋಗ್ಲಿಲ್ಲ ಅಂತ ನಿಮಗೆ ನಾನು ಯಾವಾಗ ನಿಮ್ಮ ಮೇಲೆ ಪರವಾಗಿ ಮಾತಾಡಿದ್ರು ನನಗೆ ಹಿಂದಿನಿಂದ ಬೈತಾ ಇರ್ತಾರೆ. ಈ ಸಲ ನನಗೆ ಅದು ಎದುರುಗಡೆ ಬಂದು ಬೈಯುವುದು ಅದೆಲ್ಲ ಬೇಡ ಮಗ. ಆಗುದಿಲ್ಲ ಮಗ. ಏನು ಮಾಡ್ತೇನೆ ನೋಡಿ. ಮಗ ಬದುಕುವ ಲಕ್ಷಣ ನನಗೆ ಕಾಣುದಿಲ್ಲ. ಏನಾಯ್ತು? ಒಂದೇ ಲೆಕ್ಕ ಗೋಡೆಗೆ ತಲೆ ಬಡಿತಿದ್ದಾನಮ್ಮ. ಗೋಡೆಗೆ ತಲೆ ಬಡಿತಾ ಇದ್ದಾನ? ಶಬ್ದ ಕೇಳಿದ್ರೆ ಗೋಡೆಗೆ ಬಡ್ದಾಗ ಇಲ್ವಲ್ಲ? ಅದು ನಿನ್ನ ಮಂಡೆ ಅಲ್ಲ, ಅವನ ತಲೆ. ನೊಸಲೊಡೆದು ರಕ್ತ ಸೂಸಲು ಸಾಯ್ತಾನಪ್ಪ. ಅಯ್ಯೋ 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 ಎಂತದು? ಗೋಡೆಗೆ ಮಂಡೆ ಬಡಿತಾ ಇದ್ದಾನಂತೆ. ಬಡಿಲಿಕ್ಕಿಲ್ಲ ಆದ್ರೂ ನಾ ಸಾಯ್ತಾ ಇದ್ದೇನಪ್ಪ ಇಲ್ಲಿ. ಆಯ್ತು 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 ಕಳಿಸ್ತೀರಾ? ಆಯ್ತು ಮಾವ. ಹೌದಲ್ಲ ಹೌದಲ್ಲ ತಂಗಿಯಮ್ಮ, ಅವನ ಮಂಡೆ ಒಂದು ಸರಿ ಮಾಡೋಣ. ನೀವು ಎಲ್ಲಿಯಾದ್ರೂ ಔದಾಸೀನ್ಯ ಮಾಡಿದ್ರೆ ಆ ಮಂಡೆಯಲ್ಲಿ ಹಲಸಿನ ಸೋಳೆಯೇ ತುಂಬಿಸ್ಬೇಕಷ್ಟೇ. ಅವು ಬದುಕಬೇಕೋ? ಪಾಂಡವರು ವಾರಣಾವತಿಗೆ ಹೇಗಾದ್ರೂ ಹೋಗಬೇಕು. ನಿನ್ನ ಗಂಡನಲ್ಲಿ ಹೇಳು. ಆಯ್ತು ಆಯ್ತು. ಏನು ನೋಡಿ, ಕಳಿಸಿ ಕೊಡದೆ ಇದ್ರೆ ಇವ ಏನಾದ್ರೂ ಅನಾಹುತ ಮಾಡಿ ಕೊಡ್ತಾನೆ. ಕರೆದು ಕಳಿಸಿ ಕೊಡುವುದೇ ಒಳ್ಳೇದು. ಒಳ್ಳೇದು ಅಂತ ನಾನು ಹೇಳ್ಬೇಕಾದ್ದು, ನೀನೆಂತ ಕರ್ಮವನ್ನು ಹೇಳಿ ಕರೀರಿ. ನೀನು ಕೈ ತೆಗಿ. ಪ್ರಣಯ ತೋರಿಸುವ ಸಂದರ್ಭದಲ್ಲಿ ತೋರಿಸಲಿಲ್ಲ. ಈಗ ಅವಳದು ಯಾರಲ್ಲಿ ಆ ಕುಂತಿ ಸಹಿತ ಪಾಂಡವರನ್ನು ಬರ್ಲಿಕ್ಕೆ ದೊಡ್ಡಪ್ಪ ವಂದಿಸಿಕೊಂಡಿದ್ದೇವೆ. ಯಾರು ಮಗ? ಧರ್ಮರಾಯನ? ಹೌದು, ಬರುವುದಕ್ಕೆ ಹೇಳಿದ್ದೀರಂತೆ. ಹೌದು, ಎಲ್ಲ ಬಂದಿದ್ದೀರ ಮಗ? ಬಂದಿದ್ದೇವೆ. ಅಮ್ಮ ಬರ್ಲಿಲ್ವಾ? ಬಂದಿದ್ದಾರೆ. ಮಣಿದ ಪಾಂಡವರಿಗೆ ಮತ್ತವನ ಚಲೋಚನೆ ಪುಂಖೆಗೆ ವಿವರವ ಜನಪನ ರುಗುತ ಕಳುಗಿದನು ನರಸಿ ಮಗಿಲಗರಿಗೆ ಪರಸಿ. ಬಾಬಯ್ಯ, ನನಗೆ ಬೇಕ ಮಗ ಇದೆಲ್ಲ. ಏನಾಯ್ತು ಬಾಬಯ್ಯ? ಇದನ್ನೆಲ್ಲ ತಡ್ಕೊಳ್ಳುವ ಪ್ರಾಯವ ನನ್ನದು. ಅಧಿಕಾರಕ್ಕೆ ಈ ಅಧಿಕಾರವನ್ನು ಹಿಡಿಯುವುದಕ್ಕೆ ಯಾರು ಇಲ್ಲ ಎನ್ನುವ ಕಾರಣದಿಂದ ಅನಿವಾರ್ಯಕ್ಕೆ ನಾನು ಈ ಜಾಗದಲ್ಲಿ ಕೂತದ್ದು ಬಿಟ್ರೆ ನನಗೆ ಯಾವುದಾದ್ರೂ ಬೇಕ ಮಗ. ಹತ್ತಿನೆಯ ಪ್ರಜೆಗಳ ಮೋರೆಯಲ್ಲಿ ಯಾವ ಕಾಲಕ್ಕೂ ಚಿಂತೆ ಮೂಡಬಾರದು ಎನ್ನುವ ಕಾರಣದಿಂದ ನೋವನ್ನೆಲ್ಲ ನನ್ನ ಮನಸ್ಸಿನೊಳಗೆ ಅದುಮಿ ಹಿಡಿದು ನಗುವನ್ನು ಹೊರಸೂಸ್ತಾ ಇದ್ದೇನೆ. ಆದ್ರೂ ನೆಮ್ಮದಿ ಉಂಟ ಮಗ. ಏನಾಯ್ತು ಬಾಬಯ್ಯ? ಯಾವಾಗ ನೋಡಿದ್ರು ಮಕ್ಕಳ ದೂರು. ಕೌರವ ಪಾಂಡವರಿಗೆ ಆಟದಲ್ಲಿ ಜಗಳಂತೆ, ಊಟದಲ್ಲಿ ಜಗಳಂತೆ, ಪಾಠದಲ್ಲಿ ಜಗಳಂತೆ, ಎಲ್ಲಿ ಹೋದರೂ ಜಗಳಂತೆ. ಕೇಳಿ 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 ಕಿವಿ ಚಿಟ್ಟು ಹಿಡಿದು ಹೋಗಿದೆ. ಕಣ್ಣು ಹೋಗುವುದಕ್ಕಿಂತ ಕಿವಿ ಆದ್ರೂ ಹೋಗ್ತಿತ್ತು ಆಚೆ. ಮಕ್ಕಳು ಸಣ್ಣವರು, ಇಂದೆಲ್ಲ ನಾಳೆ ಸರಿ ಹೋದಾರು ಬಾಬಯ್ಯ. ಹೌದು ಮಗ, ನಿನ್ನ ಮಕ್ಕಳು ಸರಿ ಹೋದಾರು, ನನ್ನ ಮಕ್ಕಳು ಇಂದಲ್ಲ ನಾಳೆ ಹೋದಾರು. ನೀವು ದೊಡ್ಡವರು, ನೀವು ಹಿತ ವಚನವನ್ನಾಡಿದ್ರೆ ಕೇಳಿಯಾರು ಬಾಬಯ್ಯ. ನೀನು ಆಗದ ಹೋಗದ ವಿಷಯವನ್ನೆಲ್ಲ ಆಲೋಚನೆ ಮಾಡಬೇಡ. ಹಿತವಚನ ನನ್ನ ಮಕ್ಕಳಿಗೆ ಅದೆಲ್ಲ ಆಗುವಂತದ್ದಲ್ಲ. ಬೇಡ. ಅಕ್ಕ ಹೇಳಿದ್ರೆ ಅಕ್ಕನ ಮಾತಿಗಾದ್ರೂ ಬೆಲೆ ಸಿಕ್ಕಿತ್ತು. ಮಾತಾಡ್ತಿದ್ಲು, ಮಾತಾಡಬಹುದು. ಆದ್ರೆ ಮಾತಾಡಬೇಕಾದ ಸಂದರ್ಭದಲ್ಲೇ ಅವಳು ಮಾತಾಡ್ಲಿಲ್ಲ. ಇನ್ನು ಮಾತಾಡ್ಲಿಕ್ಕೂ ಇಲ್ಲ. ಮತ್ತೆ ಸಾಧ್ಯವಾದಂತಹ ಅವಳು ಗಂಡನಾದ ನಾನಿರುವಂತಹ ವೇಳೆಯಲ್ಲಿ ಮಾತಾಡುವುದಿಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಬೇಕಲ್ಲ? ಅರ್ಥವಿಸಿಕೊಂಡಿದ್ದೇನೆ ಮಗ. ಬಂಧುಗಳ ವ್ಯಾಮೋಹ ನಮಗ ಅರ್ಥ ಆಗುವುದು ಯಾವಾಗ ಬಲ್ಲೆಯ? ಯಾವಾಗ? ಬಂಧುಗಳು ನಮ್ಮನ್ನಗಲಿ ದೂರ ಹೋದಾಗ. ಇದ್ದಾಗ ಯಾರ ಬೆಲೆಯೂ ಗೊತ್ತಾಗುವುದಿಲ್ಲ ಬಾಬಯ್ಯ. ಹೌದಮ್ಮ. ಹಾಗಂತ ನಿನ್ನ ಬಗ್ಗೆ ಆಲೋಚನೆ ಮಾಡುವಾಗ ಜೀವನದಲ್ಲಿ ನಗುವಿಗಿಂತ ಹೆಚ್ಚು ನೋವನ್ನೇ ಉಂಡವಳು ನೀನು, ಅಲ್ವೇ? ಹಾಗಾದ್ರೆ ನಿನ್ನ ಮನಸ್ಸಿಗೂ ಒಂದು ಸಮಾಧಾನ. ಹಾಗಾಗಿ ನನಗೊಂದು ನೆನಪಾಯಿತು. ಹೋಗುವುದಕ್ಕೆ ದೂರ ಏನಲ್ಲ, ಇಲ್ಲೇ ಹತ್ತಿರದಲ್ಲಿರುವಂತಹ ವಾರಣಾವತ ಪಶುಪತಿಯ ಉತ್ಸವ ಅನಾದಿ ಕಾಲದಿಂದಲೂ ನಡೀತಾ ಉಂಟು. ಮೊದಲು ನಮ್ಮ ಪಾಂಡು ಇರುವಾಗ ಅವನೇ ಎಲ್ಲ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುತ್ತಾ ಇದ್ದ.
ಈಗ ಅದನ್ನೆಲ್ಲ ನೋಡಿಕೊಳ್ಬೇಕಾದವ ನಾನು. ನಾ ಇಲ್ಲಿದ್ರು ಕತ್ತಲೆ, ಅಲ್ಲಿ ಹೋದ್ರು ಕತ್ತಲೆ. ಈ ಬಾರಿ ನಾವೆಲ್ಲ ಹೋಗಿ ಬರೋಣ. ಒಟ್ಟಿಗೆ ಹೋಗಬಹುದಿತ್ತು, ಆದ್ರೆ ಹೋಗಬೇಕಾದವರೇ ಹೋಗ್ಲಿಲ್ಲ. ನನ್ನ ಮಗ ಹೋಗ್ಬೇಕು, ಅವ ಹೋಗುದು ಎಲ್ಲಿಗೆ? ಅವ ಹೋದಲ್ಲಿ ಪಶುಗಳೇ ನಿಲ್ಲುವುದಿಲ್ಲ, ಇನ್ನು ಪಶುಪತಿ ನಿಂತಾನೋ? ಆಯ್ತಾ, ಅಕ್ಕ ಬರುವುದು ಎಲ್ಲಿಗೆ? ಅವಳು ಬಂದ್ರೆ ನನಗೆ ಆಧಾರ ಎಲ್ಲಿಂಟು? ಆಯ್ತಾ, ನಿನ್ನ ಬಗ್ಗೆ ಆಲೋಚನೆ ಮಾಡುವಾಗಲೂ ಬೇಸರ ಆಗುತ್ತದೆ. ಮನಸ್ಸಿನಲ್ಲಿರುವಂತಹ ನೋವು ದೂರ ಆಗುವುದು ಯಾವಾಗ ಬಲ್ಲೆಯ? ಯಾವಾಗ? ಹೊಸತಾದ ಪರಿಸರವನ್ನು ನಾವು ಸೇರಿಕೊಂಡಾಗ ಮತ್ತು ದೇವತಾ ಆರಾಧನೆಯತ್ತ ನಮ್ಮ ಮನಸ್ಸು ಕೇಂದ್ರೀಕೃತವಾದಾಗ. ವಾರಣಾವತವನ್ನು ನೀವು ಸೇರಿದ್ರಿ ಅಂತಾದ್ರೆ ಹೊಸ ಪರಿಸರವನ್ನು ಸೇರಿದ ಹಾಗಾಗುತ್ತದೆ. ಪಶುಪತಿಯಲ್ಲಿ ಉತ್ಸವದಲ್ಲಿ ಭಾಗವಹಿಸಿದಾಗ ನಿನ್ನ ಮನಸ್ಸಿನಲ್ಲಿರುವಂತಹ ನೋವು ಸ್ವಲ್ಪ ಹಗುರವಾಗುತ್ತದೆ. ನಿನ್ನ ಮಕ್ಕಳಿಗೂ ಒಂದು ಸ್ವಲ್ಪ ಬದಲಾವಣೆ ಸಿಕ್ಕ ಹಾಗಾಗುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಹೇಳುವುದಿದ್ರೆ ಹಸ್ತಿನೆಯ ಅರಮನೆಗೆ ಬಂದಂತಹ ಆಹ್ವಾನ. ಮನೆಯ ಹಿರಿಯವರು ಯಾರಾದ್ರೂ ಹೋಗಬೇಕು. ಇವಳನ್ನು ಕರ್ಕೊಂಡು ಹೋದ್ರೆ ನನಗೆ ಇಲ್ಲಿ ಯಾರು ಆಧಾರ ಇಲ್ಲ. ಈಗೇನು ಮಾಡು? ನಮ್ಮ ಪರವಾಗಿ ಒಮ್ಮೆ ಹೋಗಿ ಬರ್ತೀರ ಮಗ? ನೀವು ಬೇಸರ ಮಾಡಿಕೊಳ್ಳಬೇಡಿ, ಸಹಿಸುವುದಕ್ಕಾಗುವುದಿಲ್ಲ. ನಿಮ್ಮ ಉದ್ದೇಶ ಒಳ್ಳೆಯದು. ನಮಗೂ ಬದಲಾವಣೆ ಎನ್ನುವುದು ಬೇಕಿತ್ತು. ಬೇಕು ಮಗ. ದೇವತಾ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಸಿತು ಬಾಬಯ್ಯ. ನಾವೆಲ್ಲ ಹೋಗಿ ಬರ್ತೇವೆ. ಆಯ್ತು ಆಯ್ತು, ಹೋಗಿ ಬನ್ನಿ ಮಗ, ಹೋಗಿ ಬನ್ನಿ. ಜಾಗ್ರತೆ. ಸ್ವಾಮಿ, ಪಾಂಡವರು ಹೋದ್ರು ಅಂತ ಕಾಣ್ತದೆ. ನನಗೆ ಕಣ್ಣು ಮಾತ್ರ ಹೋದದ್ದು, ಕಿವಿ ಕೇಳ್ತದೆ. ನನಗೆ ಹೆಜ್ಜೆ ಸಪ್ಪಳ ಕೇಳುವುದಿಲ್ವಾ? ನಿನಗೆ ಊರಿನವರು ಇದ್ದವರೆಲ್ಲ ಹೋದದ್ದು ಗೊತ್ತಾಗ್ತದೆ. ನಿನ್ನ ಗಂಡ ಹೋಗುದು ಹೇಗೆ ಅಂತ ಗೊತ್ತುಂಟಾ? ಕೇಳ್ತದಲ್ಲ, ಕೇಳದೇನು? ಆಯ್ತು ಹೋಗು. ಕಣ್ಣು ಮಾತ್ರ ಹೋದದ್ದು. ನಮ್ಮನ್ನು ಯಾರು ಕೇಳ್ತಾರೆ ಇಲ್ಲಿ? ಸಾಯ್ಲಿ, ಹೋಗೋ ಬನ್ನಿ, ಹೋಗೋ ಅಷ್ಟೇ. ನನಗೆ ನೀನು, ನಿನಗೆ ನಾನು ಅಷ್ಟೇ. ಮತ್ತೆ ಒಳ್ಳೆಯ ದಾರಿ. ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬೇಡ. ನಾವು ಹೋಗಬೇಕಾದ ವಾರಣಾವತದಲ್ಲಿ ನಮಗೆ ಬೆಂಕಿಯ ಮೂಲಕ ಅಪಾಯ ಇದೆ ಎನ್ನುವುದನ್ನು ನಮ್ಮ ಚಿಕ್ಕಪ್ಪ ವಿದುರ ಮಹಾಶಯ ನನ್ನಲ್ಲಿ ಮ್ಲೇಂಚ ಭಾಷೆಯಲ್ಲಿ ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ಈ ಕುತಂತ್ರದ ಕೆಲಸಕ್ಕೆ ಪುರೋಚನ ಎನ್ನುವವನನ್ನೂ ನೇಮಿಸಿದ್ದಾರಂತೆ. ಹಾಗಿರುವಾಗ ಹೋಗುವ ಅಭಿಪ್ರಾಯವೇನು ತಮ್ಮ? ತಮ್ಮ, ಈ ವಿಚಾರವಾಗಿ ನೀನು ಯೋಚಿಸಬೇಕಾದ ಅಗತ್ಯವಿಲ್ಲ. ಸುಯೋಧನಾದಿಗಳ ಬಗ್ಗೆ ನಾನು ಯೋಚಿಸ್ತೇನೆ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಸ್ವಯಂಭೋ. ಓಂ ನಮಃ ಶಿವಾಯ. ಶಿವ ಶಂಭೋ ಶಿವ ಶಂಭೋ ಶಿವ ಹರ ಹರ ಶಂಭೋ. ಶಂಭೋ ಶಿವ ಶಂಭೋ ಶಿವ ಹರ ಹರ ಶಂಭೋ. ಶಂಭೋ 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 ಸ್ವಯಂಭೋ. ಶಿವ ಶಂಭೋ ಶಂಭೋ ಹರ ಹರ ಶಂಭೋ. ಬೆಟ್ಟಾದ ಮ್ಯಾಲೇರಿ ಕುಳಿತಾನೆ ಮೈಲಾರಿ ಕೊಟ್ಟು ಕಾಯುವವರ ಮುಖನ್ನ. ಬೆಟ್ಟಾದ ಮ್ಯಾಲೇರಿ ಕುಳಿತಾನೆ ಮೈಲಾರಿ ಕೊಟ್ಟು ಕಾಯುವವರ ಮುಖನ್ನ. ಕಟ್ಟಾಡಿ ರುದ್ರಾಕ್ಷಿ ಕೊರಳಲ್ಲಿ ತಾತೋರಿ ಗಟ್ಟಿಯಾಗಿ ಸಲಗುವನು ಶಿವ ಮಹಾದೇವ. ಕಟ್ಟಾಡಿ ರುದ್ರಾಕ್ಷಿ ಕೊರಳಲ್ಲಿ ತಾತೋರಿ ಗಟ್ಟಿಯಾಗಿ ಸಲಗುವ ನೋಡ. ಢಮ 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 ರುಗನಾದಮಯ. ದಮನಿ ದಮನಿ ನಿಜಾಗಿ ಸಮಯ. ಡಮ 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 ರುಗನಾದಮಯ. ದಮನಿ ದಮನಿ ನಿಜಾಗಿ ಸಮಯ. ಸೋಮಾಶರ ಮರ್ದನ ಹರುಷಮಯ. ಉಮೆವರ ಉಲಿಸುವ ಈ ಸಮಯ. ಉಮೆವರ ಉಲಿಸುವ ಈ ಸಮಯ. ಸುರಗಂಗೆ ಮುಡಿಯಲ್ಲಿ ಸಿರಿಗೌರಿ ತೊಡೆಯಲ್ಲಿ ಮೆರೆಯೋನು ಸಿಂಗಾರ ಮಾದೀಶ.
ಸುರಗಂಗೆ ಮುಡಿಯಲ್ಲಿ ಸಿರಿಗೌರಿ ತೊಡೆಯಲ್ಲಿ ನೆರೆಯೋನು ಸಿಂಗಾರ ಮಾದೇಶ ಶಿರದಲ್ಲಿ ಚಂದ್ರಪ್ಪ ಮೈ ತುಂಬ ನಾಗಪ್ಪ ಉರಿಗಣ್ಣ ಶಿವ ಪಾವನ ವೇಷ ಶಿರದಲ್ಲಿ ಚಂದ್ರಪ್ಪ ಮೈ ತುಂಬ ನಾಗಪ್ಪ ಉರಿಗಣ್ಣ ಶಿವ ಪಾವನ ವೇಷ ಶಿವ 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 ಢಮ 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 ರುಗನಾದಮಯ ದಮನಿ ದಮನಿ ನಿಜಾಗಿ ಸಮಯ ಢಮ 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 ರುಗನಾದಮಯ ದಮನಿ ದಮನಿ ನಿಜಾಗಿ ಸಮಯ ಸುಮಶರ ಮರ್ದನ ಹರುಷಮಯ ಬರವೊಲಿಸುವ ಈ ಸಮಯ ಕಾಲ 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 ದಿಶಾಪಟ ಪಾಲಯನ ಶಂಕರ ನೀಲಲೋಗಿ ತರುಂಡ ಮಾಲ ಸದಾಶಿವ ಶುಲಿಗಿರೀಶ ಮೃಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಓಂ ನಮ ಶಿವಾಯ ಸದ್ದಿಲ್ಲದೆ ಮದರವೆನಗೆನ್ನುತ್ತ ಹೊಂದಿದ ಗೌರವ ಸಕಪುರೋಚನ ವಿದ್ಯೆಯೊಳಿರುವಾಗಲೂ ಗೆದ್ದು ಬರದು ತರದಿಂದಲೇ ಗೆದ್ದು ಬರದು ತರದಿಂದಲೇ ಗೆದ್ದು ಬರದು ತರದಿಂದಲೇ ನಿಶಬ್ದವಾದಂತಹ ವಾತಾವರಣ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಆಯಾಸಗೊಂಡು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಲಗುವಂತಹ ಸನ್ನಿವೇಶಕ್ಕೆ ಅವರು ಒಳಗಾಗ್ತಾರೆ. ಅವರು ಮಲಗುವುದಕ್ಕೆ ಬರುವ ಮೊದಲೇ ಯಾರಿಗೂ ಗೊತ್ತಾಗದ ಹಾಗೆ ನಾನೊಂದು ಮೂಲೆಯಲ್ಲಿ ಮಲಗಿರುತ್ತೇನೆ. ಅವರೆಲ್ಲರೂ ನಿದ್ರಕ್ಕೆ ವಶವಾದಾಗ ಕೌರವನ ಅಪ್ಪನೆಯಂತೆ ಯಾರಿಗೂ ಗೊತ್ತಾಗದ ಹಾಗೆ ಹೊರಗಿಂದ ಬೆಂಕಿ ಕೊಡ್ತೇನೆ. ಒಳಗಿದ್ದವರೆಲ್ಲರೂ ಸುಟ್ಟು ಕರಕಲಾಗಿ ಹೋಗ್ತಾರೆ. ನಾನು ಎಣಿಸಿದಂತೆ ಭಾಗ್ಯಲಕ್ಷ್ಮಿ ನನ್ನ ಮನೆಗೆ ಬರ್ತಾಳೆ. ರಾತ್ರಿಯ ಹೊತ್ತು ಎಲ್ಲರೂ ನಿದ್ರಾಮಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅರಗಿನಾಲಯಕ್ಕೆ ಬೆಂಕಿಯನ್ನು ಕೊಟ್ಟು ಕೊಲ್ಲುವುದಕ್ಕೆ ನೋಡುತ್ತಾ ಇದ್ದಾರೆ ಸುಯೋಧನಾದಿಗಳು. ಹಾಗಾದ್ರೆ ಅಣ್ಣ ತಮ್ಮ ತಾಯಿಯನ್ನು ರಕ್ಷಿಸುವುದು ನನ್ನ ಹೊಣೆಯಾಗಿದೆ. ಅದಕ್ಕೆ ಬೇಕಾಗಿ ಈ ಅರಗಿನಾಲಯಕ್ಕೆ ನಾನೇ ಬೆಂಕಿಯನ್ನು ಕೊಡುತ್ತೇನೆ. ಅದರೊಳಗೆ ಮಲಗಿದ್ದಾರೆ ವ್ಯಾಧರು. ನಾಳಿನ ದಿವಸ ಅವರ ಪಾಂಡವರು ಎನ್ನುವ ಹಾಗೆ ಭಾವಿಸಿಕೊಳ್ಳಲಿ. ವಿದುರನಿಗೆ ಸೂಚಿಸಿದ್ದೇನೆ ಸ್ಥಾನಿಕನ ಮುಖೇನ ಸುರಂಗ ಮಾರ್ಗವನ್ನು ನಿರ್ಮಿಸುವುದಕ್ಕಾಗಿ. ಅರಗಿನಾಲಯಕ್ಕೆ ಬೆಂಕಿ ಕೊಟ್ಟು ಪಲಾಯನಗೆ ಬೆಂಕಿ ಕೊಟ್ಟವರು ಯಾರು? ಅಯ್ಯೋ ದೇವರೇ, ನನ್ನ ವಿಧಿಯೇ. ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಇನ್ನೊಬ್ಬರನ್ನು ಕೊಲ್ಲಬೇಕೆಂದು ಪ್ರಯತ್ನ ಪಟ್ಟು ನಿರ್ಮಿಸಿದ ಮನೆಯೊಳಗೆ ನನಗೆ ಸಾವಾಗುತ್ತಾ ಇದೆ. ಇದು ನನ್ನ ವಿಧಿ. ಅಯ್ಯೋ ಅಯ್ಯೋ ಅಯ್ಯೋ. ಸುರನದಿ ಸುತ ಕೇಳು ಕೂತಿ ತರಳರಂಗಿ ಅನ್ಯಾಯವನು ನೀ ಗೈದಿ ಕುಂತಿ ತರಳರಿಂಗನ್ಯಾಯವನು ನೀ ಗೈದಿ ಎಂಬಿ ಕಡು ನುಡಿಯ ಪುರದ ಪ್ರಜೆಗಳು ಪೇಳುದ ಅರಿತು ಪೇಳೆ
ಮನಸ್ಸಿನಲ್ಲಿ ಏನುಂಟು, ಅವರೊಳಗೆ ಏನು ಮಾತುಗಳಾಗುತ್ತದೆ ಅನ್ನುವುದನ್ನು ತಿಳಿದು ಅದರಂತೆಯೇ ಬಂದು ಹೇಳಬೇಕಾದ ಕೆಲಸದಲ್ಲಿರುವವ ನಾನು. ರಾಜ್ಯ ನಿರ್ವಹಣೆ ಮಾಡುವವರಿಗೆ ಕಣ್ಣಿನಂತಿರುವವರು. ಹೌದು ಹೌದು. ಯಾವ ಕಾರಣಕ್ಕೂ ಕೂಡ ಒಂದು ಸುಳ್ಳಾಗಲಿ ಇದ್ದ ವಿಚಾರವನ್ನು ತಪ್ಪಿಯಾಗಲಿ ನಾನು ಆಡಿದ್ದಿಲ್ಲ ಪ್ರಭು. ಆದ್ದರಿಂದಲೇ ರಾಜ್ಯ ಹಿತವನ್ನು ಬಯಸುವವರನ್ನೇ ಈ ಕೆಲಸಕ್ಕೆ ನಿಯುಕ್ತರಾಗಿಸುವುದು. ಸರಿ, ಆದ್ರೆ ಹಿಂದಿನ ವಿಚಾರವನ್ನು ಹೇಳಬೇಕು ಅಂತ ಹೇಳುವಾಗ ನಾಳೆಗೆ ತಡವರಿಸ್ತದೆ, ಮೈ ನಡುಗುತ್ತಾ ಉಂಟು ಸ್ವಾಮಿ. ಎಂತಹ ವರ್ತಮಾನವಾದರೂ ಅನಿವಾರ್ಯ ಅಂತಾದ್ರೆ ಆಡ್ಲೇಬೇಕಲ್ಲ ಸಮೇತ. ಆಡಬೇಕಾಗುತ್ತದೆ ಹೇಳು. ಆದ್ರೆ ಎತ್ತರದ ಸ್ಥಾನಮಾನವನ್ನು ಹೊಂದಿ ಊರಿನ ಮಂದಿಗಳಿಗೆಲ್ಲ ಆದರ್ಶಪ್ರಾಯರಾಗಿ ಬಾಳಿ ಬದುಕಿದ ನಮ್ಮ ಅನ್ನದಾತರಾದ ನಿಮ್ಮ ಕುರಿತಾಗಿ ಆಡುವುದಕ್ಕೆ ಆರಂಭಿಸಿದ್ದಾರೆ ಪ್ರಭು. ನಮಗೆ ಬೇಕಾದ್ದನ್ನೇ ಮಂದಿಗಳು ಆಡ್ತಾರೆ ಅಂತಿಲ್ಲ. ಅವರು ಆಡಿದ್ದರಲ್ಲಿ ನಮಗೆ ಉಪೇಕ್ಷಣೀಯವಾದದ್ದಿದ್ರೆ ಬಿಡೋಣ. ಆದ್ರೆ ನಾವು ತಿದ್ದಿಕೊಳ್ಳುವುದಕ್ಕಿದ್ದದ್ದನ್ನೇ ಆಡಿದ್ದಾರಾದ್ರೆ ಕೇಳಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಏನ್ ಹೇಳಿದ್ರು? ಅರಮನೆಯ ಒಳಗಾಗುತ್ತಿರುವಂತಹ ವಿಚಾರ. ಹೌದು, ಪಾಂಡವ ಕೌರವರ ಕುರಿತಾಗಿ ಮಾಡುತ್ತಿರುವಂತಹ ಮನೆ ಮಕ್ಕಳ ಜಗಳ. ಅದು ಒಂದು ಹಂತದಲ್ಲಿ ಅರಗಿನಾಲೆಯ ಉರಿದಲ್ಲಿಗೆ ಮುಗಿಯಿತಲ್ಲ. ಇವರಿಲ್ಲಿ ತರ್ಪಣ ಬಿಟ್ಟರು, ಅವರು ಕಾಡಾಡಿಗಳಾಗಿ ಬದುಕುತ್ತಾ ಕಳೆದರು. ದ್ರೌಪದಿ ಸ್ವಯಂವರದಲ್ಲಿ ಬದುಕಿದ್ದಾರೆ ಅಂತ ಮರಳಿ ಗೊತ್ತಾದ ಮೇಲೆ ಸತಿಯನ್ನು ತಾಯಿಯನ್ನು ಕೂಡಿಕೊಂಡು ಪಾಂಡವರನ್ನು ಕರೆಸಿ ಅರಮನೆಯಲ್ಲಿ ಇದ್ದಾರಲ್ಲ ಈಗ. ಬೇಡಿ ಬದುಕುವ ಬದುಕಿನಲ್ಲಿರುವಾಗ ಇದ್ದಂತಹ ಸುಖ ಪಾಂಡವರಿಗೆ ಈ ಆಸ್ಥಾನದಲ್ಲಿ ಸಿಕ್ಕಲಿಲ್ಲ ಪ್ರಭು. ಎಲ್ಲ ಸರಿಯಾಗಿದೆ ಅಂತಲ್ಲ, ಆದ್ರೆ ಇವತ್ತಲ್ಲ ನಾಳೆ ಸರಿ ಹೋದಾರು. ನೀವೇ ಒಪ್ಪಿ ಯುವರಾಜ್ಯಾಭಿಷೇಕವನ್ನು ಧರ್ಮರಾಯನಿಗೆ ಮಾಡಿದಿರಿ. ಅದು ಹಿಂದೆ ಅಲ್ವ? ಹೌದು ಹೌದು. ಅಧಿಕಾರ ವಹಿಸೋಣ ಅಂದ್ರೆ ಸುಯೋಧನಾದಿಗಳು ಬಿಡ್ಬೇಕಲ್ಲ. ಮನೆಯ ಮಕ್ಕಳೇ ಬೇಡ ಅಂದ್ರೆ ನಾವೇನು ಮಾಡುವುದಕ್ಕಂತದ? ಮೌನ ಒಳ್ಳೆಯದೇ ಎಲ್ಲ ಹೊತ್ತಿನಲ್ಲಿ. ಕೆಲವು ಬಾರಿ ಅನಿವಾರ್ಯವಾಗುತ್ತದೆ, ಇಷ್ಟ ಆಗ್ತದೆ ಅಂತ ಅಲ್ಲ. ಆದ್ರೆ ಕೌರವ ಮಾಡಿದ ತಪ್ಪಿಗೆ ಒಮ್ಮೆ ಆದ್ರೂ ಗದರಿಸಿದ್ರ, ಒಮ್ಮೆ ಆದ್ರೂ ಏನಾದ್ರೂ ಹೇಳಿದ್ರ, ಏನಾದ್ರೂ ಶಿಕ್ಷೆ ಅಂತ ಕೊಟ್ರ ಸ್ವಾಮಿ? ಈಟದಲ್ಲಿ ಕುಳಿತ ಪ್ರಭುವೇ ಒತ್ತಾಶ ಕೊಡುವಾಗ ನಾವೇನು ಹೇಳುವುದಕ್ಕೆ? ಈಗ ಆಡುವುದಕ್ಕೆ ಹೊರಟದ್ದೇ ಪ್ರಭು. ಎಲ್ಲೋ ಇದ್ದ ಪಾಂಡವರನ್ನು ಕರೆಸಿಕೊಂಡ ಬಳಿಕ ಅವರ ಕುರಿತಾಗಿ ಸ್ವಲ್ಪವೂ ಆಲೋಚನೆಯನ್ನು ಮಾಡದೆ ಕೌರವರ ಕುರಿತಾಗಿ ಭೀಷ್ಮಾಚಾರ್ಯರ ಮೃದು ಧೋರಣೆ, ಕುಂತಿ ತರಳರ ಕುರಿತಾಗಿ ಧರ್ಮ ಮಾಡ್ತಾ ಇದ್ದಾರೆ ಅಂತ ಆಡ್ತಾ ಇದ್ದಾರೆ ಸ್ವಾಮಿ. ಯಾರು ಹೇಳಿದ್ರಿ ಇದನ್ನು? ಪ್ರಜೆಗಳು, ಯಾರು ಸಾಧುಗಳು ಅಂತ ನಾವು ಮನ್ನಿಸಿದ್ದೇವೋ, ಯಾರು ಪೀಠದ ಮೇಲೆ ನಿಷ್ಠೆ ಹೊಂದಿದವರು ಅಂತ ತಿಳಿದಿದ್ದೇವೋ ಅಂತವರೆಲ್ಲರೂ ಆಡ್ತಾ ಇದ್ದಾರೆ ಪ್ರಭು. ನಿಮ್ಮನ್ನ ಧರ್ಮಿ ಅಂತ ಹೇಳುವುದಕ್ಕೆ ಹೊರಟಿದ್ದಾರೆ. ಅಪವಾದ ಶೂಲ ನನ್ನನ್ನೇ ಇರಿಯುವುದಕ್ಕೆ ಹೊರಟದ್ದನ್ನು ನಾನು ಯೋಚಿಸ್ತೇನೆ. ಇನ್ನೂ ಬಿರುಸಾಗಿ ಏನಾದ್ರೂ ಹೇಳಿದ್ರು ಇದೇ ನಿಷ್ಠೆಯಿಂದ ಬಂದು ಹೇಳ್ತಾ ಇರಬೇಕು. ಚಿಂತಿಸುತ್ತ ಗಾಂಗೆಯ ಮನದಲ್ಲಿ ಕುಂತಿಯನೊಗರ ಬಾಳ ಬಗೆಗೆ ಪಿಂತೆ ದೂರು ಪುರ ಜನಪದರು ಕಟುವಾಗಿ ದತಿಪುರ ವಿಭಜನೆಯ ಗೈಯುತ ದಂತಿಪುರ ವಿಭಜನೆಯ ಗೈಯುತ ಸಂತವಿಸಲವರಿವರ ಕ್ಷಿಪ್ರದೀಗಿ ಮೋತಿರದು ನಿಜ ಜ್ಞಾತಿ ವೈರಗಳೆನುತ ನಿಶ್ಚಯಿಸಿದ ಮನದಲ್ಲಿ ಚಿಂತಿಸಿದ ಚಿಂತಿಸುತ್ತ ಅನಾಹುತ ಆಗುತ್ತಾ ಉಂಟು. ಮರಳಿ ಬಂದ ಪಾಂಡವರನ್ನು ಕೊಂದು ಕಳೆಯುವುದು ಹೇಗೆ ಅಂತ ಸುಯೋಧನಾದಿಗಳ ಯೋಚನೆ. ಈಗ ನೋಡಿದರೆ ಪುರಜನರ ಅಪವಾದ, ಪಾಂಡವರಿಗೆ ನ್ಯಾಯ ಸಿಗ್ತಾ ಇಲ್ಲ, ಧರ್ಮಾಚರಿಸ್ತಾ ಇಲ್ಲ ಅವರ ಕುರಿತಾಗಿ. ಇನ್ನೆಷ್ಟು ಅಂತ ಸಹಿಸಿ ಕೂತುಕೊಳ್ಳುವುದು. ನನಗೂ ಇದರ ಸುಳುಹು ಸಿಕ್ಕಿದ್ದರಿಂದಲೇ ಧೃತರಾಷ್ಟ್ರನಲ್ಲೂ ಹೇಳಿದ್ದು ರಾಜ್ಯ ವಿಭಜನೆ ಮಾಡಿಬಿಡುವ, ಇಲ್ಲದಿದ್ದರೆ ಈ ಮಕ್ಕಳು ಒಂದಕ್ಕೊಂದು ಮಾಡಿ ಹಾಕಿದ್ದಾರೆ. ಸರಿಪಡಿಸುವುದಕ್ಕಾಗದ ಅನಾಹುತ ಆಗುವ ಮೊದಲು ಇದನ್ನು ಸರಿಯಾಗಿ ಒಂದು ಶುಭಾಂತ್ಯವಾಗಿಸುವುದಕ್ಕೆ ಅವರಿಗರ್ಧ ಇವರಿಗರ್ಧ ಕೊಟ್ಟು ಬಿಡುವ. ಅವನಿಗೆ ಆತಂಕ, ನೀವು ಪ್ರತಿಜ್ಞೆ ಮಾಡಿದ್ದೇ ವಿಭಜನೆ ಆಗಬಾರದು ಅಂತಲ್ಲೋ ದೊಡ್ಡಪ್ಪ, ಈಗ ಹೇಗೆ ವಿಭಜನೆ ಮಾಡುವುದು? ಆದರ್ಶ ಅದೇ ಆದರೂ ಅನಿವಾರ್ಯವಾದಾಗ ಅಪ್ರಿಯವಾದದ್ದನ್ನಾದರೂ ಒಪ್ಪಬೇಕಾಗ್ತದೆ.
ಆಗಿಬಿಡ್ಲಿ. ರಾಜ್ಯ ವಿಭಜನೆ ಆದ್ರೆ ಅದು ಆಗಿ ಹೋಗಲಿ, ಆಗಿ ಹೋಗಲಿ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತೆ ಏನಮ್ಮ ಅಷ್ಟು ಅನಿವಾರ್ಯ? ಅಮರವಾಗಿ ನಿನಾದನಾಚಾರ್ಯ ಅವಿವೇಕವಲ್ಲವೇ ಅಮನ ಗುಣಯುತ ಕೈಬುದಿ ಕಾರ್ಯ ಸಮವೇ ಸಾಮಜಪುರದ ವಿಭಜನೆ ರಮಣನಿಗೆ ಬೆಲೆದಿಲ್ಲದಾಯಿತಿ ವಿಮಲ ಜಾತರಿಗೇನು ಪವಗತಿ ಭ್ರಮಿಸಿ ಕುಪಿತದ ತಂತ್ರ ಬಹುದಾಲ ನಂದನಾಚಾರ್ಯ ಗಂಗಾ ಭವಾನಿಯ ನಂದನರಾದಂತ ನಿಮ್ಮ ಮನದಲ್ಲಿ ಇಷ್ಟೊಂದು ಕೊಳಕನ್ನು ತುಂಬಿಕೊಂಡಿದ್ದೀರಿ ಅಂತ ನಾನು ಭಾವಿಸಿರ್ಲಿಲ್ಲ. ನಾನು ಒಮ್ಮೆ ನಿನ್ನ ಕಾವ್ಯ ನಿಲ್ಲಿಸ. ಯಾವಾಗ ವಿಷ ಯಾವಾಗ ಕಾವ್ಯ ಅಂತ ಯಾರಿಗೆ ಊಹಿಸುವುದಕ್ಕೂ ಸಾಧ್ಯ ಅಲ್ಲ, ಯಾವ ಸೌಭಾಗ್ಯಕ್ಕಾಗಿ ಈ ಅವಿವೇಕದ ನಿರ್ಣಯ? ಯಾರನ್ನು ಮುಳುಗಿಸಲಿಕ್ಕೆ? ಏಯ್ ಅಲ್ಲದಿದ್ರೆ ಮತ್ತೇನು? ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ರಾಜ್ಯ ವಿಭಜನೆ. ಈಗ ಅದು ಒಂದು ಬೇಡ ಅಂತ ಕಾಲದಲ್ಲಿ ಹೇಳಿದ್ರು ಇವರು ತುಂಡಿಲ್ಲ ಅಂತ. ಈಗ ಇವರೇ ಎಲ್ಲ ಅನುಕೂಲ ಸಿಂಧು ಅವರವರಿಗೆ ಬೇಕಾದ ಹಾಗೆ. ಇಡೀ ಇಲ್ಲ ತುಂಡು ಇಲ್ಲ, ಸುಮ್ಮನಿರು. ಇದ್ದ ಸೌಭಾಗ್ಯವನ್ನು ತೊರೆದು ಸಾಗಿದಂತ ಪಾಂಡುವಿನ ಮಗನಿಗೆ ರಾಜ್ಯವಂತೆ. ಇಲ್ಲೇ ಇದ್ದವರಿಗೆ ಎಂತದಿಲ್ಲ. ಯಾವ ಅನ್ಯಾಯ, ಅವನಿಗೆ ಯಾವ ಮೊದಲು ಅನ್ನ ನೀರು ಕೊಡಮ್ಮ, ಮತ್ತೆ ನಾವು ರಾಜ್ಯ ಕಟ್ಟಿ ಹಾಕಿದಾರ ಇಲ್ಲಿ. ಮತ್ತೆ ಇಲ್ಲೇ ಇದ್ದವರಿಗೆ ಏನಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನಿಗೆಲ್ಲ ಉಂಟು. ಅವನಿಗುಂಟಾ? ಮತ್ತೆ ಈಗ ನಿನಗೇನಾಯ್ತು? ಇದ್ದದನ್ನು ಕಳೆದುಕೊಳ್ಳುವಂತ ದೌರ್ಭಾಗ್ಯ ನನ್ನ ಮಕ್ಕಳಿಗೆ. ನನ್ನ ಮಕ್ಕಳಿಗೆ ಏನ್ ಅನ್ಯಾಯ, ಏನ್ ತಪ್ಪು ಮಾಡಿದ್ದಾರೆ? ಏನಾಯ್ತು ಅಂತ ಈಗ ಆಕ್ಷೇಪ? ಅಲ್ಲ, ನನ್ನವರು ಏನ್ ಮಾಡಿದ್ದಾರೆ ನಿಮಗೆ? ಏನು ಮಾಡ್ಲಿಲ್ಲ, ಅವ ರಾಜನಾಗಿ ಇದ್ದಾನೆ. ಜನ್ಮಾಂಧನಾದರೂ ನಿಮ್ಮ ಮಾತನ್ನೇ ಕೇಳುತ್ತಾ ನಿಮ್ಮನ್ನೇ ಅನುಸರಿಸುತ್ತಾ ರಾಜ್ಯಭಾರವನ್ನು ಮಾಡ್ಲಿಲ್ವಾ? ಅದರ ಮೂಗಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಅದಕ್ಕೆ. ಇವ ಯಾವ್ದನ್ನು ಹೇಳುದು? ಎಂತದ್ದ? ಅದರ ಮೂಗಿಗೆ ಅನ್ನುತ್ತಾ ಇದ್ದಾನೆ. ನಿನ್ನ ಗಂಡನ ಬಗ್ಗೆ ಹೇಳುದಾ? ಮೃದು ಅಲ್ವಾ? ಎಂತ ಮಾತಾಡ್ತಾನೆ? ಅದು ಹಾಗಲ್ವೇ? ಪತಿವ್ರತೆಯ ಕಣ್ಣು ಕಾಣುವುದಿಲ್ಲ, ಕೈ ಬೀಸುವಾಗ ನೀವು ಸ್ವಲ್ಪ ಜಾಗ್ರತೆ ಮಾಡಿ. ಒಂದು ಹೇಳ್ತೇನೆ, ಪತಿವ್ರತೆ ನೀನು. ಅದು ಇದು ಅಂತ ನಿನ್ನ ಪತಿಯನ್ನು ಹೇಳುವಾಗ ಸಹಿಸಿದ್ರೆ ಬೇಡ. ನಾನು ನೋಡು, ನಮ್ಮೊಳಗೆ ಒಂದು ವಿಷಮ ಸ್ವಲ್ಪ ಸುಮ್ಮನಿರ ನೀನು. ಇವನಿಗೆ ಶ್ರಮ ಇದ್ರಲ್ವ ವಿಷಮ ತರುವುದು. ಇವ ಮೊದಲೇ ಶ್ರಮ ಇಲ್ಲ, ಮತ್ತೆ ವಿಷಮ ಇಲ್ಲಿಂದ. ನೋಡಿ, ನನ್ನವರಿಗೆ ಒಂದಿಷ್ಟು ಬೆಲೆ ಇಲ್ಲದಾಗ ಆಗಿ ಹೋಯ್ತಲ್ಲ. ಮೊನ್ನೆ ಕೇಳಿದ್ರು ಎಂತದ್ದು? ಅಲ್ಲ, ಬೆಲೆ ಉಂಟಾ ಇಲ್ವಾ ಅಂತ. ಎಂತ ಹೇಳಿದೆ ನೀನು? ನಾನು ಉಂಟು ಅಂತ ಹೇಳಿ, ಇವರು ಇಲ್ಲ ಅಂತ ಹೇಳ್ತಾರೆ. ಇವನದು ನಡೀಬೇಕಲ್ಲ, ಪೂರ್ತಿ ತೆಗೆದರೆ ಇವನದಲ್ಲಿ ನಡೀತದೆ. ನನಗೆಲ್ಲ ಅರ್ಥ ಆಗ್ತದೆ. ನನಗೆ ಕಣ್ಣು ಕಾಣದೇ ಇರಬಹುದು, ಆದ್ರೆ ನನಗೆಲ್ಲ ಅರ್ಥ ಆಗ್ತದೆ. ಗೊತ್ತಾಗ್ತದೆ ನನಗೆ. ಸಾರ್ವಜನಿಕರ ಮುಂಭಾಗದಲ್ಲಿ ಮಾನವ ಹೋಗ್ತದೆ ಎನ್ನುವಂತ ಕಾರಣಕ್ಕಾಗಿ ಪ್ರಶ್ನೆ ಗುಪ್ತ ತಂತ್ರದಿಂದ ನನ್ನೊಡಲಿಗೆ ಕೊಳ್ಳಿಯನ್ನೇ ಇರಿಸಿದ್ರಲ್ಲ. ಎಷ್ಟು ಬೇಗ ನಾನು ಸೃಷ್ಟಿಯಲ್ಲಿ ನಿಜ ನ್ಯಾಯ ನಿಷ್ಠುರವು ಅಂತಕಗೆ ಪಟ್ಟವೇಲಿ ಅವನನುಜ ನಿಷ್ಠೆಯಲ್ಲಿ ಪುರಿದವು ಹುಟ್ಟಿದಡುಗರಿಗೆ ಅರ್ಧ ಕೊಟ್ಟರದು ಸದ್ಧರ್ಮ ಸಗಜ ಅಮ್ಮ. ಹಿಂದೊಬ್ಬ ಇದ್ದಂತೆ ಅಷ್ಟಾವಕ್ರ ಅಂತ, ಅದು ಶರೀರದಲ್ಲಿ. ಇವನ ಬುದ್ಧಿಯಲ್ಲಿ 106 ವಕ್ರವೇ ಇರುವುದು. ಅಷ್ಟಾವಕ್ರನ ಬಗ್ಗೆ ಅವ ಬಹಳ ಅವ ಜಾನಿ, ನಿನ್ನಾಗೆ ಅಲ್ಪ ಅಲ್ಲ. ಸಭೆಗೆ ಹೋಗುವಾಗ ನಗಾಡಿದಕ್ಕೆ ಹೇಳಿದ್ರಂತೆ, ಇಷ್ಟೊತ್ತಾದ್ರೆ ಸಮಾಧಾನ ಕೊಡ್ಲಿಕ್ಕೆ ನನ್ನ ದೇಹ ಒಂದು ಕಾರಣ ಆಯ್ತಲ್ಲ. ನಾನು ನೋಡಿದ್ದೇನೆ ಆ ಪುಟ. ಅದೇ ನೀನು ಪುಟ ನೋಡುದು ಮಾತ್ರ, ನಿನ್ನ ಪುಟ ಸರಿಯಾಗೋದಿಲ್ವಲ್ಲ. ಇದು ತನಕ ರಾಜ್ಯ ಕೊಡ್ಲಿಲ್ಲ ಅಂತಾಯ್ತು, ಕೊಟ್ಟಾಗ ಅರ್ಧವೇ ಅಂತ ಆಕ್ಷೇಪ. ಎಲ್ಲಿಂದ ರಾಜ್ಯ ಅಮ್ಮ? ಈಗ ಇಡೀ ಸಿಗಬೇಕು ಅಂತ ಹೇಳ್ತೀರಲ್ಲ, ನಿನ್ನ ಗಂಡನಿಗೆ ಸಿಕ್ಕಿದ್ದು ಹೇಗೆ ಅಂತ ಗೊತ್ತುಂಟ? ಅವನಿಗುಂಟಾ? ಶಿವನೇ ಹೇಳಿ ಇವತ್ತು ಹೇಳಿ. ಇವತ್ತು ಶಿವರಾತ್ರಿ ಅಲ್ವಾ? ನಾಸ್ತಿಕರು ಶಿವನನ್ನು ಹೇಳುದು ನೋಡು. ಇವನಿಗೆ ದೇವರು ದಿಂಡ್ರು ಅಂದ್ರೆ ಭಯವೂ ಇಲ್ಲ, ಭಕ್ತಿಯೂ ಇಲ್ಲ. ಇವನು ಶಿವ ಅನ್ನೋದು ಯಾರು ಹೇಳಿದ್ದು? ಎಂತದ್ದು ಯಾರು ಹೇಳುದು? ದಕ್ಷಿಣದ ಗೋಡೆಗೆ ಕೈ ಮುಗಿತೇವೆ. ಶಿವನ ಹೆಸರು ಹೇಳಿ ದಕ್ಷಿಣಕ್ಕೆ ಕೈ ಮುಗಿ. ನಿನ್ನ ಗಂಡನಿಗೆ ಉಂಟೋ ಇಲ್ವೋ ಅಂತ ನೀನೇ ಹೇಳ್ಬೇಕು. ಇವತ್ತು ನಿರ್ಧಾರ ಆಗ್ಬೇಕು. ಇವನಿಗೆ ಉಂಟ ಕೇಳು ಮೊದಲು. ನಿನಗೇನು ನನಗೆ ಗೊತ್ತಿಲ್ಲ, ನನ್ನವರಿಗುಂಟು ಇಲ್ಲಿ. ಅವ್ರು ಹೇಳ್ತಾರೆ ಇಲ್ಲ ಅಂತ. ಉಂಟಾ? ಅಧಿಕಾರ ಇಲ್ಲದೇನು ಇದೆ? ಈಗ ಎಂತದ್ದು ಹೇಳಿದ್ರೆ ಮಕ್ಕಳಿಗೆ ಸಿಗಬೇಕು ಅಂತಂದ್ರೆ ಅಪ್ಪನಿಗೆ ಉಂಟು ಅಂತ ಕೇಳ್ತಾರೆ. ನಿನಗೆ ಕಣ್ಣು ಕಿವಿ ಎಂತದಿಲ್ಲ ನಿನಗೆ. ಸುಮ್ಮನೆ ನನ್ನ ಬಾಯಿ ಮುಚ್ಚಿಸಲಿಕ್ಕಾದೀತು. ಇವ ಉಳಿದದ್ದೆಲ್ಲ ಮಾತಾಡ್ತಾನೆ. ಇವನಿಗೆ ಕರ್ತೃಪದ, ಕರ್ಮಪದ, ನಾಮಪದ ಯಾವುದು ಗೊತ್ತಿಲ್ಲ. ಬೇಕಾದಾಗ ಬೇಕಾದ್ದನ್ನೊಂದು ಬಿಟ್ಟು ಮತ್ತೆಲ್ಲ ಹೇಳ್ತಾನೆ. ಎಂತ ಹೇಳುದು? ಉಂಟು ಅಂತ ಕೇಳಿದ್ರೆ ಎಂತದ ಅರ್ಥ? ಅಧಿಕಾರ, ಅದು ಅದಕ್ಕೆ ಸಂಬಂಧಪಟ್ಟು ಮಾತಾಡಿದ್ದು. ಅದನ್ನು ಹೇಳಲಿಕ್ಕೆ ನಿನ್ನ ನಾಲಿಗೆಗೆ ದನ ಬೆಟ್ಟಿದ. ಅಧಿಕಾರ ಉಂಟೋ?
ಅದೇ ಕೆಲವೊಮ್ಮೆ ನಾಲಿಗೆಗೆ ದನ ಮೆಟ್ಟಿದ ಹಾಗೆ ಮಾತಾಡು. ಮತ್ತೆ ಉದ್ದಾಗ್ತದೆ ಅಂತ ಹೇಳುದು ಬೇಡ ಅಂತ ನಾನು ಒಂದೊಂದು ಶಬ್ದ ಕಡಿಮೆ ಮಾಡು. ನೀನು ಕಡಿಮೆ ಆಗಿದ್ರೆ ಯಾವತ್ತೋ ಮುಗೀತಿತ್ತು. ನೀನೊಂದು ಕಡಿಮೆ ಮಾಡುವ ವರ್ಗದವನ. ಬೇಡದಿದ್ದದನ್ನು ಉದ್ದ ಮಾಡ್ಲಿಕ್ಕೆ ನಿನ್ನಲ್ಲಿ ಕೇಳಿ ಕಲಿಬೇಕು. ಕೋತಿ ತಿಂದು ಮಂಗನ ಮುಸುಡಿಗೆ ಒರೆಸಿದಂತೆ. ಹೌದು, ಇದು ಹಾಗಲ್ಲ. ಕೋತಿ ತಾನು ಕೆಟ್ಟು ವನವನ್ನು ಕೆಡಿಸಿತು ಅಂತ ಹಾಗುಂಟು ಗಾದೆ. ನಿನ್ನ ಗಂಡನಿಗೆ ಪಾಂಡುವಿನ ಔದಾರ್ಯದಿಂದ ಪೀಠ ಸಿಕ್ಕಿದ್ದು, ಮಕ್ಕಳಿಗೆ ಯಾವ ಲೆಕ್ಕದಲ್ಲೂ ಇಲ್ಲ. ಆದರೂ ಬಡಿದಾಡಿ ಸಾಯುವುದು ಬೇಡ. ಅವರಿಗೆ ಅರ್ಧ ಇರಲಿ, ಇವರಿಗೆ ಅರ್ಧ ಇರಲಿ, ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಕೊಟ್ರೆ ಅದಕ್ಕೂ ಆಕ್ಷೇಪ. ಎಲ್ಲ ನೀವೇ ನಿರ್ಣಯ ಮಾಡಿ. ಕಂಗಳಿಲ್ಲದ ಹೊರಗಂಗೆನೆ ತರುವಾಗ ಗೀತೆ ಧರ್ಮವಿದೋ ಬಂಗದ ಜನ್ಮವೇ ಜನವಿಗೆ ನಮಗೆ ತರಂಗಿಣಿ ಆತ್ಮಜಾನಿ. ಹೆಣ್ಣು ಕೇಳುವುದಕ್ಕೆ ನಮ್ಮ ಮನೆಯಂಗಳಕ್ಕೆ ನೀವು ಬಂದು ಕೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ವಾ? ಅದಾಗ ಗೊತ್ತಾಗ್ಲಿಲ್ವಾ ನಿಮಗೆ? ನನ್ನ ಅಪ್ಪನಿಗೆ ಗೊತ್ತಾಗಿದೆ. ನನ್ನ ಅಪ್ಪನೇ ಕಳಿಸಿದ್ದು ನನ್ನನ್ನು ಇಲ್ಲಿಗೆ. ನಿಮ್ಮ ಅಪ್ಪನಿಗೆ ಹೆಣ್ಣು ಕೇಳುವಾಗ ಪಡ್ತಾಯಿ ಮಗ ಹೇಳಿದ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗಳಿಗೆ ನಿಮ್ಮಿಂದಾಗಿ ಸಿಕ್ಕುವುದಿಲ್ಲ ಅಂತ. ಆಗ ನೀವು ಪ್ರತಿಜ್ಞೆ ಮಾಡಿದಂಥದ್ದು ನನಗೆ ಪೀಠ ಬೇಡ. ಎರಡನೇ ಸಲ ಆದರೂ ಅಂತ ಹೇಳಿದಾಗ ನೀವು ವ್ಯಾಖ್ಯಾನ ಮಾಡಿದಿರಿ. ನಾನು ಮದುವೆ ಆಗುವುದಿಲ್ಲ. ಆ ಶಬ್ದದಲ್ಲಿ ಏನು ಹಿಡುಕುತ್ತದೆ, ಏನು ಧನಿಸ್ತದೆ ನಮ್ಮಂಥವರಿಗೆ? ಹಿರಿಯರಿಗೆ ಇಲ್ಲದೆ ಇದ್ರೂ ಹುಟ್ಟಿದ ಮಕ್ಕಳಿಗೆ ಅಧಿಕಾರ ಉಂಟು. ನನ್ನ ಭಾವನೆಗೆ ಕಣ್ಣಿಲ್ಲ, ಏನು ಮಾಡುವ ಹೇಳಿ? ಹುಟ್ಟಿದ ಮಕ್ಕಳಿಗೂ ಕಣ್ಣಿಲ್ವಾ? ಹಿರಿತನಕ್ಕೆ ಏನು ಬೆಲೆ ಇಲ್ವಾ? ಹಾಗಿದ್ರೆ ವಂಚನೆ ಮಾಡ್ತೀರಾ, ಮೋಸ ಮಾಡ್ತೀರಾ, ಸಿಕ್ಕುವುದಂದ್ರೆ ಕಟ್ಟಿರ್ತೀರಾ, ನಿಮ್ಮ ಕುರುಡು ವ್ಯಾಮೋಹದಿಂದ ಸಿಕ್ಕಿದವರಿಗೆಲ್ಲ ಕೊಡ್ತೀರಾ. ಇದು ಯಾವ ನ್ಯಾಯ? ನ್ಯಾಯ ಬೇಕು ನಮಗೆ. ಎಷ್ಟಿಷ್ಟು ಸಾಕ? ನ್ಯಾಯ ಅದೆಂಥದ್ದು ನ್ಯಾಯ ಅಂತ ಗೊತ್ತು? ಚಂದಿರಾನ್ವಯ ದೀಪಗಳನ್ನ ನಂದಿಸಿನುದಿರ ವರ ಕುಟುಂಬದ ಬಂಧುರಕ್ಕೆ ಪಿರಿತನದಿಗೈದೆ ವಸುಧರಿಯ ದೃಢ ವಿಭಜನೆ ವಂದ್ಯ ಧರ್ಮ ಹಸ್ತಿನಾವತಿಗೆ ಒಂದೇ ಬಾಧೆ ಇರುವುದು, ಈ ಕರ್ಣ ಪಿಶಾಚಿ. ಅದು ನಿವೃತ್ತಿ ಆದ್ರೆ ಹಸ್ತಿನಾವತಿಯಲ್ಲಿ ಕ್ಷೇಮವೇ ಇರುವುದು. ನೋಡು, ಕರ್ಣನಿಗೂ ಪಿಶಾಚಿ ಅಂತ ಹೇಳ್ತಾರೆ. ಕರ್ಣ ಇವ ಬೇಡದಿದ್ದಲ್ಲಿ ಮುರಿತಾನೆ, ಬೇಕಾದಲ್ಲಿ ಕೂಡಿಸ್ತಾನೆ. ನಮಗೆ ಬೇಕುತ್ತಿದ್ದದನ್ನು ಬೇರೆ ಬೇರೆಯಾಗಿ ಇರಬೇಕು ಅಂತಿದ್ದದನ್ನು ಉಂಟು ಮಾಡ್ತಾರೆ. ಬೇಡದಿದ್ದಲ್ಲಿ ಒಂದಾಗಿರ್ಬೇಕು ಅಂತಿದ್ದದನ್ನು ಮುರಿದಾಕ್ತಾನೆ. ನಿನಗೆ ಉಳಿದವರಿಗೆ ಬಿಡಮ್ಮ, ನಿನಗೊಂದು ಸಾಕು ಅಂತ ಆಗುವುದಿಲ್ವ? ಈ ಕಿವಿ ಊದುವವರ ಗಾಳಿಯನ್ನು ಕಿವಿಯಲ್ಲಿ ತುಂಬಿಸಿ ತುಂಬಿಸಿ ತುಂಬಿಸಿ. ನಾವು ಹೊಟ್ಟೆಯಲ್ಲೇ ಮಾತಾಡಿದ್ದೇವೆ. ಇಲ್ಲ, ಪೂರ್ವಜನ್ಮದಲ್ಲಿ ಹೇಳು, ಹೊಟ್ಟೆಯಲ್ಲಿ ಯಾಕೆ ಸೀಮಿತವಾಗಿಸುವುದು? ಇವನಿಗೆ ಅದು ಗೊತ್ತಾಗ್ತದೆ. ದಿವೈಜ್ಞಾನಿ ಅಲ್ಲೋ ಇವ, ಮೇಲಿನಿಂದ ನೇರ ಇಳಿದು ಬಂದದ್ದು, ಹುಟ್ಟಿದ್ದಲ್ಲ. ಚಂದಿರಾನ್ವಯದ ದೀಪಗಳಂತಿರುವ ಸುಯೋಧನನಿಗೆ ಒಂದಷ್ಟು, ಧರ್ಮಜನಿಗೆ ಒಂದಷ್ಟು, ಹೇಗಾದರೂ ಕೊಟ್ಟರೂ ಕೂಡ ಅದು ಒಂದೇ ಧರ್ಮ. ರಾಮಾದಿಗಳೇ ರಾಜ್ಯ ವಿಭಜನೆ ಮಾಡಿ ಸಂತಾನ ಪರಂಪರೆಗೆ ಹಂಚಿದ ಪೂರ್ವೋದಾಹರಣೆ ಉಂಟು ಅಂತ ಕೊಟ್ಟರೆ ಅದಕ್ಕೂ ಆಕ್ಷೇಪ. ಇವ ಯಾರಿಲ್ಲಿ? ಹಿತರಕ್ಷಣೆಗೆ ಬಂದವರು ಮರ್ಯಾದೆಯೊಳಗಿರಬೇಕು. ರಾಜ ಮಾಡಿದ ನಿರ್ಣಯವನ್ನು ಪ್ರಶ್ನಿಸುವ ಅಧಿಕಾರ ಶಕುನಿಗೂ ಕೊಡ್ಲಿಲ್ಲ, ಶನಿಗೂ ಕೊಡ್ಲಿಲ್ಲ. ಯಾರಿಲ್ಲಿ? ಯಾವ ರಾಜ? ಹಸ್ತಿನಾವತಿಗೆ ರಾಜ ಯಾರೀಗ? ನಮ್ಮ ಬಾವ. ಅವನ ನಿರ್ಣಯ ಇದು. ಹೌದೇನಮ್ಮ? ಅವಳೆಂತದ್ದು ಕೇಳುದು? ರಾಜ ಮಾಡಿದ್ದು ಅಂತ ಹೇಳಿದ್ರೆ ಅವಳೆಂತದ್ದು ಕೇಳುದು? ಜೀವಮಾನದಲ್ಲಿ ಇಷ್ಟರವರೆಗೆ ನಮ್ಮ ಬಾವ ಇವಳಲ್ಲಿ ಕೇಳದೆ ಎಂತದ್ದೂ ಮಾಡಲಿಲ್ಲ. ಈ ಸಲ ಕೇಳದೆ ಮಾಡಬೇಕು ಅಂತ ನಿನಗೂ ಗೊತ್ತಾಗದಾಗೆ ನಾನು ಮಾಡಿಸಿದ್ದು. ಇವಳಿಗೆ ಗೊತ್ತಿಲ್ಲದೆ ಆದದ್ದು ಒಂದು ಮಗು ಬಿಟ್ರೆ ಬೇರೆ ಎಂತದ್ದೂ ಆಗಲಿಲ್ಲ ಅಂತ ನೀನು ಇದು ತನಕ ಭ್ರಮಿಸಿದ್ದಲ್ವೋ? ಈಗ ಏನೇನಾಗಿದೆ ಅಂತ ನಿನ್ನ ಎದುರು ಹೇಳಿಸ್ತೇನೆ. ಯಾರಲ್ಲಿ? ಧೃತರಾಷ್ಟ್ರ ಭೂಪತಿಯನ್ನು ಬರ್ಲಿಕ್ಕೆ ಹೇಳಿ. ಹೀಗೆ 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 ಬಾ. ಅಲ್ಲಿ ಮೆಲ್ಲ ಮೆಟ್ಟಬೇಡ. ನಿನಗೆ ಕಾಣದಿದ್ರು ಅನಿವಾರ್ಯವಾಗಿ ಭರಿಸಬೇಕಾಯ್ತು. ಕಷ್ಟ ಆಯ್ತು ಮಗು? ಅಯ್ಯೋ, ನಾನೇ ನಿಮಗೆಲ್ಲ ಕಷ್ಟ. ನೀನು ಕಷ್ಟ ಅಲ್ವೋ? ನಿನಗೆ ನಾನು ಕರೆದದ್ದು ಕಷ್ಟ ಆಯ್ತು ಅಂತ ಕೇಳಿದ್ದು. ನೀವು ಕರೆದದ್ದು ನನಗೆ ಕಷ್ಟ. ಎಷ್ಟು ಚಂದ ತುಂಡು ತುಂಡು ಮಾತಾಡ್ತಿ ಅಂತ. ಇವ್ರು ಬಂದ್ರ? ನಿನ್ನವರೇ ಬಂತ. ಆಗ ನೋಡು, ಭಾವ ತಂಗಿ ಅಂದ್ರೆ ಜೀವ, ಕೇಳಿದ್ರೆ ಅವರೇ. ಮಗನೇ ದೊಡ್ಡಪ್ಪ, ಅನಿವಾರ್ಯವಾಗಿ ಭರಿಸಿದ್ದು. ಯಾಕೆ ದೊಡ್ಡಪ್ಪ? ನಾವೊಂದು ತೀರ್ಮಾನ ಮಾಡಿದ್ದಲ್ವೋ? ಹೌದು, ಅದು ಆಯ್ತಲ್ಲ ತೀರ್ಮಾನ. ಎಲ್ಲಿಗೆ ಮುಗಿಯುವುದು? ನಿನ್ನ ಅಂತಃಪುರದಿಂದಲೇ ಅಪಸ್ವರ ಬಂತಲ್ಲ. ನನ್ನ ಅಂತಃಪುರ? ಹೌದು, ಅಪಸ್ವರ. ನೀನು ಮಾಡಿದ ನಿರ್ಣಯದ ಬಗ್ಗೆ ನಿನ್ನ ಅಂತಃಪುರದಿಂದಲೇ ಅಪಸ್ವರ ಬರ್ತಾ ಉಂಟು. ನಿನಗೆ ಗೊತ್ತಾಗ್ಲಿಲ್ವ? ಅಲ್ಲ, ಅಪಸ್ವರ ಬರ್ತದೆ ಅಂತ ಗೊತ್ತಿತ್ತು. ನನ್ನ ನಿರ್ಣಯದಲ್ಲೇ ಅಪಸ್ವರ ಬರ್ತದೆ ಅಂತ ಗೊತ್ತಿತ್ತು. ಹೇಳಿದ್ದು
ಗಂಡ ಹೆಂಡಿರಿರಬೇಕಾದ ಅಂತಃಪುರಕ್ಕೆ ಸಹೋದರನೆಂಬ ಹೆಸರಿನಲ್ಲಿ ದುರ್ಭಾವಗಳು ನುಸುಳಿ ಬಂದರೆ ಅದು ಉಡಹೊಕ್ಕ ಹಾಗೆ. ಆ ಮನೆಯನ್ನು ಮತ್ತೆ ತೆಗಿಲಿಕ್ಕೆ ಬೇರೆ ಏನು ಬೇಡ. ಹೌದು. ಕೆಲವು ಬಂದು ಸೇರಿದ್ದ ಹಾಗುಂಟು, ಬಂದು ಬೇಡದಿದ್ದ ಅಪಸರ ಎಬ್ಬಿಸ್ತಾರೆ. ಭೀಷ್ಮನಿಗೆ ಮರ್ಯಾದೆ ಉಳಿಸುವುದಕ್ಕೆ ರಾಜ್ಯ ವಿಭಜನೆ ಅಂತೆ. ನನಗೆ ರಾಜ್ಯವೇ ಬೇಡ ಮತ್ತೆ ವಿಭಜನೆ ಅಂತದಕ್ಕೆ. ಅದೇ ನಿಮ್ಮ ಮಕ್ಕಳ ಬದುಕು ಹಸನಾಗ್ಲಿ ಅಂತ ನಾನು ಹೇಳಿದ್ದು. ಈಗ ನೀನೇ ಹೇಳು, ನಿನ್ನ ಮಕ್ಕಳನ್ನು ಪಾಂಡವ ವಿರೋಧದಿಂದ ನೀನು ಹಿಂದೆ ಸರಿಯುವಂತೆ ಮಾಡ್ತಿ ಅಂತಾದ್ರೆ, ಅರ್ಥಾತ್ ನಿಯಂತ್ರಿಸುವುದಿದ್ರೆ ರಾಜ್ಯ ವಿಭಜನೆ ಬೇಡ. ಎಲ್ಲರೂ ಕೇಳುವ ಹಾಗೆ ರಾಜ್ಯ ವಿಭಜನೆಯ ಮಕ್ಕಳ ನಿಯಂತ್ರಣವ ನಿರ್ಣಯ ಹೇಳಬೇಕೀಗ. ದೊಡ್ಡಪ್ಪ ಏನು ಈಗ ಯಾರನ್ನು ನಿಯಂತ್ರಿಸಬೇಕು ಅಂತಾದ್ರೂ ನನಗೆ ನಿಯಂತ್ರಣ ಬೇಡವಾ? ನಿನಗೇನಾಗಿದೆ? ನಿನ್ನ ನಿಯಂತ್ರಣದಲ್ಲಿ ರಾಜ್ಯ ಉಂಟು, ನನ್ನ ನಿಯಂತ್ರಣವೇ ಯಾರ್ಯಾರಲ್ಲುಂಟು. ಅದೇಗೆ? ನನಗೆ ಹಾಲು ತಂದು ಕೊಡುವವರು ಯಾರು, ಹಣ್ಣು ತಂದು ಕೊಡುವವರು ಯಾರು, ನನ್ನನ್ನು ಕರ್ಕೊಂಡು ಹೋಗುವವರು ಯಾರು, ಯಾರ್ಯಾರ ಆಧೀನದಲ್ಲಿ ನಾ ಇರುವುದು. ನಾನು ಭಾವಿಸಿದ್ದು ನೀನಿನ್ನು ರಾಜಮುದ್ರೆ ಹಾಗಲ್ವಾ ಈ ಉತ್ಸಾಹ. ನಿನಗೆ ಎಲ್ಲೆಲ್ಲಿ ಎಷ್ಟಾಗಿದೆ ಅಂತ ನೀನು ಲೆಕ್ಕಿಟ್ರೆ ಸಾಕು. ಯಾರ್ಯಾರದ್ದು ಅವರವರು ಇಟ್ಟುಕೊಳ್ತಾರೆ. ಯೋಚನೆ ಮಾಡು. ನಾನು ಭಾವಿಸಿದ್ದು ನೀನು ರಾಜಮುದ್ರೆ ಉಂಗುರ ಎಲ್ಲ ಇನ್ನು ಯಾರ್ಯಾರ ಕೈಗೆ ಕೊಟ್ಟು ನಿಯಂತ್ರಣ ಬಿಟ್ಟಿಯೋ ಅಂತ. ಊಟ ತಿಂಡಿ ಅದ್ದಲ್ವೋ, ಅದೀಗ ಸಕಾಲದಲ್ಲಿ ಬರ್ತಾ ಉಂಟಲ್ಲ, ಎಲ್ಲ ಬರ್ತಾ ಉಂಟಲ್ಲ, ಏನು ತೊಂದರೆ ಇಲ್ಲ. ಈಗ ನಾನು ಕೇಳ್ತಾ ಇರುವುದು ಅದಲ್ಲ. ರಾಜನಾಗಿ ದಂಡಧರನಾದ ನೀನು ಹೇಳಬೇಕಾದಲ್ಲಿ ಮಾತಾಡ್ಲೇಬೇಕು. ಈಗ ಸರಿಯಾಗಿ ಹೇಳಬೇಕು. ಮಕ್ಕಳನ್ನು ನಿಯಂತ್ರಿಸಲಿಕ್ಕೆ ಆಗ್ತದೋ ಇಲ್ವೋ? ಇಲ್ಲ ಅಂತ ಅದು ರಾಜ್ಯ ವಿಭಜನೆ ಮಾಡಬೇಕು. ದೊಡ್ಡಪ್ಪ ಏನು ಈಗ ನೀವು ಹೇಳ್ತೀರಿ ನನಗೆ ಬೇಕಾ ಅಂತ. ಹೌದು. ಈಗ ನಾನು ಕೇಳ್ತೇನೆ ನನಗೆ ಬೇಕಾ? ನಿನ್ನದಲ್ಲೂ ನಿನ್ನ ಮಕ್ಕಳಿಗೆ ಬೇಕು ಅಂತ ಕೇಳಿದ್ದು. ಹೌದು, ಮಕ್ಕಳು ಸಣ್ಣವರಾದ್ರೆ ಬುದ್ಧಿ ಮಾತು ಹೇಳ್ಬಹುದು ದೊಡ್ಡಪ್ಪ. ಅವರಿಗೆ ಹೇಳಿದ್ರೇನೀಗ? ಈಗ ವಯಸ್ಕರಾಗ್ಲಿಲ್ವಾ? ಅವರಿಗೂ ಪ್ರಪಂಚ ಏನು ಅಂತ ಗೊತ್ತಾಗುದಿಲ್ವಾ? ವಯಸ್ಕರಾದವರಿಗೆ ವಿವೇಕ ಇರ್ತದೆ ಅಂತಿಲ್ಲ, ತಿಳಿ ಹೇಳಬೇಕು. ಹೌದು, ನಾನು ಬುದ್ಧಿ ಮಾತು ಹೇಳುವಾಗ ಕೇಳಿದ್ರೆ ಆಯ್ತು, ಕೇಳದಿದ್ರೆ ದಂಡಿಸಬೇಕು. ರಾಜ ಅಲ್ವೇನು? ನನಗೆ ನೀವು ಅದು ನಾನು ಮಕ್ಕಳ ಮೇಲೆ ನನಗೆ ಪ್ರೀತಿ ಎಷ್ಟುಂಟು. ನನ್ನದು ಶಿಸ್ತುಬದ್ಧವಾದ ಜೀವನ. ಎಂತದ್ದು ಶಿಸ್ತು? ಊರಿಡಿ ಹೇಳ್ತಾ ಇದ್ದಾರೆ ಪುತ್ರ ವ್ಯಾಮೋಹದಲ್ಲಿ ಒಳಗಣ್ಣು ಕುರುಡಾಗಿದೆ ಅಂತ. ಅದು ಯಾರೋ ನಮಗಾಗದವರು ಅಪಪ್ರಚಾರ ಮಾಡುವುದು ದೊಡ್ಡಪ್ಪ. ಪ್ರಚಾರ ಹೇಗಿದ್ದು ಇರ್ಲಿ, ಅದು ನಿಮಗೆ ಬೇಡದಿದ್ದದ್ದು ಹೇಳಿದಾಗ ಅಪಪ್ರಚಾರ ಅಂತ ಆಗ್ತದೆ, ಆಗದವರು ಅಂತ ಆಗ್ತದೆ ಅಲ್ವಾ? ದೊಡ್ಡಪ್ಪ ನಾನು ಮಲ್ಲ ಯುದ್ಧ ಪ್ರವೀಣನೇ. ಈಗ ಯುದ್ಧದ ವಿಷಯ ಎಂತದಕ್ಕೆ? ನನಗೆ ಮಕ್ಕಳು ಪ್ರಾಯಕ್ಕೆ ಬಂದ್ರೆ ನನಗೆ ಹೆದರಿಕೆ ಆಗ್ತದ. ಹಾಗಾದ್ರೆ ಕಪಾಲ ಮೋಕ್ಷ ಮಾಡಿ ಸರಿ ಮೋಸದ ಮೇಲೆ ಬಾರಿಸೇನು ಕೊಡಬೇಕು. ಇಷ್ಟೊತ್ತನಕ ಒಂದು ಕೊಡ್ಲಿಲ್ಲ. ಕಣ್ಣು ಕಾಣುವುದಿಲ್ಲಲ್ಲ. ಕಣ್ಣು ಕಂಡ್ರೆ ಕೊಡ್ತಿದ್ಯಾ? ಅಲ್ಲ, ಅದಾದ್ರೆ ಒಂದು ಪ್ರಶ್ನೆ ಬೇರೆ. ಬೇಡ, ಬೇರೆ ಪ್ರಶ್ನೆ ಕೇಳ್ತೇನೆ. ಈಗ ನಾನು ಮಕ್ಕಳಿಗೆ ಅಂತ ಕೈ ಎತ್ತುವುದು, ಅದು ಯಾರಿಗಾದ್ರೂ ಮನೆಯ ಹಿರಿಯರಿಗೆ ತಾಗಿ ಹೋದ್ರೆ? ಆಹಾ ಆಹಾ, ಒಂದು ದೊಡ್ಡಪ್ಪನ ಕಪಾಲ ಮೋಕ್ಷ ಮಾಡಬೇಕು ಅಂತ ಒಂದು ಮನಸ್ಸಲ್ಲೇ ಮಂಡಿಗೆ ತಿಂತಾ ಇದ್ದದ್ದಲ್ವ? ಮಾತಿಗೆ ಹೇಳಿದ್ದು. ಅರ್ಥ ಆಗ್ತದೆ, ಅರ್ಥ ಆಗ್ತದೆ. ನೀನು ಮಾತಿನಲ್ಲಿ ಏನು ಮಾಡ್ತಿ? ಈ ಹಿಂದೆ ಮಾಡಿದ್ದು ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ನಿನಗೆ ಗೊತ್ತಾದ್ದನ್ನೆಲ್ಲ ನಿಯಂತ್ರಿಸಿದ್ಯಾನ ನೀನು? ಅಲ್ಲ, ಅದಾದ್ರೆ ಒಂದು ಪ್ರಶ್ನೆ ಬೇರೆ. ಬೇರೆ ಪ್ರಶ್ನೆ ಅಲ್ಲ, ಈಗ ನಾ ಕೇಳಿದ್ದ ಕೇಳಬೇಕು ಸರಿಯಾಗಿ. ಕೇಳುವ. ಹಿಂದೆ ವಾರಣಾವತದ ಪ್ರಕರಣ, ಅವನ ಕಾಲು ಕುಸಿಲಿಕ್ಕೆ ತೊಡಗಿತ್ತು ನೋಡು, ನರದೌರ್ಬಲ್ಯದವರಾಗಿ. ನಿನಗೆ ನಡುಗುದು ಚಳಿ ಸ್ವಲ್ಪ ಇಲ್ಲಿವರೆಗಿರ್ಲಿಲ್ಲ. ಅದು ವಾತಾವರಣ ಈಗದ್ದು ಹೇಳಲಿಕ್ಕೆ ಇಲ್ಲ. ಈಗ ಚಳಿ ಬೇಕಾಗಿಲ್ಲ. ನಾ ಬೆಂಕಿಯ ಪ್ರಕರಣ ಕೇಳ್ತಾ ಇರುವುದು, ಚಳಿ ಬೇಡ. ಆಯ್ತಾಯ್ತು. ವಾರಣಾವತಕ ಪಾಂಡವರನ್ನು ಕಳಿಸಿಕೊಡುವಾಗ ಹೊಸದಾಗಿ ಕಟ್ಟಿಸಿದ ಮನೆ ಯಾವುದರದ್ದು? ಕಲ್ಲಿನದ್ದು, ಮಣ್ಣಿನದ್ದು, ಕಾಷ್ಟದ್ದು, ಯಾವುದರದ್ದು? ಅದೇ ಯಾವುದರದ್ದು ದೊಡ್ಡಪ್ಪ? ಸರಿಯಾಗಿ ಹೇಳ್ಬೇಕು. ನಿನ್ಗೆ ಗೊತ್ತುಂಟ ಇಲ್ವಾ? ಅಲ್ಲ, ನನ್ಗೆ ಗೊತ್ತಿಲ್ಲ ನಿಜವಾಗಿ. ಅಲ್ಲ, ನನಗೆ ಗೊತ್ತುಂಟು ಅಂತ ಯಾರಾದ್ರೂ ಹೇಳಿದ್ರ ಇಲ್ಲಿ? ಏ ಪಾಪಿ, ಅಂದ್ರೆ ಬೇರೆ ಯಾರಾದ್ರೂ ಹೇಳಿದ್ರೆ ಒಪ್ಪುವ, ಇಲ್ಲದಿದ್ರೆ ಸುಮ್ಮನೆ ಒಪ್ಪುದು ಯಾಕೆ ಅಂತ ಅಲ್ವಾ? ಮನೆಯ ಮಕ್ಕಳನ್ನು ಸುಟ್ಟು ಕರಕಲಾಗಿಸುವುದಕ್ಕೆ ಅರಗಿನ ಮನೆ ಕಟ್ಟಿಸಿ ಈಗ ಗೊತ್ತಾದ್ರೆ ನಿಯಂತ್ರಿಸಿದೆ ಅಂತ ಹೇಳ್ತಾನೆ. ಅಲ್ಲ, ನಾನೀಗ ಮಕ್ಕಳಲ್ಲಿ ಈಗ ನನ್ನ ಮಕ್ಕಳಿಗಾದ್ರೇನು, ಪಾಂಡವರಿಗಾದ್ರೇನು, ಯಾರಿಗಾದ್ರೆ ನನಗೇನು? ಈಗ ನಿನ್ನ ಮಕ್ಕಳಿಗೆ ನೀನು ಅರಗಿನ ಮನೆ ಕಟ್ಟಿಸಿ ಕೊಡ್ತಿದ್ಯಾ? ಎಂತದ್ದು ಅದು? ನಿನ್ನ ರಾಗ ಮನಸ್ಸಿನಲ್ಲಿ ಒಬ್ಬರೆಡೆಗೆ ಅನುರಾಗ, ಮತ್ತೊಬ್ಬರೆಡೆಗೆ ವಿದ್ವೇಷ, ಮತ್ತೆ ಬಾಯಲ್ಲಿ ಮಾತ್ರ ರಾಗ. ಬೇಡ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಲ್ಲ, ನೇರವಾಗಿ ಸ್ಫುಟವಾಗಿ ಹೇಳಬೇಕು. ರಾಜ್ಯ ವಿಭಜನೆ ಬೇಕೋ ಅಥವಾ ಮಕ್ಕಳನ್ನು ನಿಯಂತ್ರಿಸ್ತೀಯೋ? ದೊಡ್ಡಪ್ಪ, ಅಡ್ಡಗೋಡೆ ಮೇಲೆ ದೀಪ ಇಟ್ರು, ನೇರಗೋಡೆ ಮೇಲೆ ದೀಪ ಇಟ್ರು ನನಗೆ ಕಾಣುವುದಿಲ್ಲಲ್ಲ ದೊಡ್ಡಪ್ಪ. ಕನ್ನಡಿ ತೋರಿಸ್ತಾರ. ನಿನಗೆ ಕನ್ನಡಿಯೂ ಗೊತ್ತಿಲ್ಲ, ಕೋಲು ಗೊತ್ತಿಲ್ಲ, ಒಮ್ಮೆ ಸುಮ್ಮನೆ ಇರ್ತೀಯ. ಕುರುಕುಲ ಮುಂದೆ ಹೋಗುವ ಕೋಲು ಕೊಡು ಅಂತ ಕೇಳಿದ್ರೆ ಇವನಿಗೆ ಕನ್ನಡಿ ಹಾಗೆ ಕೇಳ್ತದೆ. ನೀನೇ ಒಂದು ದಂಡ, ಮತ್ತೆ ದಂಡದ ಬಗ್ಗೆ ನಿನಗೆ ಗೊತ್ತಾಗೋದು ಹೇಗೆ? ನೀನು ಸರಿಯಾಗಿ ದೀಪ ಹಚ್ಚಬೇಕು. ಅಡ್ಡಗೋಡೆ ಮೇಲೆ ನಾನು ಇಡ್ತೇನೆ, ಈ ಬದಿಯಲ್ಲಿದ್ದ ಪಾಂಡವರ ಬದುಕು, ಆ ಬದಿಯಲ್ಲಿದ್ದ ನಿನ್ನ ಮಕ್ಕಳ ಬದುಕು ಬೆಳಕಾಗುವ ಹಾಗೆ ಒಂದು ನಿರ್ಣಯ ಹೇಳು. ದೊಡ್ಡಪ್ಪ,
ನಾನು ನಿಮ್ಮ ಕರಕಮಲ ಸಂಜಾತನಾಗಿ ಬೆಳೆದವ. ನೀನು ಮಾಡಿದ್ದಕ್ಕೆಲ್ಲ ಇದು ಹೀಗೆ ಹೇಳಿದ್ರೆ ನಡೀತದೆ, ದಕ್ಕುತ್ತದೆ ಅಂತಲ್ಲ. ಅಲ್ಲ, ಹಾಗಲ್ಲ, ನಾನು ಒಳಗಿನಿಂದ ಪ್ರಾಮಾಣಿಕವಾಗಿ. ಹೌದೌದು. ಸರಿ ದೊಡ್ಡಪ್ಪ, ಈಗ ನೀವು ಒಂದು ತೀರ್ಮಾನವನ್ನು ಮಾಡಿದ್ರೆ ಅದನ್ನು ಅಲ್ಲ ಇಲ್ಲ ಸಲ್ಲ ಎನ್ನುವ ಹಾಗೆ ಮಾಡುವವ ಹೇಳುವವ ಮಾಡಿ ತೋರಿಸಬೇಕು. ಮಾಡಿ ತೋರಿಸ್ತೀವಿ ಅಂತ ಕೇಳಿದ್ದೀಗ. ನಮ್ಮದು ಅಲ್ಲ, ಪರಾಕ್ರಮದಿಂದ ಹೇಗೂ ಸಾಧ್ಯವೇ ಇಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ನಿಮ್ಮ ಕೈಯ ತುತ್ತನ್ನವನ್ನು ತಿಂದು ಬೆಳೆದವರು. ಆದರೂ ಕೆಲವು ಕುತಂತ್ರಿಗಳು ನಿನ್ನ ಜೊತೆಗೆ ಇದ್ದಾರಲ್ಲ, ಅದಕ್ಕೆ ಕೇಳಿದ್ದು. ಇಲ್ಲ ದೊಡ್ಡಪ್ಪ, ನಾನು ನೀನಲ್ವ ನಿನ್ನ ಜೊತೆಗೆಲ್ಲಿದ್ದವರು. ಈಗ ನೀನೇನು ನಿರ್ಣಯ ಹೇಳ್ತೀನಿ ಅಂತ ಬೇಕು ನಾನು. ನೀವು ಯಾವುದು ಹೇಳ್ತೀರಿ ಅದಕ್ಕೆ ನನ್ನದು ಒಮ್ಮ. ನನಗೆ ರಾಜ್ಯ ವಿಭಜನೆ ಅಲ್ಲದೆ ಬೇರೆ ಮಾರ್ಗ ಕಾಣುವುದಿಲ್ಲ, ನಿನಗೆ ಬೇರೆ ಕಾಣ್ತದ? ನನಗೂ ಕಾಣುವುದಿಲ್ಲ. ನಿಮ್ಮ ಮಾರ್ಗವೇ ನನಗೆ. ಮೂರು ಮಾತಿಗೆ 3 ಅಲ್ಲ 333 ಕದ್ದೆ. ಅಲ್ಲ, ನೀನು ಎಷ್ಟು ಬಾರಿ ಹೇಳಿದ್ರು ಕೊನೆಗೆ ತಿರುಗಿಸುವವರು ಬಂದಾಗ ತಿರುಗೀತ. ಈ ಸಲ ಯಾವುದಕ್ಕೂ ತಿರುಗುದಿಲ್ಲ, ನಿಮ್ಮ ಪಕ್ಷವೇ ನಾನು. ನಿನ್ನ ಬುದ್ಧಿ ಇಷ್ಟು ಸ್ಥಿರ ಆಗಿದ್ರೆ ಹಸ್ತಿನಾವತಿಯ ಗತವೈಭವ ಎಲ್ಲ ಒಂದೇ ದಿವಸದಲ್ಲಿ ಮರಳಿ ತಂದೇನು. ಬಾ ಕೂತ್ಕೋ, ದೃಢವಾಗಿ ಕೂತ್ಕೋ. ಆಯ್ತು, ಎಲ್ಲರೂ ಹೇಳುದು ಸರಿ ಕೇಳಬೇಕು. ಕೇಳ್ತೇನೆ. ಗಾಂಧಾರಿ ದೇವಿ ಮಕ್ಕಳಿಗೆ ಅನ್ಯಾಯ ಆಯ್ತು ಅಂತ ಆಕ್ಷೇಪ ಎತ್ತಿದ್ರೆ ಸಾಲದು. ಮಕ್ಕಳನ್ನು ಪಾಂಡವ ವಿರೋಧದಿಂದ ನಿಯಂತ್ರಿಸುವ ಭರವಸೆ ಕೊಟ್ರೆ ನಾ ರಾಜ್ಯ ವಿಭಜನೆ ಮಾಡುವುದಿಲ್ಲ, ನಿಲ್ಲಿಸ್ತೇನೆ. ಹೇಗೆ ನಿಯಂತ್ರಿಸ್ತೀಯ? ನಿಂದ ಸಾಧ್ಯ ಇಲ್ಲಪ್ಪ. ಅದ್ಯಾಕೆ ಆಕ್ಷೇಪ ಹೇಳಲಿಕ್ಕೆ ಬೇಗ ಬಂದೆ? ಕಣ್ಣು ಕಾಣದೆ ಬಂದಾಡಿದ ಮಾತು ನಾನು. ಕಣ್ಣು ಕಾಣದಿದ್ರೆ ಕೆಲವರೆಲ್ಲ ಕಣ್ಣು ಕಂಡವರು ಆಡಿದ್ದೇ ಸತ್ಯ ಅಂತ ತಿಳಿದುಕೊಂಡು ಬಂದಾಡಿದ್ದು ನಾನು. ಅವ ಯಾವಾಗಲೂ ಬುದ್ಧಿಗುರುಡು ಅಂತ ಹೇಳ್ತಾ ಇದ್ದಾನೆ. ಅವನಿಗಿದ್ದದ್ದು ನಿನ್ಗೆ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು, ಈಗ ಗೊತ್ತಾಯ್ತು. ಪತಿಗಿಲ್ಲದಂತ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡವಳು ನಾನು. ನನ್ನ ನಿರ್ಣಯವನ್ನು ಹೇಳಿದ್ರಲ್ಲ, ಅದಕ್ಕೆ ಮತ್ತೆ ಅಲ್ಲ ಅಂತ ಹೇಳುವವಳೇ ನಾನು. ಈ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಬೇಕಾದರೂ ಕೈಗೊಳ್ಳಿ, ನನ್ನ ಆಕ್ಷೇಪ ಅಂತೂ ಖಂಡಿತ ಇಲ್ಲ. ಯಾರು ಏನೂ ಊದಿ ಕೊಟ್ಟರು ನಿನ್ನ ಪಾತಿವ್ರತ್ಯ ನಿನ್ನನ್ನು ರಕ್ಷಿಸ್ತದಮ್ಮ. ಸರಿ, ಈ ರಾಜ್ಯಕ್ಕೂ ಅದು ರಕ್ಷೆಯೇ ಆಗಲಿ. ಹೋಗು, ಪತಿಯ ಜೊತೆಯಲ್ಲಿ ಕೂತುಕೋ. ಆಯ್ತು ಮಾವ. ಎಲ್ಲಿದ್ದಾರೆ? ಇಲ್ಲೇ ಹಿಂದೆ ಪೀಠದಲ್ಲಿ. ನಾನು ಇಲ್ಲಿದ್ದೇನೆ. ನಿನ್ನ ಬಾಂಧಳದ ಬಾಲ ಭಾಸ್ಕರ. ಇವ ಸಾಹಿತ್ಯ ಮಾತಾಡೋದು ಕೇಳಿದ್ರೆ ಇವ ಕುರುಡ ಅಂತ ಯಾರಾದ್ರೂ ಹೇಳಿ ಆಗಬೇಕು. ಭಾಸ್ಕರನಿಗೆ ಕಣ್ಣಿಲ್ಲ. ಇದ್ರೆ ತೆಗೀಲಿಕ್ಕೆ ಟೊಂಕ ಕಟ್ಟಿದವರು ಇಲ್ಲೇ ಇದ್ದಾರಲ್ಲ. ಗಾಂಧಾರದ ಗಂಡುಗಲಿ. ಅವನ ಮುಖವೋ ನೋಟವೋ ನೆಗೆಡ್ಬೇಡ. ಆ ಕೊಳತ ಹಲ್ಲು ನೋಡಿದ್ರೆ ನನಗೆ ವಾಕರಿಕೆ ಬರ್ತದೆ. ಇನ್ನಲ್ಲಿ ಇನ್ನೊಂದು ಕೇಳಲಿಲ್ಲ ಅಂತ ಆಗೋದು ಬೇಡ, ನೇರ ಹೇಳಬೇಕು. ರಾಜ್ಯ ವಿಭಜನೆ ನಾನೊಂದು ಗಂಭೀರ ವಿಷಯ ಮಾತಾಡುವಾಗ ಇವನದ್ದು ತೊಡಗಿತ್ತು. ಕಿಟಿ ಎಂಥದ್ದು? ದಾಳ. ಯಾವುದರದ್ದು? ಎಲುಬಿನದ್ದು. ಎಲುಬಿನ ದಾಳವು? ಯಾರ ಎಲುಬು? ಕುಟುಂಬದವರದು. ಅದ್ಯಾಕೆ ಹೀಗೆ ಇಟ್ಕೊಂಡದ್ದು? ಸ್ವಲ್ಪ ಜಾಗ ಸಿಕ್ಕಿದ ಮೇಲೆ ಬಿಡುವ ಅಂತ. 2 ತುಂಡು ಎಲುಬು ವಿಸರ್ಜನೆ ಮಾಡಲಿಕ್ಕೆ ನಿನಗೆ ಜಾಗ ಸಿಕ್ಕಲಿಲ್ಲ. ಕುರುಕುಲದಲ್ಲಿ ಜಾಗ ಯಾರಿಗೆ ಅಂತ ನಿರ್ಣಯಿಸಲಿಕ್ಕೆ ಬಂದಿದ್ಯಲ್ವ? ನಿನ್ನ ಹಣೆ ಒಂದಾಟ. ಸೋಲುವ ಆಟದಲ್ಲಿ ಭೀಷ್ಮ ತೊಡಗುವುದೇ ಇಲ್ಲ. ತೊಡಗಿದರೆ ಗೆಲ್ಲದೆ ವಿರಮಿಸುವುದೂ ಇಲ್ಲ. ನಿನಗೆ ಗೆಲ್ಲುವ ಚಟ ಉಂಟು ಅಂತ ಎಲ್ಲಿಯಾದರೂ ಇಲ್ಲಿ ಹಾಸು ಬೀಸಿದರೆ ಚಂದ್ರವಂಶದ ಪರಂಪರೆ ಸೇರಿ ನಿನ್ನ ಸಂತಾನ ಪರಂಪರೆಯ ಸರ್ವನಾಶ ಮಾಡ್ತಾರೆ. ನಾನು ಕೇಳಿದ್ದದಲ್ಲ. ಸುಯೋಧನನನ್ನು ಪಾಂಡವ ದ್ವೇಷದಿಂದ ನೀನು ನಿಯಂತ್ರಿಸಿದರೆ ರಾಜ್ಯ ವಿಭಜನೆ ಆಗದೆ ಇಲ್ಲಿಗೆ ಸ್ಥಗಿತ ಆಗುತ್ತದೆ. ನನಗೆ ಭರವಸೆ ಕೊಡಬೇಕು. ಇನ್ನು ಮುಂದೆ ಮಕ್ಕಳು ಬಡಿದಾಡದ ಹಾಗೆ ಸುಯೋಧನನನ್ನು ನಿಯಂತ್ರಿಸ್ತೀಯಾ? ನನ್ನಿಂದ ಆಗ್ಲಿಕ್ಕಿಲ್ಲಪ್ಪ. ಅದ್ಯಾಕೆ? ನಾನೀಗ ದೊಡ್ಡ ಶಾಸ್ತ್ರ ಪುರಾಣ ಎಲ್ಲ ಹೇಳ್ತಿ. ಅವ ಹೇಳಿದಾಗೆ ಕೇಳುವುದಿಲ್ಲ. ನಾನು ಅವನ ಹೊಣೆಗಾರಿಕೆಯನ್ನು ಒಪ್ಪಿಕೊಂಡ್ರೆ ನಾಳೆ ಅವ ಬೇಡದ್ದು ಮಾಡಿದ್ರೆ ಅದಕ್ಕೆಲ್ಲ ಹೊಣೆ ಯಾರು? ನೀನೇ. ನನ್ನಂತ ಸಂಭಾವಿತನಿಗೆ ಸಾಧ್ಯ ಇಲ್ಲಪ್ಪ. ಸಂಭಾವಿತಂತೆ. ಇವನನ್ನು ಸಂಭಾವಿತ ಅಂದ್ರೆ ಇನ್ನು ಸಂಭಾವಿತರನ್ನು ಏನು ಅಂತ ಕರೆಯುವುದು? ಅಲುಗಾಡುವುದಿಲ್ಲ. ಆದ್ರೆ ಏನೆಲ್ಲ ಯೋಚನೆ ಮಾಡ್ತಿ ಅಂತ. ಸಾಕು, ಯೋಚನೆ ಮಾಡಿದ್ದೆಲ್ಲ ಸಾಕು. ಸರಿ. ಕುಟುಂಬದವರೆಲ್ಲ ಒಗ್ಗಟ್ಟಾಗಿ ರಾಜ್ಯ ವಿಭಜನೆ ಅಂತಿಮ ಅಂತ ತೀರ್ಮಾನ ಮಾಡಿದ ಮೇಲೆ ಇನ್ನು ಯಾವುದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಸರಿ. ಪಾಂಡವರಿಗೆ ಅರ್ಧ ರಾಜ್ಯ ಅಂತ ಹೇಳಿದ್ರೆ ಸಾಲದು. ಯಾವುದನ್ನು ಕೊಡ್ತಿ? ಕಾಂಡವ ಪ್ರಸ್ತಾವ. ಅದು ಕಾಡು ಮಗು. ಈಗ ಸ್ವಲ್ಪ ಕಾಡಾಗಿದೆ. ಏನು ದೊಡ್ಡಪ್ಪ, ಅಷ್ಟು ತಿಳಿಯದವರೇ ನೀವು. ನಮ್ಮ ಹಿರಿಯರಾದಂತಹ ಪುರೂರವನ ಕೇಂದ್ರ ಸ್ಥಾನ ಅಲ್ಲ. ಸಾಕು ಸಾಕು ಸಾಕು. ಇದು ಬದುಕು ಮಗು, ನಾಟಕ ಅಲ್ಲ. ಅವನ ನಾಟಕೀಯತೆ ಹಬ್ಬ. ಅದೇ ಕಾಲದಲ್ಲಿ ಶಾಪ ಸಿಕ್ಕಿ ಅದು ಬೆಂಗಾಡಾದದ್ದು ಪುರೂರವನ ಕಾಲದಲ್ಲಿ. ನನಗೆ ಕತೆ ಅದು ಗೊತ್ತುಂಟು. ಹೋಗಿ ಹೋಗಿ ಮಕ್ಕಳಿಗೆ ಕೊಡ್ಲಿಕ್ಕೆ ನಿನಗೆ ಸಿಕ್ಕಿದ್ದು ಕಾಡಲ್ವ? ನಿನ್ನ ಕರ್ಕಶ ರಾಗ ಇನ್ನು ತೆಗೆದ್ರೆ
ಬೇಡ ಬಿಡು, ಅವರಿಗೆ ನೀ ಕಾಡೇ ಕೊಡು. ನರಕದಲ್ಲಿಟ್ಟು ಅದನ್ನು ನಂದನವಾಗಿಸುವ ಯೋಗ್ಯತೆ ಪಾಂಡವರಿಗುಂಟು. ಇನ್ನು ಕೆಲವರಿಗೆ ಸ್ವರ್ಗ ತೋರಿಸಿದ್ರು ಆಗೋಗೋ ಮುಖ ತಿರುಗಿಸ್ತಾರೆ, ಅವರಿಗೆ ವಾಸನೆ ಇಲ್ಲದ ಆಗುದೇ ಇಲ್ಲ. ಇರ್ಲಿ, ಹೆಂಡತಿ ತಾಯಿಯ ಜೊತೆಯಲ್ಲಿ ಸರಿ 5 ಪಾಂಡವರನ್ನು ಜೊತೆಯಾಗಿ ಕರೆದು ಅರ್ಧ ರಾಜ್ಯ ಕೊಡ್ತೇವೆ ಅಂತ ಹೇಳುವುದು ಮಾತ್ರ ಅಲ್ಲ, ಕಾಂಡವ ಪ್ರಸ್ಥ ಕೇಂದ್ರವಾಗುಳ್ಳ ಅರ್ಧ ರಾಜ್ಯವನ್ನು ಅಭಿಷೇಕ ಮಾಡಿ ಅವನನ್ನು ಪ್ರಭು ಅಂತ ಮಾಡಬಹುದು. ಸರಿ, ಕುಟುಂಬದವರು ಒಟ್ಟಿಗಿದ್ದಾಗ ಇನ್ನು ಯಾರು ವಿರೋಧಿಸ್ತಾರೆ ನನಗೆ ನೋಡಬೇಕು. ದೊಡ್ಡಪ್ಪ, ನನಗೆ ಕಣ್ಣು ಕಾಣುವುದಿಲ್ಲ. ನಿನಗೆ ಬೇಡುವ, ನಿನ್ನ ದೊಡ್ಡಪ್ಪನ ಕೈಯಲ್ಲಿ ಆಯುಧ ಇರುವಾಗ ಕುಟುಂಬದವರು ಒಟ್ಟಿಗೆ ನನ್ನ ಬೆನ್ನ ಹಿಂದೆ ಇದ್ರೆ ಮುಂದಿನಿಂದ ಯಾರು ದಾಳ ಉರುಳಿಸ್ತಾರೆ ಅಂತ ನನಗೂ ನೋಡಬೇಕು. ನೀನಿಲ್ಲಿ ಬಾ. ನೀನು ಬಾ. ಅಂಗಡಿಯ ಯಜಮಾನರಿಗೆ 1, 2, 3, 4 ಹೀಗೆ ಅಂಗಡಿ ಇದ್ದಿತ್ತು. ಆದರೆ ದುಡಿಯುವವನಿಗೆ ಇದ್ದ ಅಂಗಡಿಯೆಲ್ಲ ಅವನದ್ದೇ ಅಷ್ಟೇ. ಬೀಗ ತಯಾರಾಗುವಾಗ ಕೀಲಿಕೈ 1, 2, 3 ತಯಾರಾಗುವುದು. ಅದನ್ನು ಮುರಿಯುವುದಕ್ಕೆ ಹೋಗುವವನಿಗೆ ಸಿಕ್ಕಿದ್ದೆಲ್ಲ ಕೀಲಿಕೈ. ಈ ಪ್ರಪಂಚದಲ್ಲಿ ಒಳ್ಳೆದು ಮಾಡಲಿಕ್ಕೆ ಬಹಳ ಕಷ್ಟ, ಬೇಡದ್ದು ಮಾಡಲಿಕ್ಕೆ ಬಹಳ ಸುಲಭ. ನನ್ನ ಕೈಯಲ್ಲಿ ನಾ ಹೇಳಿದ ಹಾಗೆ ಕೇಳುವ ದಾಳ ಇರುವಷ್ಟರವರೆಗೆ ಪಾಂಡವರಿಗೆ ಭೂಮಿ ಸ್ಥಿರಾದೀತೆ, ಪಾಲು ಪಾಂಡವರಲ್ಲಿ ಒಡೆದೀತೆ. ಅಧಕಗೆ ಸುರನದಿ ಜಗೈವ ಕರ್ತವ್ಯಗಳೇ ಓದುಳಿಯದ ತರುಗಿ ಪಾಂಡವರ ಕರೆಸುತ್ತ ಖಾಂಡವ ಪ್ರಸ್ಥದರ್ಧರಸೆ ಪೊರೆಗಿರೆನು ತಾ ಕಳುಗಿದನು. ಕುಂತಿ, ನಿನಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲಮ್ಮ. ಶತಶೃಂಗ ಪರ್ವತದಿಂದ ಋಷಿಮುನಿಗಳ ಜೊತೆಯಲ್ಲಿ ನೀನು ಬಂದ ಅಂದಿನಿಂದ ಇಂದಿನವರೆಗೆ ನಡೆದ ಪ್ರತಿಯೊಂದು ಘಟನೆಗೆ ನೀನು ಪ್ರತ್ಯಕ್ಷದರ್ಶಿ. ಮಕ್ಕಳು ಸಣ್ಣವರಿರುವಾಗ ಬಾಲೀಶ, ಬಾಲತನ, ಮಕ್ಕಳಾಟಿಕೆ ಅಂತ ಆಯ್ತು. ಈಗ ಪ್ರಾಯ ಪ್ರಬುದ್ಧರಾಗುತ್ತಾ ಇದ್ದಾರೆ. ಇನ್ನೂ ಹೀಗೆ ವೈರತ್ವ ಮುಂದುವರಿದರೆ ಇದು ದಾಯಾದ್ಯ ಮತ್ಸರ ಆಗುತ್ತದೆ. ನಾಳೆ ನನ್ನ ಮನೆಯ ಅಂಗಳದಲ್ಲಿ ಆಗುವ ರಕ್ತಪಾತಕ್ಕೆ ಹೊಣೆ ಹೊರುವುದಕ್ಕೆ ನನಗೆ ಮನಸ್ಸಿಲ್ಲ. ಆದ್ರಿಂದಲೇ ದೊಡ್ಡಪ್ಪನಾದಂತಹ ಆಚಾರ್ಯ ಭೀಷ್ಮರಲ್ಲಿ ಚರ್ಚಿಸಿ ಸರಿಯಾದ ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ನಮ್ಮ ಚಕ್ರವರ್ತಿ ಮನೆತನದ ಅಂಕೆಗೆ ಒಳಪಟ್ಟಂತಹ ಆರ್ಯಾವರ್ತವನ್ನು ಸರಿಯಾರ್ಥವಾಗಿ ವಿಭಜನೆ ಮಾಡುವುದು. ಕಾಂಡವ ಪ್ರಸ್ಥವನ್ನೇ ಕೇಂದ್ರವನ್ನಾಗಿಸಿದಂತಹ ಒಂದು ಭೂಭಾಗಕ್ಕೆ ಧರ್ಮರಾಯ ಉತ್ತರಾಧಿಕಾರಿಯಾಗಿ, ಹಸ್ತಿನೆಯನ್ನೇ ಕೇಂದ್ರವನ್ನಾಗಿಸಿದಂತಹ ಒಂದು ಭೂಭಾಗಕ್ಕೆ ಸುಯೋಧನ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡುವವನಿದ್ದೇನೆ. ಅದಕ್ಕೆ ಕಾಲ ಮುಹೂರ್ತ ಎಲ್ಲ ಕೂಡಿ ಬರಬೇಕು. ಹಾಗಂತ ನೀನೆಲ್ಲಿಗೂ ಹೋಗಬೇಕಾದ ಅನಿವಾರ್ಯತೆ ಇಲ್ಲ. ಯಾಕಂದ್ರೆ ನನಗೆ ಗೊತ್ತುಂಟಮ್ಮ, ಇದೆಲ್ಲ ಸಂಪಾದಿಸಿದ್ದು ನಿನ್ನ ಗಂಡ. ನಾವೆಲ್ಲ ಇದನ್ನು ಉಣ್ಣುತ್ತಾ ಇದ್ದೇವೆ ಅಷ್ಟೇ. ನೀನು ಯಾರಿಗೂ ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ಪ್ರಜೆಗಳು ಇವತ್ತು ಏನು ಹೇಳುವುದಿಲ್ಲ. ನಾಳೆ ನೀನು ಒಬ್ಬಳೇ ಎಲ್ಲಿಯಾದ್ರೂ ಹೋಗುವಾಗ ದಾರಿಯಲ್ಲಿ ಅವರವರೇ ಮಾತಾಡಿಕೊಂಡಾರು. ಹೀಗೆ ಹೇಗೆ ಗಂಡನನ್ನೊಂದು ಎದೆಗೆ ಇಟ್ಟುಕೊಂಡು ಮಕ್ಕಳು ಕೋಣಗಳ ಹಾಗೆ ಬೆಳೆದು ನಿಂತಿದ್ದಾವೆ, ಇನ್ನೂ ರಾಜ್ಯದ ಲಾಲಸೆಯ ಈ ಮುದುಕಿಗೆ ಅಂತ ಹೇಳಿದ್ರೆ ಅದು ನಿನ್ನ ಮನಸ್ಸಿಗೆ ನಾಟ್ಲಿಕ್ಕಿಲ್ವೇ ಅಮ್ಮ? ಈಗ ನಾಟಿತು. ಹಾಗೆ ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತೀಯಮ್ಮ. ಬಾವಯ್ಯ, ಬದುಕಿನಲ್ಲಿ ಯಾವುದೇ ಸುಖವನ್ನು ಸಂಪತ್ತನ್ನು ಅನುಭವಿಸಬೇಕು ಅಂತಿದ್ರೆ ಋಣ ಎನ್ನುವುದು ಬೇಕು ತಾನೆ? ಬೇಕಮ್ಮ. ಋಣಗಿಲ್ಲದೀನಾರಿ ಎನಿತಾಡಲುಂತೀಗ ಇನಿಯಲಿಲ್ಲದ ಬಾಳು ಋಣವಿಲ್ಲದೀನಾರಿ ಇನಿತಾಡಲುಂತೀಗ ಇನಿಯಲಿಲ್ಲದ ಬಾಳು ಮೊದಲಿಗೆ ವನವಾಸ ಕಂಡೆನು ಎಣಿಸಲಿ ಬಗೆಯಲ್ಲ. ವನವಾಸ ಕಂಡೆನು ಎಣಿಸಲಿ ಬಗೆಯಲ್ಲ. ವನಜ ಪೀಠನ ದಿವ್ಯ ಲೀಲೆ
ವನಜ ಪೀಠನ ದಿವ್ಯ ಲೀಲೆಯೇ ಜಿಯಾ ಏನಮ್ಮ? ಮಹಾರಾಜರ ಆಜ್ಞೆ ಎನ್ನುವುದು ಶಿರೋಧಾರಿ. ಅದನ್ನು ಯಾವ ಕಾಲಕ್ಕೂ ಮೀರಬಾರದು, ಮೀರಕೂಡದು, ಮೀರಲಾಗದು ತಾಯೇ. ನನ್ನ ಬದುಕಿನ ಬಗ್ಗೆ ನಾನು ಅವಲೋಕನವನ್ನು ಮಾಡಿಕೊಳ್ಳುವುದು ಬಾವಯ್ಯ. ಏನಮ್ಮ? ನನ್ನ ಜೀವನ ಇಂದಲ್ಲ ನಾಳೆ ಸರಿ ಹೋದೀತು ಎನ್ನುವಂತಹ ಒಂದೇ ಒಂದು ಭರವಸೆಯಲ್ಲಿ ನಾನು ಕಾಲವನ್ನು ಕಳೆಯುತ್ತಾ ಇದ್ದೆ. ಇಂದಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಬಾವಯ್ಯ. ಏನಮ್ಮ? ನಾನೊಬ್ಬಳು ಋಣವೇ ಇಲ್ಲದಿರುವ ನಾರಿ ಎನ್ನುವ ಹಾಗೆ. ಇಲ್ಲದೆ ಇದ್ರೆ ಬಾಲ್ಯದಲ್ಲಿ ಪಡೆದಂತಹ ತಂದೆ ಜೊತೆ ಇರುವಂತಹ ಋಣವನ್ನು ಕಳೆದುಕೊಂಡೆ. ಆ ಬಳಿಕ ಈ ಹಸ್ತಿನೇ ಸೊಸೆಯಾಗಿ ಮನೆಯನ್ನು ಬೆಳಗಬೇಕು ಎನ್ನುವ ಹಾಗೆ ಈ ಕಡೆಗೆ ಬಂದ್ರೆ ಇಲ್ಲಿರುವಂತಹ ಸೌಭಾಗ್ಯವನ್ನು ಕಳೆದುಕೊಂಡೆ ಬಾವಯ್ಯ. ಕಿಂದ ಮರ ಶಾಪಕ್ಕೊಳಗಾಗಿ ವನವಾಸವನ್ನು ಅನುಭವಿಸುವ ಹಾಗಾಯಿತು. ನನ್ನವರನ್ನು ಕಳೆದುಕೊಂಡೆ. ಮುನಿಗಳಾಡಿದಂತಹ ಮಾತನ್ನಾಲಿಸಿ ಮರಳಿ ಹಸ್ತಿನಿಗೆ ಬಂದೆ. ನನ್ನ ಮಕ್ಕಳಿಗೆ ಆಶ್ರಯ ಸಿಕ್ಕಿತ್ತು. ಈ ಚಂದಿರಾನ್ವಯದ ದೀಪಗಳಾಗುತ್ತಾರೆ ಎನ್ನುವ ಹಾಗೆ ಆಶಾಗೋಪುರವನ್ನು ಹೊಂದಿದ್ರೆ ನನ್ನ ಆಶಾಗೋಪುರವೆಲ್ಲ ನುಚ್ಚು ನೂರಾಗಿ ಹೋಯಿತು ಬಾವಯ್ಯ, ನುಚ್ಚು ನೂರಾಗಿ ಹೋಯಿತು. ಅದು ಹಾಗೆ ಅಮ್ಮ, ಜೀವನದಲ್ಲಿ ಎಲ್ಲವೂ ನಾವು ಎಣಿಸಿದಂತೆ ಆಗ್ತದೆ ಆಗುವುದು ಅಂತ ಇದ್ರೆ ದೇವರು ಎನ್ನುವಂತಹ ಒಂದು ಶಕ್ತಿಗೆ ಅಸ್ತಿತ್ವ ಇಲ್ಲ ಅಂತ ಆಗುತ್ತಿತ್ತು. ಈಗ ರಾಜನೀತಿಯಲ್ಲಿ ಇರುವುದನ್ನು ನೀನು ಆಲೋಚನೆ ಮಾಡು. ಹೇಗೆ ಅರಸನಾದವ ನ್ಯಾಯ ತೀರ್ಮಾನವನ್ನು ಕೊಡುವಲ್ಲಿ ಕಿವಿಯನ್ನು ಮುಚ್ಚಿರಬೇಕು, ಕಣ್ಣನ್ನು ಬಿಚ್ಚಿರಬೇಕು ಎನ್ನುವ ಹಾಗೆ. ನಮ್ಮಲ್ಲಿ ಹಾಗುಂಟಾ? ಕಣ್ಣು ಮುಚ್ಚಿ ಉಂಟು, ಕಿವಿ ಬಾಯಿ ಎರಡು ಬಿಚ್ಚಿ ಉಂಟು. ಯಾರಲ್ಲಿ ಕೇಳುವುದು? ದೇವರು ಎಲ್ಲರಿಗೂ ಕೊಡುವುದನ್ನು ಕೊಡ್ತಾನೆ. ನಿನಗೆ ಏನಿಲ್ಲ ಅಂತ ಯಾಕೆ ಆಲೋಚನೆ ಮಾಡಿತ್ತಿ? ಧರ್ಮಾತ್ಮರಾದ ಮಕ್ಕಳಿಲ್ವೇ? ಆ ಸಂತೋಷ ನನಗಿದೆ. ನನ್ನ ಬದುಕಿನಲ್ಲಿ ಒಂದು ಸಂತೃಪ್ತಿ ಇದೆ ಬಾವಯ್ಯ. ಏನಮ್ಮ? ನನ್ನವರಿದ್ದಂತಹ ಆ ಕಾಲದಲ್ಲಿ ಸಂಪತ್ತಿನ ವೈಭವ ಏನೆಂಬುದನ್ನು ಕಂಡವಳು ನಾನು. ವನವಾಸದ ಕಷ್ಟ ಏನೆಂಬುದನ್ನು ಅನುಭವಿಸಿದವಳು ನಾನು. ನನ್ನವರು ಅಂದೇ ಒಂದು ಮಾತನ್ನು ಹೇಳಿದ್ರು. ಹೇಗೆ? ಕುಂತಿ, ಯಾವುದೇ ಸ್ಥಿತಿಯಲ್ಲಿ ಧೃತಿಗೆಡಬಾರದು ನೀನು ಎನ್ನುವ ಹಾಗೆ. ಅದೇ ರೀತಿಯಾಗಿ ಬದುಕಿನಲ್ಲಿ ಅನುಸರಿಸಿಕೊಂಡು ಬಂದವಳು ನಾನು. ಇಂದಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಬಾವಯ್ಯ. ಕಾಡಿನ ಹಾಗಿರುವಂತಹ ಈ ಅರಮನೆಗಿಂತ ಅರಮನೆಯ ಹಾಗಿರುವಂತಹ ಅಲ್ಲಿಗೆ ಹೋಗುವುದು ಒಳ್ಳೆಯದಲ್ವೇ ಹೇಳಿ? ಆಯ್ತು ಅಂತ ಭಾವಿಸಿಕೊಳ್ಳುತ್ತೇನೆ. ನನ್ನಿಂದ, ನನ್ನ ಮಕ್ಕಳಿಂದ ಈ ಮನೆಯ ಮಕ್ಕಳು ಹೊಡೆದಾಡಿಕೊಳ್ಳುವುದು ಬೇಡ ಅಷ್ಟೇ. ಕುಟುಂಬ ಕಲಹ ಏರ್ಪಡುವುದು ಬೇಡ. ನೀವೆಲ್ಲ ಸುಖವಾಗಿ ಬಾಳಿ, ಇದೇ ನಮ್ಮ ಬದುಕಿನ ಆಸೆ ಬಾವಯ್ಯ. ಅಯ್ಯೋ ನಿನ್ನ ಮನಸ್ಸೇ. ಆದ್ರೆ ಒಂದು ಏನು? ಹೋಗುವಂತಹ ಈ ಕಾಲದಲ್ಲಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಹರಸಿ ಆಶೀರ್ವಾದ ಮಾಡಿ ಕಳುಹಿಕೊಡಿ ಬಾವಯ್ಯ. ನಿನ್ನ ಮಕ್ಕಳ ಮೇಲೆ ನನ್ನ ಆಶೀರ್ವಾದ ಯಾವತ್ತೂ ಇರ್ತದೆ. ಅದನ್ನೇ ಬಯಸುವುದು ನಾವು. ನಾವಿನ್ನು ಹೊರಡ್ತೀವಿ. ಪುರದ ಪುಣ್ಯಗಳಿಲ್ಲ ತಾಯಾಗಿ ತೆರಳುತ್ತಿದೆ ಪರಮ ಧಾರ್ಮಿಕರಾದ ತರಳರೊಡನೆ. ಪುರದ ಪುಣ್ಯಗಳಿಲ್ಲ ತಾಯಾಗಿ ತೆರಳುತ್ತಿದೆ ಪರಮ ಧಾರ್ಮಿಕರಾದ ತರಳರೊಡನೆ. ಪರಮ ಧಾರ್ಮಿಕರಾದ ತರಳರೊಡನೆ ಕುರುಡಾಯ್ತು ಕಾರುಣ್ಯ ಮೂಕ ಧರ್ಮದ ದೀಪ. ಕುರುಡಾಯ್ತು ಕಾರುಣ್ಯ ಮೂಕ ಧರ್ಮದ ದೀಪ. ಉರಿಯಲಾರ್ತರ ದಿಕ್ಕು ದೈವತಾನೆ. ಪುರದ ಪುಣ್ಯಗಳಿಲ್ಲ ತಾಯಾಗಿ ತೆರಳುತ್ತಿದೆ ಪರಮ ಧಾರ್ಮಿಕರಾದ ತರಳರೊಡನೆ. ಪರಮ ಧಾರ್ಮಿಕರಾದ ತರಳರೊಡನೆ
ಪರಮಧಾರ್ಮಿಕನಾದ ತರಳರೊಡನೆ ತರಳರೊಡನೆ ತೊಳೆದೋ ತಾಮೋದದಿ ಪೊರವೈತ ವಿಪಿನದ ಸೀಮೆ ತುಳಿದೋ ಸುಂದರ ಶ್ಯಾಮ ಸುಂದರ ಬಾವಯ್ಯ ಶ್ಯಾಮ ಸುಂದರ ನಂದನಂದನ ಪ್ರೀತಿಯ ಬಾವಯ್ಯ. ದ್ರೌಪದಿ ಸ್ವಯಂವರದಲ್ಲಿ ಪಾಂಡವರ ಇವರು ಪ್ರಕಟರಾದಾಗ ಅಲ್ಲಿಗೆ ಆಗಮಿಸಿದಂತಹ ನಾನು ಅತ್ತೆಯಾದಂತಹ ಕುಂತಿದೇವಿಯನ್ನು ಕಾಣಬೇಕೆಂಬ ದೃಷ್ಟಿಯಿಂದ ಕುಲಾಲ ಭವನಕ್ಕೆ ಬಂದಾಗ ಅಲ್ಲಿ ನಿಮ್ಮಮ್ಮ ಐವರನ್ನೂ ಕರೆತಂದು ನನ್ನ ಪದತಲದಲ್ಲಿ ಒಪ್ಪಿಸಿದ್ಲು. ಈ ಐವರು ಮಕ್ಕಳನ್ನು ನೀನು ರಕ್ಷಣೆ ಮಾಡಬೇಕು ಕೃಷ್ಣ ಹೀಗೆ ಹೇಳಿದಾಗ ಮಮ ಪ್ರಾಣಾಹಿ ಪಾಂಡವಾಹ ಹೀಗೆ ಹೇಳಿದವ. ಪಾಂಡವರೆಂಬ ಪಂಚಪಕ್ಷಿಗಳನ್ನು ಹೃದಯವೆಂಬ ವಜ್ರಪಂಜರದಲ್ಲಿಟ್ಟು ಸಲಹಿಕೊಂಡು ಬರುತ್ತೇನೆ. ಕೊಟ್ಟ ಮಾತಿನ ಹಾಗೆ ನಡೆಸಿಕೊಂಡು ಬಂದೆ. ಆದರೇನು ಮಾಡೋಣ ಹೇಳು. ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆದಾಗ ದಾಯಾದಿಗಳು. ಕುಂತಿ ಪುತ್ರರಿಗೆ ದಂತಿಪುರದಲ್ಲಿರುವ ಯೋಗ ಭಾಗ್ಯವಿಲ್ಲದ ಕಾರಣ ದಾಯಭಾಗವಾಗಿ ದೊರೆತದ್ದೇ ಕಾಂಡವ ಪ್ರಸ್ಥ. ಶಿಥಿಲಗೊಂಡಂತಹ ಪುರವನ್ನು ದೇವಶಿಲ್ಪಿಯಾದಂತಹ ವಿಶ್ವಕರ್ಮನಲ್ಲಿ ಬೇಕಾದ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಂಡೆವು. ಆಮೇಲೆ ನಡೆದದ್ದೇ ಸುಭದ್ರಾ ಪರಿಣಯ. ಹುಟ್ಟಿದ ಮಗ ಕಂದನ ಅಭಿಮನ್ಯು, ಮುದ್ದಿನ ಅಳಿಯ. ಅವನನ್ನು ಕಾಣಬೇಕೆಂಬ ದೃಷ್ಟಿಯಿಂದ ನಾನಿಲ್ಲಿಗೆ ಬಂದವ. ಬಂದು ದಿನ 5 ಸಂದು ಹೋಯಿತು ಬಾವ. ಮನಸ್ಸಿಗೂ ಒಂದು ರೀತಿಯದ್ದಾದಂತಹ ಜಾಡ್ಯ ಆವರಿಸಿದೆ. ಮಾತ್ರವಲ್ಲದೆ ನೀನಿನ್ನೂ ನೋಡಲೇಬೇಕಾದ ಕೆಲವು ಪ್ರದೇಶಗಳಿದೆ ಅನ್ನುವ ಕಾರಣಕ್ಕಾಗಿ ಧರ್ಮನಂದನಲ್ಲಿ ಕೇಳಿ ನಿನ್ನೊಬ್ಬನನ್ನೇ ಕರೆದುಕೊಂಡು ಬಂದೆ. ಯಾಕೆ ಗೊತ್ತಾ ಬಾವ? ನೋಡು ಬಾವ, ನೋಡು ನೋಡಯ್ಯ ಕಾಂತಾರ ಚೆಲ್ಲುವ ರೂಢಿಯ ವೀರ ಸಿಂಧೂರ ಬಾವಯ್ಯ ನೋಡಯ್ಯ ಬಾವಯ್ಯ ಕಾಂತಾರ ನೋಡು ನೋಡಯ್ಯ ಕಾಂತಾರ ನೋಡು ಚೆಲ್ಲುವ ರೂಢಿಯ ವೀರ ಸಿಂಧೂರ ಚೆಲ್ಲುವ ರೂಢಿಯ ವೀರ ಸಿಂಧೂರ ನೋಡಯ್ಯ
ಭಯಾನಕ ಸುತ್ತ ನಿರುತಿದೆ ರುದ್ರ ಭಯಾನಕ ಸುತ್ತ ಹರಿತ ಜ್ಯೋತಿ ಗವಯ್ಯ ವಿಸ್ಮಯ ಚಿತ್ತ ಉರಗ ಸಂತಾನದ ಅಗಣಿತ ಹುತ್ತ ಉರಗ ಸಂತಾನದ ಅಗಣಿತ ಹುತ್ತ ಮರಣ ಮೃದಂಗ ನಿನಾದದ ಮುತ್ತ ನೋಡು ನೋಡಯ್ಯ ಗಾಂಧಾರ ಕೆಲವರು ವೀರ ಸಿಂಧೂರ ನೋಡು ತಾರ ವೀರ ಸಿಂಧೂರ ನೋಡಯ್ಯ ಕಾಡಿನಲ್ಲೇ ಹುಟ್ಟಿದವರು ಕಾಡಿನಲ್ಲೇ ಬೆಳೆದವರಾದಂತಹ ಪಾಂಡವರಿಗೆ ಕಾಡನ್ನು ಪರಿಚಯಿಸಿಕೊಡಬೇಕಾದಂತಹ ಪ್ರಮೇಯ ಇಲ್ಲ, ಅಗತ್ಯವೇ ಆದರೂ ನಿನಗೆ ವಿವರಿಸಿ ಹೇಳಬೇಕಾದ ಅವಶ್ಯಕತೆ ಇದೆ. ಏನು ಕೃಷ್ಣ? ನೋಡಿದೆ ಅಭಾವ ಮುಂದೆ ನೋಡ್ತಾ ಇದ್ದೇನೆ. ಲೋಕಬಾಂಧವನಾದ ಸೂರ್ಯದೇವನ ಪ್ರಭೆ ಇಲ್ಲಿಗೆ ಬೀಳುವುದಿಲ್ಲ. ಒಂದೆಡೆಯಲ್ಲಿ ನೋಡಿದ್ರೆ ರಮಣೀಯ ದೃಶ್ಯಗಳು ನಮಗೆ ಗೋಚರವಾಗ್ತಾ ಇದೆ. ಮಗದೊಂದೆಡೆಯಿಂದ ನಿರೂಪಿಸಿದ್ರೆ ರುದ್ರ ರಮಣೀಯ ದೃಶ್ಯಗಳು, ಅಲ್ಲಲ್ಲಿ ಹರಿದಾಡುವಂತಹ ಸರೀಸೃಪಗಳು, ಬೆಳೆದು ನಿಂತಹ ಹುತ್ತಗಳು. ಎಂಟದೆಯ ಬಂಟನಾದರೂ ಕೂಡ ಈ ಕಾಡನ್ನು ಪ್ರವೇಶಿಸುವುದಕ್ಕೆ ಅಂಜುವಂತಹ ಸನ್ನಿವೇಶ. ಮುಂದೆ ಕ್ರಮಿಸುವುದೋ ಬೇಡವೋ ಅನ್ನುವ ಜಿಜ್ಞಾಸೆ ಮನಸ್ಸಿನಲ್ಲಿ. ಯಾಕೆ? ಈ ವನ ಯಾವುದು ಗೊತ್ತಾ? ಯಾವುದಿದು? ಇದೇ ಕಾಂಡವವನ. ಖಾಂಡವನ ನನ್ನನ್ನು ಹೆದರಿಸ್ತೀಯ ನೀನು? ಇಲ್ಲ ಬಾವ, ಈ ಕಾಂತಾರವನ್ನು ಎಷ್ಟು ಸಲ ನೋಡಿದ್ದೇನೆ ಗೊತ್ತುಂಟ ನಾನು. ಹೌದಾ? ಮತ್ತೆ ನನಗೇನು ಭಯ ಇಲ್ಲ. ಕಾಂತಾರ ಒಂದೇ ನೋಡಿದ್ದು, ನೀನು ಕಾಂತಾರ ಎರಡು ನೋಡಬೇಕು. ಹೌದಾ? ನನಗಂತ ಮುಂದೆ ನೋಡುವಾಗ ಎರಡೆರಡು ಕಾಣುವುದಕ್ಕೆ ಸಿಕ್ಕಿದ್ರೆ. ಕೃಷ್ಣ, ಕಾಡಿನಲ್ಲೇ ಹುಟ್ಟಿದವರು, ಕಾಡಿನಲ್ಲೇ ಬೆಳೆದವರು ಹೀಗೆಂದು ನೀನೇ ಮೊದಲು ಹೇಳಿದೆ. ಮತ್ತೆ ಕಾಡಿನ ಬಗ್ಗೆ ವಿವರಿಸುವುದಕ್ಕೆ ಏನುಂಟು ಕೃಷ್ಣ? ಆದ್ರೂ ಇದ್ದ ಸ್ಥಿತಿಯನ್ನು ಹೇಳಿದೆ ನಾನು. ನನಗೇನು ಭಯ ಇಲ್ಲ. ಏನು? ಖಾಂಡವನಾದರೇನು, ತಾಂಡವ ಶಿವ ಬಂದರೂ ಕೂಡ ನಾನು ಅಂಜಲಾರೆ. ಮಧ್ಯಮ ಪಾಂಡವ, ಅದಕ್ಕಿಂತಲೂ ಹೆಚ್ಚಾಗಿ ಜಗಬಾಂಡವೋದ್ಧರಣ ಅಂತ ನೀನು ಜೊತೆಯಲ್ಲಿರುವಾಗ ಯಾವ ಭಯವೂ ಇಲ್ಲ. ಎಷ್ಟು ದೂರ ಬೇಕಾದ್ರೂ ಈ ಕಾನನವನ್ನು ಸಂಚರಿಸುವ. ಇನ್ನೊಂದು ಹೇಳ ಕೃಷ್ಣ, ನೀನು ಜೊತೆಯಲ್ಲಿದ್ರೆ ನನಗೆ ಯಾವುದು ಬೇಡ, ಏನು ಬೇಡ. ನಿದ್ದೆ ಬೇಡ, ಮುದ್ದೆ ಬೇಡ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಹೋಗುವ ಕೃಷ್ಣ. ಏನಾಯ್ತು ಕೃಷ್ಣ ನಿನಗೇನೋ ನಾನು ಹತ್ತಿರವಿರುವಾಗ ಬಾಯಾರಿಕೆ ಆಗ್ತಾ ಇಲ್ಲ. ಹೌದು, ನನಗೆ ಮಾತ್ರ ಬಾಯಾರಿಕೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಬಾಯಾರಿಕೆಯ? ನೀರು ಕುಡಿಬೇಕು ಅಂತ ಆಸೆ ಆಗ್ತದೆ ಕೃಷ್ಣ. ಈ ಘೋರ ಕಾನನದಲ್ಲಿ ನೀರೆಲ್ಲಿದೆ ಕೃಷ್ಣ? ಹತ್ತಿರದಲ್ಲೆಲ್ಲಾದರೂ ಸಲಿಲವಿದ್ದರೆ ನಾನು ಕುಡಿದು ಬರಲೇ. ಇಲ್ಲೇ ಅನಲ ದ್ವಿಜವೇಷದಿಂದ ಕೌಂತೆಯನನ್ನು ಕಂಡು ಬಳಿಗೆ ಬಂದ. ಅನಲ ವೇಷದಿಂದ ಕೌಂತೆಯನನ್ನು ಕಂಡು ಬಳಿಗೆ ಬಂದ. ಕೆಲವೀರ ಉಪದರಿಸಿದ ಆಗಮನ ಸನ್ಮತದಿ ಕನಬುದಂದ. ಶ್ರೀಪಾದಂಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭಂಬ್ರಿಯ. ಒಳ್ಳೆಯ ಮಾತು ಸ್ವಾಮಿ. ಆಶ್ಚರ್ಯವಾಗುತ್ತಾ ಇದೆ. ಘನಘೋರವಾದಂತಹ ಕಾನನಕ್ಕೆ ಬ್ರಾಹ್ಮಣರೇ ನೀನು ಸಂಶಯ ಹಾಗಲ್ಲ, ವಿಶಿಷ್ಟವಾದಂತಹ ಪ್ರಕಾಶ.
ತೇಜಸ್ಸು ಜನ್ನದಾರ ತೋರಿಸಬೇಕಾ? ಬೇಡಪ್ಪ, ನಿಮ್ಮ ತೇಜಸ್ಸನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆ. ಆದ್ರೆ ನಿಮ್ಮಂತವ್ರು ಈ ಕಾನನಕ್ಕೆ ಬರಬೇಕಂತ ಅವಶ್ಯಕತೆ ಇಲ್ಲ. ಬರಬೇಕಂತ ಅದರ ಒಂದು ಕಾರಣ ಬೇಕಲ್ಲ ಪಾರ್ಥ. ಹೌದಲ್ಲ, ನಿನ್ನನ್ನೇ ಕಾಣಬೇಕು ಅಂತ ಬಂದದ್ದು ನಾನು. ಎಲ್ಲಿ ಹೋದರಲ್ಲಿ ನಿನ್ನ ಕೀರ್ತಿ ಎನ್ನುವುದು ಉತ್ತುಂಗಕ್ಕೆ ಏರಿರುವುದರ ಬಗೆಗೆ ಸಂತೋಷ ಉಂಟಪ್ಪ. ಹಾಗೆಂದು ಹೋದ ಕಡೆಯಲ್ಲೆಲ್ಲ ಕೇಳ್ತೇನೆ ಅಂತಲ್ಲ, ನನ್ನ ಹೆಸರು ಜಾತವೇದ ಅಂತ. ಜಾತವೇದ? ಹೌದು, ಜಾತವೇದ ಎನ್ನುವಂತ ಹೆಸರಿರುವುದು ಅಗ್ನಿಗೆ ಮಾತ್ರ. ಹೌದು, ಬ್ರಾಹ್ಮಣರು ಇಟ್ಟುಕೊಳ್ಳುವುದು ಬ್ರಾಹ್ಮಣರು. ಈಗ ಅಗ್ನಿವೈಶ್ಯ ಅಥವಾ ಹೀಗೆಲ್ಲ ಹೆಸರುಗಳೆಲ್ಲ ಕೆಲವು ಸಲ ಬರುವುದಿಲ್ಲ. ಬಹಳಷ್ಟು ಕೇಳಿದ್ದೇನೆ. ಬರ್ತದೆ, ಅದು ಹೆಸರು ಇಡುವುದಕ್ಕಾಗಲ್ಲ. ಹಾಗೆಂದು ನಾನು ನಿನ್ನ ಹತ್ತಿರ ಬರುವುದಕ್ಕೆ ಕಾರಣ ಉಂಟು. ಬೇಕಲ್ಲ? ನನಗೊಂದು ಊಟ ಬೇಕಿತ್ತಪ್ಪ. ಏನು ಸ್ವಾಮಿ, ಕಾನನಕ್ಕೆ ಬಂದು ಊಟ ಬೇಕು ಅಂತ ಕೇಳಿದ್ರೆ ಇಲ್ಲಿಂದ ಎಲ್ಲಿ ಕೊಡುವುದು? ಅರಮನೆಗೆ ಬನ್ನಿ, ಷಡರ ಸೋಪೇತವಾದಂತ ಭಕ್ಷ್ಯ ಭೋಜ್ಯಾದಿಗಳಿಂದ ತಯಾರಿಸಲ್ಪಟ್ಟಂತಹ ಖಾದ್ಯ ಏನು ಬೇಕು ಅದೇ ಊಟ ಬೇಕು ಅಂತಾದ್ರೆ ಹೋದ ಮನೆಯಲ್ಲೆಲ್ಲ ಮಾಡಿಕೊಂಡು ಬರುವುದಿಲ್ವ ನಾನು? ಮತ್ತೆ ಇಲ್ಲಿಗೆ ಬಂದದ್ದು ಯಾಕೆ? ನನಗೆ ಆ ಊಟ ಎಲ್ಲ ಆಗುವುದಿಲ್ಲ. ಮತ್ತೆ ಯಾವ ಊಟ ಬೇಕು? ಬೇರೆಯೇ ಪ್ರತ್ಯೇಕ ಊಟ ಉಂಟು. ಅಂದ್ರೆ ಬೇರೆ ಪ್ರತ್ಯೇಕ ಊಟ? ಹೌದು. ಆ ಊಟ ಹೇಳ್ಬೇಕಾದ್ರೆ ಆ ಊಟವನ್ನು ಒದಗಿಸಿಕೊಡ್ತೇನೆ ಅಂತ ನೀ ಮಾತು ಕೊಡ್ಬೇಕು. ಮಾತು? ಹೌದು, ನನ್ನಲ್ಲಿ ವಿಶ್ವಾಸ. ಪಾರ್ಥಿವ ಕುಲಕಲಿ ಮಾತನ ಭಾಷೆ ಪಾರ್ಥಿವ ಕುಲ ಕಲಿ. ನೀನು ಕಲಿಪಾರ್ಥ ಅಂತ ನನಗೆ ಗೊತ್ತು. ನಾನು ಪಾರ್ಥ. ನಾನು ಕೊಟ್ಟ ಭಾಷೆ ಎಂದಿಗೂ ಕೂಡ ಮೀರಿ ನಡೆದವನಲ್ಲ, ಈಡೇರಿಸುವವನೇ. ನಿಮ್ಮ ಊಟ ಯಾವುದು ಹೇಳಿ, ಅದನ್ನು ನಾನು ಕೊಡ್ತೇನೆ. ಭಾಷೆಯುವ ಕಾಲಕಾಕ್ಷಣ ವಾಸುದೇವನು ಬಂದು ಬಡವನು ವೇಷ ಧರಿಸಿದೆಯ ಶಿಖಿಯು ಮೈಗೂರ್ದ ಕ್ಲೇಶವನು ವಿಸ್ತರಿಸಿ ವಿಪಿನವ ತೋಷದಿಂ ಭಕ್ಷಿಸುವೆನಾದುಡಿ ಆ ಸುರೇಶನು ವರ್ಷ ಸುರಿಸುವ ಪಥವ ಕಾಣಿನು ಪರಮಾತ್ಮ. ನಮಗಾದರೋ ಅನಿವಾರ್ಯಕ್ಕೆ ಬೇರೆ ಬೇರೆ ವೇಷ ಮಾಡಬೇಕಾಗ್ತದೆ. ದೇವನಾದಂತಹ ನಿನಗೂ ಅದರ ಅನಿವಾರ್ಯತೆ ಉಂಟೋ ಸ್ವಾಮಿ? ಬೇಕಾದದನ್ನು ಪಡೆಯಬೇಕಾದ್ರೆ ಈ ವೇಷ ಮಾಡಬೇಕಾದ ಸ್ಥಿತಿ ಆಯ್ತು. ಯಾಕೋ ಅಂದ್ರೆ ಶ್ವೇತಕ್ಕೆ ರಾಜ ಎನ್ನುವನು ನಿರತ 100 ವರ್ಷಗಳ ಕಾಲ ಸತ್ರವೊಂದನ್ನು ಮಾಡಿದ. ಸತ್ರದಲ್ಲಿ ಬಂದಂತಹ ಹವಿಸನ್ನು ನಾ ಭುಂಜಿಸಿದೆ. ಪರಿಣಾಮವಾಗಿ ಅಜೀರ್ಣ ಬಂದು ಹೋಯ್ತಯ್ಯ. ಏನು ಅಜೀರ್ಣ ರೋಗ? ಸರ್ವಭಕ್ಷಕನಾದ ಅಗ್ನಿದೇವನಿಗೆ ಅಜೀರ್ಣ ನಂಬುತ್ತಾರೆ. ಗಂಗಾಜನಕನಿಗೆ ಬಾಯಾರಿಕೆ ಆಗುತ್ತದ? ಕೃಷ್ಣ, ನಿನಗೆ ಬಾಯಾರಿಕೆ ಆದದ್ದು ನಿಜವಾ? ಅವನಿಗೆ ಅಜೀರ್ಣ ಆದದ್ದು ಹೌದು ಅಂತಾದ್ರೆ ನನಗೆ ಬಾಯಾರಿಕೆ ಆದದ್ದು ನಿಜ. ಸ್ವಾಮಿ, ನಾವೊಂದು ಹೊಂದಾಣಿಕೆ ಮಾಡಿ ಆದಿತ್ತಪ್ಪ. ಹಾಗಾಗಿ ಈ ಅಜೀರ್ಣ ರೋಗ ದೂರವಾಗಬೇಕಲ್ಲ ಎನ್ನುವ ಹಾಗೆ ದೇವವೇಷದಲ್ಲಿ ಕೇಳಿದೆ. ಏನಂದ್ರು? ಅವರು ಹೇಳಿದ್ದು ಕಾಂಡವ ವನವನ್ನು ಸುಡಬೇಕು, ಅದರ ಧೂಮವನ್ನು ಆಗ್ರಾಣಿಸಬೇಕು. ನಿನಗೆ ಯಾರ ಅಪ್ಪಣೆ ಬೇಕೋ? ಹೋಗುವುದು ಸುಡುವುದು. ಸ್ವಾಮಿ, ಆಗುವುದಿಲ್ಲ ಅದು. ಈ ವನ ಸುರಪನಿಗೆ ಅತಿ ಪ್ರಿಯವಾದಂತಹ ವನ. ನಾ ಸುಡುವ ಪ್ರಯತ್ನ ಮಾಡಿದ್ರು ನಿರತ ವರ್ಷಧಾರೆಯನ್ನು ಸುರಿಸ್ತಾನೆ. ಮಳೆ ಬಂದು ನನ್ನ ಬೆಂಕಿ ನಂದಿ ಹೋಗುತ್ತದೆ. ಪ್ರಭು, ಏನು ಮಾಡಬೇಕು ದಾರಿ ತೋರ್ತಾ ಇಲ್ಲ. ಪಾರ್ಥ ಮಾತನ್ನು ಕೊಟ್ಟಿದ್ದಾನೆ. ಕೊಟ್ಟ ಮಾತನ್ನು ಎಂದೂ ಮೀರುವವನಲ್ಲ. ಆದರೆ ನಮಗೊಂದು ತೊಡಕಿದೆ. ಸಲಕರಣೆಯ ಕೊರತೆ ನಮ್ಮಲ್ಲಿದೆ. ರಥವಿಲ್ಲ, ತುರಗಗಳಿಲ್ಲ, ಆಯುಧಗಳಿಲ್ಲ. ಹೇಗೆ ನೆರವೇರಿಸಿಕೊಡಲಿ? ದಿವ್ಯಾಶ್ವಸದನವ ಧರಣಿಯೊಳಗತಿಶಯದ ಗಾಂಡೀವವನು ಮತ್ತೆ ಸುರುಚಿರದ ಅಕ್ಷಯದ ತೂಣೀರವನು ನರನಿಗೀದೆವು ಸತ್ಯವೋ ಕರುಣಾಳು ಶ್ರೀಹರಿ ಕರುಣಾಳು ಶ್ರೀಹರಿಗೆ ನಿನ್ನ ಕರಕೀಯುವಿನುವರ ಸುದರ್ಶನ ಚಕ್ರ ಪೊರೆವುದೆಲ್ಲನು ಇನುತ ಹರುಷದಿಲ್ಲವನು ಶೌರಿ ಕೌಂತೆಯರಿಗೆ ಪಾವಕನು
ಕರುಣಿಸಿದಾಗ ಪರಮಾತ್ಮ ಲಾಲಿಸು ಜೀ ಹರಿ ಆಡಿದನ್ನು ನಡೆದುಕೊಳ್ಳುವವನು ನೀನು, ಆರ್ತರನ್ನು ರಕ್ಷಿಸುವವನು ನೀನು. ನಿನ್ನೆಡೆಗೆ ಬಂದು ನನ್ನ ದುರಿತವನ್ನು ದೂರೀಕರಿಸು ಅಂತ ಹೇಳಿದ್ರೆ ನನ್ನಲ್ಲೇ ಸಲಕರಣೆ ಕೇಳುವುದೋ ಸ್ವಾಮಿ? ನೀನೇ ಕೊಡ್ಬೇಕಾದಲ್ವ ಸ್ವಾಮಿ? ಯಾಕೆ ಕೊಡ್ಬೇಕು ಸ್ವಾಮಿ? ನೀನು ಮನೆ ಕಟ್ಟುವುದು ಅಂತ ಆದ್ರೆ ನೀನೇ ಸಲಕರಣೆ ತರಬೇಕಲ್ಲ ಸ್ವಾಮಿ. ನಾನೇ ಸಲಕರಣೆ ತಂದ್ರೆ ಮತ್ತೆ ನಿಮಗೆ? ನಾವು ಕಟ್ಟಿ ಕೊಡುವವರಷ್ಟೇ, ನಾವು ಹಿಡ್ಕೊಂಡು ಬರ್ತೇವ. ಕಟ್ಟೋರು ತರ್ಲಿಕ್ಕಿಲ್ವ? ಅವರು ಹಿಡ್ಕೊಂಡು ಹೋಗುದು. ಸರಿ ಸ್ವಾಮಿ, ಅರ್ಥ ಆಯ್ತು. ಹಾಗೆಂದು ಆಲೋಚಿಸುವುದಕ್ಕಿಲ್ಲ. ಸಂಕಲ್ಪಿಸಿದ ಕಾಲಕ್ಕೆ ಅಂಬರವತದಿಂದ ಧರೆಗೆ ಇಳಿಯುತ್ತಾ ಉಂಟು ದಿವ್ಯವಾದ ರಥ. ಹೌದು. ಈ ರಥದ ಕತೆ ಕೇಳ್ತೀರೋ? ಏನು? ಈ ರಥ ಭೂಮಿ ತೂಕದ ರಥ. ಭೂಮಿ ತೂಕದ ರಥ ಭೂಮಿಯ ಮೇಲೆ ನಿಂತೀತ ಸ್ವಾಮಿ? ನಿಲ್ಲುತ್ತದೆ ಸ್ವಾಮಿ. ಹೇಗೆ ಸ್ವಾಮಿ? ಹೇಳ್ತೇನೆ ಸ್ವಾಮಿ. ಹೇಳಿ ಸ್ವಾಮಿ. ಕಾರಣ ಉಂಟು. ಅಂದ್ರೆ ಈ ರಥ ಹೇಗೆ ಕೇಳಿದ್ರೆ, ಭೂಮಿಯಲ್ಲಿ ಅನ್ಯಾಯ, ಅಧರ್ಮ, ಅನೀತಿ ಎನ್ನುವುದು ಅನೇಕವಾದಾಗಲೂ ಧರೆ ಅದನ್ನು ಸಹಿಸಿಕೊಳ್ಳುತ್ತಾ ಇರ್ತಾಳೆ. ಅಂತಹ ಧರೆಯಲ್ಲಿ ಧರ್ಮವನ್ನು ಕಾಯುವುದಕ್ಕೆ ಬರುವ ದಿವ್ಯವರೂತಕ್ಕೆ ಅಧರ್ಮದ ಘಾತ ಅನೇಕವಾದಾಗಲು ಈ ರಥ ಸ್ಥಿರವಾಗಿ ಧರೆಯಲ್ಲಿ ನಿಲ್ಲುವುದರಿಂದ ಅದಕ್ಕೂ ಸಮತುಲ್ಯ ಭಾವ ಉಂಟು ಪ್ರಭು. ಇಷ್ಟು ಸಾಲುವುದಿಲ್ಲ. ಪಾರ್ಥ ಈಗಾಗಲೇ ಧನುರ್ಧರ ಅಂತ ಅನ್ನಿಸಲ್ಪಟ್ಟವನು. ಅಂತವನಿಗೆ ಹಿಂದೆ ರಾಮ ಧರಿಸಿರುವ ಕೋದಂಡಕ್ಕೆ ಸರಿಸಮಾನವೆನಿಸಿದ ಗಾಂಡೀವನ್ನೇ ಕೊಡಬೇಕು ಅಂತ ಇದೆ. ಕೊಡಿ ಕೊಡಿ ಕೊಡಿ. ಗಾಂಡೀವಿ ಎಂದು ಪ್ರಸಿದ್ಧಿಯ. ಧನ್ಯವಾದ. ಅಷ್ಟು ಮಾತ್ರವೇ ಅಲ್ಲ, ಪಾರ್ಥನಿಗೆ ಅಕ್ಷಯದ ಬತ್ತಳಿಕೆಗಳು 2 ಕೊಡಬೇಕು ಅಂತಿದ್ದೆ. ಅಕ್ಷಯವೇ ಹೌದು ಅಂತಾದ್ರೆ 2 ಯಾಕೆ? 1 ಸಾಕಾಗೋದಿಲ್ವ? ಅರ್ಜುನನಿಗೆ ಬೇಕು ಪ್ರಭು. ತನ್ನೆರಡು ಹಸ್ತಗಳಲ್ಲಿಯೂ ಶರಪ್ರಯೋಗ ಮಾಡುವ ಚಮತ್ಕೃತಿಯನ್ನು ಹೊಂದಿದ ಸವ್ಯಸಾಚಿಗೆ 2 ಅವಶ್ಯಕತೆ ಉಂಟು. ಭಗವಂತ ಅವನಿಗೆ ಅವಶ್ಯಕತೆ ಉಂಟು, ಒದಗಿಸಿ ಕೊಡಬೇಕು. ನಿನಗೆ ಯಾವ ಅವಶ್ಯಕತೆ ಉಂಟು? ನಿನಿಗೂ ಕೊಡಬೇಕು. ಅದೇ ಯೋಚನೆ ಮಾಡೋದು ನಾನು. ಕೊಡ್ತಾ ಇದ್ದವರು ಯಾಕೆ ಕೊಡುವುದಿಲ್ಲ ಅಂತ. ಹೌದಾ? ಯಾಕೋ ನಿನ್ನ ಹಾಗೆ ಯಾರೋ ಅಪಪ್ರಚಾರ ಮಾಡಿದ್ದಾರೆ. ಏನು ಪ್ರಭು? ಅವನಲ್ಲಿ ಬೇಕಾದಷ್ಟು ಉಂಟು, ಅವನಿಗೆ ಕೊಡುವುದು ಯಾಕೆ ಅಂತ ಯಾರು ಅಪಪ್ರಚಾರ ಮಾಡಿದ್ದಾರೋ ಅಂತ. ಅದು ಅಪಪ್ರಚಾರ ಆಗುದು ಹೇಗೆ? ಅದು ಸತ್ಯ ಅಲ್ವಾ? ಏನು ಸತ್ಯ? ನಿನ್ನ ಹತ್ರ ಎಷ್ಟುಂಟು ಸ್ವಾಮಿ? ಏನುಂಟು? ನಾನು ನಿಜವಾಗಿ ರಥ ಕೊಡಬೇಕು ಅಂತ ಇಲ್ಲ, ನಿನ್ನ ಹತ್ರವೇ ಉಂಟು. ಗೋಪಾಲಕ ನಾನೇನನ್ನು ಕೊಡಬಲ್ಲೆ? ಕೊಡ್ತಿ. ಧರೆಯ ಸರ್ವರಿಗೂ ಒಳ್ಳೆಯ ದರ್ಶನವನ್ನು ಕೊಟ್ಟವನು, ಸುದರ್ಶನವನ್ನು ಕೊಟ್ಟವನು. ಅಂತಹ ನಿನಗೆ ಈ ಭಕ್ತ ಭಕ್ತಿಯಿಂದ ಅರ್ಪಿಸುತ್ತಾ ಇರುವುದು ವರ ಸುದರ್ಶನ ಸ್ವಾಮಿ. ಕೊಡಿ ಪ್ರಭು. ಎಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ. ಹೇಗೆ ಕೆಲಸ ಆಗುತ್ತದಲ್ಲ. ಉತ್ತಮವಾದಂತಹ ಪ್ರದರ್ಶನವನ್ನು ನಾವು ನೀಡ್ತೇವೆ ಅನ್ನುವ ಕಾರಣಕ್ಕಾಗಿ ಅಲ್ಲೂ ಅವರು ನಮ್ಮನ್ನೇ ಕರೆಸಿದ್ದು ಇಲ್ಲಿಗೆ. ಯಾರ ಮನಸ್ಸಿಗೂ ಯಾವುದೇ ರೀತಿಯ ವೇದನೆಯಾಗದ ರೀತಿಯಲ್ಲಿ ಉತ್ಕೃಷ್ಟ ಮಟ್ಟದ ಪ್ರದರ್ಶನ ಖಂಡಿತ ಕೊಡ್ತೇವೆ. ಸರಿ ಸ್ವಾಮಿ. ರಕ್ಷಣೆ ನಮ್ಮದು, ರಕ್ಷಣೆ ನನ್ನದು. ಪ್ರವೇಶಿಸಿ. ಅರ್ಜುನ, ಅವಯ್ಯ ಯಾಕೆ ಕರ್ಕೊಂಡು ಬಂದೆ ಅಂತ ಅರ್ಥ ಆಯ್ತಾ? ಇಷ್ಟೆಲ್ಲ ಒದಗಿ ಬರ್ತದೆ ಅಂತ ಈಗ ಗೊತ್ತಾಯ್ತು. ನಾವು ಮಾಡಬೇಕಾದ್ದೇನು? ಏನು? ಸುತ್ತ ಬಾಣದ ಬೇಲಿಯನ್ನು ಬಲಿದು ಒಂದೇ ಒಂದು ಪ್ರಾಣಿಯು ಹೊರ ಹೋಗದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡೋಣ. ದೇವೇಂದ್ರನಾದಂತಹ ನನ್ನ ಅಧಿಕಾರಕ್ಕೆ ಒಳಪಟ್ಟದ್ದು ಹೀಗೆ ನೋಡಿದಾಗ ಬೆಂಕಿ ಹುತ್ತಿ ಅಳೆಯುತ್ತಾವಿದೆ. ಎಷ್ಟೋ ಗಿಡಮರಗಳು, ಎಷ್ಟೋ ಮೂಕ ಪ್ರಾಣಿಗಳು ವಿಲವಿಲನೆ ಉದ್ದಾಡಿ ಸಾಯ್ತಾ ಇದ್ದಾವೆ. ಅದು ಮಾತ್ರವಲ್ಲ, ನನ್ನ ಆತ್ಮಮಿತ್ರ ತಕ್ಷಕ ಈಗಲೂ ಒಂದು ಕ್ಷಣದಲ್ಲಿ ಸಾಯ್ತಾ, ಅವರ ರಕ್ಷಣೆ ಆಗಬೇಕು. ಜಡಿಮಳೆಯನ್ನು ಸುರಿಸ್ತೇನೆ. ವೃಂದಾರಕ ತಿಂತಿಣಿ ಪಾಲಕನು ಕಾನನದೊಳಗಿಲ್ಲಿ ಸಂತತ ವರ್ಷವ ಪಂತರಿ ಸುರಿಸುವನು.
ಅಗ್ನಿ ತನ್ನ ಕೆನ್ನಾಲಿಗೆಯಿಂದ ವನವನ್ನು ಸುಡುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಮಗದೊಂದೆಡೆಯಿಂದ ಮಳೆ ಬರುತ್ತಾ ಇದೆ, ಬೆಂಕಿ ನಂದುತ್ತಾ ಇದೆ. ಯಾರು ಮಳೆ ಸುರಿಸುವವರು? ನಿನ್ನ ಅಪ್ಪ ದೇವೇಂದ್ರ, ಅವನೇ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಏನು ಮಾಡುದು ಕೃಷ್ಣ? ಶರಚಪ್ಪರವನ್ನು ಮಾಡು, ನೀರು ಬೀಳದಂತೆ ಮಾಡು. ಅಂಜಲಾರೆ ಮದಕರೀಂದ್ರ ಗಮನ ಕೇಳಲ. ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದು ನನ್ನಲ್ಲಿ ಕದನಕ್ಕೆ ಬಂದೆಯ ಸುರಪತಿ? ಏನಿದು? ನಾನು ಅಂಜುವುದಿಲ್ಲ. ನಾವು ಭೂಲೋಕದವರು, ನಿನ್ನವರೇ ಆದಂತ ಅಗ್ನಿಗೆ ಮಾತನ್ನು ಕೊಟ್ಟಿದ್ದೇವೆ, ಈ ವನವನ್ನು ಸುಡಿಸಿಕೊಡುತ್ತೇವೆ ಎನ್ನುವ ಹಾಗೆ. ಇದಕ್ಕೆ ನೀವು ತಪ್ಪಿ ಬಂದ್ರೆ ನಾನು ಜನ ಅಲ್ಲ, ಹಿಂದಿದ್ದಾರೆ ಒಬ್ಬರು. ಧರ್ಮ ನೀತಿಗಳ ಹದವನ್ನು ಅರಿತು ವ್ಯವಹರಿಸಿ. ಒಂದು ಮಾತನ್ನು ಹೇಳ್ತೇನೆ ಕೇಳು. ಎಲ್ಲವನ್ನೂ ತಿಳಿದವ ಒಬ್ಬ ತಪ್ಪನ್ನು ಮಾಡಿದಂತಾದ್ರೆ ಅವನಿಗೆ ಕ್ಷಮೆ ಕೊಡಬಾರದು, ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕು. ತಾಂಡವವನ ನಿನ್ನ ಅಪ್ಪನಾದಂತ ದೇವೇಂದ್ರನಿಗೆ ಸಂಬಂಧಪಟ್ಟದ್ದು ಎಂಬುದು ನೀನು ತಿಳಿದು ಬೆಂಕಿ ಕೊಟ್ಟಿದ್ಯಾ. ನಿನಗೆ ನಿನ್ನನ್ನು ಕ್ಷಮಿಸಬೇಕು. ಗದ್ದುಗೆಯನ್ನು ಏರಿದವ ನೀನು. ಹೌದು, ಜ್ಞಾನಿ ಎಂಬ ಹಾಗೆ ಭಾವಿಸಿಕೊಂಡಿದ್ದೆ. ಮೂರ್ಖನಂತೆ ವ್ಯವಹರಿಸ್ತಾ ಇದ್ದೆ. ನಿನ್ನವನಾದಂತ ಅಗ್ನಿದೇವನಿಗೆ ಬಂದಂತಹ ರೋಗ ನಿವಾರಣೆಗೆ ನಾವು ಮಾಡುವಂತಹ ಸೇವೆ ಇದು. ಇದನ್ನು ಮರೆತು ನಮ್ಮನ್ನು ಪ್ರತಿಭಟಿಸ್ತೀನಿ ಅಂತ ಆದ್ರೆ ಖಂಡಿಸ್ತೇನೆ. ಸುರಪನೆ ನಿಲ್ಲಿಸು ಗಗನವರಿಂದ ಬಂದವರು ನರನಾರಾಯಣರೆಂದು ನಭೋವಾಣಿ ಮೊಳಗಲು. ಶರಣು ಶರಣು ಶರಣು. ಆಕಾಶವಾಣಿಯಾಯಿತು, ನರನಾರಾಯಣರೇ ದೇವೇಂದ್ರ ಬಂದಿದ್ದಾರೆ, ಯುದ್ಧವನ್ನು ನಿಲ್ಲಿಸು ಎಂಬುದಾಗಿ. ನಾರಾಯಣ ದೇವರೇ, ತಪ್ಪಾಯ್ತು. ಮಗ ಬಾಯಿಲಿ, ಇದೊಂದು ಪರೀಕ್ಷೆ ಮಗ, ಇದು ದೊಡ್ಡ ಪರೀಕ್ಷೆ. ಇದರಲ್ಲಿ ನೀನು ತೇರ್ಗಡೆ ಹೊಂದಿದ್ಯಾ, ಇಷ್ಟಕ್ಕೆ ಹೋಗುವುದಿಲ್ಲ. ಮುಂದೊಂದು ದಿವಸ ಪರಮೇಶ್ವರನ ಅನುಗ್ರಹ ನಿನಗಾಗ್ತದೆ. ಆ ಹೊತ್ತಿನಲ್ಲಿ ಅದನ್ನು ನೋಡಿದಂತ ನಾನು ಸ್ವರ್ಗ ಲೋಕಕ್ಕೆ ನಿನ್ನನ್ನು ಬರಮಾಡಿಕೊಳ್ತೇನೆ. ವಿಜೃಂಭಣೆಯಿಂದ ನಿನಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಳ್ತೇನೆ. ದೇವರೇ, ಪುರಂದರ, ಕಿರು ಕಾಣಿಕೆ ಕೊಡಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದೇನೆ. ನಿಮಗೆ ಏನು ಬೇಕೋ ಗೊತ್ತಿಲ್ಲ, ನಿಮಗೆ ಬೇಕಾದ್ದನ್ನು ಕೇಳಿ ಸ್ವಾಮಿ. ಪಾರ್ಥನೊಂದಿಗಿರುವಂತಹ ಮೈತ್ರಿ ಬಂಧವು ಅನುಗಾಲವು ಉಳಿಯುವ ಹಾಗೆ ಅನುಗ್ರಹವನ್ನು ತಥಾಸ್ತು. ಹೋದ ಕಾರ್ಯ ಶುಭವಾಗಿ. ಯೋಚಿಸುವುದಕ್ಕೇನೂ ಇಲ್ಲ, ಭದ್ರತೆಯನ್ನು ಬಿಗಿಗೊಳಿಸೋಣ. ಶಂಕರ ಮೃಡ ಶಂಕರ ಪ್ರಳಯಾಗ್ನಿಯು ಸುಡುತ್ತಿರುವುದು ನಿಜ ಕಾಣನ. ಒಡಲು ಒಬ್ಬಗೆ ಕಾಣೆನು ಪಡೆದಿಗ ಸುತ ಮುಗಿಲೆದ್ದಿದಿ ಸಿಕ್ಕಿ ವಿಪಿನದಿ ಮುಗಿಲಿಗೆ ಟಪ್ಪರ ಸುತ್ತಲೂ ಅಗಣಿತ ಮಾರ್ಗಣ ಕೋಟೆಯು ಸಿಗದಾಯಿತು ಪಕ್ಕಲು.
ಸಿಗದಾಯಿತು ಪಥವು ಸಿಗದಾಯಿತು ಪಥ ಶಂಕರ ಏನಾಶ್ಚರ್ಯವನ್ನು ಕಾಡುತ್ತಾ ಇದ್ದೇನೆ. ನರನಾರಾಯಣರು ಒಂದಾಗಿ ಈ ವನವನ್ನು ಸುಡುತ್ತಾ ಇದ್ದಾರೆ. ಇದರಿಂದ ಪಾರಾಗುವುದಕ್ಕೆ ನೋಡಿದರೆ ಶರಚಪ್ಪರವನ್ನು ನಿರ್ಮಿಸಿದ್ದಾರೆ. ಮಗನೇ ಅಶ್ವಸೇನ, ಅಮ್ಮ ಭಯವಾಗುತ್ತಾ ಇದೆ ಅಮ್ಮ. ಭಯಪಡಬೇಡ. ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ನಿನ್ನ ಪ್ರಾಣವನ್ನು ರಕ್ಷಿಸುತ್ತೇನೆ. ಇದು ನಿನ್ನ ಬಾಲವನ್ನು ಕಚ್ಚಿ ದುಃಖಿಸಿದ ನನ್ನ ಜೀವವನ್ನು ರಕ್ಷಣೆ ಮಾಡುವುದಕ್ಕೆ ಹೊರಟಂತಹ ನೀನು ನಿನ್ನ ಜೀವವನ್ನೇ ಕಳೆದುಕೊಂಡೆಯಲ್ಲಮ್ಮ. ನಿನ್ನ ಜೀವವನ್ನೇ ಕಳೆದುಕೊಂಡೆಯಲ್ಲ. ಬಂದಂತಹ ಒಂದು ಬಾಣದಿಂದ ನನ್ನ ತಾಯಿ ಕೊರಳೆ ಮುರಿದು ಸತ್ತು ಬಿದ್ದಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಅರ್ಧ ಭಾಗವನ್ನು ನಾನು ಕಳೆದುಕೊಂಡವನಿದ್ದೇನೆ. ಇಲ್ಲ, ಹೀಗೆ ಬಿಡುವುದಿಲ್ಲ. ನನ್ನ ತಾಯಿಯ ಸಾವಿಗೆ ಕಾರಣನಾದಂತಹ ಆ ನರನನ್ನು ಹೀಗೆ ಸುಮ್ಮನೆ ಬಿಡುವುದಿಲ್ಲ. ಇವನಿಗಿಂತಲೂ ಮಿಗಿಲಾದಂತಹ ವೀರ ಯಾರೆನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ಆತನನ್ನು ಸೇರಿಕೊಂಡು ಈತನನ್ನು ಕೊಲ್ಲದೆ ಹೋದ್ರೆ ತಕ್ಷಕನ ಮಗ ಅಶ್ವಸೇನ ನಾನಲ್ಲ. ಇದೇ ನನ್ನ ಶಬ್ದ. ದೇವತೆಗಳಿಗೆಲ್ಲ ಶಿಲ್ಪಿ ಎನಿಸಿಕೊಂಡವನು ವಿಶ್ವಕರ್ಮ. ಅವನಿಗೆ ಪ್ರತಿಸ್ಪರ್ಧಿಯಾಗಿ ನಿಂತವನೇ ನಾನು, ಅಸುರ ಶಿಲ್ಪಿ ಮಯಾಸುರ. ಸಲಕರಣೆಯನ್ನು ಸಂಗ್ರಹಿಸುವುದಕ್ಕಾಗಿ ಕಾಡಿಗೆ ಬಂದೆ ಎಂದಾದರೆ ಏನಿದು ಆಶ್ಚರ್ಯ ಕಾಡುತ್ತಾ ಇದ್ದೇನೆ. ಬೆಂಕಿಯೆಲ್ಲ ಆವರಿಸುತ್ತಾ ಇದೆಯಲ್ಲ. ಯಾರೋ ಹೊಸಬರು ಬಂದಿದ್ದಾರೆ ಎಂಬುದು ಸ್ಪಷ್ಟ. ಯಾಕೆ ಬಂದಿದ್ದಾರೆ, ಯಾಕೆ ಬೆಂಕಿಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ನೋಡಬೇಕು. ಸಾಗುತ್ತೇನೆ. ಏನೋ ಬೆಳ್ಳಗಿನವನೇ, ಅಧಿಕ ಪ್ರಸಂಗಿಯೇ. ಬೆಂಕಿಯೆಲ್ಲ ಸುಡುತ್ತಾ ಇದೆ. ಬಹುಶಃ ಈ ಬೆಂಕಿಯನ್ನು ಹಚ್ಚುವ ಕೆಲಸ ನಿನ್ನದ್ದೇಯೋ. ಬೆಂಕಿ ಹಚ್ಚಿದ್ದು ಎಷ್ಟು ಚಂದ ಉರಿಯುತ್ತದೆ ನೋಡಿ. ಎತ್ತದು ಚಂದ ಉರಿಯುವುದು ನಿನ್ನ ಕರ್ಮ. ಏನು ಕಾಡನ್ನು ಉಳಿಸಬೇಕು ಎಲ್ಲರೂ ಕೂಡ. ಅಂತಹದರಲ್ಲಿ ಸುಡುವುದಕ್ಕೆ ಬಂದಾದೆಯ. ನಂದಿಸುವುದಕ್ಕಾಗಿಯೇ ಬಂದವನು ನಾನು. ಅಸುರ ಶಿಲ್ಪಿ ಮಯಾಸುರ. ಚೆಲ್ಲಾಟವನ್ನಾಡಿದಂತಹ ತಪ್ಪಿಗೆ ಯಮನಾಲಯ ಕಟ್ಟಿದ್ದೇನೆ.
ದುಷ್ಟ ಬೀಜಗಳು ಕೆಟ್ಟ ಬೀಜ ಅಂತ ಇರ್ತದೆ, ಕೆಲವು ಕೆಟ್ಟ ಕ್ಷೇತ್ರ ಅಂತ ಇರ್ತದೆ, ಕೆಟ್ಟ ವ್ಯಕ್ತಿಗಳು ಅಂತ ಇದ್ದಾರೆ. ಅಂತವರನ್ನೆಲ್ಲ ಸಮೂಲವಾಗಿ ನಾಶ ಮಾಡುವಂತಹ ಶೇಷನೆಂಬುದಾಗಿ ನನ್ನ ಹೆಸರು. ಓಹೋ, ನಿನಗೆ ಬದುಕಬೇಕು, ನನಗೆ ಬದುಕಬೇಕು. ನನ್ನ ಕಾಲು ಹಿಡಿ, ಇಲ್ಲದಿದ್ರೆ ಕೊಲ್ತೇನೆ. ಸಾಮರ್ಥ್ಯ ಉಂಟಾ? ನೋಡೋಣ. ಮಾಯಗಾರನು ಹರಿಯು ನಿಶ್ಚಯ ಕಾಯ ಖಂಡಿಪ ನರನಿಪ ಕಾಯ ಉಳಿಸೋ ಪಾರ್ಥ. ಅಯ್ಯೋ ಶಿವನೇ, ಏನಾಗಿ ಹೋಯಿತು? ಸಾಧಿಸುತ್ತೇನೆ ಎಂಬ ಹಾಗೆ ಛಲದಿಂದ ಹೊರಟೆ, ಏಟು ತಿನ್ನುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತಲ್ಲ. ಕೊಲ್ಲುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾನೆ. ಮಾಯಾ ರೂಪದಿಂದ ತಪ್ಪಿಸಿಕೊಂಡು ಇಲ್ಲಿಯವರೆಗೆ ಬಂದವರಿದ್ದೇನೆ. ಹಾಗಾದರೆ ಈತನಾರು? ಜಗದ್ರಕ್ಷಕ ಕೃಷ್ಣಮೂರ್ತಿಯೇ ಹೌದು. ಇವನಿಂದ ರಕ್ಷಣೆ ಮಾಡಿಕೊಳ್ಳಬೇಕು ಅಂತಾದರೆ ಒಬ್ಬನಿಂದ ಮಾತ್ರ ಸಾಧ್ಯ. ಧರೆಯಲ್ಲಿ ನರೋತ್ತಮನೆನಿಸಿದವ ಇವನಿಗೆ ಭಾವಯ್ಯ ಪಾರ್ಥ, ಅವನನ್ನೇ ಸ್ಮರಿಸುತ್ತೇನೆ. ಅಯ್ಯ ಅರ್ಜುನ, ರಕ್ಷಿಸು. ಅನಿಲ ವೇಗದೊಡಲ್ಲಿ ಯಾರದು ನನ್ನನ್ನು ಕರೆದವರು? ನಾನೇ ಮಯಾಸುರ. ಯಾಕೆ? ಒಬ್ಬ ಆತ ಕೊಲ್ಲುವುದಕ್ಕಾಗಿ ಅಟ್ಟಿಸಿಕೊಂಡು ಮುಂದುವರಿಯುತ್ತಾ ಇದ್ದಾನೆ. ನಾನೇನು ಮಾಡಬೇಕು? ನೀನೇ ರಕ್ಷಿಸಬೇಕು. ನಿನ್ನ ಪ್ರಾಣ ರಕ್ಷಣೆಯ ಹೊಣೆ ನನ್ನ. ಹಾಗೆ ಅವನೇ ಕೊಲ್ತಾನೆ ಅವ. ಕಾಪಾಡು ಕಾಪಾಡು. ಕೃಷ್ಣ, ಅವನನ್ನು ಕೊಲ್ಲುತ್ತೀಯ ನೀನು? ಅವನನ್ನು ಕೊಲ್ಲಬೇಕಿದ್ರೆ ಅವನನ್ನು ಓಡಿಸಬೇಕಾ? ಮತ್ತೆ ಇದನ್ನು ಪ್ರಯೋಗಿಸಿದ್ರೆ ಅವ ಸಾಯುವುದಿಲ್ವಾ? ಹೌದಲ್ಲ, ಮತ್ತೆ ಓಡಿಸಿದ್ಯಾಕೆ ನೀನು? ಕೆಲಸಕ್ಕೆ ಜನ ಸಿಗುವುದಿಲ್ಲ, ಓಡಿಸಿಕೊಂಡೇ ಬರಬೇಕಷ್ಟೇ. ಅರ್ಥ ಆಗಲಿಲ್ಲ. ಅವನಿಂದ ನಮಗೆ ಕೆಲಸವಾಗುವುದಕ್ಕಿದೆ. ವಾಸುದೇವನೇ ಶ್ರೀರಂಗ ಸುಂದರ ಶ್ಯಾಮ ಶೇಷ ಮಹಿಮಾಂತರಂಗ ಕೇಶವನರ ಮಿತ್ರ ದಾಸನ ಕಾರ್ಯ ಕೇಶವನರ ಮಿತ್ರ ದಾಸನ ಕಾರ್ಯ ತೋಚದಿ ಪೀಳಲು ಆದಿಯೊಳಗ ವಾಸುದೇವನೇ ಶ್ರೀರಂಗ ಸುಂದರ ಶ್ಯಾಮ ಶ್ರೀಶ ಮಹಿಮಾಂತರಂಗ ಕೇಶವ ಮಾಧವ ಕೇಶವ ಮಾಧವ ವಾಸುದೇವ ಶ್ರೀರಂಗ ರಕ್ಷಿಸು ರಕ್ಷಿಸು ರಕ್ಷಿಸು. ಮಯನಾದವನೇ ದೇವ, ಹೇಳ. ನಿನ್ನ ಯೋಗ್ಯತೆಯನ್ನು ಮಹಿಮೆಯನ್ನು ತಿಳಿಯದೆ ಮೂಢನಂತೆ ವರ್ತಿಸಿದವನು ನಾನು. ಯಾವ ಕಾರಣಕ್ಕಾಗಿ ಕಾರ್ಯ ನಡೆಯುತ್ತಿದೆ ಎಂಬುದನ್ನು ತಿಳಿಯದೆ ನಿನ್ನೊಂದಿಗೆ ಕಾಳಗಕ್ಕಾಗಿ ಮುಂದಾದ ದೇವರೇ. ದೇವನೇ ಮುನಿದ ಎಂದಾದರೆ ಲೋಕದಲ್ಲಿ ಭಕ್ತರನ್ನು ಕಾಯುವರಾದರೂ ಯಾರಿದ್ದಾರೆ ಅಲ್ವೇ? ಆದ್ದರಿಂದ ಈ ಭಕ್ತ ಮಾಡಿದಂತಹ ಸರ್ವಾಪರಾಧಗಳನ್ನು ಮನ್ನಿಸಬೇಕು ದೇವರೇ. ಆಗಲ್ಲ. ಮಾತ್ರವಲ್ಲ, ಮುಂದಕ್ಕೆ ಈ ಭಕ್ತನಿಂದ ಯಾವ ರೀತಿಯಲ್ಲಿ ಸೇವೆಯಾಗಬೇಕು ಅಪ್ಪಣೆಯಾಗಲಿ ದೇವರೇ. ಧರೆಯಲ್ಲಿ ಹುಟ್ಟಿದ ಮನುಜನ ಜೀವನ ಹೇಗಿರಬೇಕು ಗೊತ್ತೇ? ಧರ್ಮವನ್ನು ನಾವಿಲ್ಲ ಕಾಯ್ತೊಡಿ ಧರ್ಮವದು ರಕ್ಷಿಪುದು ನಮ್ಮನು ಧರ್ಮದಾರಿಣಿ ಸ್ವರ್ಗವಾಗಲಿ ಧರ್ಮವೀತಿಯಲ್ಲಿ ಮಾಡಬೇಕು ದೇವರೇ. ಧರ್ಮ ಮೂರುತಿಗೆ ನಿಪರ ಧರ್ಮರಾಯಗಿ ಭವ್ಯ ಮಂಟಪ ಧರ್ಮ ಕರ್ಮದಿ ರಚಿಸು ಬೆಳಗಲಿ
ಬೆಳಗಲಿ ಭಯದಾನವನೇ ಪರಮಾತ್ಮ ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಆಚರಿಸಿಕೊಂಡು ಹೋದೆವಂತಾದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ ಅನ್ನುವುದಕ್ಕೆ ಗತಕಾಲದಲ್ಲಿ ನಡೆದಂತಹ ರಾಯರುಗಳ ಜೀವನ ಚರಿತ್ರೆಯೇ ನಮಗೆ ಆದರ್ಶಪ್ರಾಯವಾಗಿದೆ. ಹಾಗಿದ್ರೆ ಧರ್ಮ ಅಂದ್ರೆ ಏನು? ಧರ್ಮದ ಬೆಳೆಯನ್ನು ಬೆಳೆಯುವುದು ಹೇಗೆ? ಸುತ್ತ ಧರ್ಮದ ಬೇಲಿಯನ್ನು ಬಲಿದು ಮಧ್ಯದಲ್ಲಿ ಧರ್ಮದ ಬೀಜವನ್ನು ಬಿತ್ತಿದ್ರೆ ಧರ್ಮದ ಬೆಳೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಹೇಗಾದರೂ ಬೆಳೆಯನ್ನು ಪಡೆಯಬೇಕೆಂಬ ದೃಷ್ಟಿಯಿಂದ ಸಿಕ್ಕಲ್ಲಿ ಬೀಜವನ್ನು ಬಿಸುಟ್ರೆ ಅಲ್ಲಿ ಕಳೆ ಹುಟ್ಟಿಕೊಳ್ಳುತ್ತದೆ ವಿನಃ ಬೆಳೆ ಹುಟ್ಟಿಕೊಳ್ಳುವುದಿಲ್ಲ. ದೇಗುಲವನ್ನು ಸೇರಿದಂತಹ ಭಕ್ತನೋರ್ವ ಧಾವಂತದಿಂದ ಕೊಚ್ಚೆಯನ್ನು ಮೆಟ್ಟಿಕೊಂಡು ಹೋಗಿ ಬೇಗ ಪ್ರಸಾದ ಸ್ವೀಕರಿಸಿದ್ರೆ ಅವನಿಗೆ ಪ್ರಸಾದ ಲಭ್ಯವಾದೀತು, ಪುಣ್ಯ ಲಭ್ಯವಾಗ್ಲಿಕ್ಕಿಲ್ಲ. ಎಷ್ಟೇ ಕಷ್ಟವಾದರೂ ಶುಚಿರ್ಭೂತನಾಗಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅಂಥವನಿಗೆ ಪುಣ್ಯವೂ ಪ್ರಸಾದವೂ ಲಭ್ಯವಾಗ್ತದೆ. ಸತ್ಯ. ಏನು ಮಾಡೋಣ ಹೇಳು? ಏನು ಸ್ವಾಮಿ? ಕುಂತಿ ಪುತ್ರರಿಗೆ ದಂತಿಪುರದಲ್ಲಿರುವಂತಹ ಯೋಗಭಾಗ್ಯವಿಲ್ಲದ ಕಾರಣ ದಾಯಭಾಗವಾಗಿ ದೊರೆತದ್ದೇ ಕಾಂಡವ ಪ್ರಸ್ಥ. ಶಿಥಿಲಗೊಂಡಂತಹ ಅರಮನೆಯನ್ನೋ ಪುರವನ್ನೋ ವಿಶ್ವಕರ್ಮನಿಂದ ಬೇಕಾದ ಎಲ್ಲಾ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸರಿ. ಆದರೆ ಇಂದ್ರನ ಸುಧರ್ಮ ಸಭೆಗೆ ಮಿಗಿಲಾದಂತಹ ಸಭೆಯೊಂದನ್ನಿಲ್ಲಿ ನಡೆಸಬೇಕೆಂಬ ಸಂಕಲ್ಪದಿಂದ ಸಭಾ ಮಂಟಪವೊಂದರ ಸಿದ್ಧತೆಯನ್ನು ಮಾಡಬೇಕು ಅಂತ ನಾವು ಆಶಿಸಿದ್ದೇವೆ. ಸರಿ. ಅಂತಹ ಮಂಟಪವನ್ನು, ಮಂದಿರವನ್ನು ನೀನು ನಿರ್ಮಾಣ ಮಾಡಿಕೊಡಬೇಕು. ಆಗಲಿ ದೇವರೇ. ದರೆಯನ್ನಾಳುವಂತಹ ಅರಸನವರು ಅಪರಾಧಿಯನ್ನು ಸರಿಯಾಗಿ ವಿಮರ್ಶಿಸಿ ಶಿಕ್ಷೆಯನ್ನು ಕೊಡದೆ ಹಾಗೆ ಬಿಟ್ಟ ಅಂತ ಆದ್ರೆ ಅಪರಾಧಿ ಅಳಿದ ಮೇಲೆ ದಂಡಧರನಾದಂತಹ ಯಮಧರ್ಮನಿಗೆ ಅವನನ್ನು ವಿಚಾರಿಸಿ ಶಿಕ್ಷೆಯನ್ನು ಕೊಡುವಲ್ಲಿ ತುಂಬಾ ಕಾಲ ಹಿಡಿಯುತ್ತದೆ. ಅರಸನೇ ಸರಿಯಾಗಿ ವಿಮರ್ಶಿಸಿ ಶಿಕ್ಷೆಯನ್ನು ಕೊಟ್ರೆ ದಂಡಧರನಿಗೆ ಹೆಚ್ಚು ಕೆಲಸ ಏನು ಉಳಿಯುವುದಿಲ್ಲ. ನಿಜ. ಆದ್ದರಿಂದ ಧರ್ಮಮೂರ್ತಿಯಾದಂತಹ ಧರ್ಮರಾಯನಿಗೆ ಧರ್ಮದಂಡವೊಂದರ ಅವಶ್ಯಕತೆ ಇದೆ. ಅದನ್ನು ನೀನು ಸಿದ್ಧಪಡಿಸಿ ಕೊಡಬೇಕು. ಇನ್ನು ಶತಗಜತ್ರಾಣಿ, ಸಹಸ್ರಗಜತ್ರಾಣಿ, 10,000 ಆನೆಯ ಬಲುಹು, ಹೀಗೆಲ್ಲ ಭೀಮನನ್ನು ಕೊಂಡಾಡ್ತಾರೆ. ಆದರೆ ಅವನ ಬಲುಹಿಗೆ ಸರಿಯಾದ ಆಯುಧ ಅವನಲ್ಲಿಲ್ಲ. ಅವನಿಗೊಂದು ಗದೆಯನ್ನು ನೀನು ಸಿದ್ಧಪಡಿಸಿ ಕೊಡಬೇಕು. ದೇವ, ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಇದುವೇ ನನಗೆ ಸಕಾಲವಾಗಿದೆ. ನೋಡು ಸ್ವಾಮಿ, 12,000 ಹಸ್ತಗಳಷ್ಟು ವಿಸ್ತೀರ್ಣವುಳ್ಳಂತಹ ಭವ್ಯ ಮಂದಿರ. ಮನಸ್ಸಿಗೆ ಎಷ್ಟು ನೆಮ್ಮದಿಯಾಗ್ತದೆ ನೋಡು. ನಮ್ಮ ಎಷ್ಟೋ ವರ್ಷಗಳ ಕನಸು ಮಂದಿರ ನಿರ್ಮಾಣ ಆಗಬೇಕು, ಅದು ಆಗಿದೆ ಎಂಬಾಗ ನಮ್ಮ ಮನಸ್ಸಿಗೆ ಅಷ್ಟು ಸಂತೋಷವಾಯಿತು. ಆದರೆ ಧರ್ಮಪೀಠವನ್ನು ಅಲಂಕರಿಸುವಂತಹ ಧರ್ಮಪುರುಷನಾದ ಧರ್ಮರಾಯ ಬರಬೇಕಲ್ಲ. ಕರೆದುಕೊಂಡು ಬಂದು 1000 ಹೂಗಳ ಎದೆಗನಿ ಸೇರಲು ಸವಿಜೇನಿನ ಗೂಡು, 1000 ಕ್ಲೇಶವ ಕಳೆಯುತ್ತ ಬೆಳಗಿತು ಸುಂದರಮಯ ನೀಡು. ಹುಣ್ಣಿಮೆ ಬಿಸಿಲಿನ ಬಾಳ ಪ್ರಸಂಗದ ಶ್ರೀದೇವನ ಸೂತ್ರ, ಕಣ್ಮನ ಸೆಳೆಯುವ ನವರಸ ಭಾವದ ಜೀವಾತ್ಮರ ಪಾತ್ರ. ಧರ್ಮದ ಬೆಳಕಲಿ ಅರಳಿವೆ ನೇತ್ರ, ನಿರ್ಮಲ ಶಾಂತಿಯ ಜೀವನ ಚಿತ್ರ. ಧರ್ಮನಿಕೇತನ ಸತ್ಯ ಚಿರಂತನ ರಮ್ಯ ರಸಾಕನ, ರಮ್ಯ ರಸಾಕನ. ಇಂದ್ರಪ್ರಸ್ಥ ರಮ್ಯ ರಸಾಖ್ಯಾನ. ಚಂದ್ರವಂಶದ ರಾಯರುಗಳು ಕೇಂದ್ರವನ್ನಾಗಿರಿಸಿಕೊಂಡು ಆಳ್ವಿಕೆಯನ್ನು ಮಾಡಿದಂತಹ ಪುರವೇ ಕಾಂಡವ ಪ್ರಸ್ಥ. ನೂತನವಾದಂತಹ ಸಭಾಮಂಟಪದಲ್ಲಿ ಮಂಟಪವನ್ನು ಅಲಂಕರಿಸಿದಂತಹ ಧರ್ಮನಂದನ. ಇಂದಿನಿಂದ ಈ ಪುರಕ್ಕೆ ಇಂದ್ರಪ್ರಸ್ಥ ಅನ್ನುವಂತಹ ಹೆಸರಾಗಲಿ. ಭವಿಷ್ಯತ್ತಿನಲ್ಲಿ ಅಖಂಡವಾದಂತಹ ಆರ್ಯಾವರ್ತಕ್ಕೆ ಅರ್ಥಾತ್ ಹಸ್ತಿನೆಯ ಧರ್ಮಗದ್ದುಗೆಯನ್ನು ಏರುವಂತಹ ಯೋಗ ಭಾಗ್ಯ ಧರ್ಮನಂದನನಿಗೆ ಕೂಡಿ ಬರಲಿ ಎಂಬ ಹಾಗೆ ಹಾರ್ದಿಕವಾಗಿ ಪ್ರಾರ್ಥಿಸುತ್ತಾ, ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ
ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಮಹಾಲಿಂಗೇಶ್ವರ ಸ್ವಾಮಿಗೂ ವಂದಿಸುತ್ತಾ ಪುಣ್ಯತಮವಾದ ಈ ಕಥೆಗೆ ಮಂಗಳ ಗೀತೆಯನ್ನು ರಾಮ ಕಥೆಗೆ ಮಧು ಮಧುರ ಇಹ ಪರ ಸುಖಗಳ ಒಲಿವ ರಾಮ ಕಥೆಗೆ ಮಧು ಮಧುರ ಪಾಲಿಸು ಪರಮೇಶ್ವರ ಸದಾಶಿವನೇ ಪರಿಪಾಲಿಸು ಪರಮೇಶ್ವರ ಪಾಲಿಸಿಮ್ಮನು ಕರುಣದಿ ಮಣಿ ಬಾಲಗಿರಿಜ ಲೋಲ ಶಂಕರ ನೀಲಕಂಧರ ನಿಖಿಲ ನಗನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸಿ ಶಂಕರ ಸದಾಶಿವ ಪಾಲಿಸಿ ಶಂಕರ ಭಸ್ಮ ಕುಂಡ್ರದರ ವ್ಯಾಘ್ರ ಚರ್ಮಂಡಮಾನಾದರ ದೇವಪರಾತ್ಮರ ಶಂಕರ ಶಶಿಧರ ಪರಿಗಣಗಾದರ ಶಿಖರ ಶುಭಕರ ಪರಮದಯಾಕರ ಮಂಗಲಂ ಮಂಗಲಂ ಆಂಜನೇಯ ಮಂಗಲಂ ಶ್ರೀರಾಮ